ಪಾದಪಂಕಜಂ. ಬಂಧುಗಳೇ, ಇದೀಗ ನಾವೆಲ್ಲರೂ ಸುದೀರ್ಘ 14 ವರ್ಷಗಳ ಕ್ಷೇತ್ರ ಪುನರ್ನಿರ್ಮಾಣದ ಬಳಿಕ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಧಾರ್ಮಿಕ ಸಭೆಗೆ ಸಂಪ್ರದಾಯದಂತೆ ಸ್ವಾಗತವನ್ನು ಹೇಳುವ ಜವಾಬ್ದಾರಿ ಕೂಡ ನನ್ನ ಪಾಲಿಗೆ ಒದಗಿ ಬಂದಿದೆ. ಈ ಧಾರ್ಮಿಕ ಸಭೆಗೆ ಶ್ರೀಧಾಮ ಮಾಣಿಲದ ಮೋಹನದಾಸ ಸ್ವಾಮೀಜಿಯವರು ಇದೀಗ ಚಿತ್ತೈಸಲಿದ್ದಾರೆಂದು ತಿಳಿದು ಬಂದಿದೆ. ಸ್ವಾಮೀಜಿಯವರನ್ನು ಚಿತ್ತೈಸಿದ ಬಳಿಕ ನಾನು ಸ್ವಾಗತಿಸ್ತೇನೆ. ಈಗ ನಮ್ಮ ಈ ಧಾರ್ಮಿಕ ಸಭೆಗೆ ಅಧ್ಯಕ್ಷರಾದ ಶ್ರೀ ಬಿ.ವಿ. ಕಕ್ಕಿಲಾಯ ಅವರನ್ನು ನಾನು ಸ್ವಾಗತಿಸುವ ಮೊದಲು ಅವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದಿಡುತ್ತೇನೆ. 1993ರಲ್ಲಿ ನಮ್ಮ ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರವು ಮಂತ್ರಿ ಭಾಸಕರಣ ಬಹಳಷ್ಟು ನನಗೆ ನೀತಿ ಮಾದರಿಯನ್ನು ನೀನು ಹೊತ್ತಲ್ಲಿ ಹೇಳ್ತಾ ಇದ್ದಿ. ಯಾವನೋ ಒಬ್ಬ ಕೈಲಾಸದಿಂದ ಒಬ್ಬ ಆ ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ವಿಶೇಷವಾದಂತ ಒಂದು ರೂಪವುಳ್ಳಂತಹ ಒಂದು ಜೀವಿ ಹೊತ್ತಲ್ಲಿ ಬಂದ ಮಾತ್ರಕ್ಕೆ ಅವನು ಯಾರು ದೇವರು ಎಂಬುದಾಗಿ ಹೊತ್ತಲ್ಲಿ ಹೇಳ್ತಾ ಇದ್ದಿ. ಯಾವಾಗಲೂ ಕೂಡ ಶರಣ ಬರುವವನು ನಾನಲ್ಲ, ನಿನ್ನ ಮಾತಿಗೆ ನಾನು ಹೋಗೊಡುವನು ನಾನಲ್ಲ. ನಿನಗೆ ಯುದ್ಧಕ್ಕೆ ಹೋಗುವುದಕ್ಕೆ ಅಂಜಿಕೆ ಆಗುತ್ತಿದ್ರೆ ನಡಿ ಇಲ್ಲಿಂದ ನೀನು ನಡಿಬೇಕು.
ಹೆದರಿದಲ್ಲ ನಾನು. ಹೇಗೆ ಹೋಗುತ್ತೀಯೋ? ಅಲ್ಲ, ಯಾಕೆ ಹೆದರಲಿಲ್ಲ, ಏನೋ ನನ್ನ ಮನಸ್ಸಿನ ಅಂತರಂಗದಲ್ಲೆಲ್ಲಿದ್ದು ಕಾಣಿಸಿಕೊಂಡದ್ದು. ಬಂದಂತ ಅವನೇ ಏನಾದರೂ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಕಾಲ ಇದನ್ನೆಲ್ಲ ಮರೆತು ಹೋದೆ. ಧರ್ಮದ ಕಡೆಗೆ ನಾನು ವಾಲಿದ್ದು ಹೌದು, ಆದರೆ ಪ್ರಭುವಿಗೆ ನಾನೇನು ಮಾಡಬೇಕಿತ್ತು ಅದರ ಬಗ್ಗೆ ಮರೆಯುವಿಕೆಯೇ ಬಂದದ್ದು ಹೌದು. ಯಾಕೆ ಮರೆತು ಹೋದೆ ಅಂತ ನನಗೂ ಗೊತ್ತಿಲ್ಲ. ಆವಾಗ ನನಗೆ ಕಾಣಿಸಿದ್ದು ಒಂದೇ, ಈ ಧರ್ಮವೇ ಹೀಗೆ ಮಾಡಿಸ್ತದೋ, ಇಲ್ಲದಿದ್ದರೆ ಯಾಕೆ ನಾನು ಅನ್ನ ಕೊಟ್ಟ ಪ್ರಭುವಿನ ಮಾತನ್ನು ನಾನು ಆಲಿಸದೆ ಪರ ವಿರೋಧಿಯಾದಂಥವರ ಬಗೆಗೆ ನಾನು ಹೊಗಳುವಂತಹ ನಿಲುವು ಯಾಕೆ ಕಾಣಬೇಕಾಯಿತು? ಇದು ನನಗೆ ಆದದ್ದು. ಮತ್ತೆ ಯುದ್ಧಕ್ಕೆ ಹೆದರಿ ಏನಲ್ಲ, ಯಾವ ಕಾಲಕ್ಕೂ ಪ್ರಭುವಿನ ಜೊತೆಯಲ್ಲೇ ನಿಂತು ಪ್ರಭುವಿಗಾಗಿ ಅಳಿವಿಗಾಗಿ ಅಲ್ಲ ಉಳಿವಿಗಾಗಿ ಹೋರಾಡತಕ್ಕವರು ನಾವು. ಏನೋ ಆಗ ಬಂದು ಹೋಯ್ತು. ಬಹುಶಃ ಇದೆಲ್ಲ ಮಾಡಿಸುವುದು ವಿಧಿಯ ಆಗಿರಬೇಕು ಅಲ್ವ? ವಿಧಿಯಲ್ಲದೆ ಏನು ಮಾಡ್ತದೆ? ಒಬ್ಬ ಜ್ಞಾನವನ್ನು ಕಸಿದುಕೊಳ್ತದೆ. ಯುದ್ಧಕ್ಕೆ ಬರಬೇಕಾಗಿ ಬಂತು. ಅದು ಒಡೆಯನ ತಾಕತ್ತು ಸಾಮರ್ಥ್ಯ. ಅವನ ಅನ್ನವನ್ನು ಉಂಡಂತಹ ನೀನು ಅವನಿಗೋಸ್ಕರ ಬೇಕಾಗಿ ಇಲ್ಲಿಗೆ ಯುದ್ಧಕ್ಕೆ ಬಂದಿದ್ಯಾ? ನಿನ್ನ ಎದುರುಗಡೆ ನಿಂತವನು ಯಾರು ಗೊತ್ತೇ? ನಾನೇ ಗಣಪತಿ. ಏನಿಲ್ಲ, ವಿರೋಧಿಯಾಗಿ ನೀನು ಬಂದದ್ದು ನಮ್ಗೆ ಹೌದು. ಅದು ಈ ಕ್ಷೇತ್ರವನ್ನು ಆಲೋಚನೆ ಮಾಡಿದಾಗ ಯಾಕೆ ಇದು ಯುದ್ಧದ ಒಂದು ಕ್ಷೇತ್ರವಾಗಿ ಹೋಯ್ತಲ್ಲ ಅಂತ ನಾನು ಆಲೋಚನೆ. ಹೌದು, ಇಲ್ಲದೆ ಹೋಗಿ ಅದು ಮಾಡಿದವರು ನೀವಲ್ವೇ? ಮಾಡಿದ್ದು ಯಾರು ಅಂತಲೇ ಇರಲಿ, ಈಗ ಯುದ್ಧ ಸಂಘಟಿಸಿದ್ದು ಹೌದು ಅಲ್ವಾ? ಹೌದು. ನೀನು ಇರಬೇಕಾದ ಸ್ಥಾನದಲ್ಲಿ ಇರ್ತಿದ್ರೆ
ಇಂತಹ ಸ್ಥಿತಿಗಳು ಒದಗದೇ ಇರ್ತಿದ್ರೆ ಹಣ್ಣು ಕಾಯಿ ಮೊದಲು ತಂದು ನಾವು ಒಪ್ಪಿಸಬೇಕಾದ್ದು ನಿನಗೆ. ಅದನ್ನು ನಾನು ಹೇಳಿದ್ದು. ನಿನ್ನ ಕಾಲಿಗೆ ಬಿದ್ದು ನಾವು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿಬೇಕಾದವರು ಅಂತಲೇ ಹೇಳಿದ್ದು ನಾನು. ಅದೆಲ್ಲ ಈಗ ಕಾಣುವ ಸ್ಥಿತಿ ಏನು? ವಿರೋಧತ್ವವನ್ನು ಹೊಂದಿಕೊಂಡವ ನಿನ್ನ ವಿರೋಧಿ ನಾವು ಎನ್ನುವಂತಹ ಸ್ಥಾನ ಕಲ್ಪಿತವಾದ ಕಾರಣ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದೇ ನಿನ್ನನ್ನು ಪೂಜಿಸುವುದು ಹೇಗೆ ಅಂತ ಹೇಳಿದ್ರೆ, ವಿರೋಧಿಯ ದಮನಿಸುವುದೇ ಒಂದು ಪೂಜೆ ನಮಗೆ. ಆಯುಧ ಪಾಣಿಗಳಾಗಿ ನಿಲ್ಲುವುದೇ ನಿನ್ನ ಮಹೇಶ್ವರನಿಗೂ ಗಣಪತಿಗೂ ಮಾಡುವ ಪೂಜೆ. ಇದು ಬರೀ ನನ್ನ ಆತ್ಮದಲ್ಲಿ ಇರುವುದು. ಖಡ್ಗವನ್ನು ಹಿಡಿದಾಕ್ಷಣವ ಶ್ರೇಷ್ಠ ಅಂತಲೆಲ್ಲ ಹೇಳುವುದು ಅಥವಾ ವಿರೋಧಿಯಲ್ಲಿ ಮನೋಭಾವ ಇರಬಹುದು, ಆದರೆ ಅದು ಅಂತರ್ಗತವಾದಂತಹ ನಿಲುವನ್ನು ಕಾಣುವಲ್ಲಿ ಈ ಖಡ್ಗವೂ ಒಂದು ಪೂಜೆಯಾಗಿ ಪರಿಣಮಿಸುತ್ತದೆ. ಈಗ ನೀನು ನನ್ನನ್ನೇ ಕೊಲ್ಲುವುದಿದ್ರೆ ನಿನ್ನ ಕೈಯಿಂದ ಸಾಯುವುದರಷ್ಟು ಒಳ್ಳೆಯದು ಈ ಪ್ರಪಂಚದಲ್ಲಿ ಬೇರೆ ಏನಾದರೂ ಉಂಟು ಅಂತ ಇಲ್ಲವೇ ಇಲ್ಲ. ಹಾಗಾದರೆ ನಾವು ಮಾತಿಗೆ ಹೇಳಬಹುದು, ನಾನು ನಿನ್ನ ವಿರೋಧಿ, ನೀನು ನನ್ನ ವಿರೋಧಿ. ಹಾಗಾದರೆ ಕೈಲಾಸಪತಿಯಾದಂತಹ ನೀನು ಅಲ್ಲಿರುವ ಸ್ಥಾನದಲ್ಲಿ ಕಾಣುವಾಗ, ದೇವರು ಎನ್ನುವಂತ ನಿಲುವಿನಲ್ಲಿ ಕಾಣುವಾಗ ನಿನ್ನನ್ನು ಪೂಜೆ ಮಾಡುವವರು ಹೌದಾ ಅಲ್ವಾ ಎನ್ನುವಂಥ ತೀರ್ಮಾನ ನಿನ್ನಲ್ಲೇ ಬರಬೇಕಲ್ಲ. ಅಲ್ಲಿ ನಾವು ಒಂದೇ. ಇಲ್ಲಿ ಪರ ವಿರೋಧಿಗಳಾದರೂ ದೌಷ್ಟ್ಯದ ನಿಲುವನ್ನು ನಾವು ಹೊತ್ತುಕೊಂಡಾದರೂ ನಿಮಗೇನು ತತ್ವ? ದೌಷ್ಟ್ಯವನ್ನು ಮುರಿದು ಧರ್ಮವನ್ನು ಕಾಪಾಡಬೇಕಾದ ಅನಿವಾರ್ಯತೆ ನಿಮಗೆ ಉಂಟು, ಖಂಡಿತ ಉಂಟು. ಈ ಪ್ರಪಂಚದಲ್ಲಿ ನಾವು ದುಷ್ಟರಾಗಿ ಹೋಗದಿದ್ದರೆ ನಿಮ್ಮ ಧರ್ಮಕ್ಕೆ ಯಾವ ಹೆಸರೂ ಇಲ್ಲ. ಹಾಗಾಗಿ ಲೋಕದಲ್ಲಿ ವಿಧಿಯ ನಿಯಮದ ಹಾಗೆ ನಡೆಯುತ್ತಾ ಬಂದಿದೆ. ಹೇಗೆ? ಧರ್ಮವಂತರು ಬೇಕು, ದುಷ್ಕೃತ್ಯವನ್ನು ಮಾಡುವರು ಬೇಕು. ಇಲ್ಲದಿರ ನಿಮಗೆ ಹೇಗೆ ನಿಮ್ಮ ಶ್ರೇಷ್ಠತೆ ಕಾಣುವುದು? ಧರ್ಮವನ್ನು ಧರ್ಮ ಇದ್ದರೆ ಮಾತ್ರ ಧರ್ಮ ಉಳಿಯುತ್ತದೆ ಅಂತ ಈ ಪ್ರಪಂಚಕ್ಕೆ ತೋರಿಸಬೇಕಾದ್ದು ಧರ್ಮವನ್ನು ಹೇಗೆ. ಈಗ ಅವ ಅನ್ಯಾಯ ಮಾಡಿದ್ದಾನೆ, ಕೆಟ್ಟದ್ದು ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಯಾವುದನ್ನು ಮಾಡಿದ್ದಾನೆ ಎನ್ನುವ ನಿಲುವಿನೊಳಗೆ ಎಷ್ಟನ್ನು ಅವನಿಗೆ ಶಿಕ್ಷೆಯನ್ನು ವಿಧಿಸಲ್ಪಡಬೇಕು ಆ ರೀತಿಯಲ್ಲಿ ಹೋಗ್ತದೆ ಅದು ನಿಲುವು. ಒಬ್ಬ ಸಣ್ಣ ತಪ್ಪುಗಾರನಿಗೆ ಅವನನ್ನು ಕತ್ತಿಯಿಂದ ತಲೆ ಕಡಿದು ಬಿಸಾಡುವುದಲ್ಲ. ನೀನ್ ಹೇಳುವಂತ ಮಾತು ನಿನ್ನ ಅಮ್ಮೋಣ. ದೇವರು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಈ ಕಡೆ ಯುದ್ಧ ಕ್ಷೇತ್ರಕ್ಕೆ ಬಂದದ್ದು ಯಾಕೆ ಎಂಬುದಾಗಿ ನೀನು ಮಾಡಿದಂತಹ ವೃತ್ತಿ ಇದೆಯಲ್ಲ, ಅಧರ್ಮ ಮಾಡಿದೆಯಲ್ಲ, ದೇವಲೋಕವನ್ನು ವಶಪಡಿಸಿದೆಯಲ್ಲ, ಅದಕ್ಕೋಸ್ಕರ ಇಲ್ಲಿಯ ತನಕ ಈ ಮಾಹಿಷ್ಪತಿ ಪುರಕ್ಕೆ ನನಗೆ ಬರಬೇಕಾಗಿ ಬಂತು. ಎಲ್ಲಿ ಅಧರ್ಮ ಇದೆಯೋ ಅಲ್ಲಿಯ ತನಕ ಹೋಗುವಂಥದ್ದು ನಮ್ಮ ಧರ್ಮ. ಅದಕ್ಕೋಸ್ಕರ ಇಲ್ಲಿಯ ತನಕ ಬಂದಿದ್ದೇನೆ. ನಾನು ಮಹಾದೇವರ ಪುತ್ರ, ಪೂಜೆ ಮಾಡ್ಲಿಕ್ಕೂ ಪೂಜೆ ಮಾಡಬಹುದು ನಿಮಗೆ. ಆದ್ರೆ ಪೂಜೆ ಮಾಡುವುದನ್ನು ಬಿಟ್ಟು ಅಧರ್ಮದಿಂದ ತಾಂಡವ ಮಾಡಿದ್ರೆ ಈ ಗಣೇಶ ಯಾರು? ಇದೇ ನನ್ನ ಪೂಜೆ. ನೀನು ಊರಿಗೆ ಅಧಿಪತಿ, ಗಣಗಳಿಗೆ ಅಧಿಪತಿಯಾಗಿರಬಹುದು, ಯಾವ ಕಾರ್ಯಕ್ಕೂ ವಿಘ್ನವನ್ನು ತರಬಹುದು. ಆದರೆ ನೀನು ಚೋಟುದ್ದಾಗಿದ್ದಿ, ಇಷ್ಟು ದೊಡ್ಡ ದೈತ್ಯ ದೇಹವನ್ನು ನೋಡಿ ಆದರೂ ನಿನ್ನ ಭಯವಾಗುವುದಿಲ್ಲವೇ? ನಿನ್ನ ಆಕಾರವೇ ಒಂದು ವಿಕಾರವಾಗಿದೆ. ಅದರಲ್ಲೂ ಕೂಡ ನೀನು ಯುದ್ಧಕ್ಕೆ ಏನು, ನೀನು ಮಕ್ಕಳಾಟಿಗೆಯ ಯುದ್ಧ ಅಂದರೆ ಏನೆಂದ ಭಾವಿಸಿದ್ದಿ? ನಿನಗೆ ಜೀವದಲ್ಲಿ ಆಸೆ ಇದೆ ಎಂದಾದರೆ ನಮ್ಮಲ್ಲಿ ಶರಣಾಗಿ ನಮ್ಮ ಜೊತೆಯಲ್ಲೇ ನಮ್ಮ ಪುರದಲ್ಲೇ ಇರಬಹುದು. ಅದು ಅಲ್ಲದೆ ನಮ್ಮೊಟ್ಟಿಗೆ ಸಮರಕ್ಕೆ ಬಂದೆ ಅಂತಾದರೆ ಯಾರು ಪಿಂಗಳಾಕ್ಷನೇ ಕೊಡುವಲೆ
ಹೌದು ಅನೇಕ ರಕ್ಕಸರು ಬಂದಿದ್ದಾರೆ. ಹೌದು. ಒಬ್ಬ ಬಂದ ಮಂತ್ರಿ ಹಾ ಏನೋ ಭಾಸಕರ್ಣ ಅಂತೆ. ಹೌದು. ಅವನಿಗೆ ಭಾಷೆಯೂ ಇಲ್ಲ, ಕರ್ಣವೂ ಛೇದನ ಆಗಿ ಹೋಗಿದೆ. ಹಾ ಅವನ ಸ್ಥಿತಿ ಹಾಗೆ ಆಗಿದೆ ಅಂತ ಆದ್ರೆ ಹಾ ನಿನ್ನ ಸ್ಥಿತಿ ಹೇಗೆ ಆದೀತು ಅಂತ ನೀನು ಆಲೋಚನೆ ಮಾಡಬೇಕು. ಎಲ್ಲಾ ಯುದ್ಧ ಏನು ನಾವು ಮಡಿದರೆ ಇನ್ನು ಹಲವು ಮಂದಿಗಳು ಇದ್ದಾರೆ. ನೀನು ಬಂದದ್ದು ಒಬ್ಬನೇ. ನೀನು ಮಡಿದರೆ ನಿನ್ನ ಜೊತೆಲಿ ಯಾರೂ ಇಲ್ಲ. ಅದನ್ನು ಮುಂದಾಗಿ ಸಂಬಂಧಪಟ್ಟ ಸ್ವಯಂ ಸೇವಕರು ಹಾಗೂ ಕಾರ್ಯಕರ್ತ ಬಂಧುಗಳು ಈ ಹೊರೆಕಾಣಿಕೆಯನ್ನು ಸ್ವೀಕರಿಸಲು ಸಜ್ಜರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಪೆರಿದಳ ಮುಚ್ಚೂರು ಭಗವತಿ ಸನ್ನಿಧಿಯಲ್ಲಿ ಹೊರಪಟ್ಟ ಕಲವರ ಕಾഴ്ച ಅಲ್ಪ ಸಮಯത്തിനകം ಶ್ರೀ സന്നിധിയിൽ എത്തിച്ചേരുന്നതാണ്.
ನಡೆ ನುಡಿಗೆ ಶ್ರೀ ಹರಿಯನು ಗಡಿಗಡಿಗಾನಂದ. ಶ್ರೀ ಮದನಂದೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ
ಎಂಬುದಾಗಿ ಪ್ರಲಾಪಿಸುತ್ತಿರುವಂತಹ ಸಂದರ್ಭದಲ್ಲಿ
ഭാര്യ ചോദിച്ചു ഒന്നും പറയാണ്ട് ഭാര്യ വിടണ്ടെങ്കിൽ പ്രാർത്ഥനയൊക്കെ ഇതെല്ലാം എടുത്തിട്ട് പോയിരുന്നേ ഉള്ളൂ പ്രാർത്ഥനയില്ല.
ಈ ಮದನಕೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮುರುಕ ಸೇವೆ ಅಂಗವಾಗಿ ನಾವು ಇವತ್ತು ಹೊರೆಗಾಣಿಕೆಯನ್ನ ಉಚ್ಚಿನೋಟು ಭಗವತಿ ಕ್ಷೇತ್ರದಿಂದ ನಾವು ತಂದು ಒಪ್ಪಿಸಿದ್ದೇವೆ. ಈ ಒಪ್ಪಿಸಿದ್ದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಕಾಪಾಡಬೇಕು ಅಂತ ಒಂದು ಪ್ರಾರ್ಥನೆ ಮಾಡಿ ನಮಗೆ ಆಶೀರ್ವದಿಸಬೇಕು ಅಂತ ನಾವು ಸಮುದಾಯದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮುದಾಯದ ಎಲ್ಲರೂ ಸೇರಿಕೊಂಡು ಆ ಪರಮಾತ್ಮನ ಸೇವೆಯನ್ನು ಮಾಡಿಕೊಂಡಿದ್ದೇವೆ. ಉಚ್ಚಿನೋಟು ಭಗವತಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ಹೊರೆಗಾಣಿಕೆಯನ್ನು ತಂದಿದ್ದೀವಿ. ಅದನ್ನು ತಂದಂತಹ ಸೇವೆಯನ್ನು ಆ ಪರಮಾತ್ಮನ ಸ್ವೀಕಾರ ಮಾಡಿಬಿಟ್ಟು ಎಲ್ಲರಿಗೂ ಬರುವಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಬಿಟ್ಟು ಆಯುರ ಆರೋಗ್ಯ ಐಶ್ವರ್ಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಮುಖ್ಯವಾಗಿ ಆರೋಗ್ಯವನ್ನು ಅನುಗ್ರಹಿಸಬೇಕು. ಆ ಪರಮಾತ್ಮನ ಪ್ರೇರಣೆಯಂತೆ ಎಲ್ಲ ಸೇವೆಯನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಆ ಪರಮಾತ್ಮನು ಕರುಣಿಸಬೇಕು ಅಂತೇಳಿ ಆ ಪರಮಾತ್ಮನಲ್ಲಿ ಮಾಡುವಂತಹ ಪ್ರಾರ್ಥನೆ. ಗಣಾನಾತ್ವ ಗಣಪತಿ ಕವಿನಾಂಪಮಶ್ರವಸ್ತಮ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶ್ವಂ ಬ್ರಹ್ಮೋತ್ರಿಯಮಹೇ ಸುಗಂಧಿ ಪುಷ್ಟಿವರ್ಧನ ಗುರುವಾರ್ಗವಂದನ ಮೃತ್ಯೋರ್ಲಕ್ಷೀಯ ಮಾಂಸ ಸಾಮೂಹಿಕವಾಗಿ ಒಂದು ಮನುಷ್ಯರು ಸಾಮೂಹಿಕವಾಗಿ ಎಲ್ಲ ಸಮುದಾಯದಲ್ಲಿರುವಂತೆ ಎಲ್ಲರೂ ಒಟ್ಟಿಗಲ್ಲ ಮೂಜೆ ಆಯ್ತು
ಎಲ್ಲಿ ಪ್ರಸಾದ ಕೊಡದಿದ್ರಲ್ಲ ಮನಸ್ಸಮಾಧಾನ ಬರುವುದಿಲ್ಲ ಅದು ಓದಲ್ಲಿಂದ ಹುಡುಗನನ್ನು ಕೊಡ್ಲಿಕ್ಕೆ ಯಾಕೆ ಹೌದಾ ಅದಕ್ಕೆ ಕೇಳಿಲ್ಲ ಈಗ ಬೇಡ ಈಗ ಯಾಕೆ ಸುಮ್ಮನೆ ಫೀಡು ಹೋಗೋದು ವಾಯ್ಸ್ ಹೌದು ఉన్నేటా
ನಿಮ್ಮ
ಅಭಿನಂದನೆಗಳು ಕುಮಾರಿ ಸುಮಶ್ರೀ.
ಒಂದ ಬಲೆ ತುಂಬಾಲೆ ತುಂಬಾಲೆ ಕರೆಯದಿದ್ದರೆಯವಳ ಬೇಡುತ್ತ ಪಾಡುತ್ತ ಕರೆಯದಿದ್ದರೆಯವಳ ಸುಮ್ಮನೆ ಒಲಿಯುವಳೆ ಶೃಂಗೇರಿ ತಾಯೇ ಸುಮ್ಮನೆ ಒಲಿಯುವಳೆ ಕಂಗಳ ನೋಟದಿ ಆರತಿ ಬೆಳಗಿ ಮೌನದ ಮನದಲ್ಲಿ ರಾಗವ ಹಾಡಿ ಕಂಗಳ ನೋಟದಿ ಆರತಿ ಬೆಳಗಿ ಮೌನದ ಮನದಲ್ಲಿ ರಾಗವ ಹಾಡಿ ತುಂಬಿದ ಭಾವದಿ ಬೇಡದಿದ್ದರೆಯವಳ ತುಂಬಿದ ಭಾವದಿ ಬೇಡದಿದ್ದರೆಯವಳ ಸುಮ್ಮನೆ ಒಲಿಯುವಳೆ ಶೃಂಗೇರಿ ದೇವಿ ಸುಮ್ಮನೆ ಒಲಿಯುವಳೆ ಒಮ್ಮನದಿಂದಲೇ ನೆನೆಯದಿದ್ದರೆ ನೀ ಒಮ್ಮನದಿಂದಲೇ ನೆನೆಯದಿದ್ದರೆ ನೀ ಸುಮ್ಮನೆ ಒಲಿಯುವಳೆ ಶಾರದೆ ಸುಮ್ಮನೆ ಒಲಿಯುವಳೆ. ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ಶ್ರೀ ರಾಮ್ ಭಟ್ ಪೆರ್ಲಾ ಅವರನ್ನು ವೇದಿಕೆ ಆಹ್ವಾನಿಸುತ್ತಿದ್ದೆ. वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಮರುಳು ಮಾಡಿಕೊಂಡೆಯಲ್ಲ ದೇವಿಯೇ. ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಡದನ್ನು ಮಾಡಿಕೊಂಡು
ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿಕೊಂಡು ಅರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಅರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು, ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು, ಹೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ ಅರುಳು ಮಾಡಿಕೊಂಡೆಯ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಅರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಅಮ್ಮ. ತಾಯೇ ಅಮ್ಮ, ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಯ ತುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಅಭಿನಂದನೆಗಳು ಶ್ರೀ ರಾಮ್ ಭಟ್ ಪೆರ್ಲಾ ಅವರೇ. ಮುಂದಿನ ಹಾಡು ಹಾಡುವುದಕ್ಕಾಗಿ ಕುಮಾರಿ ಸುಮಶ್ರೀ ಇಡಿಯಡ್ಕ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದೆ.
ಅಭಿನಂದನೆಗಳು ಕುಮಾರಿ ದೀವಿತಾ ಸುಳ್ಳಿಪದು. ಮುಂದಿನ ಹಾಡು ರಂಗು ರಂಗು ರಂಗವಲ್ಲಿ ಎಂಬ ಹಾಡು. ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು. ತಾವರೆಯಂತ ಮೊಗದಳು ತುಂಬಿಯಂತ ಕಣ್ಣೋಳು, ಕೇದಗೆ ಹೂವಿನ ಮೈಯವಳು ಕಾಡಿಗೆ ಬಣ್ಣದ ಜಡೆಯೋಳು. ತಾವರೆಯಂತ ಮೊಗದೋಳು ತುಂಬಿಯಂತ ಕಣ್ಣೋಳು, ಕೇದಗೆ ಹೂವಿನ ಮೈಯವಳು ಕಾಡಿಗೆ ಬಣ್ಣದ ಜಡೆಯೋಳು. ಸಿಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ಸಿಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು, ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು. ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು, ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು. ಮಲ್ಲಿಗೆ ಮೊಗ್ಗಿನ ತುಟಿಯವಳು, ಮುತ್ತು ಮಲ್ಲಿಗೆ ನಗೆಯವಳು. ಮಾವಿನ ತಳಿರ ಕರದವಳು, ಕೋಗಿಲೆಯಂತ ದನಿಯವಳು. ಮಲ್ಲಿಗೆ ಮೊಗ್ಗಿನ ತುಟಿಯವಳು, ಮುತ್ತು ಮಲ್ಲಿಗೆ ನಗೆಯವಳು. ಮಾವಿನ ತಳಿರ ಕರದವಳು, ಕೋಗಿಲೆಯಂತ ದನಿಯವಳು. ಸಿಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ಸಿಂಗಾರದ ಹೂವಿನ ವೇಣಿ ದುರ್ಗೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು, ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು. ನಂದಿನಿ ನದಿಯ
ನವಿಲಿನ ಹಾಗೆ ನಡೆಯೋಳು ಹಂಸದಂತೆ ಬಳುಕೋಳು ತಿಂಗಳ ಬೆಳಕ ಮುಡಿಯವಳು ಒಂದುಗೆ ಪಾದದ ಸುಂದರಿಯು ನವಿಲಿನ ಹಾಗೆ ನಡೆಯೋಳು ಹಂಸದಂತೆ ಬಳುಕೋಳು ತಿಂಗಳ ಬೆಳಕ ಮುಡಿಯವಳು ಒಂದುಗೆ ಪಾದದ ಸುಂದರಿಯು ಸಿಂಗಾರದ ಹೂವಿನ ಬೇಡಿ ದುರ್ಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು ಸಿಂಗಾರದ ಹೂವಿನ ಬೇಡಿ ದುರ್ಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು ನಂದಿನಿ ನದಿಯ ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟೀಲಿನಲ್ಲಿ ನಗುತ್ತ ನಿಂತಳು. ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ಕುಮಾರಿ ಸುಮಶ್ರೀ ಇಡಿಯಡ್ಕ ಅವರನ್ನು ಸ್ವಾಗತಿಸುತ್ತೇನೆ.
ಅಭಿನಂದನೆಗಳು ಕುಮಾರಿ ಸುಮಶ್ರೀ ಡಿಯರ್ಕ್ ಅವರೇ. ಮುಂದಿನ ಹಾಡಿಗಾಗಿ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವದ ಉತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವದ ಉತ್ಸವ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪಗಳ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪಗಳ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ
ಶಂಕರ. ಧನ್ಯವಾದಗಳು ಶ್ರೀ ರಾಮ್ ಭಟ್ ಪೆರ್ಲ ಅವರೇ. ಮುಂದಿನ ಹಾಡು ಸ್ವಾಮಿ ಅಯ್ಯಪ್ಪನ ಕುರಿತಾದಂತಹ
ഏത് കോൺടാക്ട് നമ്പറിലേക്ക് വിളിക്കേണ്ടത്? അഖിലേഷ്. അടുത്ത പരിപാടി ഇവിടെ സ്വരലയ ഭക്തി ഗാനസുധ കളത്തൂർ. സ്വരലയ ഭക്തി ഗാനസുധ കളത്തൂർ ഇവരെ ഇവിടെ ആർദ്രമായി സ്വാഗതം ചെയ്തുകൊള്ളുന്നു. ഇതിൽ സിംഗർസായി ಬನ್ನಿ 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 ಮುಂದೆ ಬನ್ನಿ ಬನ್ನಿ ತುಂಬ
ದೇವಸ್ಥಾನ ಮಧುರು ಇದರ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯ ಈ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ 2ನೇ ದಿನವಾದ ಇಂದು ನಮ್ಮ ಕಳತ್ತೂರಿನ ಸ್ವರಾಲಯ ತಂಡವು ಭಕ್ತಿಗೀತೆಗಳ ಮೂಲಕ ನಿಮಗೆ ಸಂಗೀತದ ರಸದೂಟವನ್ನ ಬಡಿಸಲಿದ್ದೇವೆ. ನೆರೆದಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಭವ್ಯ ಅಪ್ಪಯ್ಯ, ಕಾಸರಗೋಡು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಯಾವುದೇ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ವಿಘ್ನ ನಿವಾರಕನಾದಂತಹ ಗಣಪತಿಯನ್ನ ಸ್ತುತಿಸುವುದು ನಮ್ಮ ಸಂಪ್ರದಾಯ. ಮಧುರೊಡೆಯ ವಿಘ್ನ ನಿವಾರಕನಾದಂತಹ ಗಣಪತಿಯ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರುತ್ತದೆ. ಆದರೆ ಶರಣು ಸಿದ್ಧಿವಿನಾಯಕ ಎಂಬ ಗೀತೆಯ ಮೂಲಕ ಸಿದ್ಧಿವಿನಾಯಕನಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಸೌಮ್ಯ ವೀಕ್ಷಿತ್ ಆಚಾರ್ಯ ಬಂಜೋಡು. ಇವರು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಸೌಮ್ಯ ವೀಕ್ಷಿತ್ ಆಚಾರ್ಯ ಅವರನ್ನ.
ಧನ್ಯವಾದಗಳು ಸೌಮ್ಯ ವೀಕ್ಷಿತ್ ಆಚಾರ್ಯ ಇವರಿಗೆ. ಒಂದು ಅದ್ಭುತವಾದ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಒಳ್ಳೆಯ ಚಾಲನೆಯನ್ನ ಕೊಟ್ಟಿದ್ದೀರಾ. ಅಭಿನಂದನೆಗಳು ಸೌಮ್ಯ ವೀಕ್ಷಿತ್ ಆಚಾರ್ಯ ಅವರಿಗೆ. ಮುಂದೆ ಮಧುರಡೆಯ ಗಣಪನಿಗೆ ಕೋಟಿ ಕೋಟಿ ನಮನಗಳನ್ನ ಒಂದು ಗೀತೆಯ ಮೂಲಕ ಸಲ್ಲಿಸಲು ಬರುತ್ತಿದ್ದಾರೆ ಚಿತ್ರಪ್ರಸಾದ್ ಆಚಾರ್ಯ ಇವರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರಪ್ರಸಾದ್ ಆಚಾರ್ಯ ಇವರನ್ನ. ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಾ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರಿಯ ಆಕಾರ ಮೈ ತಡೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರಿಯ ಆಕಾರ ಮೈ ತಡೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಇಳೆಯತ್ತ ವರುಷ ಹರುಷ ಸುರಿಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ.
ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ. ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಾ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಾ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದ. ಧನ್ಯವಾದಗಳು ಚಿತ್ರಪ್ರಸಾದ್ ಆಚಾರ್ಯ ಇವರಿಗೆ. ಮುಂದೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಎಂಬ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಸೌಮ್ಯ ವೀಕ್ಷಿತ್ ಆಚಾರ್ಯ. ಆತ್ಮೀಯವಾಗಿ ಬರಮಾಡಿಕೊಳ್ಳಿ ಚಪ್ಪಾಳೆಯ ಮೂಲಕ ಸೌಮ್ಯ ವೀಕ್ಷಿತ್ ಆಚಾರ್ಯ ಅವರನ್ನ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ್. ಗಣಪ ಬಂದನೆ ಬೆನಕ ಬಂದನೆ ಕಪಿಲ ಬಂದನೆ ಸುಮುಖ ಬಂದನೆ ಗಜಕರ್ಣ ಬಂದನೆ. ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ. ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ. ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ. ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ. ಗಣಪ ಬಂದನೆ ಬೆನಕ ಬಂದನೆ. ಹೇಗೆ ಯುದ್ಧ ವಿದ್ಯೆಯಲ್ಲಿ ರಥಕಲ್ಪ ಎಂಬ ಒಂದು ಪಾಠವಿದೆ. ಇದು ಕೃಷ್ಣನಿಗೆ ಗೊತ್ತಿದೆ, ಅಲ್ಲ ನನಗೂ ಗೊತ್ತಿದೆ. ನಾನು ಮತ್ತು ಕೃಷ್ಣ ಇಬ್ಬರು ಸಂದೀಪನಿ ಗುರುಕುಲದಲ್ಲಿ ಒಟ್ಟಿಗೆ ಕಲಿತವರು. ಕೃಷ್ಣ ಅಲ್ಲಿಗೆ ಬರೋದಕ್ಕಿಂತ ಮೊದಲೇ ನಾನಲ್ಲಿ ಶಿಷ್ಯನಾಗಿದ್ದೆ. ಅವನು ಹೋದ ನಂತರವೂ ನಾನು ಸ್ವಲ್ಪ ಕಾಲ ಕಲಿತಿದ್ದೆ. ಅವನಾದರೂ 64 ವಿದ್ಯೆಯನ್ನು 64 ದಿನದಲ್ಲಿ ಕಲಿತು ಮುಗಿಸಿದ್ದಾನೆ. ಈ ರಥಕಲ್ಪ ವಿದ್ಯೆಯಲ್ಲಿ ಅಶ್ವಹೃದಯ ಮತ್ತು ಪ್ರಾಣಿ ಭಾಷೆ ಅಥವಾ ಪ್ರಾಣಿ ಭಾಷೆ ಎಂಬ ಒಂದು ಪಾಠ ಇದೆ. ಇದು ಹೇಗೆ ಗೊತ್ತಾ, ಈಗ ನಮ್ಮ ಮನೆಯಲ್ಲಿ ಕೆಲವು ಪ್ರಾಣಿಗಳಿಗೆ ನಮ್ಮ ಭಾಷೆ, ನಮ್ಮ ಸಂಜ್ಞೆ, ಸೂಚನೆ ಇದೆಲ್ಲ ಅರ್ಥ ಆಗ್ತದೆ. ಹಾಗೆಂದು ಇನ್ನೊಬ್ಬರ ಮನೆಯ ಪ್ರಾಣಿಗೆ ಅದು ಅರ್ಥ ಆಗ್ಬೇಕು ಅಂತ ಹೇಳಿಲ್ಲ. ಈಗ ಒಂದು ಚರ್ಮವಾದಿ ಇದೆ, ಅಂದ್ರೆ ಒಂದು ಬದಿಗೆ ಹೊಡೆದರೆ ಇನ್ನೊಂದು ಬದಿ ಇಳಿಯುವುದು, ಇನ್ನೊಂದು ಬದಿಗೆ ಹೊಡೆದರೆ ಮತ್ತೊಂದು ಬದಿ ಏರುವುದು. ಈಗ ನಿನ್ನ ಮನೆಯ ಆನೆಯನ್ನು ಪಳಗಿಸಬೇಕಾದ್ರೆ ನಿನ್ನ ಮನೆಯ ಮಾವುತನೇ ಆಗ್ಬೇಕು, ಅದು ಬೇರೆ ಯಾರಿಂದಲೂ ಆಗ್ಲಿಕ್ಕಿಲ್ಲ. ಈಗ ಈ ನೀನು ಕೊರಳಿಗೆ ಗುರಿ ಹಿಡಿದಿದ್ದಿ. ಹೌದು. ಒಂದು ವೇಳೆ ಕೃಷ್ಣ ತನ್ನ ರಥವನ್ನು ತಗ್ಗಿಸಿದರೆ ಆಗ ಈ ಅಸ್ತ್ರ ಅರ್ಜುನನ ಕಿರೀಟಕ್ಕೆ ತಾಗುವುದು. ಕಿರೀಟಿಯ ಕಿರೀಟ ಯಾಕೆ ನಿನಗೆ? ನನಗೆ ಕಿರೀಟ ಬೇಡ, ನನಗೆ ಅರ್ಜುನನ ತಲೆ ಬೇಕು. ನನಗೆ ಬೇಕಾಗಿರುವುದು ತಲೆ. ಹಾಗಿದ್ರೆ ಈ ನಾನೀಗಾಗಲೇ ಹೇಳಿದ್ದೇನಲ್ಲ, ಈ ಕುದುರೆಯ ರಥವನ್ನು ಮೇಲೆ ಕೆಳಗೆ ಮಾಡೋದು ಅದು ಯಾವ ರೀತಿ ಅಂತ ಹೇಳಿದ್ರೆ, ಕುದುರೆಗೆ
ತನ್ನ ಮುಂಗಾಲನ್ನು ಎತ್ತಲು ಆದೇಶಿಸಿದರೆ ಅದು ಮುಂಗಾಲನ್ನು ಎತ್ತಿ ಹೀಗೆ ನಿಲ್ತದೆ. ಆಗ ರಥದ ಮುಂಭಾಗ ಏರುತ್ತದೆ, ಹಿಂಭಾಗ ಇಳಿಯುತ್ತದೆ. ಕುದುರೆ ಮುಂಗಾಲನ್ನು ಊರಲು ಆದೇಶಿಸಿದರೆ ಆಗ ಕುದುರೆ ಮುಂಗಾಲ ಊರಿ ಕೂತ್ಕೊಳ್ತದೆ. ಆಗ ಹಿಂಭಾಗ ಏರುತ್ತದೆ, ಮುಂಭಾಗ ತಗ್ಗುತ್ತದೆ. ಈಗ ಈ ಏರಿಕೆ ಇಳಿಕೆ ಇದು 5 ಅಂಗುಲ. ಅದು ನಮ್ಮ ಕುತ್ತಿಗೆಯಿಂದ ಹಣೆಯವರೆಗೆ ನೆತ್ತಿಯವರೆಗೆ ಇರುವ ಅಳತೆ. ಅದೇ ರೀತಿ ಹೊಟ್ಟೆಯಿಂದ ಕುತ್ತಿಗೆಯವರೆಗೆ 5 ಅಂಗುಲ, ಹೊಕ್ಕುಳಿಂದ ಕುತ್ತಿಗೆಯವರೆಗೆ. ಈಗ ನೀನು ಹಿಡಿದಂತಹ ಗುರಿ ಕೊರಳಿಗೆ ಹಿಡಿದಿದೆಯಲ್ಲ, ಅವನ ರಥವನ್ನು ತಗ್ಗಿಸಿದರೆ ಅದು ಅರ್ಜುನನ ಕಿರೀಟಕ್ಕೆ ತಾಗುವುದು. ಅದರ ಬದಲಾಗಿ ನೀನು ಉರತಾಗಿ ಬೆಸಸಿದರೆ, ಅರ್ಜುನನ ಎದೆಗೆ ಗುರಿ ಇಟ್ಟು ಹೊಡೆದರೆ, ಒಂದು ವೇಳೆ ಅವನ ರಥವನ್ನು ತಗ್ಗಿಸಿದರೆ ಆ ನಿನ್ನ ಅಸ್ತ್ರ ಅವನ ಶಿರವನ್ನು ಕತ್ತರಿಸುವುದು. ರಥವನ್ನು ಏರಿಸಿದರೆ ಅವನ ಹೊಕ್ಕುಳಿಗೆ ತಾಗುವುದು. ಆಗ ಅವನು ಹೇಗೆ ಮೇಲೆ ಕೆಳಗೆ ಮಾಡಿದರೂ ಕೂಡ ಅವನೇ ಮೇಲೆ ಕೆಳಗೆ ಆಗ್ಬೇಕಷ್ಟೇ ಹೊರತು ನಿನ್ನ ಅಸ್ತ್ರ ಅದರ ಗುರಿಯನ್ನು ತಲುಪಿಯೇ ತಲುಪುತ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನೀನು ಆ ಗುರಿಯನ್ನು ಬದಲಾಯಿಸಿಕೊಳ್ಬೇಕು. ಆ ಗುರಿಯನ್ನು ಬದಲಾಯಿಸಿದೆ ಎಂದಾದರೆ ನಮಗೆ ಅರ್ಜುನನ ತಲೆ ಖಂಡಿತ ಸಿಗ್ತದೆ. ನಮಗೆ ಇಲ್ಲಿ ಬೇಕಾಗಿರೋದು ಅರ್ಜುನನ ತಲೆ, ಕೌರವನಿಗೊಂದು ನೆಲೆ. ಹಾಗಾಗಿ ನೀನು ಹಿಡಿದ ಗುರಿಯನ್ನು ಬದಲಾಯಿಸು, ನಿನ್ನ ಗುರಿಯನ್ನು ಅರ್ಜುನನ ಎದೆ ಇಟ್ಟು ಹೊಡಿ. ಅಲ್ಲ, ನೀನು ಹೇಳಿದ್ದೀಯಲ್ಲ ಈಗ ಕೃಷ್ಣ ಮೇಲೆ ಕೆಳಗೆ ಮಾಡಿದರೆ ಕುದುರೆಯ ಆದರೆ ಅದನ್ನು ನಿನಗೂ ಮಾಡಬಹುದಲ್ವಾ? ಇದು ಒಂದು ಅಸ್ತ್ರವನ್ನು ಅದು ಧನುರ್ಮುಕ್ತಗೊಂಡ ಮೇಲೆ, ನೀನು ನಿನ್ನ ಬಾಣವನ್ನು ಪ್ರಯೋಗಿಸಿದ ಮೇಲೆ ಗುರಿ ತಲುಪುವ ಮೊದಲು ಕ್ಷಣಾರ್ಧದಲ್ಲಿ ಮಾಡಬಹುದಾದಂತಹ ಚಾಕಚಕ್ಯತೆ. ಆದ ಕಾರಣ ನಿನ್ನ ಬಾಣ ಧನುರ್ಮುಕ್ತವಾದ ನಂತರವೇ ಅದನ್ನು ಅವನಿಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಅಷ್ಟೇ. ಹಾಗಾಗಿ ನಾನು ಪುನಃ ನಿನ್ನೊಮ್ಮೆ ಕೇಳಿಕೊಳ್ತೇನೆ, ನೀನು ಹಿಡಿದಂತಹ ಗುರಿಯನ್ನು ಬದಲಾಯಿಸು, ನಿನ್ನ ಕೌರವನಿಗೆ ಗೆಲುವು ಖಂಡಿತ ದೊರೆಯುತ್ತದೆ. ಒಂದು ಒಂದು ಶರಸಂಧಾನ ನಮ್ಮಲ್ಲಿ ಗುಡಿಲ ಬಿಡಿಲ ಎಂದು ಕಂಡೆ. ಹೌದು, ಧರ್ಮದಲ್ಲಿ ಇದು ಹೂಡಿದ ಸರಳ ಎಂದು ಒಂದು ಶರದಾನ ನನಗೆ ಒಂದು ನಮ್ಮಲ್ಲಿ ಗುಡಿಲ ವಿದ್ಯ ಎಂದು ಎಂದು ಜಲಿಯ ನಾವಡಿಡುವದಲ್ಲಿ ನಾವಡಿಡುವ ಧರ್ಮದಲ್ಲಿ ಧನ್ಯವಾದಗಳು. ಬಹಳ ಸೂಕ್ತವಾದ ಸಲಹೆಯನ್ನು ನೀಡಿದ್ದಿ. ನೀಡಬೇಕಾದ್ದು ನನ್ನ ಧರ್ಮ. ಕೌರವನನ್ನು ಗೆಲ್ಲಿಸಬೇಕೆಂಬುದೇ ನಿನ್ನ ಆಶಯ. ಅದಕ್ಕಾಗಿಯೇ ನಾನು ಬಂದದ್ದು. ಆದರೆ ಕೆಲವೊಂದು ವಿಷಯಗಳನ್ನು ಸ್ವೀಕರಿಸುವಾಗ ಕೆಲವೊಂದು ಸಂಗತಿಗಳು ಅಡ್ಡ ಬರುತ್ತದೆ. ಏನದು? ಇದು ಬಹಳ ಸತ್ಯವೆಂದು ನುಡಿದಿದ್ದಿ. ಆದರೆ ಸ್ವೀಕರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ? ಪರಶುರಾಮರಿಂದ ಪ್ರದತ್ತವಾದ ಅಸ್ತ್ರ, ಇದನ್ನು ಹಾಗೆಲ್ಲ ಬದಲಾಯಿಸಕೂಡದು. ಅದನ್ನು ಬದಲಾಯಿಸಿದರೆ ಇದು ಪಾತಕ ಮಾಡಿದಂತೆ. ಒಮ್ಮೆ ಹೆದೆಯೇರಿಸಿದ ಬಾಣವನ್ನು ಮತ್ತೆ ಬದಲಾಯಿಸಲಾರೆ. ಅಂತಹ ಕುಟಿಲ ವಿದ್ಯೆಯನ್ನು ನೀನು ಎಂದಾದರೂ ನನ್ನಲ್ಲಿ ಕಂಡಿದ್ಯಾ? ಹಾಗಾಗಿ ತಡ ಮಾಡುವುದಿಲ್ಲ, ಈಗಲೂ ಹುಡುತ್ತೇನೆ. ಪತನ ಶಿರಬದು ತದು ತಲ್ಲು ಕೈದು ನಿರರ್ಥಕವಾಯಿತು ನಾಶನವು.
ಹುಟ್ಟಿಸಿಕೊಂಡು ಪ್ರಪಂಚದ ಬೆಳಕನ್ನು ತೋರಿಸಿದಂತ ತಾಯಿಯ ಋಣವನ್ನು ತೀರಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಹೌದು. ಅಂತಹ ನನ್ನ ತಾಯಿಯನ್ನು ಕೊಂದ ಪಾರ್ಥ ನನ್ನ ಪರಮ ವೈರಿ ಎಂದೇ ಭಾವಿಸಿದವನು ನಾನು. ನೇರವಾಗಿ ಅವನನ್ನು ವಿರೋಧಿಸಲು ಅಸಹಾಯಕನಾದರೂ ಪ್ರಬಲನಾದವನನ್ನು ಸೇರಿ ವಿರೋಧಿಯ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಆಶೆಯಿಂದಲೇ ನಾನು ಕರ್ಣನನ್ನು ಸೇರಿದ್ದು. ಪಾರ್ಥನ ಪರಮ ವಿರೋಧಿ ಎಂದೆನಿಸಿದ ಕರ್ಣ ಬಾಣವನ್ನು ಹೂಡುವಂತಹ ಸಂದರ್ಭದಲ್ಲಿ ಶಲ್ಯ ಭೂಪತಿಗಳ ಮಾತನ್ನು ಧಿಕ್ಕರಿಸಿದರಿಂದಲೇ ಪಾರ್ಥನ ಶಿರ ನನಗೆ ಸಿಕ್ಕಲಿಲ್ಲ. ನನಗೆ ಸಿಕ್ಕಿದ್ದು ಪಾರ್ಥನ ಕಿರೀಟ. ಪಾರ್ಥನ ಕಿರೀಟ ನನಗೆ ಯಾಕೆ? ನನಗೆ ಬೇಕಾದದ್ದು ಪಾರ್ಥನ ಶಿರ. ಅದಕ್ಕಾಗಿ ಈ ಸರ್ಪದ ಬಾಯಿಯಿಂದಲೇ ಪಾರ್ಥನ ಕಿರೀಟವನ್ನು ಕಚ್ಚಿಕೊಂಡು ಕರ್ಣನ ಬಳಿ ಹೋಗಿ ಅವನಲ್ಲೇ ಮಾತನಾಡಿಸುತ್ತೇನೆ. ಅಯ್ಯ ರಾಧೇಯ, ಹಾ, ಇದು ಎಲ್ಲಿಂದ ಮಾತು? ಎಲ್ಲಿಂದ ಮಾತು ಕೇಳುತ್ತಾ ಇದೆಯಲ್ಲ? ತಪ್ಪಿದ ಮೋಸವಾಯೇ ಪ್ರಪಂಚ ನಿನ್ನನ್ನು ರಾಧೇಯ ಎಂದು ಗುರುತಿಸಿದೆ. ಇಂದಿನ ದಿನ ಪಾರ್ಥನನ್ನು ಕೊಲ್ಲದೆ ಪುರವನ್ನು ಪ್ರವೇಶಿಸುವುದಿಲ್ಲ ಎಂಬಂತ ಶಪಥವನ್ನು ಮಾಡಿದ್ದಿ. ಆದರೆ ನೀನು ಮಾಡಿದ ಶಪಥ ಪೂರೈಸುವ ಸಮಯ ಬಂದಿತ್ತು. ನೀನು ಹೂಡಿದಂತ ಬಾಣದ ಗುರಿಯನ್ನು ಬದಲು ಮಾಡುತ್ತಿದ್ದರೆ ನೀನು ಗೈದಂತ ಶಪಥ ಪೂರೈಸುತ್ತಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನೀನು ಪ್ರಯೋಗಿಸಿದಂತ ಸರ್ಪಮುಖಿ ಶರ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆಯುವಲ್ಲಿ ವಿಫಲವಾಯಿತು. ನೀನು ಪ್ರಯೋಗಿಸಿದ ಸರ್ಪಮುಖಿ ಸರದಲ್ಲಿ ಇದ್ದವನು ನಾನು. ಅದನ್ನು ಒತ್ತು ತಂದಿದ್ದೇನೆ. ನೀನು ಇನ್ನೊಮ್ಮೆ ಪ್ರಯೋಗಿಸಿದೆ ಎಂದಾದರೆ ಆ ಪಾರ್ಥನನ್ನು ನಾನು ಕೊಲ್ಲುತ್ತೇನೆ. ಪ್ರಯೋಗಿಸಯ್ಯ ಬಾಣವನ್ನು. ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡು ಎಂದು ಹೇಳುತ್ತಿದ್ದಿ. ಪಾರ್ಥನನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳುತ್ತಿದ್ದಿ. ಒಟ್ಟು ಗೊಂದಲ ಆಯ್ತಲ್ಲ ನನಗೆ. ಏನ ಆಶ್ಚರ್ಯ ಇದು? ನೀನು ಯಾರು? ವಿನಯದಿ ನೋಡುತ್ತ
ಬಂತು ಎಂದು ನನಗೆ ತಿಳಿಯುವುದಿಲ್ಲ. ಎಲ್ಲಿಂದ ಬಂತು ಎನ್ನುವುದಕ್ಕಿಂತ ಯಾಕೆ ಬಂತು ಎನ್ನುವುದು ಮುಖ್ಯ. ನಿಮಗೆ ಈ ಮೊದಲು ನೋಡಿದ ಪರಿಚಯ ಏನಾದರೂ ಇದೆ? ನನಗೆ ಪರಿಚಯ ಇಲ್ಲ. ಆದರೆ ಪರಿಚಯ ಇಲ್ಲದವರು ಯಾರಾದರೂ ಬಂದು ನನ್ನಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯ ಹೇಳಿದ್ರೆ ಅದನ್ನು ನಾನು ಸ್ವೀಕರಿಸುತ್ತೇನೆ. ಹಾಗೆ ತಿರಸ್ಕರಿಸುವವನು ನಾನಲ್ಲ. ಅಯ್ಯ, ಬಾಣವ ಸರ್ಪವ ಎಂತದು ಹೇಳುವುದಂತ ನನಗೆ ಗೊತ್ತಾಗುವುದಿಲ್ಲ. ನಾನು ತೊಟ್ಟ ಬಾಣ ಆಯ ತಪ್ಪಿತು, ಮರಳಿ ತೊಡು ಎಂದು ಹೇಳುತ್ತಿದ್ದಿ. ನಾನು ಹೂಡಿದ್ದು ನಿನ್ನನ್ನು ಎಂದು ಹೇಳುತ್ತಿದ್ದಿ. ಹೌದು, ನಾನು ಹೂಡಿದ್ದು ಪರಶುರಾಮ ಪ್ರದತ್ತವಾದ ಸರ್ಪಾಸ್ತ್ರ, ನೀನು ನಿನ್ನನ್ನು ಎಂದು ಹೇಳುತ್ತಿದ್ದೀಯಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಿನಗೂ ಅರ್ಜುನನಿಗೂ ಏನು ವೈರ? ಇದನ್ನೆಲ್ಲ ತಿಳಿಸುವೆಯಾ? ಅಯ್ಯ, ವಿಚಾರವನ್ನು ಹೇಳುತ್ತೇನೆ. ಅನಿಮಿಷರ ಉದ್ಯಾನವನ ಸೇರಿಕೊಂಡಿದ್ದ ಗಣದ ಸರ್ಪನು ತಾನವಿನಲೇ. ಭವಾನಿ ಶಂಕರ್ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಭವಾನಿ ಶಂಕರ್ ಇವರನ್ನ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ. ప్రాణమునీవని గానమే నీదని ప్రాణమే గణవణి మౌన విచక్షణ జ్ఞాన విలక్షణ రాగమే యోగమణి. ప్రాణమునీవని గానమే నీదని ప్రాణమే గణవణి మౌన విచక్షణ జ్ఞాన విలక్షణ రాగమే యోగమణి. నాదోపాసన చేసిన వాడను నీ వాడను నేనైతే. నాదోపాసన చేసిన వాడను నీ వాడను నేనైతే. దిగ్గరీంద్రజిత హిమగిరీంద్రజిత గంధర నీల కందర శత్రులెరుగని రుద్రవీర నిర్ణీత గానమిది అవతరించర వినిధరించర శంకర నాద శరీర పర వేద విహార జీవేశ్వర శంకర. మెరిసే మెరుపులు మురిసే పెదవులు చిరు చిరు నవ్వులు కాబోలు ఉరివే ఉరివులు సరి సరి నటనల సిరి సిరి మూవులు కాబోలు. మెరిసే మెరుపులు మురిసే పెదవులు చిరు చిరు నవ్వులు కాబోలు ఉరివే ఉరివులు సరి సరి నటనల సిరి సిరి మూవులు కాబోలు. అగవశాన సిర చూగంగా దరకు చారెన శివగంగా పరవశాన శిరసు గంగా దరకు జారెన శివగంగా నా దానలహరినవు ಮುನಗಂಗಾ. ನೇರವಾಗಿ ವಿರೋಧಿಸಲು
ಅಸಹಾಯಕನಾದ ನಾನು ಪಾರ್ಥನ ವಿರೋಧಿಯಾದ ನಿನ್ನ ಬಾಣದಲ್ಲಿ ಸೇರಿದ್ದೇನೆ. ನೀನು ಅವನನ್ನು ಇನ್ನೊಮ್ಮೆ ಆ ಬಾಣವನ್ನು ಇನ್ನೊಮ್ಮೆ ಓಡಿದೆ ಎಂದಾದರೆ ಆ ಪಾರ್ಥನನ್ನು ನಾನು ಕೊಲ್ಲುತ್ತೇನೆ. ಉಡೆಯ ಬಾಣವನು. ಓಹೋ, ಹೀಗ ವಿಷಯ. ಓ ಸರ್ಪವೇ, ಕೇಳಿ ಕಣ್ಣನು ಕನಲುತ್ತ, ಕೇಳಿ ಕಣ್ಣನು ಕನಲುತ್ತ, ಎಲನಿವಾಳಿ ನಿಲ್ಲಯ ಬಲುಹಿನುನಲಿ, ನಿಲ್ಲಯ ಬಲುಗಿನುಗಲಿ, ಕಾಳಗದು ಅರಿವದೆಯ ಎಸಗುವನುವ, ಕಾಳಗದಳು ಕಾಳಗದೋ ಅರಿವದೆಯ ಎಸಗುವವನು. ಹೋಗು 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 ಹೋಗಿ 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 ಎಲ್ಲ ಸರ್ಪವೇ, ನಿನಗೂ ಅರ್ಜುನನಿಗೂ ಹಾಗೆಯುಂಟು. ನೀನು ನನ್ನ ಪಕ್ಷದಲ್ಲಿ ಪಕ್ಷೇತರನಾಗಿ ಸೇರಿಕೊಂಡ, ಅದು ಸಹ ನನಗೆ ತಿಳಿಯದು. ದೇವರು ದೊಡ್ಡವರು. ನೀನಿರುವಾಗ ಅರ್ಜುನನ ತಲೆ ಹೋಗಲಿಲ್ಲವ, ಅದು ನನ್ನ ಪುಣ್ಯ. ಪರಶುರಾಮರಿಂದ ಕೊಡಲ್ಪಟ್ಟಂತಹ ಈ ಬಾಣ, ಅದನ್ನು ಮುಟ್ಟಿ ನೀನು ಅಪವಿತ್ರಗೊಳಿಸಿದೆ. ಈಗಲೂ ನನಗೆ ಸ್ವಯಂ ಶಕ್ತಿ ಸಾಮರ್ಥ್ಯ ಇದೆ. ಹಾಗಾಗಿ ನಿನ್ನ ಸಹಾಯ ನನಗೆ ಬೇಡ. ನಿನಗೆ ಅರ್ಜುನ ಸಾಯುವುದು ನೋಡಬೇಕಾದರೆ ಓ ಅಲ್ಲಿ ಮೂಲೆಯಲ್ಲಿ ಕುಳಿತು ಅರ್ಜುನನನ್ನು ಕೊಲ್ಲುವ ಬಗೆಯನ್ನು ನೋಡು. ಹಾಗಾಗಿ ನಿನ್ನ ಸಹಾಯ ನನಗೆ ಬೇಡ. ಹೋಗಿ ಇಲ್ಲಿಂದ. ಕರ್ಣ, ತಡಿ ತಡಿ. ಬೇಡಲ ನುಡಿಗುಳಿದು ಶನಿದುಷೋ, ಬೇಡಲ ನುಡಿಗುಳಿದು ಶನಿದುಷೋ, ಕೀಳು ಮಾಡದಿರ ಕಟ, ಬಾಣ ಮೇಣವಿದರಿ ತೊಡುವುದಿಲ್ಲ, ಬಾಣವನು ಮೇಣವಿದರಿ ತೊಡುವುದಿಲ್ಲ, ರವಿ ಕರ್ಣ, ಇವರಿಷ್ಟು ಮಾತನಾಡಿದ್ದೇ ಹೆಚ್ಚು. ಆಗ್ಲೇ ಹೋಗು ಎಂದು ಹೇಳಿದ್ರೆ ಹೇಗೆ? ಪಾಪ, ನೀನು ಬಿಟ್ಟಂತಹ ಬಾಣವನ್ನು ಅಲ್ಲಿಂದ ಬಹಳ ಕಷ್ಟಪಟ್ಟು ಹೊತ್ತುಕೊಂಡು ಬಂದಿದ್ದಾನೆ. ಇವನಿಗೂ ಹಾಗೆ ಉಂಟು ಅರ್ಜುನನಲ್ಲಿ. ಅರ್ಜುನನನ್ನು ಕಚ್ಚಿ ಕೊಲ್ಲಬೇಕೆಂಬ ಹಾಗೆ. ಮತ್ತೆ ಇಲ್ಲದಿದ್ದರೆ ಅರ್ಜುನನ ಕಿರೀಟದವರೆಗೆ ಹೋದಂತ ಇವನಿಗೆ ಅವನಿಗೆ ಕಚ್ಚಿ ಕೊಲ್ಲಬಹುದಿತ್ತಲ್ಲ, ಕರಿಸಿ ಕೊಲ್ಲಬಹುದಿತ್ತು. ಆದ್ರೆ ನಿನಗೂ ಅದರಲ್ಲಿ ಪಾಲು ಬೇಕು. ಯಾಕೆಂದ್ರೆ ನಿನಗೂ ಅರ್ಜುನನಲ್ಲಿ ಹಾಗೆ ಇದೆ ಅಲ್ಲ, ಆ ಭಾವನೆಯನ್ನು ಹೊತ್ತುಕೊಂಡು ಬಂದವ ನೀನು. ಇದೀಗ ನಾವಾಗಿ ಬಯಸಿ ಬಂದದ್ದಲ್ಲ, ಬಯಸದೆ ಬಂದ ಭಾಗ್ಯವನ್ನು ಬಿಡು. ಹರುಷಕ್ಕಿದೆ ದಾರಿ ಎಂಬ ಹಾಗೆ ಮುಂದುವರಿದರೆ ನಮಗೇ ಕೇಡು. ಹಾಗಾಗಿ ಅವ ಹೇಳಿದಂತೆ ಈ ಬಾಣವನ್ನು ಇನ್ನೊಮ್ಮೆ ತೊಡು. ಈಗ ನಾನು ಈ ತರ ಮಾತು ಕೇಳಿ ನಾನು ನನ್ನ ಪ್ರತಿಜ್ಞೆಯನ್ನು ಪೂರೈಸಬೇಕಾ? ಬಿಡು. ನೀನೆನ್ನಳು ನುಡಿಯುವುದಿದನುಚಿತವು. ಬೇರೊಬ್ಬ ಸಾರಥಿ ಬಂದು ಹೇಳುತ್ತಿದ್ದರೆ ಏನಾದರೂ ಉಪಾಯ ಮಾಡಬಹುದಿತ್ತು. ಆದರೆ ಮಾದ್ರಾಧೀಶಪತಿಯಾದ ನೀನು ಈ ರೀತಿ ಹೇಳುವುದು ಸ್ವಲ್ಪವೂ ಉಚಿತವಲ್ಲ. ನೋಡಿದ್ದೀರಾ? ಸರ್ಪವನ್ನು ನೋಡಿದ್ದೀರಾ? ಸರಿ, ಬಾಲವೇ ಇಲ್ಲ, ವಿಕಲಚೇತನ. ಇನ್ನೊಂದು, ಅದು ಅರ್ಜುನನನ್ನು ಮುಟ್ಟಿ ಬಂದಾಗಿದೆ. ಇನ್ನು ಏನಾಗುತ್ತದೆ ಎಂದು ತಿಳಿಯದು. ನಿನಗೆ ಸಹಾಯ ಮಾಡಲು ಬಂದದ್ದು. ಯಾಕೆಂದ್ರೆ ಅರ್ಜುನನ್ನು ಕೊಲ್ಲಬೇಕಾದದ್ದು ಅವನ ಉದ್ದೇಶ ಕೂಡ. ನನಗೆ ಹೇಳಿದೆನಲ್ಲ, ಯಾರ ಸಹಾಯವು ನನಗೆ ಬೇಡ ಎಂದು. ಹಾಗಾಗಿ ಅಂಬರವೇ ಕುಸಿಯಲಿ, ಪಾತಾಳವೇ ಮೇಲಕ್ಕೇರಲಿ,
ನನ್ನದು ಏಕವಚನ. ಹಾ. ಯಾರ ನನ್ನ ಕೈ ಬಿಡಲಿ, ನಾನು ನನ್ನ ನಿಲುವನ್ನು ಬಿಡುವುದಿಲ್ಲ. ಹಾಗಾಗಿ ಅದನ್ನು ಈ ಸ್ಥಳದಿಂದ ನೋಕಿದ್ದೇನೆ. ಅದನ್ನು ಬಿಟ್ರೆ ಇನ್ನೂ ಬಿಟ್ಟಿದ್ದೇನೆ. ಯಾವುದನ್ನು? ಇನ್ನು ಬಿಡುವುದೆಂತದ್ದು? ಇನ್ನು ಹಲವು ಮಾತು ಅಲಗೋ ಮರಳಿದೆ ನಿನಗಿಂದು ಕೌರವ ನಂಬಿ ಕೆಟ್ಟರು ನಂಬಿ ಕೆಟ್ಟ ಕೆಟ್ಟರು ಎನ್ನುತ್ತ ಕತಿ ತಳೆದ ಎನ್ನುತ್ತ ಕತಿ ಹಲವಿದೆ ದಗೆರಡಗೆ ನದಿರುದ ಹುಲು ಚಿಕ್ಕನೆ ಒಳಗಿದ ಕಲಜಗಲೀಗಿದ ಸುತಲಿ ಬಿತ್ತನುಳ್ಳು ಅಲಗೋ ಮರಳಿದೆ ಓಡಿ ಮೂಡಿ ಛಲಕನಾನಿದಗಿನಿದು ಕೌರವರಗ ಮೂವರ ನಂಬಿ ಕೆಟ್ಟನೆ ಕತಿ ತಳೆದ ಕತಿ ತಳೆದ ನಿಜವಾಗಿ ಹೇಳ್ಬೇಕಾದ್ರೆ ಪಾಪ ಧರ್ಮರಾಯ ಧರ್ಮವಂತ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಪೂರೈಸಿ ಬಂದ. ಆಮೇಲೆ ಮರಳಿ ಬಂದು ತಮಗೆ ಇರಲು ಒಂದು ನೆಲೆ ಕೊಡು ಎಂದು ಕೇಳಿದಾಗ ಸೂಚಿ ಮನೆ ಊರಳು ಜಾಗ ಬಿಡೆ ಎಂದವ ಕೌರವ. ಭೀಷ್ಮ ದ್ರೋಣಾಚಾರ್ಯರಿಗಂತೂ ಪಾಂಡವರೆಂದರೆ ಪಂಚಪ್ರಾಣ. ಆದ್ರೆ ಏನ್ ಮಾಡೋಣ, ಅನ್ನದ ರಣದಿಂದಾಗಿ ಇತ್ತ ಕೌರವನನ್ನು ಬಿಡಲೊಲ್ಲರು. ಮತ್ತೆ ಆ ಭೀಷ್ಮ ದ್ರೋಣರ ಸಾಲಿನಲ್ಲಿ ಕೌರವ ನಿನ್ನನ್ನು ನೋಡಲಿಲ್ಲ. ಆಟ ಕರ್ಣನ ಕೂಡೆ, ಕೂಟ ಕರ್ಣನ ಕೂಡೆ, ವಿನೋದ ವಿಹಾರ ಕರ್ಣನ ಕೂಡೆ, ಷಟ್ರಸದೂಟ ಕರ್ಣನ ಕೂಡೆ, ಹೆಚ್ಚೇಕೆ ಭಾನುಮತಿಯ ಅಂತಃಪುರದವರೆಗೂ ನಿನಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅವನ ಅಂತರಂಗದಲ್ಲಿ ನಿನಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಕೌರವನಿಗೆ ಗೆಲುವನ್ನು ತಂದು ಕೊಡಬೇಕಾದಂತಹ ಯುದ್ಧವನ್ನು ಮಾಡಬೇಕಾದ್ದು ನಿನ್ನ ಧರ್ಮ. ಆ ಕಲಶ ಸಂಭವರು ಸುತ ನಿಮಿತ್ತದಳು ಧರ್ಮರಾಯ ಅಶ್ವತ್ಥಾಮೋ ಹತಕುಂಜರ ಎಂದು ಹೇಳಿದುದನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಶಸ್ತ್ರ ಸನ್ಯಾಸ ಮಾಡಿ ಧರಾಶಾಹಿಯಾಗಿ ಬಿಟ್ಟರಲ್ಲ. ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಂಸ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಇದು ನಾವು ನಿತ್ಯ ಪಠಿಸುವ ಮಂತ್ರವಲ್ಲವೇ? ಅಶ್ವತ್ಥಾಮ ಚಿರಂಜೀವಿ ಎಂದು ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ನಿಮಗೆ ಗೊತ್ತಿಲ್ವ? ಗೊತ್ತಿದೆ.
ಮತ್ತೆ ದ್ರೋಣಾಚಾರ್ಯರಿಗೂ ಗೊತ್ತಿಲ್ಲದ ವಿಷಯವೋ? ಹಾಗಾದರೆ ಅವರು ಶಸ್ತ್ರ ಸನ್ಯಾಸ ಮಾಡಿದ್ದು ಯಾರಿಗೆ ಬೇಕಾಗಿ? ಪಾಂಡವರ ಗೆಲುವಿಗೆ ಬೇಕಾಗಿ, ಧರ್ಮಕ್ಕೆ ಬೇಕಾಗಿತ್ತು. ಅದೇ ರೀತಿ ಭೀಷ್ಮಾಚಾರ್ಯರು ಶಿಖಂಡಿಯ ಅಂಬಿಗೆ ಸರಳ ಮಂಚಕ್ಕೊರಗಿದರು. ಶಿಖಂಡಿ ಅಲ್ಲಿ ಬಾಣ ಪ್ರಯೋಗ ಮಾಡಲೇ ಇಲ್ಲ, ಅವನೆದುರು ನಿಂತದಷ್ಟೇ. ಅಷ್ಟರಲ್ಲೇ ಇವರು ಸ್ತ್ರೀ ಎದುರು ಯುದ್ಧ ಮಾಡುವುದಿಲ್ಲ ಎಂಬುದಾಗಿ ಶಸ್ತ್ರವನ್ನು ಸನ್ಯಾಸ ಮಾಡಿಬಿಟ್ರಲ್ಲ. ಹಾಗಾದ್ರೆ ಅವರೆಲ್ಲರೂ ಪರೋಕ್ಷವಾಗಿ ಪಾಂಡವರ ಕಡೆಗೆ, ಪಾಂಡವರ ಗೆಲುವನ್ನೇ ಬಯಸಿದವರು ಎಂಬುದರಲ್ಲಿ ನಿರ್ವಿವಾದ. ಈಗ ನಿನ್ನನ್ನು ಆ ಸ್ಥಾನದಲ್ಲಿ ನೋಡಿದವನಲ್ಲ, ಹಾಗಾಗಿ ಅವರಿಗೆ ಕೌರವನಿಗೆ ಗೆಲುವನ್ನು ತಂದುಕೊಡುವಂತಹ ಯುದ್ಧವನ್ನು ಮಾಡು. ಹಾಗಾಗಿ ಆ ತಂದಂತಹ ಶರವನ್ನು ಇನ್ನೊಮ್ಮೆ ಹೂಡು. ಅದನ್ನು ಹೂಡಲಾರೆ, ನಿನ್ನನ್ನು ಬಿಡಲಾರೆ. ಇನ್ನು ಬಿಡಲಾರೆ ಅಂತದ್ದು ಬಿಟ್ಟು ಆಯ್ತು. ಎಲ್ಲಿಗೆ? ನೀನೆಲ್ಲಿಗೆ ಹೋಗುದು? ನಾನು ಅದನ್ನಲ್ವ ನೂಕಿದ್ದು. ಇನ್ನು ಹಲವು ಯಾಕೆ ಕಾರಣ? ಇಷ್ಟರವರೆಗೆ ಮಾಡಿದ್ದೇನು? ನಾನು ಹೇಳಿದ ಮಾತನ್ನೇನು ನೀನು ಕೇಳಲಿಲ್ಲ. ನಾನು ಸಾರಥ್ಯ ವಹಿಸಬೇಕು ಎಂಬುದಾಗಿ ಕೌರವ ನನ್ನಲ್ಲಿ ಕೇಳಿಕೊಂಡಾಗಲೇ ಹೇಳಿದ್ದೆ. ಎಲ್ಲಿಯವರೆಗೆ ಕರ್ಣ ನನ್ನ ಮಾತನ್ನು ಕೇಳ್ತಾನೋ ಅಲ್ಲಿಯವರೆಗೆ ಮಾತ್ರ ನಾನು ರಥದ ಸಾರಥಿತನವನ್ನು ವಹಿಸ್ತೇನೆ ಅಂತೇಳಿ. ನೀನೇ ಹೇಳಿದ್ದಿಲ್ಲಿ, ಅಂಬರವೇ ಕುಸಿದರು ಒಂದು ಶರಸಂಧಾನ ನಾಲಿಗೆಯೊಂದು ಕುಟಿಲ ವಿದ್ಯೆಯನೆಂತು ಕಂಡೆ ಅಂತೇಳಿ. ನಿನಗೆ ಸೇನಾಧಿಪತ್ಯ ಬಂದ ಕೂಡಲೇ ಧರ್ಮ ಪ್ರಜ್ಞೆ ಜಾಗೃತವಾಯ್ತಲ್ಲ. ನೀನು ಇದಕ್ಕೆ ಮೊದಲು 1-2 ದಿನ ಹಿಂದೆ ಏನ್ ಮಾಡಿದ್ದು? ಆ ಅಭಿಮನ್ಯುವಿನ ಕೈಯನ್ನು ಹಿಂದಿನಿಂದ ಕಟ್ಟಿ ಕತ್ತರಿಸಿದೆಯಲ್ಲ. ಈಗ ಈ ಕುರುಕ್ಷೇತ್ರ, ಈ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನಿನಗೆ ಶಪಥ, ವ್ರತ, ಉಪವಾಸ, ಏಕಾದಶಿ ಇದೆಲ್ಲ ಬೇಕಾ? ಇದೆಲ್ಲ ನನಗಾಗುವುದಿಲ್ಲ. ಇದೆಲ್ಲವನ್ನು ಬಿಟ್ಟು ಆ ಕೌರವನಿಗೆ ಗೆಲುವನ್ನು ತಂದುಕೊಡುವ ಯುದ್ಧ ಮಾಡು ಅಂತ ಹೇಳಿದ್ರೆ ನಿನಗೆ ಇಲ್ಲಿ ನಿನ್ನ ಸ್ವಪ್ರತಿಷ್ಠೆಯ ಹೊರತು ಅವನ ಗೆಲುವು ನಿನಗೆ ಮುಖ್ಯ ಅಲ್ಲ. ನಿಜವಾಗಿ ಆ ಕೌರವ ನಿಮ್ಮ ಮೂವರನ್ನು ನಂಬಿ ಕೆಟ್ಟ ಎಂದು ಎಷ್ಟು ಸಲ ಹೇಳಿದ್ರು ಸಾಲದು. ಅಲ್ಲ, ನೀನು ಅವನಿಗೆ ಗೆಲುವನ್ನು ತಂದು ಕೊಡುವ ಯುದ್ಧ ಮಾಡುವುದಿಲ್ಲವಲ್ಲ. ಮತ್ತೆ ನೀನೀಗ ಮಹಾರಥಿ ಹೌದಲ್ಲ, ನಿನಗೆ ಸಾರಥ್ಯ ಮತ್ತು ಸೇನಾಧಿಪತಿ ಎರಡು ಗೊತ್ತಿದೆಯಲ್ಲ. ಇನ್ನು ನಾನು ಈ ರಥದಲ್ಲಿ ನಿಂತು ಏನು ಪ್ರಯೋಜನ ಇಲ್ಲ. ನಾನು ಆಗ್ಲೇ ಹೋಗ್ಬೇಕಿತ್ತು. ಹಿಡ್ಕೋ ಈಗ ವಾಘೆಯನ್ನು. ಆದ್ರೆ ಈ ತಂದಂತ ರಥವನ್ನು ಹಿಂದೆ ಕೊಂಡು ಹೋಗಬೇಕಂತ ಜವಾಬ್ದಾರಿ ನನಗಿದೆ. ಹಾಗಾಗಿ ನಾನು ಯುದ್ಧ ಕ್ಷೇತ್ರವನ್ನು ಬಿಟ್ಟು ದೂರ ಹೋಗುವುದಿಲ್ಲ. ಅಲ್ಲಿ ಮೂಲೆಯಲ್ಲಿ ಮರದಡಿಯಲ್ಲಿ ಕುಳಿತು ಯುದ್ಧವನ್ನು ವೀಕ್ಷಿಸುತ್ತಂತೆ. ನಿನಗೆ ದೊಡ್ಡ ನಮಸ್ಕಾರ. ನಡೆ. ನಾನಾಡಿ ಬಂದಂತಹ ಪ್ರತಿಜ್ಞೆಯನ್ನು ಮರೆಯುವಂತೆ ಆಗಿದೆ. ಸಾರಥಿ ಇಲ್ಲದಿದ್ದರು ನಾನೇ ರಥವನ್ನು ನಡೆಸುತ್ತೇನೆ. ಅದಕ್ಕಾಗಿ ಕುದುರೆಯ ವಾಘ್ಯೆಯನ್ನು ಹಿಡಿಯುತ್ತಾ ದೇವತೆಗಳೇ ಬೆಚ್ಚಿ ಬೀಳುವ ದರದಲ್ಲಿ ಪಾರ್ಥನೆದಿರಾಗಿ ಶರವೊಂದನ್ನು ಪ್ರಯೋಗಿಸುತ್ತೇನೆ. ನೋಡು, ಏನ ಮಾಡುವೋ ದೈವವಿಹೀನ, ಏನ ಮಾಡಲಿ ರಣಧಾಭಿಮಾನಿ ದೇವತೆ ಮೊಳಿದಳಿಗಳೆನುತ್ತಾ, ರಣದ ಅಭಿಮಾನಿ ದೇವತೆ ಅಭಿಮಾನಿ ದೇವತೆ ಉಳಿದಳಿಗಳೆನುತ್ತಾ, ಭಾನುಸುತ ಕಿರುದಿರುತ್ತ ಪಾಪಿ ಹೋದಲ್ಲಿ ಮೊಣಕಾಲಿನವರೆಗೆ ನೀರು ಎಂಬ ಗಾದೆ ಮಾತಿನಂತಾಯಿತು. ಸಾರಥಿಯನ್ನು ಕಳಕೊಂಡರೂ ನತದೃಷ್ಟ ಅಲ್ಲ ಎನಿಸಿ ಬಹಳ ಉತ್ಸಾಹದಿಂದ ಪಾರ್ಥನೊಂದಿಗೆ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಯಿತಲ್ಲ. ಇದುವರೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಗಲಿಲ್ಲ.
ಆದರೆ ನನಗೇಕೆ ಹೀಗಾಯಿತು? ರಳದ ಅಭಿಮಾನಿ ದೇವತೆ ಮುಡಿದಳೆ, ಇನ್ನೇನ ಮಾಡಲಿ? ಸರಿ, ಇದು ಪರಾಕ್ರಮಿಗಳ ನಡುವೆ ನಡೆಯುವಂತಹ ಹೋರಾಟ. ಪಾರ್ಥನೇನೂ ದುರ್ಬಲ ಅಲ್ಲ. ನಾನು ದುರ್ಬಲನಾಗಿರುವಾಗ ಆತ ಶರ ಪ್ರಯೋಗಿಸಲಾರ ಎಂಬ ವಿಶ್ವಾಸ ನನಗಿದೆ. ಅದಕ್ಕಾಗಿ ರಥದಿಂದ ಇಳಿದು ಆತನಲ್ಲಿ ಮಾತನಾಡಿಸುತ್ತೇನಂತೆ. ನನ್ನ ರಥದ ಗಾಳಿಗಳನ್ನು ಎತ್ತಿ ಸರಿಪಡಿಸುವವರೆಗೂ ಸ್ವಲ್ಪ ಕಾಲಾವಕಾಶವನ್ನು ಆತನಲ್ಲಿ ಕೇಳಿಕೊಳ್ಳುತ್ತೇನೆ. ಆದ್ದರಿಂದ ಪಾರ್ಥನಲ್ಲಿ ಮಾತನಾಡಿಸುತ್ತೇನಂತೆ. ಎಲೆ ಪಾರ್ಥ, ನನ್ನ ಮಾತಾ ಚಲ ಚಲ ಹೇ ಸೋಮಧುರ ಧರ್ಮಜಾತ ನೆಲದಲ್ಲಿ ಉಳಿದು ರಥವೋ, ನನ್ನ ರಥ ನೆಲದಲ್ಲಿ ಉಳಿದು ರಥವೋ, ಕಲಹಗವರಿಗದ ಸದು ಮತವೋ. ಎಲೆ ಪಾಠಲಿ ಕೇಳುವುದಲು ಮಾತಾ ಪಾರ್ಥ. ಕಿರೀಟಿ ಕರ್ಣ, ಸೈರಿಸು ಸೈರಿಸು. ನಿನಗೆ ನನ್ನನ್ನು ಕಂಡು ಆಶ್ಚರ್ಯವಾಗಬಹುದು. ಕೆಲ ಸಮಯ ಕ್ಷಣ ಮೊದಲು ನಾನು ನಿನ್ನಲ್ಲಿ ವೀರಾವೇಶದಿಂದ ಮಾತನಾಡಿದವ. ಆದರೆ ಈಗ ರಥದಿಂದ ಇಳಿದು ಬಂದಿದ್ದೇನೆ. ಕಾರಣ ಉಂಟು. ನನ್ನ ಈ ಸ್ಥಿತಿಯಲ್ಲಿ ನಿನಗೆ ಗಾಂಡೀವವನ್ನು ಎತ್ತಲು ಮನಸ್ಸು ಬರಲಿಕ್ಕಿಲ್ಲ. ಅಥವಾ ನಾನು ರಥದಲ್ಲಿ ಇಲ್ಲದಾಗ ನನ್ನನ್ನು ಹೊಡೆಯಲು ಅರ್ಜುನನ ಅಗತ್ಯವಿಲ್ಲ. ಒಬ್ಬ ಸಾಮಾನ್ಯ ಯೋಧ ಸಾಕು. ಪ್ರತಿಜ್ಞಾಬದ್ಧರಾಗಿ ಹೋರಾಡುತ್ತಿರುವವರು ನಾವು. ಆದರೆ ಈಗ ನನ್ನ ರಥವು ಕುಸಿದು ಹೋಗಿದೆ. ಇಂತಹ ಸಂದರ್ಭದಲ್ಲಿ ನೀನು ನನ್ನೊಂದಿಗೆ ಹೋರಾಡುವುದು ಸಮಂಜಸವಲ್ಲ. ಶರಹೀನ, ಬಲುಹೀನ, ವಾಹನಹೀನನಾದವರನ್ನು ಕೊಲ್ಲುವುದು ಒಬ್ಬ ಕ್ಷತ್ರಿಯನ ಲಕ್ಷಣವಲ್ಲ. ರಥವನ್ನು ಎತ್ತಲು ಸಾರಥಿ ಇಲ್ಲ. ಹಾಗಾಗಿ ಅರೆಗಳಿಗೆ ಸೈರಿಸು. ಊತು ಹೋದಂತಹ ರಥವನ್ನು ಎತ್ತಿ ಸರಿಪಡಿಸುವವರೆಗೂ ಕಾಲಾವಕಾಶ ನೀಡು. ಆಮೇಲೆ ನಿನಗೆ ಸರಿ ಸಮಾನವಾದ ಪರಾಕ್ರಮವನ್ನು ನೀಡುತ್ತೇನೆ. ಏನು ಹೇಳುತ್ತೀಯ? ಕರ್ಣ, ನಿನ್ನ ಮಾತನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ನಾವಿಬ್ಬರು ಪ್ರತಿಜ್ಞಾಬದ್ಧರಾಗಿಯೇ ಈ ರಣಕ್ಷೇತ್ರಕ್ಕೆ ಬಂದವರು. ಹಾಗೆಂದು ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಪರಾಕ್ರಮಹೀನ ಮಾರ್ಗವನ್ನು ಅನುಸರಿಸುವವನು ಈ ಧನಂಜಯನಲ್ಲ. ಹಾಗಾಗಿ ನಿನ್ನ ರಥವನ್ನು ಎತ್ತುವಷ್ಟು ಕಾಲಾವಕಾಶವನ್ನು ನೀಡಿದ್ದೇನೆ. ನೀನು ಆಮೇಲೆ ಇದಿರಾಗು ಕರ್ಣ, ಆಮೇಲೆ ಇದಿರಾಗು. ಧನ್ಯನಾದ. ಏನು ಮಾಡುತ್ತಾ ಇದ್ದೀಯ? ನಾನೇನು ಮಾತನಾಡಬೇಕಾದವನಲ್ಲ. ರಥವನ್ನು ನಡೆಸುವುದು ಮಾತ್ರ ನನ್ನ ಕಾಯಕ. ಆದ್ರೆ ನೀನು ಆವಾಗ ನಿನ್ನ ಮನಸ್ಸನ್ನು ಬದಲಾಯಿಸುತ್ತಾರೆ ಇರುವುದರಿಂದ ಮಾತನಾಡಲೇಬೇಕಾದಂತ ಅನಿವಾರ್ಯತೆ ನನಗೆ ಒದಗಿ ಬಂದಿದೆ. ಸಮಯ ಸಂದರ್ಭ ಹೀಗೆ ಒದಗಿ ಬಂದಿದೆ ಎನ್ನುವುದರ ಕಲ್ಪನೆ ಏನಾದರೂ ಇದೆಯೇನು ನಿನಗೆ? ಯಾರ ಕತ್ತನ್ನು ಕತ್ತಲಿನೊಳಗೆ ಕತ್ತರಿಸುವೆನೆಂದು ಕಠಿಣ ಪ್ರತಿಜ್ಞೆಯನ್ನು ಮಾಡಿದ್ಯೋ ಅಂತಹ ಕರ್ಣ ಯಾವ ಸ್ಥಿತಿಗೆ ತಲುಪಿದ್ದಾನೆ ಎನ್ನುವುದರ ಅರಿವೇನಾದರೂ ಇದೆಯೇನು ನಿನಗೆ? ಆತ ನಿನ್ನ ಜನ್ಮಶತ್ರು, ಸಾಯಲೇಬೇಕಾದವ, ನೀನು ಕೊಲ್ಲಲೇಬೇಕಾದವನು. ಹಾಗಾಗಿ ಪಾರ್ಥ, ತಡ ಮಾಡಬೇಡ. ಎತ್ತು ಬಿಲ್ಲನ್ನು, ಹೊಡೆ ಬಾಣವನ್ನು, ತೆಗೆವನ ಪ್ರಾಣವನ್ನು. ದೇವಾ, ಇದು ನೀನು ಹೇಳುವಂತಹ ಮಾತಾ? ತರಣಿ ಕುಮಾರ ಹೌದು ದೇವ. ಕರಗಿದುದು ಅಂತಃಕರಣೋ ಮರುಗುತ್ತ ಬಲಿಕ ಅಜಬಿದ ನೋಡನು ಮನದಿ ಜಪಿದ ನೀನು ಮಾತಿನಿ ತಾಡು. ಹೌದು
ಎನ್ನ ಮನದಲ್ಲಿ ಹಲವು ಹಂಬಲಿದುದು ಎನ್ನ ಮನದಲ್ಲಿ ಹಲವು ಹಂಬಲಿದುದು ಕಣ್ಣಾರೆ ನೀನೇ ಹೇಳು. ಧನುವೆತ್ತಲಾರೆ ಧನು ಎತ್ತಲಾರೆ, ಧನುವೆತ್ತಲಾರೆ ಕೂರ್ಗಣೆ ತೊಡಲಾರೆ ಕೂರ್ಗಣೆ ತೊಡಲಾರೆ, ಕಣ್ಣಾರೆ ಶ್ರೀಹರಿ ಪಾರ್ಥ, ನಿನ್ನ ಮಾತನ್ನು ನಾನು ತಪ್ಪು ಎಂದು ಹೇಳಲಾರೆ. ಸಮರಾಂಗಣದಲ್ಲಿ ಯೋಧ ಧರ್ಮವನ್ನೂ ಮೀರಿ ನಡೆಯುವುದು ಧರ್ಮವಲ್ಲ ಎಂದು ನನಗನ್ನಿಸುತ್ತಾ ಇದೆ. ಇದು ಒಂದು ಭಾವನಾತ್ಮಕವಾದಂತಹ ಸಂಬಂಧ. ಇದನ್ನು ಮನಸ್ಸಿನ ಪಿತನಾದಂತಹ ನೀನೇ ಅರ್ಥೈಸಿಕೊಳ್ಳಬೇಕು ದೇವಾ, ಅರ್ಥೈಸಿಕೊಳ್ಳಬೇಕು. ಇಷ್ಟಕ್ಕೂ ಕರ್ಣನ್ಯಾರು? ಅವನಿಗೂ ನಮಗೂ ಇರುವಂತಹ ಕೋಪವಾದರೂ ಏನು? ಕೌರವನಾದರೆ ನಮ್ಮ ಹುಟ್ಟಿನಿಂದಲೇ ಶತ್ರುವಾಗಿ ಕಾಣಿಸಿಕೊಂಡವ. ಆದರೆ ನಾನು ಕರ್ಣನೊಂದಿಗೆ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವನೋರ್ವ ಪ್ರತಿಸ್ಪರ್ಧಿಯಾಗಿಯೇ ಕಾಣುತ್ತಿದ್ದ ಹೊರತು ಎಂದೂ ನನಗೆ ಶತ್ರುವಾಗಿ ಕಾಣಿಸಿಕೊಂಡವನಲ್ಲ. ಆತ ಆ ನೆಲದಲ್ಲಿ ಕುಳಿತು ಆ ರಥವನ್ನು ಎತ್ತುವ ದೃಶ್ಯವನ್ನು ಕಂಡರೆ ಕೃಷ್ಣ ಕೃಷ್ಣ ಎಂತವರ ಕಲ್ಲು ಹೃದಯವು ಕರಗಿ ಹೋದಿತು. ಆತನ ಬೆನ್ನನ್ನು ನೋಡುವಾಗ ನನಗೆ ಏನನ್ನಿಸುತ್ತಿದೆ ಗೊತ್ತಾ? ನಮ್ಮಣ್ಣನಾಗೇ ಕಾಣುತ್ತಾನೆ. ಮರೆಮಾಚದೆ ಹೇಳು ದೇವ. ಎನ್ನ ಒಡ ಹುಟ್ಟಿದವನು ಒಡ ಹುಟ್ಟಿದವನು ಸಂಬಂಧವೋ ಸಂಬಂಧಿಕನು ಹೇಳು ದೇವ. ನಡೆಯ ಮಾರ್ಗಗಳಾದ ಮೇಲೆ ನಡೆಯ ಮಾರ್ಗಗಳಾದ ಮೇಲೆ ಕಣ್ಣನಾರೆ ಆತನೊಡೆ ನಾನು ಕಾದಲಾರೆ. ದೇವ ನುಡಿ 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 ದೇವ ನುಡಿ ನುಡಿ ಮರಿ ಮಾಡಬೇಡ ಯಥಾರ್ಥವ ನುಡಿ. ಯಥಾರ್ಥ ಕಣ್ಣನಾರೆ ದೇವ ದೇವ ಶ್ರೀಹರಿ ಪಾರ್ಥ, ಆ ಕರ್ಣನ ಬೆನ್ನನ್ನು ನೋಡುವಾಗ ನಮ್ಮಣ್ಣನಾದಂತಹ ಧರ್ಮಜನನ್ನು ನೋಡಿದ ಹಾಗೆ ನನಗೆ ಕಾಣುತ್ತಿದೆ. ಓಹೋ, ಎಷ್ಟೋ ಬಾರಿ ಆತನನ್ನು ಹಿಂದಿನಿಂದ ಕಂಡಾಗ ನಾನು ಗೊಂದಲಕ್ಕೊಳಗಾದದ್ದು ಉಂಟು. ತೋರ್ಪಡಿಸಲಾಗದಂತಹ ಪ್ರೀತಿಯೋ ಸ್ನೇಹವೋ ನನ್ನನ್ನು ಆತನ ಕಡೆಗೆ ಸೆಳೆಯುತ್ತಾ ಇರುತ್ತದೆ. ಕೃಷ್ಣ ಕೃಷ್ಣ, ನೀನು ಹೀಗಲಾದರೂ ಹೇಳು, ಏನು? ಕರ್ಣನ್ ಯಾರು? ನಮ್ಮ ಹೊಡ ಹುಟ್ಟಿದವನೋ, ಸಂಬಂಧಿಕನೋ, ಬಂಧು ಬಾಂಧವನೋ? ಆತನನ್ನು ಕಾಣುವಾಗ ನನಗೆ ಧನುವನ್ನು ಎತ್ತಲು ಮನಸ್ಸಾಗುತ್ತಿಲ್ಲ ಕೃಷ್ಣ, ಮನಸ್ಸಾಗುತ್ತಿಲ್ಲ. ಪಾರ್ಥ, ಮತ್ತ
ಮಂದಮತಿ ಸೂತ ಸುತನಿವ ನಿನ್ನ ಬಾಂಧವನೇ ನಿನ್ನ ಬಾಂಧವನೇ ಹಂದೆ ಕುಲಗೆಡುಕ ನೀನೇದು ಬರುವುದಾಗು ಭಿನ್ನಳ ರಣಾಗೆ ಪಾರ್ಥ ದೇವಾ ಯುದ್ಧರಂಗದಲ್ಲಿ ಈ ಮೊದಲು ಬಂಧು ಬಾಂಧವರನ್ನು ನೋಡಿ ನೀನು ಯುದ್ಧರಂಗದಿಂದ ಹಿಂದಕ್ಕೆ ಹೋಗಿದ್ದೀಯ. ಆದರೆ ಇಂದು ಈಗ ನಿನ್ನ ಮುಂದೆ ಇರುವವ ನಿನ್ನ ಯಾವ ಬಂಧುವೂ ಅಲ್ಲ, ಸಂಬಂಧಿಯೂ ಅಲ್ಲ. ಕೌರವ ಪಾಂಡವರ ಹಗೆತನ ಇಷ್ಟರ ಮಟ್ಟಿಗೆ ಹೆಚ್ಚಾಗಲು ಯಾರು ಕಾರಣ? ಇದೇ ಕಾರಣ. ಕೌರವ ಮಾಡಿದಂತ ಎಲ್ಲ ಕೆಟ್ಟ ಕೆಲಸಗಳಿಗೆ ಹೆಗಲು ಕೊಟ್ಟವ ಯಾರು? ಇದೇ ಸೂತಪುತ್ರ. ಆತ ಮಾಡಿದಂತ ಅನ್ಯಾಯಗಳನ್ನೊಮ್ಮೆ ನೆನಪಿಸಿ ನೋಡಂತೆ. ಅರಗಿನ ಮನೆಯಲ್ಲಿ ನಿಮ್ಮನ್ನು ಕೂಡಿ ಹಾಕಿ ಬೆಂಕಿ ಕೊಡಲು ಪ್ರೇರೇಪಿಸಿದವ ಈತ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣವನ್ನು ಖಡನಾದಂತ ದುಶ್ಯಾಸನ ಮಾಡ್ತಾ ಇರುವಾಗ ಕೈ ತಟ್ಟಿ ನಗಲಿಲ್ಲವೇನೋ ಈ ನೀಚ. ಆಗ ಈತನ ಧರ್ಮ ಪ್ರಜ್ಞೆ ಎಲ್ಲಿ ಹುಡುಕಿ ಹೋಗಿತ್ತು? ಈ ಕರ್ಣ, ಈ ದುಷ್ಟ, ಈ ಹಂದೆ ಯಾವುದೇ ರೀತಿಯ ಕರುಣಿಗೆ ಪಾತ್ರನಾದವನಲ್ಲ. ಕರ್ಣ ಪಾರ್ಥ, ಈ ಕರ್ಣ ಮಾಡಿದಂತಹ ಕೆಲಸ ನಿನ್ನ ಮನಸ್ಸಿನಿಂದ ಮಾಯದೆ ಹೋಗಿರಬಹುದು. ಅದು ನನ್ನಲ್ಲಿ ಇನ್ನೂ ನೆನಪಿದೆ. ನನ್ನ ತಂಗಿ ಸುಭದ್ರೆಯ ಮಗ, ನನ್ನ ಅಳಿಯ, ನಿನ್ನ ವೀರ ಸುಪುತ್ರ ವೀರ ಅಭಿಮನ್ಯು, ಬೆಂಕಿನ ಚೆಂಡಿನಂತಿರುವಂತಹ, ಸಿಡಿಲ ಮರಿಯಂತಿರುವಂತಹ ನಮ್ಮ ಅಭಿಮನ್ಯು ದ್ರೋಣಾಚಾರ್ಯರು ಬಲಿದಂತಹ ಪದ್ಮವ್ಯೂಹವನ್ನು ಭೇದಿಸಿ ಯುದ್ಧವನ್ನು ಮಾಡುತ್ತಿರುವಾಗ ಸರಿಯಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ, ಧಾರ್ಮಿಕವಾಗಿ ಆತನನ್ನು ಸೋಲಿಸಲು ಸಾಧ್ಯವಿಲ್ಲವೆಂದರಿತ ಈ ಕರ್ಣ ಕಳ್ಳನಂತೆ ಹಿಂದಿನಿಂದ ಹೋಗಿ ಆತನ ಕರಗಳನ್ನು ಕಟ್ಟಿ ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ನನ್ನ ತಂಗಿಗೆ ಮಗನಿಲ್ಲ, ನನಗೆ ಅಳಿಯನಿಲ್ಲ, ನಿನಗೆ ವೀರ ಪುತ್ರನಿಲ್ಲವೆಂದು ಮಾಡಿದಂತಹ ಪಾಪಿ ಈತ. ಪಾರ್ಥ, ಇನ್ನು ಸಮನಿರುವೆಯ ದೇವಾ ದೇವಾ, ಕ್ಲಪ್ತ ಸಮಯಕ್ಕೆ ನೀನು ನನ್ನನ್ನು ಎಚ್ಚರಿಸಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು. ಇದು ಆತನಿಗೆ ಎದುರಾಗಿ ಇದು ನಾನೊಂದು ಅಸ್ತ್ರವನ್ನು ಪ್ರಯೋಗಿಸುತ್ತೇನಂತೆ. ನೋಡು ನೋಡು. ಶಿವ 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 ಸಮರದೊಳ್ಳು ಕೈದು ನನ್ನನ್ನು ಕೀಳು ಆ ಕೌರವ ಕೀಳು ಗುಣಶೀಲ ಹೌದು. ಕಾಳಗದೊಳು ಮಣಿದ ಬಂಧುಗಳು ಕಾಳಗದೊಳು ಮಣಿದ ಬಂಧುಗಳ ಮೇಲಾಸೆಯಿಂದ ಮರೆದ ಎನ್ನ ಮೇಲಾಸೆಯಿಂದ ಮರೆದ ಮರೆದ ಶಿವ ಶಿವ ಸಮರದೊಳು ಶಿವ 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 ಕುಸಿದು ಬಿದ್ದಿರುವ ರಥವನ್ನು ಎತ್ತಿ ಸರಿಪಡಿಸುತ್ತಿರುವಂತಹ ಸಂದರ್ಭದಲ್ಲಿ
ಕೃಷ್ಣನ ಪ್ರಚೋದನೆಯಿಂದ ಪಾರ್ಥ ಬಾಣ ಪ್ರಯೋಗಿಸಿಯೇ ಬಿಟ್ಟನಲ್ಲ. ಇದರಿಂದ ನಷ್ಟವಾದದ್ದು ಯಾರಿಗೆ? ನನ್ನೊಡೆಯನಾದ ಕೌರವೇಶ್ವರನಿಗೆ. ಆನೆಗಳು ಕುಸಿದು ಬಿದ್ದಿವೆ, ಕೈಕಾಲುಗಳಲ್ಲಿ ಶಕ್ತಿಹೀನವಾಗಿದೆ. ಹರ ಹರ ಮಹಾದೇವ. ಇದುವರೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ರಥದ ಗಾಳಿಗಳು ನೆಲದಲ್ಲಿ ಹೂತು ಹೋಗಲಿಲ್ಲ. ಆದರೆ ನನಗೇಕೆ ಹೀಗಾಯಿತು? ಶಿವನೇ, ಏನ ಮಾಡಲಿ? ನನ್ನನ್ನು ಆಪತ್ತಿಗಾಗುವ ಎಂದು ಸಲಹಿದ ನನ್ನ ಕೌರವೇಶ್ವರ ತನ್ನ ಮಡದಿಗಿಂತಲೂ ಅತಿಯಾಗಿ ಪ್ರೀತಿಯಿಂದ ನೋಡುತ್ತಿದ್ದ. ಯಾಕೆ ಮುಂದೊದಗುವ ಕುರುಕ್ಷೇತ್ರ ದಾರುಣಿಯಲ್ಲಿ ನನಗಿದಿರಾಗಿ ಹೋರಾಡಬಲ್ಲ ಎಂದು. ಆದರೆ ಆ ಕನಸಿಂದು ಹುಸಿಯಾಗಿ ಹೋಯಿತು. ನನಗೆ ಅಂಗರಾಜ್ಯಾಧಿಪತ್ಯವನ್ನು ನೀಡಿ ಎಳ್ಳಿ ನಿಂತು ಕುಂದು ಕೊರತೆಗಳು ಬಾರದ ರೀತಿಯಲ್ಲಿ ಬಹಳ ಕಾಳಜಿ ನನ್ನನ್ನು ನೋಡುತ್ತಿದ್ದ. ಯಾರಿಗೂ ಬೇಡವಾದ ಈ ಕರ್ಣ ಕುರುರಾಯನ ಆಪ್ತ ಸ್ನೇಹಿತನಾದ. ಆದರೆ ಇಂದು ನನ್ನನ್ನು ಕೆಣಕಿದ್ದು ಆ ಪಾರ್ಥನಲ್ಲ, ಕೃಷ್ಣ ಕೃಷ್ಣ ಕೃಷ್ಣ. ಎನ್ನ ಕುಲ ಕೃಷ್ಣನು ಎನ್ನ ಕುಲವನ್ನು ಎಚ್ಚರಿಸಿದ. ಜನ ಕೊಂದನು, ಎನ್ನೊಡೆಯನನ್ನು ಕೊಂದ. ಎನ್ನೊಡೆಯನ ಕೊಂದನು. ಇಲ್ಲೆಂದು ಅಗಲುವೆನು ಕೌರವರಿಗೆ ಎಲ್ಲ ಮಿತ್ರರನ್ನು. ಯಾರಿದ್ದಾರೆ ನನ್ನಂತ ಮಿತ್ರರು? ಎಲ್ಲೆಂದು ಅಗಲುವೆನು ಕೌರವನಿಗೆ ಎಲ್ಲ ಮಿತ್ರರನ್ನು. ಶಿವ ಶಿವ ಸಮರದು ಐದೋ ಸಮರದಲ್ಲಿ ಕೈ ಸೋತನಲ್ಲ. ಕೆಲ ಸಮಯದ ಹಿಂದೆ ಕೃಷ್ಣ ನನ್ನ ಬಳಿ ಬಂದು ನನ್ನ ಕುಲವನ್ನು ಎಚ್ಚರಿಸಿದ. ನೀನು ಸೂರ್ಯವಂಶಜ, ಪಾಂಡವರು ನಿನ್ನ ಸಹೋದರರ ಎಂಬುದಾಗಿ ನಿಜಾಂಶವನ್ನು ಆಡಿದ. ಅದುವರೆಗೂ ನನ್ನ ನರನಾಡಿಗಳಲ್ಲಿ ಪಾಂಡವರ ಪ್ರತಿದ್ವೇಷವನ್ನು ಹೊಂದಿದ್ದ ನನಗೆ ಕೃಷ್ಣನ ಮಾತನ್ನು ಕೇಳಿ ವೈರಭಾವವೆಲ್ಲವೂ ಶಿಥಿಲವಾಯಿತು. ಆ ಬಳಿಕ ನನ್ನ ತಾಯಿಯಾದ ಕುಂತಿದೇವಿಯು ನನ್ನ ಬಳಿ ಬಂದು ನನ್ನ ಮಕ್ಕಳನ್ನು ಉಳಿಸಿಕೊಡು ಎಂದಾಗ, ನಿನ್ನ ಮಕ್ಕಳನ್ನು ಉಳಿಸಿಕೊಡುತ್ತೇನೆ, ಪಾಂಡವರಲ್ಲಿ ಅರ್ಜುನನ ಹೊರತಾಗಿ ಬೇರೆ ಯಾರನ್ನೂ ಕೊಲ್ಲಲಾರೆ ಎಂಬ ಮಾತನ್ನೂ ಆಡಿಬಿಟ್ಟಿ. ಈಗ ಎಲ್ಲವೂ ಜ್ಞಾನೋದಯವಾಯಿತು. ಇದು ಆ ಕೃಷ್ಣನ ಲೀಲಾ ನಾಟಕವಲ್ಲದೆ ಮತ್ತಿನ್ನೇನೂ ಅಲ್ಲ. ನಾನು ಸಾಯುವ ಮೊದಲು ನಿನ್ನ ದರ್ಶನವಾಗಿಸಬೇಕು ಎಂದು ಬೇಡಿಕೊಂಡಾಗ ತಥಾಸ್ತು ಅಂದಿದ್ದಾನೆ. ಇದುವೇ ಸರಿಯಾದ ಸಮಯ. ಕೃಷ್ಣನನ್ನೇ ನೆನೆಯುತ್ತೇನಂತೆ. ಕೃಷ್ಣ ಕೃಷ್ಣ ಕೃಷ್ಣ. ಬಂದು ಹರಿಯೋಗವನ ವೇಷದಿಂದ ಸೂರ್ಯಸುತನ ಕೂಡಿ ಇಲ್ದೆಲ್ದ ಜಾಗದೊಳಗೆ ನಿನ್ನಲ್ಲಿ ಕುಂದು ಕಾಣೆಯನು ನಾವು ಆಯ್ತಾಯ್ತೆ ಬಿಲ್ಲಿಗೆ ಎಂಬ ಬಿಂಬೆಯ ಎಂದು ಪೂರೈತು ರಾಧೇಯ. ಬಂದು ಹರಿಯು ಕಪಟ ವೇಷದಿಂದ ಕರ್ಣ ಮಹಾಪ್ರಭುಗಳಿಗೆ ನಮಸ್ಕಾರ. ಹಾ, ವಿಪ್ರರು? ಹೌದು ಪ್ರಭು. ಎಲ್ಲ ಕಡೆಗಳಲ್ಲಿಯೂ ದಕ್ಷಿಣೆಯನ್ನು ಸ್ವೀಕರಿಸುತ್ತಾ ಬಂದೆ. ಆದರೆ ನಿನ್ನನ್ನು ಹುಡುಕುವಾಗ ಎಲ್ಲಿಯೂ ಕಾಣಲು ಸಿಗಲಿಲ್ಲ. ಹಾಗಾಗಿ ನೇರವಾಗಿ ಈ ಕಡೆಗೆ ಬಂದೆ.
ಸ್ವಾಮಿ, ಆ ಸ್ಥಾನದಲ್ಲಿರುವಾಗ ನಿಮ್ಮ ಮನ ತುಂಬುವಷ್ಟು ದ್ರವ್ಯಗಳನ್ನು ನೀಡುತ್ತಿದ್ದೆ. ಆದರೆ ಇದು ರಣಕ್ಷೇತ್ರ. ಹೌದು. ವರ್ತಮಾನ ಸಮಯದಲ್ಲಿ ನಾನು ಏಕಾಂಗಿಯಾಗಿದ್ದೇನೆ, ಬಲಹೀನನಾಗಿದ್ದೇನೆ. ಈ ಸಂದರ್ಭದಲ್ಲಿ ನೀವು ಏನನ್ನು ಕೇಳಿದರೂ ಕೊಡುವ ಪರಿಸ್ಥಿತಿ ಇಲ್ಲ. ನೀವು ನೇರವಾಗಿ ಕುರುರಾಯನ ಬಳಿ ಹೋಗಿ ನಿಮಗೆ ಬೇಕಾದ ದ್ರವ್ಯಗಳನ್ನು ಸ್ವೀಕರಿಸಿ ಮುಂದುವರಿಯಿರಿ ಸ್ವಾಮಿ, ಮುಂದುವರಿಯಿರಿ. ಕೊಡಲು ಮನಸ್ಸಿದ್ದರೆ ಇಲ್ಲೂ ಉಂಟು. ಹೌದಯ್ಯ, ಕನಕಗುಂಡಲಂಗಳನ್ನು ವಿನಯದಿಂದ ತೆಗೆದು ಬೇಗ ನನಗೆ ಕೊಡುವುದಯ್ಯ ಪ್ರೇಮದಿ. ಕನಕಗುಂಡಲಗಳನ್ನು ವಿನಯದಿಂದ ತೆಗೆದು ಬೇಗ ಬೇಗ. ಸ್ವಾಮಿ, ನೀನು ದಾನಶೂರನೆಂದು ಬಲ್ಲೆ. ನಿನಗೆ ಕೊಡಲು ಸಾಮರ್ಥ್ಯವಿದೆ ಎಂದೇ ತಿಳಿದು ನಾನು ಬಂದವ. ಆದರೆ ನಿನಗೆ ಕೊಡಲು ಮನಸ್ಸು ಬೇಕು. ಮನಸ್ಸು ಇಲ್ಲದವರು ಹಲವು ಕಾರಣಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಬಹಿರಂಗವಾದ ಯಾವುದೇ ಒಂದು ವಸ್ತು ನಿನ್ನಲ್ಲಿ ಇಲ್ಲವಾದರೂ ನಿನ್ನ ದೇಹದಲ್ಲಿ ಶೋಭಿಸುತ್ತಾ ಇದೆ. ಕರ್ಣಕುಂಡಲ, ಅದನ್ನೇ ನೀಡು. ವಿಪ್ರನಲ್ಲೀತ ತಿಳಿದೋ ಸಾಕ್ಷಾತ್ ಸುಪ್ರಸನ್ನ ಕುಂಡಲಂಗಡ ಸುಪ್ರದಾಪನು ಕೊಡಲು ಪ್ರವಾಯಿದೋ ಅಪ್ರಯೋಜಕ ಅಪೋದೇದ ಅಪ್ರಯೋಜಕ ಅಪೋದೇದೋ ವಿಪ್ರಲಿತ ಸುಪ್ರಸನ್ನೋ ತಿಳಿದೋ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸ್ಥೂಲವಾದ ಯಾವ ವಸ್ತು ನನ್ನಲ್ಲಿ ಇಲ್ಲ ಎಂದಾಗ ನನ್ನ ಕುಂಡಲಗಳನ್ನೇ ಕೇಳಿಬಿಟ್ಟರಲ್ಲ. ಈ ಕುಂಡಲಗಳನ್ನು ಕಾಣಬಹುದಾದಂತ ಸಾಮರ್ಥ್ಯವನ್ನು ಹೊಂದಿದವರು ಲೋಕದಲ್ಲಿ ಮೂವರು. ಒಂದು ನನ್ನ ಜನ್ಮದಾತನಾದ ಸೂರ್ಯನಿಗೆ, ಇನ್ನೊಂದು ನನ್ನ ತಾಯಿಗೆ, ಮೂರನೆಯದ್ದು ಆ ಕೃಷ್ಣನಿಗೆ. ಹಾಗಾದರೆ ವಿಪ್ರನಲ್ಲೀತ ಸಾಕ್ಷಾತ್ ಸುಪ್ರಸನ್ನ ಎಂಬುದರಲ್ಲಿ ಸಂಶಯವಿಲ್ಲ. ಕರುಣಾಸಾಗರ ನೀನು. ನಿನ್ನ ಈ ಭಕ್ತನ ಮೊರೆಯನ್ನು ಆಲಿಸಿ ನನಗೆ ದರ್ಶನ ನೀಡುವುದಕ್ಕಾಗಿ ಬಂದೆಯಾ ತಂದೆ. ಕ್ಷತ್ರಿಯನಾಗಿ ಹಲವಾರು ಕನಸುಗಳನ್ನು ಕಂಡಿದ್ದೆ. ಅದು ಸಾಧಿಸಲು ಇಲ್ಲದಿದ್ದರೂ ನಿನ್ನ ಭಕ್ತನಾಗಿ ನಿನ್ನ ದರ್ಶನವನ್ನು ನೋಡುವ ಭಾಗ್ಯ ದೊರೆಯಿತಲ್ಲ. ಭಗವಂತ, ಧನ್ಯನಾದೆ ಧನ್ಯನಾದೆ. ಇದು ನೀವು ಕೇಳಿದಂತೆ ನನ್ನ ಕೈಯಲ್ಲಿರುವ ಖಡ್ಗದಿಂದ ನನ್ನ ಕಿವಿಯನ್ನು ಕತ್ತರಿಸಿ ಕುಂಡಲಗಳನ್ನು ನಿಮಗೀಯುತ್ತಿದ್ದೇನೆ. ಹೀಗೆ ಕೊಟ್ಟರೆ ನಾನು ಸ್ವೀಕರಿಸಲಾರೆ. ಕರ್ಣ, ಸಾಲವನ್ನು ಕೊಡುವುದಕ್ಕಾಗಲಿ ದಾನವನ್ನು ಕೊಡುವುದಕ್ಕಾಗಲಿ ವ್ಯತ್ಯಾಸ ತಿಳಿದಿದೆ ಅಲ್ಲ ಕರ್ಣ ನಿನಗೆ. ಸಾಲವನ್ನು ದಾರೆ ಎರೆದು ಕೊಡಬೇಕೆಂದಿಲ್ಲ, ಆದರೆ ದಾನವನ್ನು ಕೊಡುವಾಗ ದಾರೆ ಎರೆದು ಕೊಡಬೇಕಲ್ಲವೇ ಕರ್ಣ? ಹಾಗಾಗಿ ನೀನು ದಾರೆ ಎರೆದು ಕೊಡು, ಸ್ವೀಕರಿಸುತ್ತೇನೆ. ಈ ರಣದಾರುಣಿಯಲ್ಲಿ ನಾನು ನೀರನ್ನು ಎಲ್ಲಿಂದ ಹುಡುಕಲಿ? ಹರಿಯುತ್ತಿರುವ ರಕ್ತವೂ ಸಹ ಹೆಪ್ಪುಗಟ್ಟಿದೆ. ಕರ್ಣ ಸ್ವಾಮಿ, ನೀನು ನೀರನ್ನು ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ. ನಿನ್ನ ದೇಹದೊಳಗೆ ಅಮೃತ ಕಲಶವಿದೆ, ಅದರಿಂದಲೇ ದಾರೆ ಎರೆದು ಕೊಡು. ಅರ್ಥವಾಯಿತು, ಅರ್ಥವಾಯಿತು. ಎಲ್ಲರಿಂದ ದೂಷಿಸಲ್ಪಟ್ಟ ಈ ಕರ್ಣನ ಹೃದಯದಲ್ಲಿ ಅಮೃತ ಕಲಶವನ್ನು ಗುರುತಿಸಿಬಿಟ್ಟೆಯ ದೇವ. ಇದು ನೀವು ಕೇಳಿ
ಎಲ್ಲರೂ ನಮಸ್ಕಾರ, ನಮಸ್ತೆ. ಹಲೋ ಹಲೋ. ಪುಂಡರಿಕಾಕ್ಷನನ್ನು ಕಂಡನೋ ಹರಿಕೋಟಿ ಮೊಗದುರದಿ ಕೋಮಲಕಾಯದ ರತ್ನ ಬೆರದಿನ ಹಾರಿಗಳ ಪೀತಾಂಬರ ಮುಟ್ಟು ಶೋಭಿತ ವಿಶ್ವರೋ ಕೈಗೋ 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 ದೇವ ಖಂಡೆ ನಿನ್ನ ವಿಶ್ವರೂಪವನ್ನು ನಾನು ಕಾಣುತ್ತಾ ಇದ್ದೇನೆ. ಬ್ರಹ್ಮಾಂಡ ನಾಯಕನನ್ನೂ ಕಂಡೆ. ಭಗವಂತ ಧನ್ಯನಾದೆ ಧನ್ಯನಾದೆ. ಇನ್ನು ಯಾರು ಕರ್ಮಕ್ಷೇತ್ರದಲ್ಲಿ ಪಾತ್ರ ಮಾಡುತ್ತಾರೋ ಅಂಥವರಿಗೆ ಉತ್ತಮ, ಯಾರು ದುಷ್ಕೃತ್ಯಗಳನ್ನು ಮಾಡುತ್ತಾರೋ ಅಂಥವರಿಗೆ ಉತ್ತಮ ಕೆಟ್ಟ ಫಲ ದೊರೆಯುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಭಗವಂತ, ಇದು ಈ ಪಂಚಭೂತಗಳಿಂದ ಕೂಡಿದ ಶರೀರಕ್ಕೆ ಕೊನೆ ಬೇಕಲ್ಲವೇ? ಅದಕ್ಕಾಗಿ ಪಾರ್ಥ, ಇದು ನಿನಗಿದಿರಾಗಿ ಶರವೊಂದನ್ನು ಪ್ರಯೋಗಿಸುತ್ತೇನೆ ನೋಡು. ಕರ್ಣ, ನಿನ್ನ ಹಸ್ತಕ್ಕೆ ಪ್ರತಿಯಾಗಿ ಈ ಹಿಂದೆ ಪರಶಿವನು ನನ್ನನ್ನು ಮೆಚ್ಚಿ ಪಾಶುಪತಾಸ್ತ್ರವನ್ನು ನೀಡಿದಂತಹ ಸಂದರ್ಭದಲ್ಲಿ ಗಿರಿಜೆಯು ಬಳುವಳಿಯಾಗಿ ನನಗೆ ಅಂಜನಾಸ್ತ್ರವನ್ನು ನೀಡಿದ್ದಾಳೆ. ಅದನ್ನೇ ನಿನಗೆ ಪ್ರಯೋಗಿಸುತ್ತೇನಂತೆ. ಅಚ್ಯುತ, ಕೇಶವ, ಮುಕುಂದ, ಮಾಧವ, ನಾರಾಯಣ, ಗೋಪಾಲ, ಜಯ 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 ಜಯ. ಪಾರ್ಥ, ದೇವಾ, ಇಂದಿಗೆ ನಿನ್ನ ಪ್ರತಿಜ್ಞೆ ಪೂರ್ಣಗೊಂಡಿತು. ಆದರೆ ಯುದ್ಧ ಪೂರ್ಣಗೊಂಡಿಲ್ಲ. ಇಂದಿನ ಯುದ್ಧವನ್ನು ಇಲ್ಲಿಗೆ ಮುಗಿಸೋಣ, ನಾಳೆ ಯುದ್ಧಕ್ಕೆ ತಯಾರಾಗೋಣ. ದೇವಾ, ನಿನ್ನ ಇಚ್ಛೆಯಂತೆ ಆಗಲಿ. ಆತ್ಮೀಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಮಹಿಳಾ ಯಕ್ಷಗೂಟ ಪೊನ್ನೆತ್ತೋಡು ಕೈಯಾರು ಇವರಿಂದ ಕರ್ಣಾರ್ಜುನ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲ ಆಲಿಸಿದವರಿದ್ದೇವೆ, ಕೇಳಿದವರಿದ್ದೇವೆ. ಇವರಿಗೆ ಮದನಂತೇಶ್ವರ ದೇವರು, ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ಆಯುಷ್ಯ, ಆರೋಗ್ಯ, ಸಕಲ ಸಂಪದನಗಳನ್ನು ನೀಡಿ ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ, ಈ ಸುಂದರವಾದಂತಹ ವೇದಿಕೆಯಲ್ಲಿ ನಾವು ಕೊಟ್ಟಂತಹ ಸಮಯದ ಒಳಗೆ ಬಹಳ ಯಶಸ್ವಿಯಾಗಿ ತಾಳಮದ್ದಳೆಯನ್ನು ನಡೆಸಿಕೊಟ್ಟಂತಹ ಮಹಿಳಾ ಯಕ್ಷಗೂಟ ಪೊನ್ನೆತ್ತೋಡು ಕೈಯಾರು, ಇದರಲ್ಲಿ ಸಹಕರಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆಲ್ಲರಿಗೂ ಕೂಡ ಬ್ರಹ್ಮಕಲಶೋತ್ಸವ ಸಮಿತಿ, ಮುಡಪ ಸೇವಾ ಸಮಿತಿಯ ವತಿಯಿಂದ ಹೃದಯಾಂತರಾಳದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ವೇದಿಕೆಯ ಸಹ ಸಂಚಾಲಕರಾದಂತಹ ರಾಜೇಶ್ ಮಾಸ್ಟರ್ ಅಗಲ್ಪಾಡಿಯವರು ಈ ತಂಡದ ಮುಖ್ಯಸ್ಥರಿಗೆ ಶಾಲನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಮದವೂರ ವಿಘ್ನೇಶನ ದಿವ್ಯ ಸನ್ನಿಧಾನದಲ್ಲಿ ಕಲಾ ಸೇವೆಯನ್ನು ಮಾಡುವುದೇ ಒಂದು ಪುಣ್ಯ ಭಾಗ್ಯ ಎನ್ನುವ ಹಾಗೆ ಬಯಸುವವರಾಡುವವರು ಅದೆಷ್ಟೋ ಮಂದಿಗಳು. ಅಂತಹ ಒಂದು ದಿವ್ಯ ಸನ್ನಿಧಾನದಲ್ಲಿ
ಇಷ್ಟು ಹೊತ್ತು ಆ ಕಲಾ ಸೇವೆಯನ್ನು ಭಗವಂತನ ದಿವ್ಯ ಚರಣಾಬ್ಜಗಳಿಗೆ ಸಮರ್ಪಣೆಯನ್ನು ಮಾಡಿದವರು ಮಹಿಳಾ ಯಕ್ಷಕೂಟ ಪೊನ್ನೆತ್ತೊಡು ಕೈಯಾರು ಇವರು ಶ್ರೀ ಕ್ಷೇತ್ರದಲ್ಲಿ ಜರುಗುತ್ತಿರುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸುಸಂದರ್ಭದಲ್ಲಿ ಕರ್ಣಾರ್ಜುನ ಎನ್ನುವಂತಹ ತಾಳಮದ್ದಳೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದವರಿದ್ದಾರೆ. ನೀವು ಕೊಟ್ಟಂತಹ ಈ ಸೇವೆಯನ್ನು ಆ ಭಗವಂತ ಸ್ವೀಕಾರ ಮಾಡುವುದರ ಮೂಲಕವಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ಅನುಗ್ರಹಿಸಲಿ ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ, ಇಷ್ಟು ಹೊತ್ತು ಸುಂದರವಾದಂತಹ ವೇದಿಕೆಯಲ್ಲಿ ಭವ್ಯವಾದ ತಾಳಮದ್ದಳೆಯನ್ನು ಮಾಡಿಕೊಟ್ಟಂತಹ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಅದೇ ರೀತಿಯಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಸಹಕರಿಸಿದಂತಹ ಸಹ ಸಂಚಾಲಕರಾದಂತಹ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿರುವಂತಹ ತಂಡ ಆರಾಧನಾ ಕಲಾವೇದಿಕೆ ಶಂಕರ ಸಾರಡ್ಕ ಮತ್ತು ಬಳಗ. ಇವರು ಈ ದಿವಸ ಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಳೆಯನ್ನು ನಡೆಸಿಕೊಡುವವರಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಕಲಾವಿದರು ವೇದಿಕೆಯನ್ನು ಸೇರಿಕೊಳ್ಳುವುದರ ಮೂಲಕವಾಗಿ ತಾಳಮದ್ದಳೆಯನ್ನು ಆರಂಭಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ತಾಳಮದ್ದಳೆಯಲ್ಲಿ ಭಾಗವಹಿಸುವುದಕ್ಕಾಗಿ ಆಗಮಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮ ಯಶಸ್ವಿಯಾಗುವರೆ ಸಹಕರಿಸ್ತಾ ಇರುವಂತಹ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ತಾಳಮದ್ದಳೆಯ ಬಳಿಕ ಈ ವೇದಿಕೆಯಲ್ಲಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಕೋಟೆಕಣಿ ಕಾಸರಗೋಡು ಇವರಿಂದ ಹರಿದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಅದಾದ ಬಳಿಕ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರ ಕೂಡ್ಲು ಇವರಿಂದ ಮತ್ಸ್ಯಾವತಾರ ಎನ್ನುವಂತಹ ತಾಳಮದ್ದಳೆಯೂ ಕೂಡ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗುವರೆ ನಮ್ಮ ಜೊತೆ ನೀವೆಲ್ಲ ಸಹೃದಯತೆಯಿಂದ ಸಹಕರಿಸಿಕೊಳ್ಳಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಾಧನಾ ಕಲಾ ತಂಡದ ಕಲಾವಿದರು ವೇದಿಕೆಯನ್ನು ಸೇರಿ ತಾಳಮದ್ದಳೆಯನ್ನು ಆರಂಭಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಾಧನಾ ಕಲಾವೇದಿಕೆ ಶಂಕರ ಸಾರಡ್ಕ ಮತ್ತು ಬಳಗ ಇವರಿಂದ ಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಳೆ ಈ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುವುದಕ್ಕಿದೆ. ಪಾರ್ಥಿಸುಬ್ಬ ಸಭಾಂಗಣ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಮದವೂರ ವಿಘ್ನೇಶ ಕಲಾವೇದಿಕೆಯಲ್ಲಿ ನಿನ್ನೆಯಿಂದ ಇವತ್ತಿನ ತನಕ ಬೇರೆ ಬೇರೆ ಯಕ್ಷಗಾನಕ್ಕೆ ಸಂಬಂಧಿಸಲ್ಪಟ್ಟಂತಹ ಹಲವಾರು ಕಾರ್ಯಕ್ರಮಗಳು ಜರುಗುತ್ತಾ ಇದೆ. ನಾವೆಲ್ಲ ಗಮನಿಸಬೇಕಾದ ಯಾವುದು ಅಂತ ಕೇಳಿದರೆ, ಬೇರೆ ಬೇರೆ ಕಡೆಗಳಲ್ಲಿ ಬ್ರಹ್ಮಕಲಶ ಆಗುವ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ಆಗುವುದು. ಆದರೆ ಇಲ್ಲಿ ಹಾಗಲ್ಲ, ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಯಕ್ಷಗಾನಕ್ಕಾಗಿ ಒಂದು ಬೇರೆಯೇ ವೇದಿಕೆ ಬೇಕು ಎನ್ನುವಂತಹ ಎಲ್ಲರ ಸಹಮತಕ್ಕನುಗುಣವಾಗಿ ಅದಕ್ಕೊಂದು ವೇದಿಕೆಯನ್ನು ನಮಗೊದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂತಹ ಒಂದು ಮದವೂರ ವಿಘ್ನೇಶ ವೇದಿಕೆಯಲ್ಲಿ ಇವತ್ತಿನ ದಿವಸದ ಮೂರನೆಯ ಕಲಾ ಪ್ರಸ್ತುತಿ ಆರಾಧನಾ ಕಲಾವೇದಿಕೆ ಶಂಕರ ಸಾರಡ್ಕ ಮತ್ತು ಬಳಗದವರಿಂದ ಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಳೆ ಪ್ರಸ್ತುತಗೊಳ್ಳುವುದಕ್ಕಿದೆ. ಈ ಕಲಾ ತಂಡದಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾಭಿಮಾನಿಗಳು ಹಿಮ್ಮೇಳದವರು ವೇದಿಕೆಗೆ ಆಗಮಿಸುವುದರ ಮೂಲಕ ತಾಳಮದ್ದಳೆಯನ್ನು ಪ್ರಾರಂಭ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಲವು ದಿವಸಗಳ ಕಾಲ 27ರಿಂದ 7 ತಾರೀಕಿನವರೆಗೆ ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತದೆ. ಯಾರೆಲ್ಲ ಕಲಾ ಸೇವೆ ಮಾಡುವುದಕ್ಕೆ ಅವಕಾಶ ಬೇಕು ಎನ್ನುವ ಹಾಗೆ ಕೇಳಿಕೊಂಡಿದ್ದಾರೋ ಅವರೆಲ್ಲರಿಗೂ ಯಥಾಸಾಧ್ಯವಾಗಿ ಸೇವೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದರೂ ಕೂಡ ಸೀಮಿತವಾದಂತಹ ಸಮಯದ ಪರಿಧಿಯನ್ನು ಕೊಟ್ಟಿದ್ದೇವೆ. ಯಾಕೆಂತ ಕೇಳಿದರೆ ಎಲ್ಲರಿಗೂ ಸೇವೆ ಮಾಡಬೇಕು. ಅದೇ ರೀತಿಯಾಗಿ ಕೇವಲ 1-2 ದಿವಸ ನಡೆಯುವಂತಹ ಕಾರ್ಯಕ್ರಮ ಅಲ್ಲ, ಹಲವು ದಿವಸಗಳಿಂದ ನಡೆಯುವಂತಹ ಕಾರ್ಯಕ್ರಮವಾದ ಕಾರಣ ಹಗಲಿರುಳು ಶ್ರಮಿಸಬೇಕಾದಂತಹ ಅನಿವಾರ್ಯತೆ ಎಲ್ಲ ಸ್ವಯಂ ಸೇವಕರಿಗೆ ಇರುತ್ತದೆ. ಹಾಗಾಗಿ ಎಲ್ಲ ಕಲಾ ತಂಡದವರು ಕೂಡ ಆದಷ್ಟು ಸಮಯಕ್ಕೆ ಹೆಚ್ಚಿನದ್ದಾದಂತಹ ಮಹತ್ವವನ್ನು ಕೊಡುವುದರ ಮೂಲಕವಾಗಿ ನಾವು
ಕೊಟ್ಟಂತಹ ಸಮಯದ ಒಳಗೆ ಕಾರ್ಯಕ್ರಮವನ್ನು ಮುಗಿಸಿಕೊಡುವುದರ ಮೂಲಕವಾಗಿ ನಮ್ಮ ಸೇವೆಯನ್ನು ಭಗವಂತನ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ ನಾವು ಕೇಳಿಕೊಳ್ಳುತ್ತಾ ಆರಾಧನಾ ಕಲಾವೇದಿಕೆ ಶಂಕರ ಸಾರಡ್ಕ ಮತ್ತು ಬಳಗ ಇವರಿಗೆ ಕೃಷ್ಣ ಸಂಧಾನ ತಾಳಮದ್ದಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಭಾಗವತರು ಮುದದಿಂದ ನಿನ್ನ ಕೊಂಡಾಡುವಣೆ ಎನ್ನುವಂತಹ ಸ್ತುತಿ ಪದ್ಯವನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಲೋ 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 ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಮದಮೂಲ ವಿಘ್ನೇಶ
ಆದಿತ್ಯ ಕೋಟಿ ಪ್ರಕಾಶ ಕರಿಬದ ಕರುಣಾ ಸಂಭ್ರ ಭವಚಿತ್ತ ಮುದದಿಂದ ನಿನ್ನಯ ಮಹಿಮೆಯನು ಪೊಗಳಬಲವಲ ನಿನ್ನಯ ಮಹಿಮೆಯನು ಪೊಗಳಬಲವಲ ಧರಣಿಯನು ಗೆದ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಗಸಾರ ಧರೆಯನು ವಿಶೇಷ ಮತಮೂಲ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅಪರಾಧನದ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಸುಸ್ವಾಗತ. ಆರಾಧನಾ ಕಲಾಭವನ ಸಾರಡ್ಕದಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ಆರಾಧನಾ ಕಲಾವೇದಿಕೆ ಸಾರಡ್ಕ ಶ್ರೀ ಮಹಾಗಣಪತಿಗೆ ಅರ್ಪಿಸುವ ಸೇವೆ ಈ ಯಕ್ಷಗಾನ ತಾಳಮದ್ದಳೆ ಕೃಷ್ಣ ಸಂಧಾನ ಹಿಮ್ಮೇಳದಲ್ಲಿ ಭಾಗವತರಾಗಿ ಡಾಕ್ಟರ್ ಸತೀಶ್ ಪುಂಚಿತ್ತಾಯ ಮತ್ತು ಶ್ರೀ ಶಿವಶಂಕರ್ ತಲ್ಪನಾಜೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಚೆಂಡೆ ಮತ್ತು ಮದ್ದಳೆಯಲ್ಲಿ ಹಿರಿಯರಾದಂಥ ಶ್ರೀ ಶಂಕರನಾರಾಯಣ್ ಭಟ್ ಪದ್ಯಾಣ, ಶ್ರೀ ಶಿವಶಂಕರ್ ಭಟ್ ಅಂಬೆಮೂಲೆ, ಶ್ರೀ ಮುರಳೀಧರ ಭಟ್ಯಮೂಲೆ ಮತ್ತು ಯುವ ಕಲಾವಿದ ಮಾಸ್ಟರ್ ಅನೀಶ್ ಎರ್ನಕಟ್ಟೆ ಕಾಣಿಸಿಕೊಳ್ಳಲಿದ್ದಾರೆ. ಮುಮ್ಮೇಳದಲ್ಲಿ ಧರ್ಮರಾಯನಾಗಿ ಶ್ರೀ ಭಾಸ್ಕರ್ ರಾವ್ ಅಳಿಕೆ, ಶ್ರೀಕೃಷ್ಣನಾಗಿ ಶಂಕರ್ ಸಾರಡ್ಕ ಅಂದರೆ ನಾನೇ, ದ್ರೌಪದಿಯಾಗಿ ಶ್ರೀ ನಾ ಕಾರಂತ್ ಪೆರಾಜೆ, ಭೀಮನಾಗಿ ಶ್ರೀ ಈಶ್ವರ ಭಟ್ ಗುಂಡ್ಯಡ್ಕ, ವಿದುರನಾಗಿ ಶ್ರೀ ಬಾಲಕೃಷ್ಣ ಆಚಾರ್ ನೀರ್ಚಾಲ್ ಮತ್ತು ಕೌರವನಾಗಿ ಶ್ರೀ ವೇಣುಗೋಪಾಲ್ ಭಟ್ ಶೇಣಿ ಭಾಗವಹಿಸಲಿದ್ದಾರೆ. ಸಂಯೋಜನೆಯನ್ನು ನಾನು ಮಾಡಿರ್ತೇನೆ. ಎಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತೇಳಿ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ
ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮೈದು ಅಂಬುಜಾಸನ ಪಾದಾಂಬುಜಕ್ಕೆ ಪೊಡ ಪೊಡ ವರ್ಣಿತೆ ಕಥಾ ಕೊಡುವಂದನಲ್ಲಿ ಕೃಷ್ಣರಾಯ ಸಂಧಾನ ಮಾಡಿ ಕೃಷ್ಣರಾಯ ಸಂಧಾನ ಮಾಡಿ ನೀವೆನವೆಂದನ ನೀವೆನವೆಂದನ ಮಹಿಮ ಭಗವಾನ್ ಕೃಷ್ಣ ಧರ್ಮಜ, ಬಹುಶಃ ಇವತ್ತು ನಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಖಂಡಿತವಾಗಿಯೂ ಪಾಂಡವರ ಅಖಂಡ ಆರ್ಯಾವರ್ತದ ಜನರ ಭವಿಷ್ಯ ನಿರ್ಧಾರ ಆಗುವಂತಹ ಒಂದು ಸುದಿನ. ಹಾಗಾಗಿಯೇ ವಿಘ್ನ ನಿವಾರಕನಾದಂತಹ ವಿಘ್ನೇಶನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮೊದಲು ಪ್ರಾರ್ಥಿಸಿ ಕಾಯಕಕ್ಕೆ ತೊಡಗುವುದು ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಕ್ರಮವೇ ಹಾಗೆ ಅಲ್ವೇ? ವಿಘ್ನ ನಿವಾರಕನನ್ನು ನಾವು ಪ್ರಾರ್ಥಿಸಿದ್ರೆ ನಿರ್ವಿಘ್ನವಾಗಿ ಆಗ್ತದೆ, ಯಾವುದೇ ಸಾಧನೆ ನೆರವೇರ್ತದೆ ಎಂಬ ನಂಬಿಕೆ ನನ್ನದು. ಸ್ವಾಮಿ, ನಿನ್ನೆ ದಿನ ಹಸ್ತಿನೆಯಿಂದ ಬಂದಂತಹ ಸಂಜೆಯಲ್ಲಿ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತ ಎಂಬುದಾಗಿ ಹೇಳಿ ಕಳಿಸಿದ್ದೇನೆ. ಆ ನಿನ್ನೆ ಇಂದಾಗಿ ಪರಿಣಮಿಸಿದೆ. ಹಾಗಾಗಿ ಸೂಕ್ತವಾದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು. ನಾನು ಆ ಭಗವಾನ್ ಕೃಷ್ಣನನ್ನೇ ಸಂಧಾನಕ್ಕಾಗಿ ಕಳಿಸ್ತೇನೆ. ಯಾಕೆ ಗೊತ್ತೇ? ಯಾಕೆ ಸ್ವಾಮಿ, ಸದಾಕಾಲ ಯುದ್ಧವನ್ನು ಹಪಹಪಿಸುವಂತಹ ಕೌರವ ಯುದ್ಧವನ್ನೇ ಬಯಸ್ತಾ ಇದ್ದಾನೆ. ಯುದ್ಧಕ್ಕೆ ಸಿದ್ಧಾಂತ ನಾವು ಹೇಳಿದರೆ ನೀನು ಹೋಗಬೇಕಾದ ಅಗತ್ಯವೇ ಇಲ್ಲ. ನಮ್ಮವರಾದಂತಹ ನಕಲನೋ ಸಹದೇವನೋ ಮತ್ತಾರನ್ನೋ ಕಳಿಸಿದ್ರು ಸಂತೋಷದಿಂದ ಯುದ್ಧವನ್ನು ಒಪ್ಪಿಸ್ತಾನೆ. ನಮ್ಮ ಪ್ರಕ್ರಿಯೆ ಅದಲ್ಲ. ಇವತ್ತಿನ ಪ್ರಸಂಗ ಕೃಷ್ಣ ಸಂಧಾನ, ಅದು ದುರವೇಳ್ಯ ಆಗಬಾರದು, ಸಂಧಾನವಾಗಿಯೇ ಪೂರ್ತಿಗೊಳ್ಳಬೇಕು ಎಂಬ ಸದಿಚ್ಛೆ ನನ್ನದು. ಭಗವಂತ, ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಮುಂದಿನ ಗೀತೆ ಒಂದು ತುಳು ಭಕ್ತಿ ಗೀತೆಯನ್ನು ಕೇಳಿ. ಉಡಲದೊಳೈ ಜೇನಗೊಂಜಿ ಮುಗೀತೆಯನ್ನು ಕೇಳಿ. ಹಲೋ 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 ಸ್ವಲ್ಪ ಸರ್ ಎಕ್ಕೋ ಬೇಕು, ವಾಲಿಬೇಕು ಸರ್. ಮಾನಿಟ್ರ್ ಪ್ಲೀಸ್, ಮಾನಿಟ್ರ್ ಕೊಡಿ ಸರ್, ಎಕ್ಕೋ ಕೊಡಿ ಪ್ಲೀಸ್. ಆಯಸ್ ಆಗುತ್ತೆ. ಓಕೆ.
ಉಡಲುದೊಳಗೇನದೊಂದಿ ಉಡರು ಅಲ್ಲೋ ಲೆಕ್ಕವಲ್ದು ಉಡಲುದೊಳಗೇನದೊಂದಿ ಉಡರು ಅಲ್ಲೋ ಲೆಕ್ಕವಲ್ದು ಕವಿದಿ ಮಾಪ್ಪು ಮಯ ಕೋಡೆನ್ನ ಕೈನ ಕೊತ್ತು ನಡಪಾಲವೋ ಭಗವತಿ ಓ ಬ್ರಾಹ್ಮರಿ ಓ ಭಗವತಿ ಓ ಬ್ರಾಹ್ಮರಿ ಪುಣ್ಯದೊಂದಿ ಪರಿಪೋಯಿಯೇ ಮಹಿಮೆದಾಮ ಮೇರುಯಿಯೇ ಪುಣ್ಯದೊಂದಿ ಪರಿಪೋಯಿಯೇ ಮಹಿಮೆದಾಮ ಮೇರುಯಿಯೇ ಕರುಣೆಗೊಲ್ದಿ ಕಣ್ಣುಯಿಯೇ ನಲ್ವೆಗೊಲ್ದಿ ನೆರಳುಯಿಯೇ ಓ ಭಗವತಿ ಓ ಭ್ರಾಮರಿ ಉಡಲದೊಳಗೇನದಂದಿ ಉಡರು ಅಲ್ಲೋ ಲೆಕ್ಕವಲ್ದು ಕವಿದಿ ಮಾಪ್ಪು ಮಯ ಕೋಡೆನ್ನ ಕೈನ ಪತ್ತು ನಡಪಾಲ ಓ ಭಗವತಿ ಓ ಬ್ರಾಹ್ಮರಿ ನಿನ್ನದಯೋಟೆ ಭಾಗ್ಯ ಬಲ್ಪು ನಿನ್ನದಯೋಟೆ ಬುದ್ಧಿ ಶಕ್ತಿ ನಿನ್ನದಯೋಟೆ ಭಾಗ್ಯ ಬಲ್ಪು ನಿನ್ನದಯೋಟೆ ಬುದ್ಧಿ ಶಕ್ತಿ ನಿನ್ನದಯೋಟೆ ಪೆಲ್ವೆ ಗೆಲ್ವೆ ಪಾದ ಗೆಲ್ಲ ಸಾರ ಸಲ್ವೇವೋ ಭಗವತಿ ಓ ಬ್ರಾಹ್ಮರಿ ಉಡಲದೊಳಗೇನದೊಂದಿ ತೋಡರು ಅರ್ಲು ಲೆಕ್ಕವಲ್ದು ಕವಿದಿ ಮಾಪ್ಪು ಮಯ ಕೊಡೆನ್ನ ಕೈನ ಹೊತ್ತು ನಡಪಾಲ ಓ ಭಗವತಿ ಓ ಬ್ರಾಹ್ಮರಿ ಹೊತ್ತಪೇಯೋ ಪುಲೇನು ಒತ್ತಟು ಮಲ್ಪಾದು ಹೊತ್ತಪೇಯೋ ಪುಲೇನು ಒತ್ತಟು ಮಲ್ಪಾದು ಭಕ್ತಿಗಿವು ಕೊರ್ದು ಎಡೆ ಅರ್ತಿದ ಭಯ ಕೊರ್ಲಪ್ಪೇವೋ ಭಗವತಿ ಓ ಬ್ರಾಹ್ಮರಿ ಉಡಲುದೊಳಗೇನದೊಂದಿ ತೊಡರು ಅರ್ಲು ಲೆಕ್ಕವಲ್ದು
ನಡೆಪಾಲಾವೋ ಭಗವತಿ ಓ ಬ್ರಾಹ್ಮರಿ ಓ ಭಗವತಿ ಓ ಬ್ರಾಹ್ಮರಿ. ಮುಂದಿನ ಗೀತೆ ಮರುಳು ಮಾಡಿಕೊಂಡೇಲೆ ಮಾಯಾದೇವಿ ಮಗೀತೆಯನ್ನು ಕೇಳಿ. ಪುರಂದಾಸರದ ಕೀರ್ತನೆ. ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆವರಣಗಳು ಜಲವಾಗಿ ಜಾಣತನದಿ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ. ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತಲ್ಲೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ. ಎಡಕೆ ಭೂಮಿ ಬಲಕೆ ಸಿರಿಯು ಎದುರಿನಲ್ಲಿ ದುರ್ಗಾದೇವಿ ಎಡಕೆ ಭೂಮಿ ಬಲಕೆ ಸಿರಿಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಘುವಿಯಾಗಿ ಬಿಡದೆ ಮೂತಾಡಿ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು ಹೊಕ್ಕುಳಲು ಮಕ್ಕಳಾಗಿ ಕೊಡುವಂತೆ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಅರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಗೆ. ಎಂದೆಲ್ದಿಗೂ ವಲಯೇನಿಲ್ಲ ಆನಂದದಿ ಜನರಿಗೆಲ್ಲ ಎಂದೆಲ್ದಿಗೂ ವಲಯೇನಿಲ್ಲ ಆನಂದ
ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಮುಂದಿನ ಗೀತೆ ಒಂದು ವಡಕ್ಕಂ ನಾಥ ಎಂಬ ಗೀತೆಯನ್ನು ಕೇಳಿ. ಇದು ಮಲಯಾಳಂ ಗೀತೆ. ಡಾಕ್ಟರ್ ಜೇಸಸ್ ಹಾಡಿದ ಗೀತೆಯನ್ನು ಕೇಳಿ. സർവഭമോ നടത്തുന്നാഥ നിന്റെ നടക്കിന്യം സാഷ്ടാംഗം നമിക്കും മേധാ വടക്കുള്ളാഥ സർവഭമോ നടത്തുന്നാഥ നിന്റെ നടക്കിന്യം സാഷ്ടാംഗം നമിക്കും മേധാ സമാധി കൊള്ളും സച്ചിന്മയാ സംവാരാദിവ സമസ്താപരാധം ക്ഷമിക്ക ദേവ വടക്കുള്ളാഥ സർവവും നടത്തുന്നാഥ പരശുരാമനോടൊത്തു രജതാദ്രിവേട്ടങ്കൻ പരിവാരങ്ങളോടിങ്കും പരിലസിപ്പോ പരശുരാമനോടൊത്തു രജതാദ്രിവേട്ടങ്കൻ പരിവാരങ്ങളോടിങ്കും പരിലസിപ്പോ അഹം ദൂരം കുയിഭൂം പ്രഭയത്രീ ശിവപൂരി അഭവമാകും തേക്കൻ തൈലവായി എല്ലാം ശുഭയെങ്കും വിളവണേടും തൈലവായി വടക്കുള്ളാഥ സർവവും നടത്തുന്നാഥ ശംഖചക്രപ്രതിഷ്ഠയും സൂര്യപുഷ്കരിണിയും ശിവ ശങ്കര വൈഭവോ വാർത്തു മതിക്കകത്തോ
ಶಂಖಚಕ್ರ ಪ್ರತಿಷ್ಠಯಂ ಸೂರ್ಯ ಪುಷ್ಕರಿಣಿಯಂ ಶಿವ ಶಂಕರ ವೈಭವವಾತು ಮದೀರ್ಘಗತೋ ಪ್ರದೋಷವತನೋತು ರುದಾಭಿಷೇಕಂ ಚೇದು ಪ್ರಣಮಿವೇತು ಪ್ರವೇಶಪು ಸುರಲೋಕತ್ತು ಅರ್ಥ ಪ್ರಭಂಜ ದುಃಖಾಭಿದಾಂಡಿ ಮರುತೇಜತ್ತು ವಡಕ್ಕುಳ್ನಾದ ಸರ್ವವು നടത്തുന്നാഥ നിന്റെ നടക്കിന്യം സാഷ്ടാംഗ നമിക്കും മേധാ സമാധി കൊള്ളു സച്ചിമയാ സംഹാരാദിവ സമസ്താപരാധമു ക്ഷമിക്ക ദേവ വടക്കുള്ളാഥ സർവമൂരടത്തുന്നാഥ ಮುಂದೇನಾಗಿದೆ ಇನ್ನೊಂದು ಗೀತೆಯನ್ನು ಕೇಳಿ. ಗುರುವಾಯೂರು ಕೃಷ್ಣನ ಒಂದು ಗೀತೆ, ಕೊಳಲೂದು ಗುರುವಾಯೂರಪ್ಪನೇ ಎಂಬ ಗೀತೆಯನ್ನು ಕೇಳಿ. ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ ಏನಂತ ಕದಿ ಮಧುರ ಸಂಗೀತ ಸುದೆ ತಂದ ಹಾಡಿನಲ್ಲಿ ಹಾದಿವೆ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ನಾಯಕನೇ ನಾಯಕನೇ ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ ಯಮುನಾ ನದಿ ತೀರವೋಲಾಡಿ ನಲಿದಾಗ ಯಮುನಾ ನದಿ ತೀರವೋಲಾಡಿ ನಲಿದಾಗ ಆರಾಧೆ ಜೊತೆ ಕೂಡಿ ನಗೆ ಬೀರುವ ಗೋವೆಲ್ಲ ಕೂಡಿರಲು ಕುಣಿದಾಡುವ ಬರುವ ಕೃಷ್ಣ ಬರುವ ಕೃಷ್ಣ ಎಂದೇ ರಾಧೆ ಮನನೋದಿರೆ ಗೊಂಬಿಯ ಹಾದಿಯನು ಕಾದಿಹ ಹೂವನ್ನು ಹೋಲುವ ರಾಧೆಯ ಮನಮಿಡಿವ ನಗುತ್ತಿರುವ ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ ಮಧುರಾಪುರಿ ಮಾಧವನೇ ಮಧುಸೂದನ
ಮಧುರ ಗುರಿ ಮಾಧವನೇ ಮಧುಸೂದನ ದ್ವಾರಕಾಪುರಿ ಗಿರಿಧಾರಿ ಉಡುಪಿ ಕೃಷ್ಣ ಗುರುವಾಯೂರಲ್ಲಿರುವ ಮನಮೋಹನ ಸಮಸರ್ವ ಬತವಿಂಬ ಕರುಣಾಲಯ ಸರ್ವರು ಶರಣೆಂಬ ನ್ಯಾಯಾಲಯ ಪ್ರೀತಿಯ ನಿಧಿ ನೀನು ಪ್ರೇಮದ ಸವಿಜೇನು ಗುರುವಾಯೂರಪ್ಪನೇ ದಯ ತೋರೋ ಗೋಪಾಲ ಕೊಳಲೂದ ಗುರುವಾಯು ಕೃಷ್ಣನೇ ಕೃಷ್ಣನೇ ಕೊಳಲೂದ ಗುರುವಾಯು ಕೃಷ್ಣನೇ ಕೃಷ್ಣನೇ ಜೇನಂತ ಅತಿ ಮಧುರ ಸಂಗೀತ ಸುದೆ ತಂದ ಹಾಡಿನಲ್ಲಿ ಆ ದಿವ್ಯ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ನಾಯಕನೇ ನಾಯಕನೇ ಕೊಳಲೂದ ಗುರುವಾಯು ಕೃಷ್ಣನೇ ಕೃಷ್ಣನೇ ಮುಂದಿನ ಗೀತೆ ಶಂಕರ ಶಿಶಿಧರ ಗಜ ಚರ್ಮಾಂಬರ ಗಂಗಾಧರ ಹರಣ ಗೀತೆಯನ್ನು ಕೇಳಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ದಿನಿ ನೇತ್ರ ತ್ರಿಜಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ದಿನಿ ನೇತ್ರ ತ್ರಿಜಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಕ್ಷಣ ನಾಡುವ ಸಾಂಬ ಸದಾಶಿವನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ. ವಿಷಯವನ್ನು ಹಂಚಿಕೊಳ್ಳುವುದಕ್ಕೆ ಮಾತೇ ಆಗಬೇಕು ಅಂತಿಲ್ಲ. ಕೇವಲ ಶಾರೀರಿಕವಾದಂತಹ ವೇಷಭೂಷಣಗಳನ್ನು ವಸ್ತ್ರಭೂಷಣಗಳನ್ನು ನೋಡುವುದರ ಮೂಲಕವಾಗಿ ಸಂತೋಷವಾಗಿದ್ದಾಳೋ ದುಃಖದಲ್ಲಿದ್ದಾಳೋ ಅಂತ ಪರರಿಗೆ ಊಹಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಒಳ್ಳೆಯ ವಸ್ತ್ರವನ್ನು ಉಟ್ಟುಕೊಂಡಿದ್ದೇನೆ. ಏನು ಉಟ್ಟುಕೊಂಡ್ರೆ ಹೆಣ್ಣಿಗೆ ಭೂಷಣ ಮುಡಿತಾನೆ. ಮುಡಿಯನ್ನು ಕಟ್ಟುವಂತಹ ಯೋಗ ಭಾಗ್ಯಗಳು ನನಗಿಲ್ಲ. ಅಂತಹ ಮುಡಿಯನ್ನು ಕಟ್ಟುವ ಉದ್ದೇಶದಿಂದಲೇ ಇವತ್ತು ಭಗವಂತ ಹೊರಟಿದ್ದಾನೆ ಅಂತಾದಾಗ ನನ್ನವರ ಪ್ರತಿಜ್ಞೆಯ ಈಡೇರಿಕೆಗೆ ಇದು ಸಕಾಲ. ಹಾಗಾಗಿ
ಹೊನ್ನ ಅಂದಣವನ್ನು ಏರಿ ಭಗವಂತನ ಕರೆ ಬಂದಲ್ಲಿಗೆ ಹೊರಡುತ್ತೇನೆ. ಅದೇನು ಸಂತೋಷದಿಂದಲೇ ಹೊರಟವಳು ನಾನು. ಹೊರಟು ಇನ್ನೇನು ಸಮೀಪಿಸಬೇಕು ಅಂದಾಗ ನನ್ನ ಪ್ರಭು ಭೀಮಸೇನ ಒಬ್ಬರೇ ಕುಳಿತಿದ್ದಾರಲ್ಲ. ನಾನು ಊಹಿಸಿದ್ದು ಸಂತೋಷದಿಂದಲೇ ಎಲ್ಲವೂ ಸಮನಿಸ್ತದೆ ಅಂತ. ಇವರನ್ನು ಕಂಡಾಗ ಮನೆಯ ಒಳಗಿಲ್ಲ, ಹೊರಗಿದ್ದಾರೆ, ಮರದಡಿಯಲ್ಲಿ ಕುಳಿತಿದ್ದಾರೆ, ನೆಲನೋಟಕರಾಗಿದ್ದಾರೆ. ಎಲ್ಲವೂ ಸಂತೋಷ ಅಂತ ಆಗಿದ್ದಾರೆ. ಇವರು ಸಂತೋಷ ಆಗಿರಬೇಡುವ? ಇವರಲ್ಲಿ ಸಂತೋಷ ಇಲ್ಲ, ವಿಷಾದವೇ ಆವರಿಸಿದೆ. ದೂತ ಬರುವ ಮೊದಲು ನನ್ನಲ್ಲಿ ಯಾವ ಭಾವ ಆವರಿಸಿತ್ತೋ ಅದುವೇ ಸುಬ್ರಾಯ ಚೊಕ್ಕಾಡಿಯವರನ್ನು ಭಾವಗೀತೆಯನ್ನು ಕೇಳಿ. ಮನಿಸುತ್ತರವೇ ಮುಗದೆ ಹಿತವಾಗಿ ನಗಲುಬಾರದೆಂಬ ಗೀತೆಯನ್ನು ಕೇಳಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಆ ಸಂದರ್ಭಕ್ಕಾಗಿ ನೀನು ಬರುವ ದಾರಿಯಲ್ಲಿಯೇ ನಾನು ಕುಳಿತಿದ್ದೆ. ಹೌದು, ಬಿಸಿಲು ಬೀಳಬಾರದು ಅಂತೇಳಿ ಮರದ ನೆರಳಲ್ಲಿ ಕೂತದ್ದು ನಾನು. ನನ್ನನ್ನು ಕಂಡಾಕ್ಷಣ ನೀನು ಅಂದಣದಿಂದ ಇಳಿದೆ. ಹೌದು, ನನ್ನ ಕಾಲಿಗೆ ನಮಸ್ಕರಿಸಿದೆ. ನಾನು ಒಳ್ಳೆಯದಾಗಲಿ ಅಂತೇಳಿ ಹೇಳಿದೆ. ಇದೊಂದು ಪರಂಪರೆ. ಇದು ಸತಿಪತಿಯರ ಜೊತೆ ಇರುವಂತದ್ದೇ ಅಲ್ವಾ? ಸತಿ ಅಂತೇಳಿ ಹೇಳಿದ್ರೆ ನೀನು ನನಗೊಬ್ಬಳಿಗೆ ಸತಿಯ? ನೀನು ಪಾಂಚಾಲೆ ಅಲ್ವೋ? ಹೌದು. ಆದ ಕಾರಣ ನಿನ್ನನ್ನು ಕಂಡಾಗ, ನನ್ನ ಬಳಿಗೆ ನೀನು ಬಂದಾಗ ನಿನ್ನನ್ನು ಪಾಂಚಾಲೆ ಅಂತೇಳಿ ಕರೆಯುವುದು ನನಗಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ಯಾಕೆ ಗೊತ್ತಾ? ಐವರೂ ನಿನಗೆ
ಪತಿಯಂದಿರಿದ್ದಾರೆ. ಆದರೂ ಯಾವ ಸಂದರ್ಭದಲ್ಲೇ ಆಗಲಿ, ನಿನಗೆ ಯಾವುದಾದರೂ ಕಷ್ಟ ಬಂದ ಕಾಲದಲ್ಲಾಗಲಿ ಏನಾದರೂ ಹೇಳಿಕೊಳ್ಳಬೇಕು ಅಂತೇಳಿ ಹೇಳಿದ್ರೆ ನೀನು ನನ್ನ ಬಳಿಗೆ ಬರೋದು. ಓಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುಂದಿನ ಗೀತೆ ಮಾಣಿಕ್ಯನು ಫಲಾನುಭವಿ ಗೀತೆಯನ್ನು ಕೇಳಿ. ಮಾಣಿಕ್ಯ ವೀಣಾ ಮುಪಲ. ಹೌದು, ಹೌದಲ್ವಾ? ಹೌದು ಅಂತ. ಮತ್ತೆ ಒಡೆಯ ಲಕ್ಷ್ಮೀ ರಮಣ ಯಾಕೆ ಹೋಗಬೇಕು? ಅಲ್ಲ, ನಿಮ್ಮಲ್ಲಿ ಪ್ರಶ್ನೆಯೂ ನಿಮ್ಮಲ್ಲಿ, ಉತ್ತರವು ನಿಮ್ಮಲ್ಲಿ. ಉತ್ತರವು ನನ್ನಲ್ಲಿ. ಹೋಗಬೇಕು, ಅದು ನಮ್ಮ ಅಣ್ಣ ಹೇಳಿದ್ದು. ಅಣ್ಣ ಹೇಳಿದ್ದು. ಹಾಗಾಗಿ ಅಣ್ಣ ಹೇಳಿದಂತೆ ಕೃಷ್ಣ ಸಂಧಾನಕ್ಕೆ ಹೋಗಬೇಕು. ಕಾಮುಕ ಕುರುಭೂಪಾಲನ ನಿಳಯಕ್ಕೆ ನಮ್ಮ ಸ್ವಾಮಿ ಕೃಷ್ಣ ಸ್ವಾಮಿಯನ್ನು ನಮ್ಮಣ್ಣ ಧರ್ಮಜ ಅಂದ್ರೆ ನಿನ್ನ ದೊಡ್ಡ ಗಂಡ, ಹೌದು, ಸಂಧಿಗಾಗಿ ಕಳುಹಿಸುತ್ತಿದ್ದಾನೆ. ಎಂತದ್ದು? ಸಂಧಿಗಾಗಿ ಕಳುಹಿಸುತ್ತಿದ್ದಾನೆ. ಏನು ಕಿವಿ ಕೇಳುವುದಿಲ್ವ ನಿನಗೆ? ಅಲ್ಲಲ್ಲ, ಕೆಲವು ಸಲ ಕಿವಿ ಕೇಳದಾಗಿಯೂ ಇರಬೇಕು. ಈಗ ಸಂಧಿಗೆ ಹೊರಟದ್ದ. ಈಗ ನಾನು ಮಾತಾಡಿದ್ದು ನನ್ನ ಕಿವಿಗೆ ಬಡೀತದೆ, ನಿನಗೆ ಕಿವಿ ಕೇಳುವುದಿಲ್ವ? ಅಲ್ಲ, ನೀವು ಕಾರಣ ಉಂಟು. ಅವ ದುಷ್ಕೃತ್ಯ ಮಾಡಿದನಲ್ಲ, ಅದಕ್ಕೊಂದು ಕ್ರಮಬದ್ಧವಾದಂತಹ ಶಬ್ದಗಳನ್ನು ಜೋಡಿಸಿ ನಮ್ಮಣ್ಣ ಹೇಳಿದ್ದಾನೆ ಕೃಷ್ಣಸ್ವಾಮಿಗೆ. ಆತನ ದುಷ್ಕೃತವು ಮಗುಳಿನ ಆತನ ಹೊದ್ದುವುದು ಅಂದ್ರೆ ಎಂಥದ್ದು? ಅವನು ಮಾಡಿದ ಪಾಪ ಅವನ ತಲೆಗೆ ಬರ್ತದೆ, ಪಾಪದ ಫಲವನ್ನು ಅವನು ಅನುಭವಿಸ್ತಾನೆ. ಆತನೋಳು ಅನುವರ ಯಾಕೆ ನಮಗೆ? ಹಾಗಾಗಿ ನಮಗೆ ಆತನಲ್ಲಿ ಯುದ್ಧ ಬೇಡ. ಯುದ್ಧ ಬೇಕು ಅಂತೇಳಿ ಆದ್ರೆ ಯಾರಲ್ಲಿ ಯುದ್ಧ ಮಾಡುವುದು? ನಮ್ಮವನೇ ಅಲ್ವಾ? ಈಗ ನನ್ನ ದೊಡ್ಡಪ್ಪನ ಮಗ ಅಲ್ವಾ? ಈಗ ಅಲ್ಲ ಅಂತೇಳಿ ನನಗೆ ಹೇಳಲಿಕ್ಕೆ ಆಗ್ತದೆ? ಹೌದು ಅಂತೇಳಿ ಹೇಳಬೇಕು. ಹಾಗಾಗಿ ಅವರು ಮಾಡಿದಂತಹ ದುಷ್ಕೃತ್ಯಗಳಿಗೆ ದೇವರು ಕೊಡುವಂತಹ ಪಾಪದ ಫಲವನ್ನು ಅವರು ಅನುಭವಿಸ್ತಾರೆ. ಹಾಗಾದ್ರೆ ನಾವೇನು ಮಾಡುವುದು? ನಾನೇನು ಮಾಡುವುದು? ನನ್ನ ಅಣ್ಣ ಏನು ಮಾಡುವುದು? ನನ್ನ ತಮ್ಮಂದಿರು ಏನು ಮಾಡುವುದು? ಈಗ ನಮ್ಮೊಡನೆ ಇರುವ ನೀನೇನು ಮಾಡುವುದು? ನಮಗೇನಾದರೂ ಮಾಡುವುದಕ್ಕೆ ಉಳಿಯುವುದಕ್ಕೆ ಒಂದು ಜಾಗ ಅಂತೇಳಿ ಬೇಕಲ್ಲ. ಹಾಗಾಗಿ
ದೇವಕೃಷ್ಣ ಹೋಗುವುದಲ್ಲಿ ಬೇಡುವುದಕ್ಕೆ ಸ್ವಾಮಿ ಅಲ್ಲ, ಬಹಳ ಒಗಟಾಗಿ ಕಾಣ್ತದೆ. ಒಗಟಿಲ್ಲ, ಸಂಧಾನ ಅಂತ ಹೇಳ್ತೇವೆ. ಹೌದು. ಇನ್ನೊಂದು ಮುಖದಿಂದ ಯುದ್ಧವಾಗಬೇಕು ಅಂತ ಹೇಳ್ತೇವೆ, ಮತ್ತೊಂದು ಮುಖದಿಂದ ಸಂಧಿಗೆ ಹೊರಟಿದ್ದಾನೆ ಅಂತ ಹೇಳ್ತೇವೆ. ಈಗ ಒಬ್ಬೊಬ್ಬರ ನಿಲುವು ಒಂದೊಂದು ಕಾಣ್ತದೆ ಇಲ್ಲಿ. ಒಬ್ಬೊಬ್ಬರ ನಿಲುವು ಒಂದೊಂದಿಲ್ಲ, ಎಲ್ಲವೂ ಒಂದೇ ಮಾಡಿದ್ದೇವೆ ಈಗ ನಾವು. ಈಗ ನೀವು ಇಷ್ಟು ಹೇಳಿದ್ರೆ ನಿಮ್ಮ ವೈಯಕ್ತಿಕವಾದಂತ ನಿಲುವು ಅಂತ ಆದ್ರೆ ಪಾಂಡವರಂದ್ರೆ ಒಬ್ಬನೇ ಅಲ್ಲ ತಾನೆ. ಈಗ ಬೇಡುವುದಕ್ಕೆ ನನಗೆ ಬರ್ತದೋ ನಿನಗೆ ಬರ್ತದೋ? ಬರುವುದಿಲ್ಲ. ನನ್ನ ತಮ್ಮನಿಗೆ ಬರ್ತದೋ ತಮ್ಮಂದ್ರಿಗೆ ಬರ್ತದೋ? ಇಲ್ಲ, ಬರುವುದಿಲ್ಲ. ನನ್ನ ಅಣ್ಣನಿಗೆ ಬರ್ತದೋ? ನಾವೆಲ್ಲೂ ಬೇಡುವವರಲ್ಲ, ಅಲ್ಲ, ನಾವು ಕೊಡುವವರು. ಆದ್ರೆ ಈ ವಿಷಯದಲ್ಲಿ ಬೇಡುವುದಕ್ಕಾಗಿಯೇ ಕೃಷ್ಣನಿದ್ದಾನೆ, ಅವನಿಗೆ ಬೇಡಿ ಅಭ್ಯಾಸ ಉಂಟು. ಹೌದು ಸ್ವಾಮಿ, ಅದೆಲ್ಲ ಸರಿ. ಈಗ ಪಾಂಡವರಲ್ಲಿ ಒಂದೇ ಮುಖ ಅಲ್ಲಲ್ಲ, 5 ಮುಖ ಅಲ್ವಾ? 5 ಮುಖ. ಹೌದು, 5 ಮುಖದಲ್ಲಿ ಒಂದೊಂದು ಅಭಿಪ್ರಾಯಗಳಲ್ವಾ? ಈಗ 5 ಮುಖ ದೊಡ್ಡ ಒಂದು ವೃತ್ತ ಬರೆಯೋದು, ಅದರಲ್ಲಿ ಪಾಂಡವರು 5 ಮುಖಗಳನ್ನು ಚಿತ್ರಿಸುವುದು. ಈಗ ವೃತ್ತ ಒಂದೇ ಅಲ್ವಾ? ಹೌದು. ಅದರಿಂದ ಹೊರಗೆ ಹೋಗ್ಲಿಕ್ಕೆ ಆಗುತ್ತಲ್ಲ. ಹಾಗಾಗಿ ನಾವೆಲ್ಲವರು ಪಾಂಚಾಲೆ ವಿಧಿ ಇಲ್ಲ. ಈಗ ಮನುಷ್ಯ ಪ್ರಯತ್ನ ಅಂತೇಳಿ ಏನೇ ಇರಬಹುದು, ಆದರೆ ದೈವಾನುಗ್ರಹ ಎಂಬುದೊಂದು ಪ್ರತ್ಯೇಕ ಉಂಟಲ್ಲ. ಇಲ್ಲಿ ನಮಗೆ ದೈವ ಯಾರು? ದೇವಕೃಷ್ಣ ಅಲ್ವ? ದೇವಕೃಷ್ಣನೇ ತುದಿಗಾಲಲ್ಲಿ ಹೊರಟು ನಿಂತಿದ್ದಾನೆ ಅಂತೇಳಿ ಆಗುವಾಗ ನಾನು ಅವನ ಕಾಲನ್ನು ಕಟ್ಟಿ ಹಾಕಲಿಕ್ಕೆ ಆಗುತ್ತದ? ಇಲ್ಲ, ಆಗುವುದಿಲ್ಲ. ನನ್ನನ್ನು ಕೇಳಿದ ಕೃಷ್ಣ, ಅದು ಒಂದು ಕಿರುನಗೆ, ಒಂದು ವ್ಯಂಗ್ಯದ ನಗೆ ಇತ್ತವನ ಮುಖದಲ್ಲಿ. ನಿನ್ನಣ್ಣ ಧರ್ಮರಾಯ 5 ಊರುಗಳನ್ನು ಬೇಡುವುದಕ್ಕೆ ನನ್ನನ್ನು ಕಳುಹಿಸುತ್ತಿದ್ದಾನೆ. ಏ ಭೀಮ, ಹೇಗೆ ಹೇಗೆ? ಅದೊಂದು ಓರೆಗಣ್ಣ ನೋಟದಲ್ಲಿ ನಗುತ್ತಾ, ಕಣ್ಣಿಂದ ನಗುವುದು. ನೆನಪಿಸಿದ್ದಷ್ಟೇ. ಹೌದಪ್ಪ, ನನಗೆ ಅರ್ಥ ಆಗುತ್ತದೆ. ನಾನು ಹೆಡ್ಡನಾದರೂ ನನಗೆ ಸತ್ಯ ಬೇಗ ಗೊತ್ತಾಗುತ್ತೆ. ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ನಾವೆಲ್ಲರೂ ಆಲೋಚಿಸುವುದಕ್ಕೆ ಒಪ್ಪಿಗೆ ಕೊಡದೆಯೇ ನಮ್ಮನ್ನು ಒಪ್ಪಿಸಿದ್ದಾನೆ. ನನ್ನಲ್ಲಿ ಕೇಳಿದ, ಹೇಗೆ ಭೀಮ ಸಂಧಿಗೆ ಹೋಗಬೇಕಂತೆ ನಿನ್ನ ಅಣ್ಣ ಹೇಳ್ತಾನೆ, ಏನು? ನಾನು ಏನು ಹೇಳುವುದು ಕೃಷ್ಣ? ಅದಲ್ಲ, ನಿನ್ನ ಅಭಿಪ್ರಾಯ ನೀನು ಹೇಳಲೇಬೇಕು, ಹಾಗಾಗಿ ಕೇಳುತ್ತಲಿದ್ದೇನೆ. ಹೇಳಿದೆ ನಾನು ಎಷ್ಟು ಹೇಳಬಹುದು ಅಷ್ಟನ್ನು ಹೇಳಿದೆ. ಮತ್ತೆ ದೊಡ್ಡ ದೊಡ್ಡವರು ಹೇಳಿದ ಮಾತುಂಟು, ತುಟಿ ಮೀರಿದ ಹಲ್ಲಾಗಬಾರದು, ನಾಲಿಗೆ ತುಟಿಯ ಒಳಗೆ ಸುತ್ತಾಡಬೇಕು, ಹೊರಗೆ ಸುತ್ತಾಡಬಾರದು, ಹೀಗೆಲ್ಲ ಉಂಟು. ಹಾಗಾಗಿ ನಾಲಿಗೆ ನಾನು ಹೆಚ್ಚು ಉದ್ದ ಮಾಡಲಿಲ್ಲ, ಸೂಕ್ಷ್ಮವಾಗಿ ಹೇಳಿದೆ. ನಮ್ಮಣ್ಣ ಧರ್ಮಜನಿಗೆ ನೀತಿ ಹೌದಾ? ಹೌದು. ದೇವರಾದಂತಹ ನಿನ್ನ ಮನಸ್ಸಿಗೆ ಒಪ್ಪಿದೆಯಾ? ಒಪ್ಪಿದೆ. ಕೌರವ 5 ಊರುಗಳನ್ನು ಕೊಡ್ತಾನೋ? ಕೊಟ್ರೆ ಮತ್ತೆ ನನಗೆ ದುಗುಡ ಎಂಥದ್ದು ಅಂತೇಳಿ ನಾನು ಇಷ್ಟೇ ಹೇಳಿದ್ದು, ಹೆಚ್ಚು ಮಾತಾಡಲಿಲ್ಲ. ತಮ್ಮನಾದಂತಹ ಅರ್ಜುನನೂ ಒಪ್ಪಿದ, ಅಣ್ಣಂದಿರು ಇಬ್ಬರು ಒಪ್ಪಿದ್ರು ಅಂತೇಳಿ. ಆದ್ರೆ ಅರ್ಜುನನಿಗೇನು? ನಕುಲನೂ ಒಪ್ಪಿದ. ಸಹದೇವ ಒಂದು ನಿನಗೆ ಒಂದು ಮನಸ್ಸಿನ ಮೂಲೆಯಲ್ಲಿ ಇರಲಿ,
ಸಹದೇವ ಹೇಳಿದ್ದಾನೆ, ಕೌರವನಲ್ಲಿ ಸಂಧಿಯ ಬೆಸುಗೆ ಹತ್ತದು ಕೃಷ್ಣ. ಒಳ್ಳೇದು, ಒಳ್ಳೆ ಮಾತಾಡಿದ್ದಾನೆ ಅಂತೇಳಿ ನಾನು ನನ್ನ ಮನಸ್ಸಿನಲ್ಲೇ ಹೇಳಿದೆ, ಹೊರಗಡಲಿಲ್ಲ. ಸಹದೇವನೊಬ್ಬನನ್ನು ಬಿಟ್ಟು ನಾವು ಎಲ್ಲವರು, ನಾವು 5 ಮಂದಿಗಳು, ಧರ್ಮರಾಯ, ಭೀಮಾರ್ಜುನನ ಕುಲ ಸಹದೇವರಲ್ಲಿ ಸಹದೇವನೊಬ್ಬನನ್ನು ಬಿಟ್ಟು ನಾವು ಎಲ್ಲವರು. ಇದೊಂದು ವಿಷಯೋತ್ಸವ. ಈ ವಿಷಯ ಅತಿಶಯವಾದರೆ ಅದಕ್ಕೆ ವಿಷಯೋತ್ಸವ ಅಂತೇಳಿ ಹೆಸರು. ಧರ್ಮರಾಯನ ಧರ್ಮಬೋಧೆ ಎಂಬಂತಹ ಅಭಿಷೇಚನ ನಮ್ಮ ತಲೆಗಳಿಗೆ ಆಯ್ತು. ಯಾವುದು ಧರ್ಮ, ಯಾವುದು ಅಧರ್ಮ, ಹೆಂಡತಿಯ ಸೀರೆಯನ್ನು ಯಾರಾದರೂ ಸೆಳೀತಾರೆ ಅಂತೇಳಿ ಆದ್ರೆ ಅವರ ಕೈ ಕಡಿಯುತ್ತೇನೆ. ಧರ್ಮ ಧರ್ಮ ಧರ್ಮ, ಸುಮ್ಮನೆ ಇರುವುದೇ ಧರ್ಮ. ಇದು ನಮ್ಮ ಅಣ್ಣನ ಧರ್ಮಬೋಧೆ. ಹಾಗಾಗಿ ಈ ವಿಷಯೋತ್ಸವ ಇದೆಯಲ್ಲ, ಅತಿಶಯ, ಇದು ನಿಜವಾಗಿ ಸಂಭ್ರಮಿಸಬೇಕಾದ್ದಲ್ಲ. ಆದರೂ ಸಂಭ್ರಮಿಸಬೇಕು. ಯಾಕೆ? ನಮ್ಮ ಅಣ್ಣ ಒಪ್ಪಿದ್ದಾನೆ ಎಂಬ ಕಾರಣದಿಂದ ನಾವೆಲ್ಲವರೂ ಇದನ್ನು ಒಪ್ಪಿದ್ದೇವೆ. ಅದಕ್ಕಾಗಿ ಈಗ ಕೃಷ್ಣ ಏನು ಕೇಳುವುದಕ್ಕೆ ನಿನ್ನನ್ನು ಕರೆಸಿದ್ದಾನೆ ಅಂತೇಳಿ ನನಗೊತ್ತುಂಟು. ಭಾವಕಿ ನಿನ್ನಯ ಭಾವಗಳೇನು? ಈಗ ನಾವೆಲ್ಲ ಒಪ್ಪಿಯಾಗಿದೆ. ಇನ್ನು ಎಲ್ಲಿಯಾದರೂ ಕೇಳುವುದಿದ್ರೆ ನಿನ್ನನ್ನು. ಹಾಗಾಗಿ ನಿನ್ನ ಭಾವಗಳೇನು, ಇದನ್ನು ನನ್ನಲ್ಲಿ ನೀನು ಹೇಳುವುದು ಅಂತೇಳಿ ಆದ್ರೆ ನಾನು ಕೇಳುವುದಕ್ಕೆ ಸಿದ್ಧನಾಗಿದ್ದೇನೆ. ಸ್ವಾಮಿ, ನಿಮ್ಮ ಹಳೇ ಶೈಲಿ ಬದಲಿಲ್ಲ ಅಲ್ಲ? ಇಲ್ಲ, ಹಳೇ ಶೈಲಿ ಯಾವುದದು? ಹಳೇ ಶೈಲಿ ಅಲ್ಲ, ಮಾತಾಡುವ ರೀತಿ ಉಂಟಲ್ಲ, ಹಳೇ ಶೈಲಿ ಇನ್ನೂ ಸ್ವಲ್ಪ ಒಳ್ಳೆದಿತ್ತು. ಹೌದಾ? ಅದೆಲ್ಲ ಈಗ ತಿದ್ದಿ ತಿದ್ದಿ ತಿದ್ದಿ, ಯಾಕಂದ್ರೆ 12 ವರ್ಷ 13 ವರ್ಷ ಅನುಭವಿಸಿದ್ದೇನಲ್ಲ, ಹಾಗಾಗಿ ಈಗ ಸ್ವಲ್ಪ ಬದಲಾಗಿದೆ. ಅಲ್ಲಲ್ಲ, ನಿಮ್ಮ ಶೈಲಿಯ ಮುಖದ ಪರಿಚಯ ಇದ್ದವಳು ನಾನು ಹಾಗೆ ಕೇಳಿದ್ದು. ಅಂದಿನ ಪರಿಚಯದ ಮುಖ ಇದಲ್ಲ ಅಂತ ನನಗೆ ಕೊಟ್ಟು, ಹಾಗೆ ನನ್ನಲ್ಲಿ ಮಾತಾಡುವಾಗ ಯಾವುದೋ ಒಂದು ಭಾವದ ಅನಾವರಣ ನಿಮ್ಮಲ್ಲಿ ಕಾಣ್ತದೆ. ಅದು ಆಗುತ್ತದೆ ಪಾಂಚಾಲೆ, ಹಾಗಾಗುವುದಕ್ಕುಂಟು. ಯಾಕಂದ್ರೆ ಆವಾಗ ನೀನು ವರ್ಷಕ್ಕೊಮ್ಮೆ ಅಲ್ವಾ ನನ್ನ ಮನೆಗೆ ಬರುವುದು? ಹೌದು. ಹಾಗಾಗಿ ಮೊದಲಿನ ಭಾವ ಈಗ ಇರುವುದಿಲ್ಲ. ಹಾಗಾಗಿ ಗೊತ್ತಿದ್ರೆ ನಿನ್ನ ಪ್ರಶ್ನಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಕೇಳುವುದು. ಹಾಗಿದ್ರೆ ನೀವೀಗ ಹೊರಟದ್ದು ಸಂಧಿಗೆ? ನಾನಲ್ಲ, ಮತ್ತೆ ನನ್ನನ್ನು ಯಾಕೆ ನೀನು ಕೈ ತೋರಿಸುವುದು? ಅಲ್ಲಲ್ಲ, ನಾನು ಊಹಿಸುವುದು ನಿಮ್ಮಲ್ಲೇ. ಒಪ್ಪಿಗೆ ಕೊಟ್ಟದ್ದು ನೀವಲ್ವಾ? ನಾನು ಒಬ್ಬ, ಎಲ್ಲರೂ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ ನಾನು. ಸಂಧಿ ಅಂದ್ರೆ ನಿಮಗೆ ಬಹಳ ಇಷ್ಟ ಅಲ್ವಾ? ಈಗ ಇಷ್ಟ ಅಂತ ಸಂಧಿಯೇ ನಿನಗಾನಂದಮೇ ನಿನಗಾನಂದಮೇ ಕುರುಭೂಪನೋಳ್ ಹಿತಬಂದುದೆ ಕುರುಭೂಪನೋಳ್ ಹಿತಬಂದುದೆ ಧರ್ಮ ಜಗೆ ಪಾರ್ಥಗೆ ಹರಿಗೆ ಸನುಮತದೆ ಧರ್ಮ ಜಗೆ ಪಾರ್ಥಗೆ ಹರಿ ಸನುಮತದೆ ಚಂದದಲ್ಲಿ ಮೊದಲೆಂದ ವಚನ ಶಿವ ಶಿವ ನೀವಿಂದು ಕೈಗೊಂಡಿರೆ ಯಥಿತ್ವವನೆಂದು ಪೊರಳಿದಳು ಚಂದದಲ್ಲಿ ಮೇಳೊಳಿ ಮೊದಲೆಂದ ವಚನವ ಶಿವ ಶಿವ ಕೈಗೊಂಡಿರೆ ಯಥಿತ್ವವನೆಂದು ಪೊರಳಿದಳು ಬದುಕಿನಲ್ಲಿ ಭಾವನಾತ್ಮಕವಾದ ಸಂಗತಿಗಳೇ ಬೇರೆ, ವಾಸ್ತವ ಸಂಗತಿಗಳೇ ಬೇರೆ ಇರುತ್ತದೆ. ವಾಸ್ತವವು ಭಾವನೆಯು ಒಂದೇ ಆದರೆ ಅಲ್ಲಿ ಭಾವನೆಗೆ ಜಾಗ ಇಲ್ಲ. ಹೌದೌದು. ಭಾವನಾ ಪ್ರಪಂಚದಲ್ಲೇ ನಾನು ನೀವು ಎಲ್ಲರೂ ಬದುಕಿದವರು. ಈಗ ಪ್ರತ್ಯೇಕವಾಗಿ ನಿಮ್ಮನ್ನು ಕುರಿತಾಗಿಯೇ ಆಡುವುದು ನಾನು. ಈ ಹಿಂದಿನ ಎಲ್ಲ ಘಟನೆಗಳಲ್ಲಿಯೂ ಕೂಡ ನನಗೆ ಆಸರೆಯಾಗಿ ನಿಂತವರು ನೀವೇ ತಾನೆ. ಹಾಗಾಗಿ ನಿಮ್ಮಲ್ಲಿ ಮನಬಿಚ್ಚಿ ಮಾತನಾಡುವುದಕ್ಕೆ ಸುಖವೋ ದುಃಖವೋ ಅದು ಬಹಳ ಪ್ರಿಯವಾಗ್ತದೆ. ಆದ್ರೆ ಪ್ರಭು, ಏನು
ಕೃಷ್ಣ ಕರೆದಿದ್ದಾನೆ ಅಂತ ಸಂತೋಷದಿಂದಲೇ ಬಂದಿದ್ದೇನೆ. ಹೌದು, ನನಗೆ ಅನ್ನಿಸಿತು ಕೃಷ್ಣ ಕರೆದಿದ್ದಾನೆ ಅಂತೇಳಿ ಹೋಗುವಾಗ ಇಷ್ಟೆಲ್ಲ ಸಿಂಗಾರ ಬೇಕಿರ್ಲಿಲ್ಲ ಅಂತೇಳಿ, ಆದ್ರೆ ಹೇಳಲಿಲ್ಲ ನಾನು. ಸ್ವಾಮಿ, ಸಂಧಿಗಾಗಿ ಕೃಷ್ಣ ಹೊರಟಿದ್ದಾನೆ. ಹೌದೇ, ಸಂಧಿಗೆ ಹೊರಟದ್ದು. ನೀವೆಲ್ಲರೂ ಒಪ್ಪಿದ್ದೀರಿ. ಇದಕ್ಕೆ ಆಶ್ಚರ್ಯವಾಗ್ತದೆ. ಅಳಬೇಕೋ ನಗುಬೇಕು ಅಂತ ನನಗೆ ಗೊಂದಲವಾಗಿದೆ ಸ್ವಾಮಿ. ಓಹೋ, ಧರ್ಮಪ್ರಭುವಿನ ಧರ್ಮ ಭೀರುತ್ವ, ನಿಮ್ಮ ಪರಾಕ್ರಮಶಾಲಿತ್ವ, ಅರ್ಜುನ ದೇವನ ಏನು ಬೇರೆ 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 ಪರಾಕ್ರಮಕ್ಕೆ ದ್ಯೋತಕವಾಗಿ ಪಡೆದಂತ ಅನೇಕ ಶಸ್ತ್ರಾಸ್ತ್ರಗಳು, ನಕುಲ ಸಹದೇವರ ಶಾರೀರಿಕವಾದಂತಹ ಬಲ, ಈ ಎಲ್ಲ ಬಲಗಳನ್ನು ನಂಬಿ ನಾವು ಬದುಕನ್ನು ಕಟ್ಟಿಕೊಳ್ಳುತ್ತಾ ಬಂದವರು ತಾನೆ. ಸ್ವಾಮಿ, ಬೇರೆ ಬೇರೆ ಪ್ರಕರಣಗಳಲ್ಲಿ ನಿಮಗೆ ಜಾರುವುದಕ್ಕೋ ಪ್ರತ್ಯೇಕ ನಿಲ್ಲುವುದಕ್ಕೋ ಬೇರೆ ಬೇರೆ ಭಾವಗಳು ನಿಮ್ಮನ್ನು ಬಿಡುತ್ತವೆ. ಭಾವಗಳನ್ನು ಬಿಟ್ಟು ಮನುಷ್ಯರಿಲ್ವಲ್ಲ. ಭಾವನಾ ಪ್ರಪಂಚದಲ್ಲಿ ಜೀವಿಸುವ ನಮಗೆ ಭಾವವೇ ಒಂದು ಉಪಾಧಿ. ಭಾವ ಇಲ್ಲದೆ ಬದುಕುತ್ತೇನೆ ಅಂತ ಹೇಳಿದ್ರೆ ಶುಷ್ಕವಾಗ್ತದೆ ಬದುಕದು. ಆದ್ರೆ ಪ್ರಭು, ಎಲ್ಲರಲ್ಲಿಯೂ ಕೂಡ ಬೇರೆ ಬೇರೆ ಭಾವಗಳನ್ನು ಕೊಂಡು ನಿಮ್ಮ ಭಾವದ ಜೊತೆಗೆ ಭಾವಕಿಯಾಗಿ ನಾನು ಇದುವರೆಗೆ ಬದುಕಿದ್ದೇನಲ್ಲ, ಅದು ನನ್ನ ಯೋಗ, ನನ್ನ ಪುಣ್ಯ ಅಂತ ಭಾವಿಸಿದ್ದೆ ಪ್ರಭು. ಅದು ಈಗ ಕೃಷ್ಣ ಪರಮಾತ್ಮ ಸಂಧಿಗೆ ಹೊರಟು ನಿಂತಿದ್ದಾನೆ. ಅವನ ದುಷ್ಕೃತ್ಯ ಏನೇ ಇರಲಿ ನಾವೆಲ್ಲರೂ ಈಗ ಒಪ್ಪಿದ್ದೇವೆ. ಇದನ್ನು ಹೇಳುವುದಕ್ಕೆ ನಿಮಗೆ ಸಂತೋಷವಾಗ್ತದಲ್ವಾ? ನನಗೆ ಹೇಳುವುದಕ್ಕೆ ಆನಂದ. ಬದುಕಿನ ಒಂದೊಂದು ಘಳಿಗೆಯಲ್ಲಿ ನೀವು ಮಾಡಿದಂತಹ ಪ್ರತಿಜ್ಞೆಗಳು ಮತ್ತೊಂದೋ ಇನ್ನೊಂದೋ. ಸ್ವಾಮಿ, ಶಾರೀರಿಕವಾಗಿ ಆದಂತಹ ಗಾಯವನ್ನು ಅದು ಗುಣವಾದಾಗ ಮರಿಲಿಕ್ಕೆ ಆಗ್ತದೆ. ಅದನ್ನು ನೋಡೋದೇ ಇಲ್ಲ ನಾನು. ಮನಸ್ಸಿಗಾದ ಗಾಯ ಅದು ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ಕಾಡುತ್ತಾ ಇರುತ್ತದೆ. ಅದು ನನ್ನದು ಅಂತೇಳಿ ಮನಸ್ಸು ಇದ್ದವರಿಗಲ್ವ ಸ್ವಾಮಿ? ಈ ಪ್ರಕರಣದಲ್ಲೂ ಅದೇ ತಾನೆ. ಏನು ಇದುವರೆಗೆ ಸಾಗಿ ಬಂದಂತ ಪಾಂಡವ ಕೌರವರ ಯಾವ ಸಂಘರ್ಷವೋ ಇನ್ನೊಂದೋ ಮತ್ತೊಂದೋ, ಅದಕ್ಕೆ ನೇರವಾಗಿ ಪಾಲುದಾರಿಕೆ ಉಳ್ಳವನು ನಾನೇ ಅಲ್ವ ಪ್ರಭು? ಈಗ ಅಲ್ಲ ಅಂತೇಳಿ ನಾನು ಹೇಳಿಲ್ಲ. ಪ್ರತಿಯೊಂದು ಬದುಕಿನಲ್ಲಿಯೂ ಕೂಡ ನೋವನ್ನು ಅನುಭವಿಸಿದವಳು ನಾನಲ್ವೇ? ಹೌದು. ಹಾಗಿದ್ದಾಗ ಇದೆಲ್ಲ ನಿಮಗೆ ಸಂಧಿಗಾಗಿ ಹೋಗುವುದು, ಹೊಂದಾಣಿಕೆ ಮಾಡಿಕೊಳ್ಳುವುದು, ಬದುಕಿನಲ್ಲಿ ರಾಜಿ ಮಾಡಿಕೊಳ್ಳುವುದು, ಒಮ್ಮೆ ಏರಿನಲ್ಲಿ ನಿಮ್ಮೆಲ್ಲರ ಪ್ರತಿಜ್ಞೆಗಳು, ಮತ್ತೊಮ್ಮೆ ಏನಿಲ್ಲ ಅಂತ ಬದುಕಿನಲ್ಲಿ ಹೇಳುವುದು, ಇಂತಹ ಶುಷ್ಕ ಭಾವ ಸ್ವಾಮಿ, ಇದೆಲ್ಲ ಒಂದು ರೀತಿಯ ಯತಿತ್ವವನ್ನೇ ನಿಮ್ಮಲ್ಲಿ ಯತಿಭಾವವನ್ನೇ ಕಾಣ್ತಾ ಇದ್ದೇನೆ ಇವತ್ತು ನಾನು. ಯಾಕೆ ಪ್ರಭು ಬದುಕಿನಲ್ಲಿ ತಲೆ ಎತ್ತಿ ನಿಲ್ಲುತ್ತೇನೆ ಅಂತ ನೀವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಿದಂತ ದಿವಸಗಳು ಮರೆತು ಹೋಯ್ತಾ ನಿಮಗೆ? ಅದನ್ನು ಮರೆಯದೇ ಇದ್ರೂ ಕೂಡ ನೆನಪಿಸಿಕೊಳ್ಳುವ ಸಮಯ ಅಲ್ಲ ಸ್ವಾಮಿ. ದ್ರೌಪದಿಗಾದಂತ ಒಂದು ಹೆಣ್ಣಿಗಾದಂತ ಒಂದು ನೋವನ್ನು, ಹೆಣ್ಣಿನ ಭಾವವನ್ನು ಅರ್ಥ ಮಾಡಿಕೊಳ್ಳದ ತುಂಬಿದಂತಹ ಸಭೆಯಲ್ಲಿ ನೆಲನೋಟಕರಾಗಿ ನಿಂತಂತ ಆ ಘಟನೆ ನನಗೆ ಈಗಲೂ ನೆನಪಿದೆ ಪ್ರಭು. ಇದೆಲ್ಲ ಊಹಿಸುವಾಗ ಪವನ ಜನೇ ಇದು ನಿನಗೆ ಸರಿ ಅಂತ ಕಾಣ್ತದ ನಿನಗೆ? ಪವನ ಜನೇ
ಏನಯ್ಯ ಬಹಳ ಚಂದ ಉಂಟಿದು. ರೂಪಕದ ಹಾಗೆ ನನ್ನ ಕಣ್ಣ ಮುಂದೆ ಎಲ್ಲವನ್ನು ಹೇಳಿ ಬಿಟ್ರಲ್ಲ ನೀವು. ನಾವೆಲ್ಲ ಇದಕ್ಕೆ ಒಪ್ಪಿದೆವು. ನಾವೆಲ್ಲ ಅಂತ ಯಾರು? ನೀವು ಐವರು ತಾನೆ? ಹೌದು. ನನ್ನನ್ನು ಯಾಕೆ ಬಿಟ್ಟು ಮಾತಾಡಿದ್ದು? ಅದೇ ಕೇಳಿದ್ದು. ಭಾವಕ್ಕೆ ನಿನ್ನಯ ಭಾವಗಳು ಏನು? ಎಲ್ಲರ ಭಾವಗಳು ಒಂದಾದಾಗ ಪ್ರತ್ಯೇಕವಾಗಿ ನನಗೆ ನಿಲ್ಲುವುದಕ್ಕಾಗ್ತದೆಯೇ ಹೇಳಿ? ಅದು ನಮಗೂ ಹಾಗೆ ಅಲ್ವಾ? ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ. ಆದರೆ ಆಗುತ್ತದೆ ಅಂತ ನನ್ನ ಇದುವರೆಗೆ ಸಂದ ಪ್ರತಿಯೊಂದು ಜೀವನದ ಪಥ ಇದೆಯಲ್ಲ, ನಿಲ್ಲುವುದಕ್ಕೆ ಆಗುತ್ತದೆ ಅಂತ ನಾನು ತೋರಿಕೊಟ್ಟವಳು ಬೇರೆ ಬೇರೆ ಭಾವಗಳಿಂದ. ಆದ್ರೆ ಇಂದು ನೀವು ಬದುಕಿನ ಪಥದಲ್ಲಿ ನಮಗೆ ಕಣ್ಣ ಮುಂದೆ ಸಿಗುವಂಥದ್ದು ಕೌರವನೊಬ್ಬನೇ ದುಷ್ಕೃತ್ಯಕ್ಕೆ ನಾಯಕನಾಗಿ, ಪಾಂಡವರ ಪಾಲಿಗೆ ಮುಳ್ಳಾಗಿ, ಪ್ರತಿ ಹಂತ ಹಂತದಲ್ಲಿಯೂ ಕೂಡ ನಮಗೆ ಮುಗ್ಗರಿಸುವುದಕ್ಕೆ ಕಾರಣನಾದವನು. ಪ್ರತಿ ಹಂತದಲ್ಲಿಯೂ ಕೂಡ ನನಗೆ ನೀವು ಧೈರ್ಯವನ್ನು ತುಂಬಿದ, ನೀವು ಅಂತ ಬೇಡ, ನೀವು ಐವರು ಧೈರ್ಯವನ್ನು ತುಂಬಿದವರು. ಹೆಣ್ಣಿಗೆ ಧೈರ್ಯ ಯಾರು ಸ್ವಾಮಿ? ಗಂಡಂದಿರುತ್ತಾನೆ. ಹೆಣ್ಣಿಗೆ ನನ್ನ ಲೆಕ್ಕದಲ್ಲಿ ಈಗ ಸ್ವಲ್ಪ ಬದಲಾಗಿದೆ, ತಿದ್ದುಪಡಿ ಮಾಡಲಾಗಿದೆ. ಏನು ಬೇಡ? ಯಾಕೆ ತಿದ್ದುಪಡಿ? ಹೆಣ್ಣಿನ ನಾಲಗೆಯೇ ಧೈರ್ಯ. ಪಾಂಡವರ ಬದುಕಿನಲ್ಲಿ ತಿದ್ದುಪಡಿಯೋ ರಾಜ್ಯೋ ಅಂತ ಹೇಳುವಂಥದ್ದು ದೂರದ ಮಾತು, ಕನಸಿನ ಮಾತದು. ಪ್ರಭು ಭಾವಗೀತ ಆಗಾಗೆ ಎತ್ತರದಲ್ಲಿ ನನ್ನನ್ನು ನಿಲ್ಲಿಸ್ತೀರಿ ನೀವು. ಅವ ಒಬ್ಬ ಭಾವ. ಯಾರು? ನಿನ್ನ ಅಣ್ಣ. ಹೌದು. ಅವ ಭಾವ. ಹೌದು. ನೀನು ಅವನ ತಂಗಿ ಅಲ್ವಾ? ನೀನು ಭಾವಕಿ. ಈಗ ನನಗೆ ಅನ್ನಿಸ್ತದೆ ನಮಗೆ ವಿರೋಧಿ ಕೌರವನಲ್ಲ, ಮತ್ತೆ ನನ್ನ ಪಾಲಿಗೆ ಗಂಡಂದಿರೇ ನನಗೆ ವೈರಿಗಳಾಗಿ ಹೋದ್ರ ಅಂತ ಈಗ ಕಾಣ್ತದೆ. ಕೌರವನಿಗೆ ಈಗ ನನಗೊಂದು ಅನುಮಾನ ಉಂಟು. ಏನು ಅನುಮಾನ? ಈಗ ಕೌರವನಿಗೆ ನೀನೇ ವಿರೋಧಿ ಅಂತ ಹೇಳಿ. ಯಾಕೆ? ಯಾಕೆಂದ್ರೆ ನಾವೀಗ ಕೈ ಕೊಡುವುದಕ್ಕೆ ಹೊರಟಿದ್ದೇವಲ್ಲ. ಹಾಗಿದ್ದಾಗ ಈ ಹೊತ್ತಿನಲ್ಲಿ ಹೆಂಡತಿಯನ್ನು ಕಾಪಾಡಬೇಕಾದಂತಹ ಗಂಡಂದಿರ ಮನಸ್ಥಿತಿ ಬದಲಾಗಿ ಹೆಂಡತಿಯ ಭಾವವೇ ಬೇರೆ, ನಿನ್ನನ್ನು ಭಾವಕ್ಕೆ ಅಂತ ಹೇಳಿ ಬದಿಗೆ ಸರಿಸುವಂತ ನಿಮ್ದು ಹುನ್ನಾರ ಅಂತ ಕಾಣ್ತದೆ ನನಗೆ. ಹಾಗಾಗುತ್ತದೆ ಅದು ಸ್ವಾಮಿ. ಇಲ್ಲದೆ ಇದು ನನ್ನ ಪ್ರಾರಬ್ಧ. ಇದು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು, ಇದು ಪಾರಂಪರಿಕವಾದ ಸನಾತನೀಯವಾದಂತ ಒಂದು ವ್ಯವಸ್ಥೆ. ಹೌದೌದು. ಅದು ನನ್ನ ಗ್ರಹಚಾರ. ಅಂದ್ರೆ ನಾನು ಪಡೆದದ್ದು ಗ್ರಹಚಾರ ಅಂತ ಹೇಳುವುದಿಲ್ಲ. ಉದಿಸುವಾಗಲೇ ವಿಧಿಲಿಪಿತ ಹಾಗೇ ಇರಬೇಕು ನನಗೆ. 5 ಮಂದಿ ಗಂಡಂದಿರು. ಯಾರಾದ್ರೂ ಎದ್ದು ನಿಂತು ಕೇಳಿದ್ರೆ ನಿನ್ನ ಗಂಡನ ಹೆಸರನ್ನು ಕೇಳಿದ್ರೆ 5 ಮಂದಿ ಹೆಸರು ಹೇಳಬೇಕು ಅಲ್ಲ. ಇದಕ್ಕೂ ಕಾರಣ ಇದೆ. ಹಿಂದಿನ ಜನ್ಮದಲ್ಲಿ ನಾನು ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ ಪರಿಣಾಮವಾಗಿ 5 ಗಂಡಂದಿರನ್ನು ಪಡೆದಿದ್ದೇನೆ ಅಂತ ನಾನು ಹೇಳಿಕೊಳ್ಳಬಹುದು. ಅದು ಬೇರೆ ವಿಷಯ, ಅದು ನಿನ್ನ ಪ್ರಾರಬ್ಧ. ಆದ್ರೆ ನೋಡಿ ಸ್ವಾಮಿ, ಬೇಡ. ದಾರಿಯಲ್ಲಿ ಹೋಗುವಂತ ಒಬ್ಬ ಭಿಕ್ಷುಕ ತನ್ನ ಪತ್ನಿಗೆ ಏನಾದ್ರೂ ಎಡವಿ ಬಿದ್ದು ಅಂತ ಆದಾಗ ತನಗೆ ನಡೆಯುವುದಕ್ಕೆ ಆಗದಿದ್ದರೂ ಕೂಡ ತನ್ನ ಹೆಂಡತಿಯನ್ನು ಆಧರಿಸಿ ಎದ್ದು ನಿಲ್ಲಿಸುವಂತ ಆ ರಕ್ಷಣೆಯ ಹೊಣೆ ಆ ಭಿಕ್ಷುಕನಿಗೆ ಉಂಟು. ಅದು ಅವ ಒಬ್ಬನೇ ಅಲ್ವಾ? ಅದೇ ಈ 5 ಜನ ಆದ್ದೇ ನನ್ನ ಪ್ರಾರಬ್ಧ ಅಂತ ಹೇಳೋದು. ನೀವು 5 ಈ ಹೊತ್ತು ನನಗೆ ಪಗೆಗಳಾಗಿ ಹೋದಿರಿ. ಪ್ರಭು, ಯೋಚಿಸಿ ನೀವು. ತುಂಬಿದಂತಹ ಸಭೆಯಲ್ಲಿ ನನ್ನ ಮಾನಾಪಹರಣ ಆಗುವಂತಹ ಹೊತ್ತಿನಲ್ಲಿ ಒಬ್ಬೊಬ್ಬ ನಿಂತು ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲ, ಆ ಪ್ರತಿಜ್ಞೆ ಈಗಲೂ ನನ್ನ ಕಿವಿಯಲ್ಲಿ ಗುಯಿಂಗುಟ್ಟುತ್ತಾ ಉಂಟು. ಆ ಪ್ರತಿಜ್ಞೆಗಳೆಲ್ಲ ಎಲ್ಲಿ ಹೋದವು ಈ ಹೊತ್ತು? ನನ್ನ ನಾಲಿಗೆ ಅಡಿಯಲ್ಲೇ ಉಂಟಲ್ಲ. ಅದು ನಾಲಿಗೆ ಅಡಿಯಲ್ಲೇ ಇಟ್ಟುಕೊಳ್ಳುವುದಕ್ಕಲ್ವಲ್ಲ, ಅದು ಅನುಷ್ಠಾನಕ್ಕೆ ಇರುವುದಲ್ಲ. ಆ ಹೊತ್ತಿನಲ್ಲಿ ನನ್ನ ಹೆಂಡತಿಯಾದವಳಿಗೆ ಗಂಡನಾದವನು ರಕ್ಷೆ ಅಂತ ಈಗ ನಾನು ಉಲ್ಲೇಖಿಸಿದೆ ಅಲ್ವಾ? ನನಗೆ 5 ಮಂದಿ ಗಂಡಂದಿರು ಅಂತ ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಇದೆ ಸ್ವಾಮಿ. ಹೆಣ್ಣಿಗೆ ಬಂದಂತ ಯಾವುದೇ ದುಃಖ ಇರಲಿ, 5 ಮಂದಿ ಗಂಡಂದಿರು ನನ್ನನ್ನು ರಕ್ಷಿಸ್ತಾರೆ ಅಂತ ಎದೆ ತಟ್ಟಿ ಹೇಳಬಲ್ಲೆ ನಾನು. ಆದರೆ ಈ ಹೊತ್ತು ತುಂಬಿದಂತಹ ಸಭೆಯಲ್ಲಿ 5 ಕೂಡ ಪ್ರತಿಜ್ಞೆಯನ್ನು ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ. ದುಶ್ಯಾಸನ ಸೀರೆಯನ್ನು ಎಳೆಯುವಂತಹ ಹೊತ್ತಿಗೆ ನಿಮ್ಮ ಮನಸ್ಸುಗಳು, ನಿಮ್ಮ ಭಾವಗಳು ನೆಲನೋಟಕರಾಗಿ ಹೋದಿರಿ. ಯಾರೇ ಆಗಲಿ ಸ್ವಾಮಿ, ಮಾನ ಅಪಹಾರ ಬೇಡ. ಸಾಮಾನ್ಯ ಒಬ್ಬ ಪರಪುರುಷ ಇನ್ನೊಬ್ಬ ಹೆಂಡತಿಯ ಸೆರಗು ಮುಟ್ಟಿದ್ರೆ ಸಾಕು, ಏನೋ ಆಗಿ ಹೋಗ್ತದೆ. ಅಂತಲ್ಲಿ
ನಿಮ್ಮ ಇವರ ಮಡದಿಯಾದಂತಹ ನನ್ನ ಸೀರೆಗೆ ದುಶ್ಯಾಸನ ಕೈ ಇಕ್ಕಿದಾಗ ನೀವೆಲ್ಲ ನೆಲನೋಟಕರಾಗಿ ಧರ್ಮ ಧರ್ಮ ಧರ್ಮ. ಯಾವಾಗ ಸ್ವಾಮಿ ಧರ್ಮ ಬೇಕಾಗುವುದು? ಎಲ್ಲಿ ಅಧರ್ಮ ತಾಂಡವವಾಡುತ್ತಾ ಇದೆಯೋ ಅಲ್ಲಿ ಕೂಡ ಧರ್ಮ ಮೌನವಾದರೆ ಅಧರ್ಮಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಾಗ ಆಗುವುದಿಲ್ವೋ? ನಾನು ಸ್ವಲ್ಪ ಪ್ರತಿಭಟನೆ ಮಾಡಿದ್ದೇನೆ. ಹೌದು, ಸ್ವರ ಏರಿದು ಸಾಕಾಗ್ಲಿಲ್ಲ. ಧರ್ಮ ಧರ್ಮ ಎಂಬ ಕೈಯನ್ನು ಹೊತ್ತಿಸಿ ಬಿಡ್ತೇನೆ ಅಂತೇಳಿ ಎದ್ದಿದ್ದೇನೆ. ಆವಾಗ ನನ್ನ ತಲೆಯ ಮೇಲೆ ನನ್ನ ಅಣ್ಣನ ಕೈ ಬಿತ್ತು. ಹೌದಪ್ಪ, ನಿಮಗೆ ಆಗಾಗ ತಲೆಗೆ ಹೊಡೆಯುವುದು ಬೇಕಾಗ್ತದೆ ನಿಮಗೆ. ಹೌದು, ಯಾರು ತಲೆಗೆ ಹೊಡೆದರೂ ಕೂಡ ನನ್ನ ಹೆಂಡತಿಯ ಮಾನಾಪಹಾರವಾಗ್ತದೆ ಹೇಳುವಂತ ಭಾವ ನಿಮ್ಮಲ್ಲಿ ಯಾಕೆ ಸ್ಫುರಿಸಲಿಲ್ಲ? ಆಗ ಆ ಭಾವನೆ ಉಂಟು ದ್ರೌಪದಿ. ಅಲ್ಲ, ಅದು ಇಬ್ಬರ ಸಾಲದಲ್ಲ, ಕಾಣಬೇಕಿತ್ತಲ್ಲ. ಆದದ್ದು ಏನು ಹೇಳಿ? ಅಲ್ಲಿ ಆದದ್ದು ಏನು? ಮಾನಾಪಹಾರವಾಗುವ ಹೊತ್ತಿಗೆ ಕೃಷ್ಣನನ್ನೇ ಭಜಿಸಿದೆ ನಾನು. ಕೃಷ್ಣನನ್ನೇ ಎಲ್ಲ ಮಾನ ಪ್ರಾಣ ಎಲ್ಲವೂ ನಿನ್ನದೇ ಅಂತ ಆದಾಗ ಅಕ್ಷಯಾಂಬರವನ್ನು ಕರುಣಿಸಿದ. ನನ್ನ ಮಾನ ಉಳಿಯಿತು. ನನ್ನ ಮಾನ ಉಳಿಸಿದ ಭಗವಂತ ನೀವು ಅಲ್ಲ. ಹಾಗಿದ್ದಾಗ ಪ್ರಭು, ಇಷ್ಟೆಲ್ಲ ಹಿನ್ನೆಲೆಗಳು ಇದ್ದಾಗ ಸಂಧಿಗಾಗಿ ಒಡಂಬಡಿತೀರಿ, ಎಷ್ಟು ಪ್ರಿಯವಾಗ್ತದೆ. ಹೆಚ್ಚು ದುಃಖಿಸಬೇಡ. ಕಲಿ ಮಲಿ ಮರುದ ನುಡಿದ ತನ್ನಿದಿರು ಅಳದಿರು. ನನ್ನೆದುರು ದುಃಖಿಸಬೇಡ. ತನ್ನಿದಿರು ಅಳದಿರು ನಾ ಮಾಡುವುದೇ ಅರಿಬಡಿಬಡ. ನೀನೊಂದು ಕೆಲಸ ಮಾಡುವುದೇ ಅರಿಭಟರ ಸಮ್ಮುಖದೇ. ತಿಳುಹು ಯಮಯಗೆ ನರಗೆ ಕೃಷ್ಣನನ್ನು ಅವರಿದ್ದಾರಲ್ಲ ಇಬ್ರು. ತಿಳುಹು ಯಮಯಗೆ ನರಗೆ ಕೃಷ್ಣನನ್ನು ನಕುಲ ಉರೆ ಮೂದಲಿಸಿ ರೋಷವ ಏಳಿಸಲೆಂದಳು ಸರೋಜಾಕ್ಷಿ. ಮಡದೀಮಣಿ, ನೀನೆಷ್ಟು ದುಃಖಿಸಿದರೂ ಕೂಡ ನಿನ್ನ ಎರಡು ಕಣ್ಣುಗಳಲ್ಲೇ ನೀರಿಳಿಯಬೇಕಷ್ಟೇ ಹೊರತು ನನಗೆ ದುಃಖವೂ ಇಲ್ಲ, ಶೋಕವೂ ಇಲ್ಲ. ಆ ಹಂತಗಳನ್ನೆಲ್ಲ ದಾಟಿ ಬಂದಿದ್ದೇನೆ ನಾನು. ನಾನೀಗ ಎಲ್ಲವನ್ನೂ ತ್ಯಜಿಸಿದ್ದೇನೆ. ನನ್ನಲ್ಲಿ ಅಳಲಿ ದುಃಖಿಸಿ ನನ್ನ ಪಾದಗಳ ಮೇಲೆ ಹೊರಳಿ ಕಣ್ಣೀರ್ಗರೆದು ನೀನೆಷ್ಟು ಬೇಡಿಕೊಂಡರೂ ಕೂಡ ನನ್ನೊಳಗಿನ ಕ್ಷತ್ರಿಯತ್ವ ಎದ್ದು ನಿಲ್ಲೋದಿಲ್ಲ. ಯಾಕಂದ್ರೆ ನಾನು ಬಹಳಷ್ಟು ಅನುಭವಿಸಿದ್ದೇನೆ. ಎಲ್ಲೆಲ್ಲ ಸೆಟೆದು ನಿಲ್ಲಬೇಕೋ, ಎಲ್ಲೆಲ್ಲ ಹೋರಾಡಬೇಕೋ, ಎಲ್ಲೆಲ್ಲ ನಮ್ಮ ವೈರಿಗಳನ್ನು ಭಂಗಿಸಬೇಕೋ, ನಮ್ಮವರಿಗೆ ತೊಂದರೆಯಾದಾಗ ನಾನು ಎದ್ದು ನಿಂತಾಗ ನನ್ನನ್ನು ಕುಳಿತುಕೊಳ್ಳಿಸುವುದಕ್ಕೆ ನಮ್ಮ ಅಣ್ಣ ಇದ್ದಾನೆ, ಧರ್ಮರಾಯನಿದ್ದಾನೆ. ತುಂಬಿದ ಸಭೆಯಲ್ಲಿ ನಿನ್ನ ಸೆರಗಿಗೆ ಕೈಯಿಕ್ಕಿದಂತಹ ದುಶ್ಯಾಸನ, ತನ್ನ ತೊಡೆಗಳನ್ನು ತೋರಿಸಿದಂತಹ ಕೌರವ, ಇವರನ್ನು ಆ ಕ್ಷಣದಲ್ಲಿ ಆ ಸಭಾಮಂಟಪದಲ್ಲಿಯೇ ಹೊಡೆದು ಉರುಳಿಸ್ತೇನೆ ಅಂತೇಳಿ ನಾನು ಗದಾದಂಡವನ್ನು ಎತ್ತಿ ಹಿಡಿದ್ರೆ ನನ್ನ ಬಲಭಾಗದಿಂದ ಧರ್ಮರಾಯ, ನನ್ನ ಎಡಭಾಗದಿಂದ ಅರ್ಜುನ ನಕುಲ ಸಹದೇವರು ನನ್ನನ್ನು ಕುಳಿತುಕೊಳ್ಳಿಸಿದರು. ನಾನು ಕುಳಿತೆ. ಯಾಕೆ? ನಾನು ಬೊಬ್ಬೆ ಹಾಕುವುದಕ್ಕೆ ಮಾತ್ರ, ಕಾರ್ಯಕ್ಕಿಳಿಯುವುದಕ್ಕೆ ನನಗೆ ಅನುಮತಿ ಇಲ್ಲ. ಅಪಮಾನ ಸಹಿಸಿಕೊಂಡವಳು ನನ್ನ ಮಡದಿಯಾದಂತಹ ದ್ರೌಪದಿ ಎಂಬ ಸತ್ಯವನ್ನು ನಾನು ತಿಳಿದ ಮೇಲೂ ಕೂಡ ನನ್ನ ಗದಾದಂಡವನ್ನು ಎತ್ತುವುದಕ್ಕೆ ನನಗೆ ಅಧಿಕಾರವಿರಲಿಲ್ಲ. ಒಂದು ಕೆಲಸ ಮಾಡು, ನೀನು ಎತ್ತರದಿಂದ ನಮ್ಮ ಹಿರಿಯ ನಮ್ಮಣ್ಣ ಧರ್ಮರಾಯನಿಂದ ಒಂದು ಒಪ್ಪಿಗೆ ಪತ್ರ ತೆಗೆದುಕೊಂಡು ಬಾ. ಮೇಲಿಂದ ಬಂದ್ರೆ ಆದೇಶ ನಾನು ಪಾಲಿಸ್ತೇನೆ. ಧರ್ಮರಾಯನ ಕಾಲುಗಳನ್ನು ಹಿಡಿ, ಬೇಡಿಕೊ. ನಿನ್ನ ಈ ಬಿಚ್ಚಿದ ಮುಡಿಯನ್ನು ಅವನ ಪಾದಗಳಲ್ಲಿ ಹರಡು. ನಿನ್ನ ದಯನೀಯ ಸ್ಥಿತಿಯನ್ನು ಇನ್ನೊಮ್ಮೆ ಹೇಳು. ಆವಾಗಲಾದರೂ ಧರ್ಮರಾಯನ
ಮನಸ್ಸು ಕರಗುತ್ತದೋ ಅಂತೇಳಿ ನೋಡು. ಒಂದು ವೇಳೆ ಆಯಿತು ಅಂತೇಳಿ ಆದರೆ ಅಲ್ಲಿಗೆ ಮುಗಿಯಿತಲ್ಲ. ನಿನ್ನ ಪ್ರಯತ್ನವನ್ನು ಮರಳಿ ಯತ್ನವ ಮಾಡು ಅಂತೇಳಿ ಮುಂದುವರಿಸು. ನನ್ನ ತಮ್ಮನಿದ್ದಾನೆ ಅರ್ಜುನ, ಇಂದ್ರಜಾತ. ಅನೇಕಾನೇಕ ಶಕ್ತಿ ಬಾಣಾವಳಿಗಳನ್ನು ತಪಸ್ಸಿನ ಮೂಲಕವೋ ಅನುಗ್ರಹದ ಮೂಲಕವೋ ಪಡೆದವನು, ಸಮರ್ಥನಿದ್ದಾನೆ. ಅವನಲ್ಲಿ ಕೇಳು, ನಿನ್ನ ಮಡದಿಯಾದಂತಹ ದ್ರೌಪದಿಗೆ ಆದಂತಹ ಅವಸ್ಥೆ ಏನು ಪಾರ್ಥ? ನನ್ನನ್ನು ರಕ್ಷಿಸುವುದಕ್ಕೆ, ನನ್ನನ್ನು ಕಾಯುವುದಕ್ಕೆ, ನನ್ನ ಮುಡಿಯನ್ನು ಕಟ್ಟಿಕೊಳ್ಳುವುದಕ್ಕೆ ನಿನ್ನದೇನು ಸ್ವಲ್ಪ ವಂತಿಗೆ ಕೇಳು. ಹೌದೌದು. ಅವನು ಒಪ್ಪುತ್ತಾನೋ ಏನು? ಒಪ್ಪದೇ ಇದ್ರೆ ಇಷ್ಟರವರೆಗೆ ನಕುಲ ಸಹದೇವರು ಯಾವ ಕಾರ್ಯಕ್ಕೂ ಮಧ್ಯಪ್ರವೇಶ ಮಾಡಿದವರಲ್ಲ. ನಕುಲ ಸಹದೇವರಲ್ಲಿ ಗೋಳಾಡು, ಸ್ವಲ್ಪ ಅವರನ್ನು ಹುರಿದುಂಬಿಸು, ಅವರ ಮನಸ್ಸಿಗೆ ಚುಚ್ಚುವಂತಹ ಮಾತುಗಳನ್ನಾಡು. ಈಗ ನನ್ನ ಮನಸ್ಸಿಗೆ ಚುಚ್ಚುವ ಹಾಗೆ ನೀನೆಷ್ಟು ಆಡ್ತೀಯೋ ಅವರು ಇಬ್ಬರಿಗೆ, ಇದರ ಎರಡು ಪಾಲು. ಅವರ ಮನಸ್ಸಿಗೆ ನೋವಾಗುವಂತೆ ನಿನ್ನ ಚಾಕಚಕತೆಯನ್ನು ಪ್ರಯೋಗ ಮಾಡು. ಆವಾಗ ಅವರೇನಾದರೂ ರೋಷದಿಂದ ನಿನ್ನ ಮಾತಿಗೊಪ್ಪಿ ಬಂದರು ಅಂತೇಳಿ ಆದರೆ ನಿನಗೆ ಒಳ್ಳೆಯದೆ. ಇಲ್ಲ, ಇದು ಯಾವುದೂ ಪ್ರಯೋಜನ ಆಗಲಿಲ್ಲ ಅಂತೇಳಿ ಆದರೆ ದೇವಕೃಷ್ಣನಿದ್ದಾನಲ್ಲ, ಅವನಲ್ಲಿ ಕಣ್ಣೀರ್ಗರೆದು ಬೇಡಿಕೊ. ಹೀಗೀಗೆ ನನ್ನನ್ನು ಬೇಕಾದರೆ ಪ್ರತ್ಯೇಕವಾಗಿ ಹೇಳು, ನನ್ನ ಗಂಡ ಭೀಮಸೇನ ಒಬ್ಬದಿದ್ದಾನೆ, ಬರೇ ದಂಡ, ಅವನಿಂದ ಏನೂ ಆಗೋದಿಲ್ಲ. ದೇವ ನೀನೇ ಏನಾದರೂ ಮಾಡಬೇಕು ಅಂತೇಳಿ ಕೃಷ್ಣನನ್ನು ಬೇಡಿಕೊ. ಇಲ್ಲ, ನನ್ನನ್ನು ಸೇರಿ ಒಟ್ಟಾರೆ 5 ಜನರಿಗೂ ಅವರನ್ನು ಹಿಡ್ಕೊಂಡು ಬೈ, ಅವರನ್ನು ತೆಗಳು, ಅವರಿಗೆ ಕೋಪ ಬರಬೇಕು, ರೋಷವನ್ನು ಇಳಿಸಬೇಕು. ಹಾಗಾಗಿ ಈ ಭೀಮನಲ್ಲಿ ಹೇಳಿ ಏನು ಪ್ರಯೋಜನ ಇಲ್ಲ ಸ್ವಾಮಿ. ಏನು ಯಾರಲ್ಲಿ ಹೇಗೆ ಮಾತಾಡಬೇಕು ಹೇಳಿದ ನನಗೆ ಇನ್ನೂ ಕಲಿತಾಗಬೇಕು. ಇನ್ನು
ಪಾಂಚಾಲೆ? ಬದುಕಿನ ಕಾಲಮಿತಿಯಲ್ಲಿ ಇದ್ದೇವೆ ನಾವು. ಈ ಕಾಲಕ್ಕೂ ಮಿತಿ ಹಾಕಬೇಕಾದಂತಹ ಸನ್ನಿವೇಶ ಒದಗಿ ಬಂತಲ್ಲ, ಅದು ವಿಷಾದವಾಗ್ತದೆ. ಯಾವ ಹೆಣ್ಣಾದರೂ ಕೂಡ ಬದುಕಿನಲ್ಲಿ ಬಯಸುವುದು ನಾನು ಒಳ್ಳೆಯ ಮನೆಯನ್ನು ಸೇರಬೇಕು, ಒಳ್ಳೆಯ ಗಂಡನನ್ನು ಪಡಿಬೇಕು, ಒಳ್ಳೆಯ ಮನೆತನವನ್ನು ಸ್ವೀಕರಿಸಬೇಕು ಅಂತ. ಆಮೇಲೆ ಇದು ಒಳ್ಳೆಯ ಬದುಕನ್ನು ಅನುಭವಿಸಬೇಕು. ಒಳ್ಳೆಯದು ಅಂತ ಅವರವರ ಭಾವಕ್ಕೆ ಸಂಬಂಧಪಟ್ಟ ವಿಚಾರ. 5 ಮಂದಿ ಗಂಡಂದಿರಿದ್ದು ಕೂಡ ಇನ್ನೂ ಕೂಡ ದುಃಖದ ಕಡಲ್ಲೇ ತೇಲಾಡುವಂತಹ ಆ ಪರಿಸ್ಥಿತಿಯನ್ನು ಭಗವಂತ ತಂದುಕೊಟ್ಟಲ್ಲ. ಸಾಕು ಸ್ವಾಮಿ. ಯಾವ ಗಂಡೇ ಆಗಲಿ ಯಾವ ಹೆಣ್ಣೆ ಆಗಲಿ ಜೀವಿತದಲ್ಲಿ ಇರುತ್ತಾ ತನ್ನನ್ನು ತಾನೇ ಶಪಿಸಿಕೊಳ್ಳುವುದಿದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತದ ಬದುಕು ಬೇರೆ ಇಲ್ಲ ಪ್ರಭು. ನನಗೀಗ ಹಾಗೆ ಅನ್ನಿಸ್ತಾ ಇದೆ, ಹೆಣ್ಣು ಜನ್ಮವೇ ಸಾಕು, ನಮ್ಮನ್ನೇ ನಾವು ಶಪಿಸುವಂತ ಒಂದು ನಿರ್ಧಾರಕ್ಕೆ ಬರುವಂತ ಸನ್ನಿವೇಶ ಸೃಷ್ಟಿ ಆಯ್ತಲ್ಲ. ನನಗೂ ಹಾಗೆ ಅನ್ನಿಸ್ತದೆ. ಧರ್ಮರಾಯನಲ್ಲಿಗೆ ಹೋಗು, ಅರ್ಜುನನಲ್ಲಿಗೆ ಹೋಗು, ನಕುಲ ಸಹದೇವರಲ್ಲಿಗೆ ಹೋಗು ಅಂತ ಏನು ಜಾರಿಕೊಳ್ಳುವಂತ ಪ್ರವೃತ್ತಿ ನಿಮ್ಮಲ್ಲಿ ಕಾಣುತ್ತಾ ಇದೆ. ನನಗೆ ಸಾಕು ಅನ್ನಿಸಿದೆ. ಇದುವರೆಗಿನ ಬದುಕಿನಲ್ಲಿ ದ್ರೌಪದಿ ಎಂದಾದರೂ ಕೂಡ ಧರ್ಮರಾಯನಲ್ಲಿ ತನ್ನ ಗೋಳನ್ನು ಹೇಳಿಕೊಂಡಿಲ್ಲ ಸ್ವಾಮಿ. ಯಾಕೆ ಹೇಳಿಕೊಂಡಿಲ್ಲ? ಆ ಗೋಳಿಗೆ ಉತ್ತರ ಅವರಲ್ಲಿ ಇಲ್ಲ ಎಂಬುದಕ್ಕಾಗಿ. ಅರ್ಜುನ ದೇವನಲ್ಲಿ ಹೇಳಿಕೊಳ್ಳಬಹುದಿತ್ತು. ಬಂದಂತ ಎಲ್ಲ ಘಟನೆಗಳನ್ನು ಕೂಡ ಅರ್ಜುನ ದೇವ ಎದುರಿಸುವುದಕ್ಕೆ ಅಸಮರ್ಥ ಅಂತಲ್ಲ, ಅದಕ್ಕೆ ಭೀಮಸೇನನೇ ಆಗಬೇಕು ಹೇಳುವಂಥದ್ದು ನಿರ್ಧಾರ. ನಕುಲ ಸಹದೇವರ ಸುದ್ದಿ ಬೇಡೋಣ, ಈ ಹಿಂದಿನ ಘಟನೆಗಳೇ ಅದಕ್ಕೆ ಹೇಳುತ್ತದಲ್ಲ. ಕಾನೂನದಲ್ಲಿದ್ದಾಗ ಸೈಂಧವನ ಪ್ರಕರಣ, ಆತನನ್ನು ಎತ್ತಿಕೊಂಡು ಓಡುತ್ತಾ ಇರೋ ಹೊತ್ತಿಗೆ ಅವನನ್ನು ಪ್ರಬಲವಾಗಿ ವಿರೋಧಿಸಿ ನಿಂತವರು ಯಾರು? ಧರ್ಮರಾಯ ಅಲ್ಲ, ಅರ್ಜುನ ದೇವ ಅಲ್ಲ, ನಕುಲ ಸಹದೇವರಲ್ಲ. ಅಲ್ಲಿ ಬಂದದ್ದು ನೀವೇ ನನ್ನ ಪ್ರಾಣವನ್ನು ಕಾಪಾಡಿದ್ದು. ಆದ್ರೆ ಧರ್ಮರಾಯ ಹೇಳಿ ಬಂದದ್ದು ಇರಲಿ. ಆಮೇಲಿನ ಪ್ರಕರಣ ಎಷ್ಟು ಬೇಕು ಮತ್ತೆ? ಆ ಕೀಚಕನ ಪ್ರಕರಣ, ಅಯ್ಯೋ ಅದು ದೊಡ್ಡ ಪ್ರಕರಣ. ಅದು ಆ ಕೀಚಕನನ್ನು ಕಾಮುಕ ದೃಷ್ಟಿಯಿಂದ ಕಂಡಾಗ ಆತನನ್ನು ಹೊಡೆದು ಬಡಿದು ಇಹಲೋಕವನ್ನು ತ್ಯಜಿಸುವ ಹಾಗೆ ಮಾಡಿದವರು ನೀವು. ಹಾಗಿದ್ದಾಗ ದ್ರೌಪದಿಯ ಪಾಲಿಗೆ ಬಂದಂತ ಎಲ್ಲ ಕಷ್ಟಗಳನ್ನು ದೂರೀಕರಿಸಿದ್ದು ಉಳಿದ ಗಂಡಂದಿರಲ್ಲ, ನೀವೇ. ಅದು ಕೀಚಕಂದು, ಅದು ನಮ್ಮದು ಗುಟ್ಟಿನ ವ್ಯವಹಾರ. ಇಲ್ಲಿ ಗುಟ್ಟಾಗುವುದಿಲ್ವಲ್ಲ ಸ್ವಾಮಿ. ನನ್ನ ಪಾಲಿಗೆ ಒದಗಿ ಬಂದವರ ಅವರಲ್ಲ, ನೀವೇ ಎಂಬುದು ದಿಟ. ಹಾಗಾಗಿ ಪ್ರಭು ಕರ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ಏನು ಇದುವರೆಗೆ ಅನುಭವಿಸಿದ ಯಾತನೆಗಳಿಗೆಲ್ಲ ಉತ್ತರ ಇರುವುದು ಹಸ್ತಿನಾವತಿಯಲ್ಲಿ. ಸಂಧಾನಕ್ಕಾಗಿ ಹೊರಟಿದ್ದಾನಲ್ಲ ಕೃಷ್ಣ, ಸಂಧಾನ ಎಷ್ಟು ಭೂಷಣವಾಗ್ತದೆ ಪ್ರಭು. ಒಂದು ವೇಳೆ ಸಂಧಾನವಾಗಿ ಬಂದ ಅಂತ ಇಟ್ಟುಕೊಳ್ಳಿ, ನಾನು ಬದುಕಿದ್ದು ಸತ್ತ ಹಾಗೆ ಅಲ್ವಾ? 5 ಪರಾಕ್ರಮಶಾಲಿಗಳಂತ ಗಂಡಂದಿರನ್ನು ಪಡೆದಂತ ನಾನು ಜೀವ ಇದ್ದ ಹೆಣವಾಗಬೇಕೆ? ಬೇಡ ಪ್ರಭು, ಬೇಡ. ಅದಕ್ಕೆ ಬೇಡ, ಸಂಧಿ ಬೇಡ, ಸಂಗ್ರಾಮವೇ ಆಗಬೇಕು. ಕರ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ಸಂಧಿಗೆ ಅಂದಿನ ರಾಜಸಭೆಯಲ್ಲಿ ನೀವು ಮಾಡಿದ ಒಬ್ಬೊಬ್ಬರು ಕೂಡ ನಿಮ್ಮ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡ್ರೆ ಸಾಕು. ಈ ಸ್ಥಿತಿಗೆ ನನ್ನವರು ಬರಲಿಕ್ಕಿಲ್ಲ. ಆಯ್ತು ಪ್ರಭು, ತೊಂದರೆ ಇಲ್ಲ. ಕಟ್ಟಿಕೊಂಡಂತ ಗಂಡನಿಗೆ ಹೆಂಡತಿ ಬೇಡ ಅಂತ ಆದ್ರೆ ಅದರಿಂದ ಸಮಾಜಕ್ಕೆ ತೊಂದರೆ ಇಲ್ಲ, ಕುಟುಂಬ ವರ್ಗದವರಿಗೂ ತೊಂದರೆ ಇಲ್ಲ. ನಾಳೆ ಆಡುವುದು ಏನನ್ನು? 5 ಮಂದಿ ಗಂಡಂದಿರಿದ್ದ ದ್ರೌಪದಿಗೆ ಹೀಗಾಯ್ತಲ್ಲ, ಆಡಿಕೊಳ್ಳಿ. ಆದರೆ ನಾನು ಜೀವವಿದ್ದ ಹೆಣವಾಗುವುದಿಲ್ಲ ಪ್ರಭು, ಆಗುವುದಿಲ್ಲ. ಬದುಕಿನ ಉದ್ದಕ್ಕೂ ಕೂಡ ಇಷ್ಟು ಕಷ್ಟವನ್ನು ಅನುಭವಿಸಿ ಮಾನ ಪ್ರಾಣಗಳನ್ನು ಒತ್ತೆ ಇಟ್ಟು, ಯಾಕೆ ಧರ್ಮಕ್ಕಾಗಿ ಒತ್ತೆ ಇಟ್ಟು ನಿಮ್ಮನ್ನೆಲ್ಲ ಕಾಲ ಕಾಲಕ್ಕೆ ಬೇಕಾದ ಹಾಗೆ
ಬೇರೆ ಬೇರೆ ರೂಪದಿಂದ ಸಜ್ಜುಗೊಳಿಸಿ ಇಲ್ಲಿಯವರೆಗೆ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳುವಂತ ಧೈರ್ಯ ನನಗಿದೆ ಪ್ರಭು. ಇನ್ನೇನು ವೇದಿಕೆಗೆ ಪಾತ್ರಗಳು ಪ್ರವೇಶಿಸಬೇಕು ಅಂತ ಆದಾಗ ಸಂಘಟಕನೇ ಬಂದು ಪ್ರದರ್ಶನ ಇಲ್ಲ ಅಂತ ಹೇಳಿಬಿಟ್ರೆ ಹೇಗಾದೀತು? ಯೋಚಿಸಿ ಪ್ರಭು, ಯೋಚಿಸಿ ನೀವು. ಉಳಿದವರ ಹೆಂಡತನವನ್ನು ಬಿಡಿ ಸ್ವಾಮಿ. ತನ್ನ ಮಡದಿಗೆ ಆದಂತಹ ನೋವನ್ನು ಗಂಡನಾದವನು ಮರೀತಾನೆ. ಕೇವಲ ಅಣ್ಣ ಹೇಳಿದಂತಹ ಮಾತಿಗೆ ತಲೆ ತಗ್ಗಿಸ್ತಾನೆ. ಬದುಕಿನಲ್ಲಿ ರೂಪಿಸಿದಂತಹ ಎಲ್ಲ ಆದರ್ಶಗಳನ್ನು ಬಲಿ ಕೊಡುತ್ತಾನೆ ಅಂತಾದ್ರೆ ಇದು ಸಾವಲ್ಲದೆ ಇನ್ನೇನು ಪ್ರಭು? ಪರೋಕ್ಷವಾಗಿ ಸಾವೇ ಅಲ್ಲವೇ? ಬೇಡ ಪ್ರಭು. ಕೇವಲ ಧರ್ಮದ ಕೂಪದೊಳಗೆ ನೀವು ಸತ್ತರೂ ಕೂಡ ಅದು ಸಾವು ಅಂತ ಅನ್ನಿಸುವುದಿಲ್ಲ. ನನಗೆ ಈಗ ಅನ್ನಿಸ್ತದೆ ಇನ್ನೂ ಬದುಕು ಬೇಡ. ಮಾನಗಳನ್ನು ಕಳೆದುಕೊಂಡ ಮೇಲೆ ಇನ್ನು ಆಗಬೇಕಾದ್ದೇನು? ಕೃಷ್ಣ ಹೋಗಲಿ ಸಂಧಿಗೆ, ನಿಮಗೆ ಬೇಕಾದ್ದು ಮಾಡಿ, ತೊಂದರೆ ಇಲ್ಲ. ಇದುವರೆಗೆ ಅಡ್ಡಿ ಇದ್ದದ್ದು ನಾನಲ್ವ ನಿಮಗೆ? ನಾನಲ್ವೇ ಅಡ್ಡಿ ಇದ್ದದ್ದು? ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಇರುವುದಕ್ಕೆ ನನಗೆ ಸಾವೇ ಗತಿ ಹೊರತು ಬೇರೇನೂ ಅಲ್ಲ. ಸಾವಿಗೆ ಅಪ್ಪಣೆಯನ್ನು ಕೊಡಿ ಪ್ರಭು. ಪಾಂಚಾಲೆ ಜನನಿಯ ಬಸುರಿಂದಿಳಿದ ಮೇಲೆ ನಾನು ಮೊದಲಿನ ಭೀಮನೇ ಅಲ್ಲ. ಈಗ ಎಲ್ಲಿಂದ ಪ್ರಾರಂಭವಾಗಿದೆ? ನಮ್ಮವೇ ಕುಂತಿದೇವಿ ನಮಗೆ ಜನ್ಮ ಕೊಟ್ಟಲ್ಲಿಂದ ಪ್ರಾರಂಭವಾಗಿದೆ. ನಾವು ಹುಟ್ಟಿದ್ದೇ ಕಾಡಿನಲ್ಲಿ. ಹಸ್ತಿನಾವತಿಯ ಅರಸು ಮಕ್ಕಳು ನಾವು ಆಗೋದಕ್ಕೆ. ಆದರೆ ಆ ವಂಶ ನಮ್ಮನ್ನು ಸುಖದಲ್ಲಿ ಬೆಳೆಯಿಸಲೇ ಇಲ್ಲ. ನಮ್ಮ ಹಿರಿಯರು ಕೂಡ ನಮ್ಮನ್ನು ಸುಖವಾಗಿ ತಂದು ಅರಮನೆಯಲ್ಲಿ ಸಾಕಬೇಕು ಎಂಬಂತಹ ಯೋಚನೆಯಲ್ಲೇ ಇರಲಿಲ್ಲ. ಎಳೆಯ ಶಿಶುವಾಗಿದ್ದಾಗಲೇ ಬಂಡೆಕಲ್ಲ ಮೇಲೆ ಬಿದ್ದನಂತೆ. ಆವಾಗ ನಾನು ಬಿದ್ದಲ್ಲಿ ಬಂಡೆಯೇ ಇಬ್ಬಾಗವಾಯಿತು ಅಂತೇಳಿ ಹೇಳುತ್ತಾರೆ. ಆದ್ರೆ ನಾನು ಸುಖ ಪಟ್ಟಿದ್ದೇನು? ಬೀಳುವುದು ಸುಖವ? ವಿಷದ ಲಡ್ಡುಗೆಯನ್ನುಂಡೆ ಎಷ್ಟು ಸಮಯ ಉಸುರುಗಟ್ಟಿ ಆ ನೀರಿನೊಳಗೆ ಕಷ್ಟವನ್ನು ಅನುಭವಿಸಿದ್ದೇನೋ ಏನೋ ಸರ್ಪರಾಜನ ಒಂದು ಅನುಗ್ರಹವಾಯಿತು, ಮೇಲೆದ್ದು ಬದುಕಿ ಬಂದಿದ್ದೇನಷ್ಟೇ ಹೊರತು ನಾನು ಸತ್ತು ಬದುಕಿದ್ದು. ಹಾಗೆ ಹೇಳಿದ್ದು. ಈಗ ನಾನು ಮೊದಲಿನ ಭೀಮನೇ ಅಲ್ಲ ಅಂತ ಹೇಳಿ. ಎಳೆಯವನಾಗಿದ್ದಾಗಲೇ ಕೌರವರಲ್ಲಿ ದ್ವೇಷವನ್ನು ಕಟ್ಟಿಕೊಂಡು, ನಾನು ಕೌರವರಲ್ಲಿ ದ್ವೇಷ ಕಟ್ಟಿಕೊಂಡದ್ದಲ್ಲ, ಅವರೇ ನನ್ನಲ್ಲಿ ದ್ವೇಷವನ್ನು ಹುಟ್ಟು ಹಾಕಿದ್ದು. ಎಷ್ಟು ಕಷ್ಟವನ್ನು ಅನುಭವಿಸಿದ್ದೇನೆ. ಅಂತೂ ಇಂದ್ರಪ್ರಸ್ಥದಲ್ಲಿ ಒಂದು ನಮ್ಮಣ್ಣನಿಗೆ ರಾಜ್ಯಾಭಿಷೇಕ ಆಯಿತು ಎಂಬ ಕಾರಣಕ್ಕಾಗಿ ಇನ್ನಾದರೂ ಸುಖದ ದಿನಗಳು ಬರ್ತಾವೆ ಅಂತೇಳಿ ನಾವೆಣಿಸಿದ್ರೆ ಜೂಜಿನ ಹುಚ್ಚು ನಮ್ಮಣ್ಣನಿಗೆ. ಧರ್ಮರಾಯನಿಗೆ ಜೂಜಿನ ಹುಚ್ಚು. ಒಂದು ಬಾರಿ ಜೂಜಿನಲ್ಲಿ ಸರ್ವಸ್ವವನ್ನು ಕಳಕೊಂಡು ಆಮೇಲೆ ದೊಡ್ಡಪ್ಪ ಧೃತರಾಷ್ಟ್ರನ ಕರುಣೆಯಿಂದ ಕಳೆದದ್ದನ್ನು ಪಡಕೊಂಡ್ರೆ ಅದಕ್ಕೆ ಅದು ನಿನ್ನ ಕಣ್ಣೀರಿಂದಲೇ ಪಡಕೊಂಡ್ರೆ ಅಣ್ಣನಿಗೆ ಹುಚ್ಚು ಮತ್ತೂ ಬಿಡಲಿಲ್ಲ. ಈಗ ಒಮ್ಮೆ ಹಿಡಿದಂತಹ ಹುಚ್ಚನ್ನು ಬಿಡಿಸಬೇಕು ಅಂತೇಳಿ ದೊಡ್ಡಪ್ಪನೇ ಪ್ರಯತ್ನ ಪಟ್ಟ. ಅಜ್ಜ ಆಶೀರ್ವಾದ ಮಾಡಿದರು. ಆದ್ರೆ ನಮ್ಮಣ್ಣನಿಗೆ ಪುನಃ ಜೂಜು ಎಳೆಯಿತು. ವನವಾಸ, ಅಜ್ಞಾತವಾಸಾದಿಗಳು. ಸತ್ಯ ಹೇಳ್ತೇನೆ, ವನವಾಸದಲ್ಲಿ ನಾನು ಹೊಟ್ಟೆ ತುಂಬ ಉಂಡ ದಿನವೇ ಇಲ್ಲ, ಅರ್ಧ ಹೊಟ್ಟೆ. ಹಾಗಾಗಿಯೇ ಈಗ ಇವರೆಲ್ಲ ಕೆಲವರು ಹೇಳುವುದು, ವನವಾಸದಲ್ಲಿ ಪಾಂಡವರು ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೋ ಆ ಭೀಮನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ, ಕೆಲವು ಸಲ ಮಜ್ಜಿಗೆಯೂ ಇರೋದಿಲ್ಲ, ಹೇಗೆ ಊಟ ಮಾಡೋಣ? ಹಾಗಾಗಿ ಕಷ್ಟದಲ್ಲೇ ದಿನಗಳನ್ನು ಕಳೆದಿದ್ದೇನೆ. ಅಜ್ಞಾತವಾಸದಲ್ಲಿ ನಾನು ಅಂತಹ ವೇಷ ಮಾಡುವವನೇ ಅಲ್ಲ. ಏನಿದ್ರು ನೇರ
ಭೀಮನಾಗಿಯೇ ವ್ಯವಹರಿಸುವುದಷ್ಟೇ ಹೊರತು ಆ ಅಡುಗೆ ಭಟ್ಟನಾಗಿ ಕೈಯಲ್ಲಿ ಸೌಟು ಹಿಡಿದು ಮತ್ತೆ ನೀನು ಸಾಲದ್ದಕ್ಕೆ ನನಗೆ ಸೀರೆ ಉಡಿಸಿದ್ದು ಆ ಕೀಚಕನನ್ನು ಕೊಲ್ಲುವುದಕ್ಕೆ ಈ ಜನ್ಮವನ್ನು ಆತಂಕದಲ್ಲಿ ಅವಮಾನದಲ್ಲಿ ಕಳೆದಿದ್ದೇನೆ. ಹಾಗಾಗಿ ನನ್ನ ಕೈಯನ್ನು ಸರಿಯಾಗಿ ನೋಡಿದೀಯ, ಎಲ್ಲ ಜಿಡ್ಡು ಕಟ್ಟಿ ಹೋಗಿದೆ, ಭಾರವಾಗಿದೆ ಗದೆ. ಏನೂ ಮಾಡುವುದಕ್ಕಾಗೋದಿಲ್ಲ. ನಿಮ್ಮ ವಿಷಾದ ಯೋಗ ಇನ್ನೂ ಮುಗಿಲಿಲ್ಲ ಅಲ್ವಾ? ನಿಮ್ಮದು ವಿಷಾದವೇ. ಇಷ್ಟೊಂದು ಮರಗುವುದು ಬಹಳ ಆಶ್ಚರ್ಯ ಇದೆ. ಏನು ಎಷ್ಟು ಆನೆಗಳ ಬಲ? 1000 ಆನೆಗಳ ಬಲವುಳ್ಳವ ನನ್ನ ಗಂಡ. ಹೆಮ್ಮೆ ಅದು. ಆದ್ರೆ ಇಂದು ನೋಡಿದಾಗ ನಿಮ್ಮ ಅವಸ್ಥೆಯೋ ನನ್ನ ಕೋರಿಕೆಗೆ ಮಾನಿಸಲಿಕ್ಕೆ ಆಗುವುದಿಲ್ಲಲ್ಲ ನಿಮಗೆ. ಈಗ ನನ್ನ ಈ ದಯನೀಯ ಸ್ಥಿತಿಯನ್ನೊಮ್ಮೆ ಕಂಡು ನಿನಗೆ. ದಯನೀಯ ಸ್ಥಿತಿ ನಿಮ್ಮದಲ್ಲ, ದಯನೀಯ ಸ್ಥಿತಿ ನನ್ನದು. ಏನು? ಒಂದು ಹೆಣ್ಣು ತನಗೆ ಬಂದಂತಹ ಕಷ್ಟವನ್ನು ಆಪತ್ತನ್ನು ಗಂಡನಲ್ಲಿ ಹೇಳಿಕೊಳ್ಳುತ್ತಾಳೆ ಅಂತ ಗಂಡನಿಂದ ಯಾವುದೇ ಸ್ಪಂದನಗಳು ಸಿಕ್ಕದೇ ಇದ್ದಾಗ ಮತ್ತೆ ಸೆಟೆದು ನಿಲ್ಲುವುದು ಒಂದೇ ದಾರಿ ಅವಳಿಗೆ. ಗಂಡನಾದ್ರೆ ಏನಾಯ್ತು ಸ್ವಾಮಿ? ಬದುಕಿನ ಉದ್ದಕ್ಕೂ ನನ್ನನ್ನು ಅರ್ಥ ಮಾಡಿಕೊಂಡವರು ಉಳಿದವರಲ್ಲ, ನೀವು ಮಾತ್ರ ಅಂತ. ಇದು ಆಗುವುದಿಲ್ಲ ಅಂತ ಆದಾಗ ಏನು ಗದೆ ಭಾರವಾಯ್ತು ನಿಮಗೆ? ಅಂದೊಮ್ಮೆ ಗದೆ ಭಾರ ಆಗಿದೆ, ಈಗ ಪುನಃ ಗದೆ ಭಾರ ಆದ್ದು ನಿಮಗೆ. ಯಾವಾಗ ತನ್ನ ಆಯುಧವೇ ತನ್ನ ಶಕ್ತಿಯ ತನಗೆ ಶಾಪವಾಗ್ತದೋ ಅಂತವರಿಗೆ ಮತ್ತೆ ಬದುಕು ಇಲ್ಲ ಪ್ರಭು. ಅಂತ ಬದುಕನ್ನು ಒಪ್ಪಿಕೊಳ್ಳುವುದಾದ್ರೂ ಯಾಕೆ? ಈಗ ನಿಮ್ಮಲ್ಲಿ ಆದದ್ದೇ ಪಾಂಡವರಲ್ಲಿದ್ದಂತಹ ಪರಾಕ್ರಮವೇ ಶಾಪವಾಗುವುದು ಅಂತ ಉಂಟಲ್ಲ. ಅಲ್ಲದೆ ಇದ್ರೆ ಇಂತಹ ಪರಾಕ್ರಮ ಹೊಂದಿದ್ದು ಕೂಡ ಮುಸುಕ ಹಾಕಿಕೊಂಡು ಮಲಗಿದ ಭಾವವೇ ನಿಮ್ಮಲ್ಲಿ ಪ್ರಕಟವಾಗ್ತದೆ ಅಂತ ಆದಾಗ ಅದೇ ಒಳ್ಳೇದಲ್ವಾ? ಇಂಥ ಪರಾಕ್ರಮಿಗಳಿಗೆ ಇರುವಂತಹ ಪೋಷಾಕಗಳು ಯಾಕೆ? ಮನೆಯೊಳಗೆ ಹೋಗಿ ಸೀರೆ ಉಟ್ಟುಕೊಳ್ಳಿ, ರವಕೆ ತೊಟ್ಟುಕೊಳ್ಳಿ, ಬಳೆ ತೊಟ್ಟುಕೊಳ್ಳಿ, ಮುಸುಕ ಹಾಕಿ ಮಲಗಿ. ಇಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಮಾಡ್ತಾನಲ್ಲ, ನನಗೊಂದು ಅಪ್ಪಣೆಯನ್ನು ಕೊಡಿ, ನಾನು ಹೋಗ್ತೇನೆ. ಈಗ ನೀನು ಹೋಗಬೇಕು ಅಂತೇಳಿ ಆದ್ರೂ ನಿನ್ನೊಬ್ಬನಿಂದ ಏನೂ ಆಗೋದಿಲ್ಲ. ಯಾರಿದ್ದಾರೆ ನಿನಗೆ? ಸಂಪನ್ಮೂಲ ಉಂಟು, ಯಾರು? ಓಹೋ, ಪಾಂಡವರಲ್ಲಿದ್ದ ಆಯುಧಕ್ಕೆ ಬೈಬಾರದಂತೆ, ಬೈದಾಗತ್ತೆ ಪಶ್ಚಾತ್ತಾಪವೇ ಬೇರೆ ಉಂಟು, ಪ್ರತಿವಿಧಿಯೇ ಬೇರೆ ಉಂಟು. ಇಂಥ ಸ್ಥಿತಿಯಲ್ಲಿ ಪಾಂಡವರನ್ನು ಬೈದ್ರೆ ಏನು ಪ್ರತಿವಿಧಿ ಏನಿಲ್ಲ. ಹಾಗಿದ್ರೆ ಬಡತನ ಜೀವನದಲ್ಲಿ ಅದಾಗಿಯೇ ಬರುವುದು ಒಂದು, ಬಡತನವನ್ನು ನಾವಾಗಿಯೇ ಸ್ವೀಕರಿಸುವುದು ಒಂದು. ಪರಾಕ್ರಮ ಹೇಳುವಂತಹ ಶ್ರೀಮಂತಿಕೆ ಇದ್ರೂ ಕೂಡ ಅದು ಶ್ರೀಮಂತಿಕೆ ಅಲ್ಲ, ಅದು ಬಡತನ ಅಂತ ನೀವು ಅದನ್ನು ಸ್ವೀಕರಿಸುವುದಕ್ಕೆ ಮುಂದಾದರೆ ಬಡತನಕ್ಕೆ ಬಡತನವೇ ಉತ್ತರ, ಬೇರೆ ಏನೂ ಇಲ್ಲ. ಆ ಬಡತನವನ್ನು ಹೋಗಲಾಡಿಸಲಿಕ್ಕೆ ಹೆಂಡತಿಯ ಕಷ್ಟವನ್ನು ದೂರೀಕರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಅಂತಾದಾಗ ಗಂಡಂದಿರ ಕಷ್ಟವನ್ನು ದೂರೀಕರಿಸುವುದಕ್ಕೆ ನಾನು ಸನ್ನದ್ಧಳಾಗ್ತೇನೆ. ನಿನಗೆ ಬಲ ಯಾರು? ಕೇವಲ ನನ್ನೊಬ್ಬಳ ಸಾಮರ್ಥ್ಯ ಅಲ್ಲ, ನನ್ನಲ್ಲಿ ನೀವು ತಿಳಿಯದೇ ಇರುವಂತ, ನಿಮಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲದಂತ ಇಂಥ ವಿಷಾದ ಯೋಗ ನಿಮ್ಮಲ್ಲಿ ಆವರಿಸಿದಾಗ ಉಳಿದವರ ಸ್ಥಿತಿಯನ್ನು ಗ್ರಹಿಸಲಿಕ್ಕೆ ಆಗದಂತ ಆಡ್ತೇನೆ ನಾನು. ಹೆಚ್ಚು ಬೇಡ. ನಿಮ್ಮ 5 ಪಡೆದಂತ 5 ಮಂದಿ ಮಕ್ಕಳಿದ್ದಾರೆ, ನನಗೆ ಬಲಗೈ ಇದ್ದಾಗೆ, ಮತ್ತೆ ಅಭಿಮನ್ಯುನಿದ್ದಾನೆ ಅಲ್ವಾ? ನಿಮ್ಮಿಂದಲೇ ಹುಟ್ಟಿದ ಘಟೋತ್ಕಜನಿದ್ದಾನೆ. ಆಮೇಲೆ ಅಷ್ಟು ಸಾಲದು ಅಂತ ನನ್ನ ಅಪ್ಪನ ಮನೆಯ 3 ಅಕ್ಷೋಹಿಣಿ ಸೈನ್ಯ ಉಂಟು. ಇದು ಎಲ್ಲವನ್ನು ಸ್ವೀಕರಿಸಿಕೊಂಡು ರಣಕ್ಷೇತ್ರಕ್ಕೆ ನಾನು ಹೋಗ್ತೇನೆ. ನನ್ನ
ನಮ್ಮ ಬದುಕಿಗೆ ದುಷ್ಕೃತ್ಯವನ್ನು ಮಾಡಿದವರು ಯಾರಿದ್ದಾರೆ ಅವರನ್ನು ಸೆದೆಬಡಿತೇನೆ. ಆ ಮುಖೇನವಾಗಿ ನನ್ನ ಗಂಡಂದಿರಿಗೆ ಆದಂತ ಅನ್ಯಾಯವನ್ನು ನಾನು ನಿನ್ನ ನಯನ ಮುಂದಕ್ಕೆ ರಿಪುಗಳ ಶತ ಸಾವಿರ ನಿನಗೆ ಭಾಷೆಯ ತೀರ್ಚುವೆನೆನ್ನುತ್ತಲಂ ಅಂಗನೆಯ ಒಡಂಬಡಿಸಿ ಕೃಷ್ಣನ ಪಾದದೊಳು ತಲೆವಾಗುತ್ತಾ ಹೇಳ್ತಾ ಸಾಕು ಮಾಡು, ಬಾಯಿ ಮುಚ್ಚು. ಏನು ನಾನು ಸೀರೆ ಉಡಬೇಕು, ಕೈಯಲ್ಲಿ ಬಳೆ ತೊಡಬೇಕು. ಅಂದು ಕೀಚಕನ ಸಂದರ್ಭದಲ್ಲಿ ಸೀರೆ ಉಟ್ಟಿದ್ದೇನೆ ಅಂತೇಳಿ ನೀನು ಪದೇ ಪದೇ ನನ್ನನ್ನು ಹಂಗಿಸುವುದು ಬೇಡ. ಮಾತಿಗೆ ಹೇಳಿದ್ದು ಗದೆ ಎತ್ತುವುದಕ್ಕಾಗುವುದಿಲ್ಲ ಅಂತೇಳಿ. ಈಗ ಸರಿಯಾಗಿ ಕೇಳಿಸಿತು. ನಿನ್ನ ನಯನಾಂಬುಗಳಲ್ಲಿ ಎಷ್ಟು ನೀರು ಸುರಿದಿದ ಅದಕ್ಕೆ ಸಹಸ್ರ ಪರಿ ವೈರಿಗಳ ಹೆಂಡತಿಯರ ಕಣ್ಣುಗಳಲ್ಲಿ 100,000ವನ್ನು ಕೆಡಹುತ್ತೇನೆ. ನಿನಗೆ ಕೊಟ್ಟಂತಹ ಭಾಷೆಯನ್ನು ನಾನು ತೀರಿಸುತ್ತೇನೆ. ನಿನ್ನಲ್ಲಿ ಮಾತೇನು? ಎಲ್ಲಿದ್ದಾಗವ? ಬದಲಾಗಿ ಹೋಗಿದೆ. ಮೊದಲಿನ ರಂಗವೇ ಅಲ್ಲ ಇದು, ಬೇರೆ ಭೀಮ. ಇದು ಪ್ರತ್ಯೇಕವಾದವ. ಮೊದಲಿನ ಭೀಮನೇ ಅಲ್ಲ, ಈಗ ಹೊಸ ಭೀಮ, ಬಲ ಭೀಮ. ಏನು ಗೊತ್ತಾ? ನೀನು ಕಂಸನನ್ನು ಕೊಂದದ್ದಲ್ವಾ? ಹೌದು. ಎಲ್ಲವೋ ಕಂಸ ಅಂತ ಕಲೆ ಕರ್ದಿಯಲ್ಲ ಹಾಗೆ ನನ್ನ ಸಂಧಿಗಾಗಿ ನೀನು ಹೊರಟವನಲ್ವ? ಹೌದು. ಒಂದು ಕೆಲಸ ಮಾಡು. ಏನು? ಈಗ ಅಣ್ಣ ಏನೋ ಹೇಳಿದ್ದಾನೆ, ಅದನ್ನು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದನ್ನು ಮಾಡಲೇಬೇಕು. ಆ ಖಳಲಾದಂತಹ ದುರ್ಯೋಧನನೊಡನೆ ಸಂಧಿಯ ಮಾತೇ ಇಲ್ಲ. ಸಂಧಿಯ ಮಾತೇ ಇಲ್ಲ. ಸಂಧಿಯನ್ನು ಮುರಿಯಬೇಕು, ಸಂಗ್ರಾಮವನ್ನು ಮಾಡಬೇಕು. ನನ್ನ ಅಣ್ಣ ಸಂಧಿಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದ. ಹೌದು. ಏನು 5 ಗ್ರಾಮಗಳನ್ನು ಬೇಡಬೇಕು ಅಂತೇಳಿ ನಿನ್ನನ್ನು ಅಲ್ಲಿಗೆ ಅಟ್ಟಿದವನು ಧರ್ಮರಾಯ. ಒಂದು ಕೆಲಸ ಮಾಡು, ಅದು ಸಂಖ್ಯೆ ಬದಲಿಸಬೇಕು. ಒಂದು ತಿದ್ದುಪಡಿ ಉಂಟು ಅದರಲ್ಲಿ. 3, 5ರ ಬದಲು 3. ಧರಣಿಪಗ ಆತನೋಳು ಇನ್ನು ಹಿತವೀರೆ ಸೀಮೆಯ 3 ಅವನಲ್ಲಿ ನೀನು ಬೇಡಬೇಕಾದ್ರೆ ತಂದು ಅವರಿಗೆ ಕೊಡು. ನನಗೆ ಬೇಡ, ಸಹದೇವನಿಗೆ ಬೇಡ. ನಾನೇನು ಮಾಡ್ತೇನೆ ಗೊತ್ತಾ? ನಮ್ಮ ಭಾಷೆಯನ್ನು ಹೇಗೆ ಪೂರೈಸಬೇಕು ಎಂಬುದು ನನಗೊತ್ತು. ಅದು ರಣರಂಗದಲ್ಲಿ ಒಂದು ವೇಳೆ ಕೌರವ ಬದುಕಬೇಕು ಅಂತೇಳಿ ಯಾರನ್ನು ಮೊರೆ ಹೋಗುತ್ತಾರೆ? ಈಶನನ್ನಲ್ವಾ? ಕೌರವ ಪ್ರಾಣ ಭಯದಿಂದ ಭೀಮನ ಕೈಯಲ್ಲಿರುವಂತಹ ಗದಾದಂಡದ ಪೆಟ್ಟಿಗೆ ಹೆದರಿ ಓಡಬೇಕು, ಕಾಲು ಕೀಳಬೇಕು. ಈ ಭೂಮಿಯಲ್ಲಿ ಎಲ್ಲಿಯೂ ಕೂಡ ಅವನಿಗೆ ಆಶ್ರಯ ದೊರಕಬಾರದು. ಮೇಲ್ಲೋಕಕ್ಕೆ ಹೋಗಲಿ, ದೇವತೆಗಳನ್ನು ಮರೆ ಹೊಕ್ಕರೂ ನಾನು ಬಿಡುವವನಲ್ಲ. ಸಾಕ್ಷಾತ್ ಪರಮೇಶ್ವರನನ್ನೇ ಮರೆ ಹೊಕ್ಕರೂ ಕೂಡ ಈಶನ ಮರೆ ಹೋಗಲಿನ್ನು ಬಿಡೋದಿಲ್ಲ. ನಾನು ಪ್ರತ್ಯೇಕವಾದಂತಹ ಒಬ್ಬ ಈಶನಾಗುತ್ತೇನೆ. ಆ ಕೌರವರನ್ನು ಬಡಿಯುತ್ತೇನೆ. ಏನು ಮಾಡಬೇಕು ಬಲ್ಲೆಯ? ರಣರಂಗದಲ್ಲಿ ನನಗೆ ಬೇಕಾದಂತಹ 2 ಊರು, ಒಂದರ್ಥದಲ್ಲಿ ನನಗೆ ಮತ್ತೆ ನನ್ನ ತಮ್ಮನಾದಂತಹ ಸಹದೇವನಿಗೆ ಬೇಕಾದಂತಹ 2 ಗ್ರಾಮ. ನೀನು ಹಾಗೆ ತಿಳಿಯಬಹುದು. ನನ್ನರ್ಥ ಹಾಗಲ್ಲ. ಕೌರವನ 2 ಊರುಗಳನ್ನು ಈ ಗದಾದಂಡದಿಂದ ಬಡೆದು ನಾನು ಪಡ್ಕೊಳ್ಳುತ್ತೇನೆ. ಕೌರವನ 2 ಊರುಗಳನ್ನು
ನಾನು ಪಡ್ಕೊಳ್ತೇನೆ. ಕೌರವ ಊರು ಅಂತದ್ದನ್ನು ಕೌರವ ಊರುವುದಲ್ಲ, ಸಿಂಹಾಸನದಲ್ಲಿ ಕುಳಿತು ದ್ರೌಪದಿಯನ್ನು ನೋಡಿ ತನ್ನ ತೊಡೆ ತಟ್ಟಿದ್ದಾನಲ್ಲ ಕೌರವ, ಆ ಕೌರವನ 2 ಊರನ್ನು ನಾನು ಪಡೆಯುತ್ತೇನೆ. ದ್ರೌಪದಿಯ ಮುಡಿಯನ್ನು ಕಟ್ಟಿಸ್ತೇನೆ, ದುಶ್ಯಾಸನನ ಕರುಳನ್ನು ಬಗೆದು ದ್ರೌಪದಿಯ ಸಿರಿಮುಡಿಯನ್ನು ನಾನು ಬಂಧಿಸ್ತೇನೆ. ಆದ ಕಾರಣ ಸಂಧಿಗೆ ನಾನು ಒಪ್ಪೋದಿಲ್ಲ. ಸಂಗ್ರಾಮವೇ ಶತಸಿದ್ಧ. ನೀನು ಸಂಧಿಯನ್ನು ಮಾಡುವುದಕ್ಕೆ ಹೋದರೆ ಸಂಗ್ರಾಮವನ್ನು ನಿಶ್ಚಯಿಸಿ ಬರಬೇಕು. ಇಲ್ಲದಿದ್ರೆ ಭೀಮ, ಸಹದೇವ, ದ್ರೌಪದಿ, ಪಾರ್ಥಿ ನಾವೆಲ್ಲರೂ ಹೊರಗೆ ಏನು ಬೇಕಾದ್ರೂ ಮಾಡು. ಭೀಮಸೇನ, ಏನು ನೀನು ನನ್ನ ಹಾಗೆ, ನಾನು ನಿನ್ನಾಗಲ್ಲ. ಹೆಂಡತಿಯ ಮಾತು ಕೇಳುವವ. ನೀನು ಹೆಂಡತಿಯ ಮಾತು ಕೇಳುವವನ ಅಲ್ಲ, ಎಲ್ಲರೂ ಹೆಂಡತಿಯ ಮಾತನ್ನೇ ಕೇಳುವವರು. ಕೇಳದಿದ್ರೆ ನಡೆಯುವುದಿಲ್ಲ. ಆಗ ಭೀಮಸೇನ ಬೇರೆ, ಈಗ ಹೊಸ ಭೀಮಸೇನ, ಬಲ ಭೀಮಸೇನ. ನಿನಗೆ ಬಲ ಬಂದ ನೀನು ಮೊದಲು ಹೆಂಡತಿಯನ್ನು ಕರಿಬೇಕಿತ್ತು. ದ್ರೌಪದಿಯನ್ನು ಮೊದಲು ಕರೆದ್ರೆ ಇಷ್ಟೆಲ್ಲ ಮಾತುಕತೆ ಹೇಳಿದ್ದು ನಾನು. ಹೆಂಡತಿಯ ಮಾತು ಕೇಳಿ ಈಗ ಬಲ ಭೀಮನಾಗಿದ್ದೀನಿ. ಹಾಗೇ ಧರ್ಮಜ ನಾ ಹತ್ತರ ತಿರುಗಿದಾಗ ಹೇಳಿದ್ದ ಮಾತೇನು ಧರ್ಮಜ? ದೊರೆತನ ಸುಡಲಿನ್ನು, ಬಡತನ ಗನಗಕ್ಕೂ, ಕೌರವ ಸುಖಿ ಅಂತ ಹೇಳ್ತಾರೆ ಸಾಕು. ಈಗ ಏನ್ ಹೇಳಿ ಮತ್ತು ಹೇಳಿದ ಕೃಷ್ಣ, ಸಾಧ್ಯವಾದರೆ ಸಂಧಾನವನ್ನ ಮಾಡು, ಆಗುವುದಿಲ್ಲ ಅಂತೇಳಿ ಆದ್ರೆ ಸಂಗ್ರಾಮವನ್ನೇ ನಿಶ್ಚಯಿಸಿ ಬಾ ಎಂಬುದಾಗಿ ಹೇಳಿದ. ಹಾಗೆಯೇ ದ್ರೌಪದಿ ಬಂದು ಈ ಕಡೆಗೆ ಭೀಮನಲ್ಲಿ ಮಾತಾಡಿದಂತ ದ್ರೌಪದಿ ನನ್ನ ಕಾಲಿಗೆ ಬಿದ್ದು, ಅಣ್ಣ ನನ್ನ ಕಣ್ಣೀರನ್ನು ಒರೆಸು ಅಂತೇಳಿ ಕೇಳಲಿಲ್ಲ, ನನ್ನ ತುರುವನ್ನ ಕಟ್ಟಿಸು ಎಂಬುದಾಗಿ ಕೇಳಿದ್ದು. ಅವರ ಕಣ್ಣೀರನ್ನ ಒರೆಸಿದ್ದೇನೆ. ತಂಗಿ, ನಿನ್ನ ಮನದಿಚ್ಛೆ ಏನೋ ಎಂದು ಇದೆಯೋ ಅದನ್ನ ನೆರವೇರಿಸ್ತೇನೆ, ಯಾವುದೇ ದುಗಡ ನಿನಗೆ ಬೇಡ ಅಂತೇಳಿ ಹೇಳಿದೆ. ಹಾಗೆ ಹೊರಡಬೇಕು ಅಂತೇಳಿ ಆಗುವಾಗ ಏನಿದು? ದ್ರೌಪದಿಯನ್ನ ಸಂತೈಸಿ ದುರ್ಜನರೆಡೆಗೆ ಎಂದು ಅಗಣಿತ ರಥದುಡು ಧನುಜಾರಿ ದ್ರೌಪದಿಯ ಸಂತೈಸಲನೆಯೋ ದ್ರೌಪದಿಯನ್ನ ಸಂತೈಸಿಯಾಗಿದೆ, ಮುನ್ನಡಿ ಇಡಬೇಕು ಅಂತೇಳಿ ಹೇಳಿದ್ರೆ ದಾರುಕ ಅದೋ ಮಣಿಮಯ ರಥವನ್ನ ಮುಂದೆ ತಂದಿಟ್ಟಿದ್ದಾನೆ. ಹಾಗೆಯೇ ದುರ್ಜನರೆಡೆಗೆ ಪೋಪುದೈ ಹೋಗುವಂತಹದ್ದು ಕೌರವರ ಎಡೆಗೆ, ಪಾಂಡವರ ಪಾಲಿಗೆ ದುರ್ಜನರು ಅಂದ್ರೆ ನನ್ನ ಪಾಲಿಗೂ ಹಾಗೆ ಆಯ್ತಲ್ಲ. ರಾಯಭಾರಿಯಾಗಿ ಕೃಷ್ಣ ಹೋಗುವಾಗ ರಥವನ್ನ ಸಾತ್ಯಕಿ ಬೇಕಾದಂತ ಆಯುಧಗಳಿಂದ ತುಂಬಿದ್ದಾನೆ. ಹಾಗೆಯೇ ನಮ್ಮ ಸೈನ್ಯವು ಮುಂದಡಿ ಇಡ್ತಾ ಇದೆ. ಮುಂದಕ್ಕೆ ದಾರುಕ ರಥವನ್ನ ಓಡಿಸ್ತಾ ಇದ್ದ ಹಾಗೆ ಏನು ಕಾಣ್ತಾ ಇದ್ದೇನೆ? ಮುರಗರ ಬರ್ಪನ ಮುರಗರ ಬರುವನ ರೋಗಣೆಗೆ ತಮ್ಮ ಮಂದಿರಗೆಂದು ಭೀಷ್ಮ ಕೃಪ ದ್ರೋಣಾದಿಗಳು ಸಾರದರದು ಮೂಡಿಕೊಂಡಿರಲು ಕೌರವ ಬರುವನ ಚ್ಯುತ ನಿರುದಲಿ ವರದಿಯ ರಸಭರಿತ ತಡುಗೆಯ ಮಾಡಿಸಲು ಕುರುರಾಯ ಉಳಿದೆಲ್ಲ ಆಲಯವ ಪೊಕ್ಕು ಸತ್ಕರುಣನಿಯು ಕುಶಲ ವಿದುರನರ ಮನೆಗೈದ ಕೃಷ್ಣನು ವಿದುರನ ಅರಮನೆಗೈದೋ ಕೃಷ್ಣನು ಹಸ್ತಿನಾಪುರದ ರಥ ಬೀದಿಯನ್ನ ನೋಡ್ತಾ ಹೋದ ಹಾಗೆ, ರಥ ಮುಂದೆ ಓಡ್ತಾ ಇದ್ದ ಹಾಗೆ ನೋಡ್ತಾ ಇದ್ದೇನೇನು?
ಬ್ರಹ್ಮ ಕಲಶಕ್ಕೆ ಒಂದು ರಸ್ತೆಯನ್ನ ಸಿಂಗರಿಸುವಂತಹ ರೀತಿಯಲ್ಲಿ ಇಲ್ಲಿ ಹಸ್ತಿನಾಪುರ ಸಿಂಗರಿಸಲ್ಪಟ್ಟಿದೆ. ಆಹಾ ಆಹಾ, ಯಾರು ರಾಯಭಾರಿಯಾಗಿ ಕೃಷ್ಣ ಬರ್ತಾನೆ ಎನ್ನುವಾಗ ಪ್ರತಿಯೊಬ್ಬರು ಕೂಡ ತಮ್ಮ ಮನೆ ಎದುರು ಸಿಂಗಾರವನ್ನ ಮಾಡಿದ್ದಾರೆ. ಹಾಗೆಯೇ ನೋಡಿದ್ರೆ ಮೂಗಿಗೆ ಬರ್ತಾ ಇದೆಯಲ್ಲ ಸುವಾಸನೆ, ಪಂಚಭಕ್ಷ ಪರಮಾನ್ನಗಳನ್ನ ಮಾಡಿ ಕೃಷ್ಣ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನೆಗೆ ಬರ್ತಾನೆ ಅಂತೇಳಿ ಆತುರದಿಂದ ಕಾಯ್ತಾ ಇದ್ದಾರೆ. ಆ ಕಡೆ ನೋಡಿದ್ರೆ ಗಾಂಗೇಯ ಭೀಷ್ಮಾಚಾರ್ಯರು ನನ್ನ ಬರವನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ಈ ಕಡೆಗೆ ನೋಡಿದ್ರೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಹಾಗೂ ಇನ್ನಿತರ ವ್ಯಕ್ತಿಗಳೆಲ್ಲರೂ ಕೂಡ ಕೃಷ್ಣ ನನ್ನ ಮನೆಗೆ ಬರ್ತಾನೆ, ನನ್ನ ಮನೆಗೆ ಬರ್ತಾನೆ ಅಂತೇಳಿ ಕಾಯ್ತಾ ಇದ್ದಾರೆ. ಯಾರಾದರೂ ಮನೆಗೆ ಹೋಗುದಾ? ಇಲ್ಲ. ಆಚಾರ್ಯ ಭೀಷ್ಮರ ಮನೆಗೆ ಹೋದ್ರೆ ದ್ರೋಣರಿಗೆ ಸಿಟ್ಟು ಬರ್ತದೆ, ದ್ರೋಣರ ಮನೆಗೆ ಹೋದ್ರೆ ಮತ್ತೊಬ್ಬನಿಗೆ ಸಿಟ್ಟು ಬರ್ತದೆ. ಹಾಗಾದ್ರೆ ಅವರೆಲ್ಲರ ಮನೆಗೆ ಹೋಗದೆ ಒಂದು ಮನೆಗೆ ನಾನು ಹೋಗಲೇಬಾರದು. ಅದ್ಯಾವುದು? ಕೌರವನ ಮನೆ. ಯಾಕೆ? ರಾಯಭಾರಿಯಾಗಿ ಹೋಗ್ಲಿಕ್ಕುಂಟಲ್ಲಿಗೆ. ಇವರೆಲ್ಲರನ್ನು ಕೂಡ ಮನೆ ಬಾಗಿಲಿಗೆ ಬಂದು ನಿಂತವರೆಗೆ ಉಭಯ ಕುಶಲೋಪರಿಯನ್ನ ವಿಚಾರಿಸಿ ವಿಚಾರಿಸಿ ಮುಂದೆ ಹೋಗ್ತಾ ಇದ್ದ ಹಾಗೆ ನಮ್ಮ ರಥ ಎಲ್ಲಿಗೆ ತಲುಪಿತು? ದಾರುಕ ದಾರುಕ, ನಿಂತುಕೋ ನಿಂತುಕೋ. ಎಲ್ಲಿಗೆ ತಲುಪಿತು? ನಮ್ಮ ವಿದುರನ ಮನೆಗೆ ತಲುಪಿತು. ಆಹಾ, ವಿದುರನನ್ನೊಮ್ಮೆ ಮಾತಾಡಿಸ್ಬೇಕು. ರಥ ಇಲ್ಲಿ ನಿಲ್ಲಲಿ, ನೋಡೋಣ. ಕೃಷ್ಣ ಭಗವಂತ ಎಂದೋ ಇಲ್ಲದಂತಹ ದುಗುಡ ಎಂದು ನನ್ನನ್ನು ಬಾಧಿಸುತ್ತಾ ಇದೆಯಲ್ಲ. ವ್ಯಕ್ತಿಯೊಬ್ಬನ ಬದುಕು ಸಾಗುವುದಕ್ಕೆ ಯಾವುದು ಪೂರಕವೋ, ಅವನ ಸಾತ್ವಿಕವಾದಂತಹ ಸ್ವಭಾವವೋ, ಅವನು ಪಡೆದುಕೊಂಡಂತಹ ಜ್ಞಾನವೋ ಯಾವುದೂ ಕಾರಣವಲ್ಲ. ಮೈತ್ರೇಯರಂತಹ ಋಷಿಗಳ ಗುರುಗಳ ಅನುಗ್ರಹದಿಂದ ಪಡೆದಂತಹ ನನ್ನ ಜ್ಞಾನವು, ನನ್ನ ಸಹಜ ಸ್ವಭಾವವು ನನ್ನ ಬದುಕನ್ನು ನಿರ್ದೇಶಿಸುತ್ತಾ ಇಲ್ಲ. ಕೃಷ್ಣ, ನಾನು ಹೇಳಿದಂತಹ ನೀತಿಯ ಮಾತನ್ನು ಯಾರೂ ಕೇಳುವುದಿಲ್ಲವಲ್ಲ. ಚಂದ್ರವಂಶದ ಪವಿತ್ರವಾದಂತಹ ವಂಶ, ಚಂದ್ರದೇವನಿಂದ ಪ್ರಾರಂಭವಾದದ್ದು. ಬೆಳದಿಂಗಳು ಸರ್ವಲೋಕಕ್ಕೂ ಸುಖವನ್ನೇ, ಹಿತವನ್ನೇ, ತಂಪನ್ನೇ ನೀಡುವಂತೆ ಚಂದ್ರವಂಶ ಎನ್ನುವುದು ಉನ್ನತವಾದಂತಹ ಪರಂಪರೆಯಿಂದ ಕೂಡಿದ್ದು, ಲೋಕಕ್ಕೆಲ್ಲ ಶುಭವನ್ನು ನೀಡುವಂತಹ ವಂಶ. ಆ ಪ್ರವಾಹಕ್ಕೆ, ನಿರ್ಮಲವಾದಂತಹ ಪ್ರವಾಹಕ್ಕೆ ಎಂದು ಹೆಬ್ಬಂಡೆಯೊಂದು ತಡೆದು ನಿಂತಿದೆಯಲ್ಲ. ಕೌರವೇಶ್ವರನೆನ್ನುವಂತಹ ಹೆಬ್ಬಂಡೆ ತನ್ನ ಸ್ವಾರ್ಥ ಸಾಧನೆಯಿಂದ, ತನ್ನಲ್ಲಿ ಹುಟ್ಟಿಕೊಂಡಂತಹ ದಾಯಾದ್ಯ ಮತ್ಸರದಿಂದ ಚಂದ್ರವಂಶವನ್ನೇ ಇಲ್ಲವಾಗಿಸುವಂತಹ ಹಂತದಲ್ಲಿದ್ದಾನೆ. ಇದು ಕೇವಲ ಕುಟುಂಬದ ಪ್ರಶ್ನೆಯಲ್ಲ, ಕ್ಷತ್ರಿಯರ ಅಧರ್ಮಗಳೊಳಗಿನ ಪ್ರಶ್ನೆ ಎನ್ನುವುದಾಗಿ ಆರ್ಯಾವರ್ತದ ಎಲ್ಲ ಕ್ಷತ್ರಿಯರೂ ಇದಕ್ಕೆ ಬಂದು ಸೇರಿದ್ದಾರೆ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಮಹಾಯುದ್ಧವೊಂದನ್ನು ಸಂಘಟಿಸುವಂತಹ ಹುನ್ನಾರದಲ್ಲಿದ್ದಾನೆ ಕೌರವ. ಚಂದ್ರವಂಶ ಇಲ್ಲವಾಗುವುದೇ? ದುಃಖ ಕಾಡುತ್ತಾ ಇದೆ. ಯಾರೆಲ್ಲ ನೀತಿ ಮಾತುಗಳನ್ನು ಹೇಳಿದ್ರು, ಯಾರ ನೀತಿ ಮಾತು ಆ ಕೌರವನಿಗೆ ಪಥ್ಯವಾಗಲಿಲ್ಲ. ನಿರಂತರ ಸುರಿಯುವಂತಹ ಜಲಧಾರೆಯಿಂದ ಕಗ್ಗಲ್ಲೂ ಸಹ ಚೂರು ಚೂರಾಗುತ್ತದೆಯಂತೆ ಕೌರವನ ಮಂಡೆ ಮಾತ್ರ ಬದಲಾಗಲಿಲ್ಲ. ಇದು ನನಗೆ ದುಡ್ಗುಡ. ಆದರೆ ಇದನ್ನು ಬದಲಿಸುವುದಕ್ಕೆ ಸಾಧ್ಯವಿಲ್ಲವೇ? ಯಾರಿಂದಲೂ ಸಾಧ್ಯವಿಲ್ಲವೇ ಅಂತ ಯೋಚಿಸಿದಾಗ ಒಬ್ಬನಿಗೆ ಸಾಧ್ಯ ಇದೆ. ಭಗವಂತನಾದಂತಹ ಶ್ರೀಕೃಷ್ಣನಿಗೆ ಸಾಧ್ಯವಿದೆ. ಈ ಹೊತ್ತು ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಕೃಷ್ಣ ಬರುತ್ತಾನೆ ಎನ್ನುವಂತಹ ಮಾತನ್ನು ನಾನು ಕೇಳಿದೆ. ಹೌದು, ಕೃಷ್ಣನ ಮೈ ಸಿರಿಯನ್ನೊಮ್ಮೆ ನೋಡಬೇಕು ಎನ್ನುವ ಆತುರದಿಂದ ಹಸ್ತಿನಾವತಿಯ ಜನಜಂಗುಳಿಯಲ್ಲಿ ನಾನು ಇಣುಕಿ ನೋಡಿದೆ. ವಾರಿಜೋದರ ಕೃಷ್ಣ ಬಂದನು, ಕ್ಷೀರ ವಾರಿದಿ ಶಯನ ಬಂದನು. ಕೃಷ್ಣನ ಮೈ ಸಿರಿಯನ್ನು ನೋಡಬೇಕು ಎನ್ನುವ ಹಂಬಲದಿಂದ ಅಂಗನೆಯರು ಉಪ್ಪರಿಗೆಗಳ ಇಕ್ಕೆಲದಲ್ಲಿ ನಿಂತು ನೋಡುತ್ತಾ ಇದ್ದಾರೆ. ಮನ್ಮಥನನ್ನೇ ಹೆತ್ತ ತಂದೆ ಕೃಷ್ಣ, ಇವನ ರೂಪ ಎಷ್ಟಿರಬಹುದೋ ಎನ್ನುವ ಆಸೆಯಿಂದ ನನಗೂ ಆ ಮಂಗಳಮಯವಾದ ರೂಪವನ್ನು ನೋಡುವಂತಹ ಅಭಿಲಾಷೆ ಇತ್ತು. ಆದರೆ ಜನಜಂಗುಳಿಯಲ್ಲಿ ಎಲ್ಲರೂ ನನ್ನನ್ನು ಹಿಂದಕ್ಕೆ ತಳ್ಳಿದರು. ಮನೆಗೆ ಬಂದ ವಿಷಣ್ಣ ವದನದಿಂದ ಕುಳಿತಿದ್ದೇನೆ. ಕೃಷ್ಣನೇ ಅಂತರಂಗದಲ್ಲಿ ಗೋಚರಿಸುತ್ತಿದ್ದಾನೆ ಎನ್ನುವ ಭಾವನೆಯಿಂದ ಏನೋ ಶಬ್ದವಾಗುತ್ತಾ ಇದೆಯಲ್ಲ, ರಥದ ಶಬ್ದ ಕೇಳಿಸುತ್ತಾ ಇದೆ. ಹೊರಗೆ ಬಂದು ಇಣುಕಿ ನೋಡಿದರೆ
ಗರುಡನ ಧ್ವಜವುಳ್ಳಂತಹ ರಥ ಕಾಣಿಸುತ್ತಾ ಇದೆ. ಧೂಳನ್ನೆಬ್ಬಿಸಿ ಬರುವಂತೆ ನನ್ನ ಮನೆಗೇ ಬರುತ್ತಿದೆಯಲ್ಲ. ಕೃಷ್ಣ ಕೃಷ್ಣ, ನೋಡಿದೆ 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 ಚಿನ್ಮಯನ ಮೂರ್ತಿಯ ನೋಡಿದಂ ಕಂಡಣಿಯೇ ಚಿನ್ಮಯನ ಮೂರ್ತಿಯ ಮಾಡಿದ ಭಗನ ಸ್ತುತಿಗಳನ್ನು ತಿರಿದು ಕೊಂಡಾಡಿದ ತನಗೆ ಲಕ್ಷ್ಮೀ ರಮಣ ದಯವಾದನೆನುದಲ ವಿದುರನು ಪಾಡಿದ ಗುಣಗಣವ ಬೇಕಾದ ಬರಗಣವ ಬೇಡಿದ ಮನದೊಳಾನಂದ ಸಾಗರದೊಳಾಡಿದ ಮನ ಆನಂದ ಸಾಗರ ಓಲಾಡಿದ ಕೈ ಮುಗಿದು ನಿಂದಿರಲ್ಕವನಾಯ ಕೈ ಮುಗಿದು ನಿಂದಿರಲ್ಕವನ ತಕ್ಕೈ ಮುರಗರ ನಿರ್ದನು ನೋಡಿ ಕೃಷ್ಣ ಮಂಗಳ ಮೂರ್ತಿಯನ್ನು ಕಣ್ತುಂಬ ನೋಡುತ್ತಾ ಇದ್ದೇನೆ. ನೀಲ ನಿಭಾಂಗನಾದಂತಹ ನಿನ್ನ ಒಂದೊಂದು ಆ ಭಾವವೂ ಕೂಡ ಆಕಾರವೂ ಕೂಡ ಒಂದೊಂದು ಹೊಸ ಅರ್ಥವನ್ನು ಇವತ್ತು ಸ್ಫುರಿಸುತ್ತಾ ಇದೆ ಪ್ರಭು. ನಿನ್ನನ್ನು ಹಿಂದೆ ಹಲವು ಬಾರಿ ನಾನು ನೋಡಿದ್ದೇನೆ, ಆದರೆ ಅಂತರಂಗದಲ್ಲಿ ಕಾಣುವುದು ಇದುವೇ ಪ್ರಥಮ ಬಾರಿ ಅಂತ ಅನ್ನಿಸುತ್ತಾ ಇದೆ. ಯಾಕೆಂದರೆ ಚಂದ್ರವಂಶ ಆರ್ಯಾವರ್ತ ಎನ್ನುವುದು ಸಂಧಿಕಾಲದಲ್ಲಿ ಸಿಕ್ಕಿದೆ. ಈ ಹೊತ್ತು ನನ್ನ ಮನಸ್ಸು ಸಹ ಗೊಂದಲದಲ್ಲಿ ಕೂಡಿತ್ತು ಪ್ರಭು. ಇಂತಹ ಸಂಕಟದ ಸಮಯದಲ್ಲೂ ಭಗವಂತನ ದರ್ಶನವಾದಾಗ ಹೊಸತೊಂದು ಅನುಭೂತಿ ಮೂಡುವುದು. ಪ್ರಭು, ನಿನ್ನ ನವಿಲಗರಿಗೂ ಎದೆಯಲ್ಲಿ ಧರಿಸಿದಂತಹ ಕೌಸ್ತುಭ ಹಾರವು ಸಿರಿ ಮೊಗದ ಕಿರು ಬೆಮರ ತರುಣ ತುಳಸಿ ದಂಡೆಯಿಂದ ಅಲಂಕೃತವಾದಂತಹ ನಿನ್ನ ಮೂರ್ತಿಯನ್ನು ನೋಡುತ್ತಾ ಇದ್ದೇನೆ. ರಥದಲ್ಲಿ ನೀನು ನಿಂತಿದ್ದಿ, ರಥಕ್ಕೆ ಸುತ್ತು ಬರುತ್ತಾ ಇದ್ದೇನೆ. ರಥದ ಗಾಲಿಗಳಿಗೆ ಹತ್ತಿದಂತಹ ಧೂಳನ್ನು ನಾನು ಮೆತ್ತಿಕೊಳ್ಳುತ್ತಾ ಇದ್ದೇನೆ ಪ್ರಭು. ಇದೇ ಮೂರ್ತಿಯಲ್ಲವೇ ಆ ನಂದ ಗೋಕುಲದಲ್ಲಿ ವ್ರಜ ಗೋಪಿಕೆಯರ ಮಧ್ಯೆ ರಾಸ ಲೀಲೆಯನ್ನಾಡುತ್ತಾ ನಲಿದಾಡಿದಂತಹ ಮೂರ್ತಿಯಲ್ಲವೇ ಭೂಮಾಪುರುಷನಲ್ಲವೇ ನೀನು ಕೃಷ್ಣ? ನಿನ್ನನ್ನು ನೋಡಿ ನೋಡಿ ಯೋಗಿಗಳು ಹೇಳುತ್ತಾರೆ, ಹೊರಗಿನ ಪ್ರಪಂಚ ಎನ್ನುವುದು ದುಃಖಮಯವಾದದ್ದು. ಮನಸ್ಸನ್ನು ಅಂತರಂಗದಲ್ಲಿ ಕೇಂದ್ರೀಕರಿಸಿದಾಗ ಉಂಟಾಗುವಂತಹ ಆನಂದವೇ ಅದು ಬ್ರಹ್ಮಾನಂದ ಪರಮಾನಂದ ಅಂತ ಹೇಳಿ ನನ್ನನ್ನು ನಾನು ಮರೆಯುತ್ತಾ ಇದ್ದೇನೆ. ಊರ ಜನರು ಹೇಳಿಕೊಳ್ಳುತ್ತಾ ಇದ್ದಾರೆ, ವಿದುರನಿಗೆ ಏನು ಭ್ರಮೆಯಾಗಿ ಹೋಯಿತೆ, ಮನೆಯನ್ನು ಮುರಿದೀಡಾಡಿದನು ವಿದುರ ಎಂಬಂತೆ ಹಾಡಿಕೊಳ್ಳುತ್ತಾ ಇದ್ದಾರೆ. ಕೃಷ್ಣ, ಯೋಗಿಗಳು ಹೇಳುವಂತಹ ಬ್ರಹ್ಮಾನಂದ ನನ್ನ ಹೃದಯದೊಳಗೆ ಮೂಡಿಕೊಳ್ಳುತ್ತಾ ಇದ್ದೆ. ರಥಗಳಿಗೆ ಸುತ್ತು ಬರುತ್ತಾ ಇದ್ದೇನೆ, ಪ್ರದಕ್ಷಿಣೆ ಬರುತ್ತಾ ಇದ್ದೇನೆ. ಕೃಷ್ಣ ಕೃಷ್ಣ ಕೃಷ್ಣ. ವಿದುರ, ನಿನ್ನ ಮನೆಗೆ ಕೃಷ್ಣ ಬಂದಿದ್ದಾನೆ. ಹೌದು. ನಿನ್ನ ಮನದುಮ್ಮಳ ಅಂದ್ರೆ ಸಂತೋಷದ ಆ ಉಮ್ಮಳ ಕಡಿಮೆ ಆಗಲಿ ಅಂತೇಳಿ ಹೂಗುಟ್ಟುತ್ತಾ ಇದ್ದೇನೆ. ಒಳಗೆ ಕರೆಯುವ ಅಂದಾಜಿಲ್ವೋ? ಓ, ತಪ್ಪಾಯಿತು ಪ್ರಭು, ತಪ್ಪಾಯಿತು. ಅದು ನಿನ್ನ ಬಟ್ಟೆಗೆ ಮೆಚ್ಚಿದೆನು, ನಿನ್ನ ಬಟ್ಟೆಗೆ ಮೆಚ್ಚಿದೆನು, ಎನಗಿನದು ಎನ್ನ ಮೊಗನಿಗೆ ಅನ್ನಪಾನಗಳಿಲ್ಲದೆ ಬಳಲಿದೆ ತಾನಿಂದ
ಬಳಲಿದೆ ವಿದುರ, ಕೃಷ್ಣ, ಹೊಗಳಿಕೆಯ ಮಾತುಗಳನ್ನೇ ಕೇಳ್ತಾ ಇದ್ದಿ, ಭಕ್ತಿ ರಸವನ್ನೇ ಹರಿಸ್ತಾ ಇದ್ದಿ. ಹೌದು, ನನ್ನನ್ನು ನಾನೇ ಮರೆತಿದ್ದೆ. ಈ ಕೃಷ್ಣನ ಬಗ್ಗೆ ನೀನು ಬೇರೆ ಏನೂ ಯೋಚಿಸುವುದಿಲ್ಲ. ಹಾ, ಒಳಗೆ ಕರೀತಿಯೋ ಅಂತೇಳಿ ಯೋಚನೆ ಮಾಡಿದೆ. ರಥಕ್ಕೆ ಸುತ್ತು ಬರ್ತಾ ಇದ್ದಿ ನೀನು. ಹಾಗೆ ಕೃಷ್ಣ, ನೀನು ಹೀಗೆ ಕೃಷ್ಣ ಅಂತೇಳಿ ಹೇಳ್ತಾ ಇದ್ದಿ. ನನ್ನ ಸ್ಥಿತಿ ನೋಡು. ನಿನ್ನ ಮಾತುಗಳಿಂದ ನನ್ನ ಮನಸ್ಸು ತುಂಬಿ ಹೋಯ್ತು. ಸಾಕ ಮಾತುಗಳಿಂದ ಮನಸ್ಸು ತುಂಬಿದ್ರೆ? ಆ ಕೆಳಗೆ ಒಂದು ಉಂಟಲ್ಲ ಗೇಣುದ್ದದ್ದು, ಎಷ್ಟು ಸಮಯ ಆಯ್ತು ನಾನು ಹೊರಟು ಗೊತ್ತಾ? ಹೌದಲ್ಲ, ಅನ್ನಪಾನಗಳಿಲ್ಲದೆ ಬಳಲಿಕೆ ಆಗ್ತಾ ಉಂಟು. ಶರೀರಕ್ಕೆ ಶಕ್ತಿ ಬೇಕು ಅಂತೇಳಿ ಆದ್ರೆ ಹೊಟ್ಟೆಗೆ ಏನಾದ್ರೂ ಸಿಗಬೇಡ. ಅದು ಯಾವುದೂ ಇಲ್ಲದೆ ಹೊಗಳಿಕೆ ಅಂತೂ ತುಂಬಾ ಹೊಟ್ಟೆ ತುಂಬ ಅಲ್ಲ, ಮನ ತುಂಬಾ ಆಗಿದೆ. ಹೊಟ್ಟೆ ಮನಸ್ಸು ತುಂಬಿದೆ. ಇನ್ನು ಈ ಉದರ ತುಂಬಬೇಕಲ್ಲ, ಅದಕ್ಕೆ ಏನಾದ್ರೂ ಉಂಟಾ? ಧನ್ಯನಾದೆನು ದೇವ ಚಿತ್ತೈದೆನ್ನುವುದಲಿ ಕರೆದೊಯ್ದು ಭವನಕ್ಕೆ ಬಣ್ಣಿಸುವದ ಅಚ್ಯುತನ ವರ ಮಹಿಮೆಗಳ ಧನ್ಯನಾದೆ. ಭಕ್ತನಿಂದಾಗುವಂತಹ ಕರ್ತವ್ಯ ಲೋಪವನ್ನು ಭಗವಂತ ಎಚ್ಚರಿಸುವುದು ಸಹಜ ಪ್ರಭೋ. ಪ್ರಭೋ, ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸಾಧುಜೀವನಂ ಶ್ರುತಿಮನೋಗರಂ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಸುಂದರವಾಗಿ ಹೆಜ್ಜೆ ಹಾಕಿದಂತಹ ಪ್ರಕೃತಿ ಪಿ ಶೆಟ್ಟಿ.
श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सन्ततमहं कुञ्जरमुखं शङ्करसुतम् ಹೋತಿಲನ್ನ ದಾಟುವಾಗ ನೋಡಿದೆಯಾ ಕೌರವನ? ಮುಂದೊತ್ತಿ ಬರ್ತಾ ಬರ್ತಾ ಆ ಸ್ಥಾನಕ್ಕೆ ನಾವು ಬಂದೇವಲ್ಲ. ಹೌದು, ಒಳ ಪ್ರವೇಶ ಮಾಡುತ್ತಾ ಇದ್ದೇವೆ. ಕೃಷ್ಣ, ಹಸ್ತಿನಾವತಿಯ ಭಂಡಾರವನ್ನೆಲ್ಲ ನಿನ್ನ ಸ್ವಾಗತಕ್ಕಾಗಿ ವ್ಯಯಿಸಿದ್ದಾನೆ. ಲಕ್ಷ್ಮೀರಮಣನ್ನು ಒಲಿಸಿಕೊಳ್ಳುವುದಕ್ಕಾಗಿ ಸಂಪತ್ತನ್ನೆಲ್ಲ ವ್ಯಯಿಸಿದ್ದಾನೆ. ಹಾಗೆ ಓಲಗ ಶಾಲೆ ಕಾಣುತ್ತಾ ಇಲ್ಲ. ಪ್ರವೇಶ ಮಾಡೋಣ, ಪ್ರವೇಶ ಮಾಡೋಣ ಅಂತ ವಿದುರ ಕಿವಿಡಾಗುತ್ತಿದ್ರೆ ಒಳ್ಳೆಯದಿತ್ತು. ಕೇಳಿ ಕೇಳಿ ಸಾಕಾಗಿ ಹೋದ ಮಾತಿತ್ತು. ಅರಸ ಕೇಳಾದಿರದಿ ಕುರುಭೂವರನ ಒಡ್ಡೋಲಗದ ಘನಸಿರಿ ಸುರಪನ ಸಭೆಯ ನಿಂದಿಸಿತು. ಆ ದಿನದಿ ಅಂತ ಹೇಳುವಲ್ಲಿ ಯಾವ ದಿನ ನಿಜವಾದ ಪ್ರಶ್ನೆ ಉದ್ಭವವಾದದ್ದೇ ಅಲ್ಲಿ. ಚರಿತ್ರೆಯ ಪುಟವನ್ನು ಮೆಲುಕು ಹಾಕುವಾಗ ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ಘನಸಿರಿಯನ್ನು ಚಂದ್ರವಂಶ ಕಂಡದ್ದೇ ಇಲ್ಲ. ಕಂಡದ್ದು ಹೌದಾಗಿದ್ರೆ ಎಲ್ಲಿಂದ ತೊಡಗಿದ್ದು? ಬಹುಶಃ ಶಂತನು ಚಕ್ರವರ್ತಿಗಳಿಗಿಂತ ಹಿಂದೆ ಈ ಘನಸಿರಿ ಇದ್ದಿರಬೇಕು. ಇಲ್ಲದೆ ಹೋದರೆ ಶಂತನು ಚಕ್ರವರ್ತಿಗಳ ಕಾಲಕ್ಕಾಗುವಾಗ ಅರಸೊತ್ತಿಗೆಯ ಪ್ರಶ್ನೆ, ಅರಸೊತ್ತಿಗೆಯ ಉತ್ತರ ಎಲ್ಲವೂ ತೀರ್ಮಾನವಾಗುತ್ತಿದ್ದದ್ದು ಅಂತಃಪುರದಲ್ಲಿ ಎನ್ನುವುದು ಸರ್ವವಿದಿತವಾದ್ದು. ಕೈ ಹಿಡಿದ ಹೆಂಡತಿಯೇ ನೀರಿನಲ್ಲಿ ಹೆತ್ತ ಮಕ್ಕಳನ್ನು ಮುಳುಗಿಸುವಾಗ ಕೇಳುವ ನೈತಿಕತೆಯನ್ನೇ ಕಳೆದುಕೊಂಡ ಅವರು ಹೆತ್ತಂತಹ ಒಬ್ಬ ಮಗನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಂಡತಿಯನ್ನೇ ತ್ಯಜಿಸಬೇಕಾಗಿ ಬಂದಂತಹ ಶಂತನು ಚಕ್ರವರ್ತಿಗಳು ಅದೇ ಮುದುಕರಿಗೆ ಮರುವಿವಾಹವಾಗಬೇಕು ಅಂತ ಕಂಡಾಗ ತನ್ನ ವ್ಯಕ್ತಿಗತವಾದಂತಹ ಬದುಕನ್ನೇ ತ್ಯಾಗ ಮಾಡಿ ಮಹಾತ್ಮರಾದಂತಹ ನನ್ನ ಆಚಾರ್ಯ ಭೀಷ್ಮ ಹೀಗೆ ಒಂದಕ್ಕೊಂದು ನೋಡಿದರೆ ಎಲ್ಲವೂ ವಿಪರ್ಯಾಸ, ಎಲ್ಲವೂ ದುರಂತ. ಪರಿಣಾಮ ಅವರ ವ್ಯಕ್ತಿಗತವಾದಂತಹ ಬದುಕಿನ ಮೇಲೆ ಮಾತ್ರ ಆದದ್ದಲ್ಲ, ಮುಂದುವರಿದು ಇಲ್ಲಿಯವರೆಗೂ ಬಂದದ್ದಕ್ಕೆ ನಾವು ಸಾಕ್ಷೀಭೂತರಾಗಿತ್ತು ಎನ್ನುವಾಗ ಎಲ್ಲಿತ್ತು ಘನಸಿರಿ? ನಮ್ಮ ಅಜ್ಜಯ್ಯನ ತ್ಯಾಗ ಅದು ದೇವತೆಗಳಿಗೆ ಅಚ್ಚರಿಯನ್ನು ಮೂಡಿಸಿರುವುದು, ಆದರೆ ಚಂದ್ರವಂಶಕ್ಕೆ ಕಳಂಕವನ್ನೇ ತಂದಿಟ್ಟಿತ್ತು. ಯಾಕೆ? ಪಿಜ್ಜನಾದಂತಹ ಪಿತಾಮಹನಾದಂತಹ ಶಂತನು ಚಕ್ರವರ್ತಿಗಳ ಕಾಲಕ್ಕೆ ಅರಮನೆಗೆ ಅಂತಃಪುರಕ್ಕೆ ಸೀಮಿತವಾದಂತಹ ರಾಜಕಾರಣ ನಮ್ಮ ಅಜ್ಜನ ಕಾಲಕ್ಕಾಗುವಾಗ ನದಿ ತಟಕ್ಕೆ ಬಂದು ನಿಂತಿತ್ತು. ನದಿ ತಟದಲ್ಲಿ ಮೀನುಗಾರನೊಬ್ಬ ತೀರ್ಮಾನಿಸುವಲ್ಲಿಗೆ ಬಂತು, ಸರಿಯಪ್ಪ ನೀನು ಮದುವೆ ಆಗುವುದಿಲ್ಲ, ಆದ್ರೆ ನೀನು ಅರಸು ಆಗುವುದಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ನಿನ್ನ ಕೈ ಹಿಡಿದ ಹೆಂಡತಿಯಿಂದ ನೀನು ಪಡೆದ ಮಕ್ಕಳು ಅರಸರಾದರೆ ಅರಸೊತ್ತಿಗೆ ಬೇಕು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಅಜ್ಜ ದೊಡ್ಡವರಾದರು, ನಾನು ಮದುವೆಯಾಗುವುದಿಲ್ಲ. ಆಯ್ತೋ ಇಲ್ವೋ? ಪರಿಣಾಮ ಏನಾಯಿತು? ಅಲ್ಲಿಯೂ ಅರಸೊತ್ತಿಗೆ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿಯಿತು. ನಂತರ ಚಿತ್ರವೀರ ವಿಚಿತ್ರವೀರ್ಯರ ಕಾಲಕ್ಕಾಗುವಾಗ ಮುಂದುವರಿಯಿತು ಗೊಂದಲ.
ಕೊನೆಗೆ ನಮ್ಮ ಅಜ್ಜಯ್ಯನಲ್ಲೇ ಭಿನ್ನವಿಸಿಕೊಂಡ್ರಂತೆ ತಾಯಿ ರಾಜಮಾತೆ, ನಿನ್ನಿಂದಲೇ ಸಂತಾನವಾಗಲಿ. ಆಗುವುದಿಲ್ಲ, ಪ್ರತಿಜ್ಞೆ ಉಂಟು ಅಂತ ಅವರು ಹೇಳಿದಾಗ ಅವರ ಮತ್ತೊಬ್ಬ ಮಗ ಬರಬೇಕಾಯಿತು, ವೇದವ್ಯಾಸರು. ಅವರು ಹಡೆದಂತಹ, ಅವರ ಅನುಗ್ರಹದಿಂದ ಪಡೆದಂತಹ 3 ಮಕ್ಕಳಾದರೂ ಅರಸೊತ್ತಿಗೆ ಒಂದು ಉತ್ತರವಾದರು. ಕೇಳುವಾಗ ಅಲ್ಲಿಯೂ ಪ್ರಶ್ನೆಯೇ ಉಳಿಯಿತು, ಆಗಲಿಲ್ಲ. ಯಾಕೆ? ನಮ್ಮ ತಂದೆಯವರು ಜನ್ಮತಃ ಅಂಧರಾಗಿಯೇ ಹೋದರು, ಅದೊಂದು ಕೊರತೆ. ಚಿಕ್ಕಪ್ಪ ಪಾಂಡು ಹೊರಗಿನ ವ್ಯವಹಾರವನ್ನು ನೋಡಿದ್ದ, ಹೌದಾದರೂ ರೋಗಿಯಾದರೆ ಉಳಿದ್ರು. ಚಿಕ್ಕಪ್ಪ ವಿದುರ ಕ್ಷೇತ್ರದೋಷಿಯಾದ. ಹಾಗಿರುವಾಗ ದೊಡ್ಡವರೆಲ್ಲ ಸೇರಿಕೊಂಡು ಅಖಂಡವಾದ ಸಿಂಹಾಸನವನ್ನು ವಿಭಾಗಿಸಿದ್ರು. ಏನಾಯಿತು? ಒಂದು ರೀತಿಯ ಒಕ್ಕೂಟದ ಆಡಳಿತ. ಸಿಂಹಾಸನವನ್ನು ಏರುವುದಕ್ಕೊಬ್ಬ, ಹೊರಗಿನ ವ್ಯವಹಾರವನ್ನು ನೋಡುವುದಕ್ಕೊಬ್ಬ, ಅಂತರಂಗದ ವಿಚಾರಗಳನ್ನು ಮಥಿಸುವುದಕ್ಕೆ ಮತ್ತೊಬ್ಬ. ನೋಡಿ, ಅಲ್ಲಿಯೂ ಘನಸಿರಿ ಎನ್ನುವುದು ಉಳಿಯಲಿಲ್ಲ. ಅದು ಉಳಿಯಬೇಕು ಅಂತ ಆದ್ರೆ ಶ್ವೇತಛತ್ರದ ಅಡಿಯಲ್ಲಿ ಮುತ್ತಿನ ಕಿರೀಟವನ್ನು ಹೊತ್ತ ಸರ್ವತಂತ್ರ ಸ್ವತಂತ್ರನಾದಂತಹ ಒಬ್ಬಾತ ಅಖಂಡ ಬೇಕು. ಅಂಥವ ಯಾರು ಅಂತ ಕೇಳಿದರೆ ಅವರನ್ನೇ ಪಡೆಯಬೇಕು ಅಂತ ಸಿದ್ಧರಾದದ್ದು ನನ್ನ ತಾಯಿ ಗಾಂಧಾರಿ ದೇವಿ. ಆದರೆ ನನಗಿಂತ ಮೊದಲು ಅಲ್ಲಿ ಕುಂತಿದೇವಿಗೆ ಸಂತಾನವಾಗಿದೆ ಅಂತಾದಾಗ ನನ್ನ ಅಮ್ಮನಿಗೆ ಅದು ಸಹಿಸುವುದಕ್ಕಾಗಲಿಲ್ಲ. ಗರ್ಭವನ್ನು ಹಿಸುಕಿದ್ದರ ಪರಿಣಾಮವಾಗಿ ಒಂದಿದ್ದದ್ದು 101 ಒಡೆದು ಹೋಯಿತು ಅಂತ ಹೇಳಿದಾಗಲೂ ಪ್ರಶ್ನೆಯಾಗಿಯೇ ಉಳಿಯಿತು. ಎಲ್ಲಿ ಹೋಯಿತು ಘನಸಿರಿ? ಹಾಗಾಗಿ ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು, ಶಾಶ್ವತವಾದ ಉತ್ತರವನ್ನು ಕಂಡುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿಯೇ ಅರಸೊತ್ತಿಗೆ ನನ್ನದು ಎನ್ನುವ ವಾದವನ್ನು ತೊಡಗಿಕೊಂಡವ. ಹಾಗಾಗಿ ನನ್ನ ಅಮ್ಮನ ಆಶಯ, ನನ್ನ ತಂದೆಯವರ ಆಶಯ, ಇಡೀ ಪ್ರಪಂಚದ ಆಶಯ ಒಂದೇ ಆಗಬೇಕು ಎನ್ನುವ ಕಾರಣಕ್ಕಾಗಿ ಯಾರ್ಯಾರು ಯಾವ ಯಾವ ವೇಷವನ್ನು ಹಾಕಿಕೊಂಡಿದ್ದಾರೋ ಆ ಎಲ್ಲ ವೇಷವನ್ನು ಕಳಚಿ ನಿಜ ದರ್ಶನವಾಗಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತಿನ ಸಭೆಯನ್ನು ಬಲಿದಿದ್ದೇನೆ. ನೋಡಿದ್ರ ಇವತ್ತಿನ ಸಭೆ ಹೇಗಿರಬೇಕು ಅಂತ ನನ್ನ ತೀರ್ಮಾನ. ಅದಕ್ಕೆ ಉತ್ತರ ಸೃಜನಾತ್ಮಕವಾಗಿಯೇ ಉಂಟು. ಎಲ್ಲವೂ ಉಂಟು ಎನ್ನುವಾಗ ಘನ ಸಿರಿಯನ್ನು ತಂದೊಡುವುದಕ್ಕಾಗಿ, ಘನ ಆಡಳಿತೆಯನ್ನು ಕೊಡುವುದಕ್ಕಾಗಿ ಇದೊಂದು ಮುಂಗಡ ಪತ್ರ ಅಂತ ತಿಳ್ಕೊಳ್ಳಿ. ಆದ ಕಾರಣ ಬರಬೇಕಾದವನು ಯಾರು ಎನ್ನುವ ನಿರೀಕ್ಷೆಯಲ್ಲಿ ನಾನು ಇದ್ದೆ. ಬಂದಿದ್ದಾನಲ್ಲ ಕೃಷ್ಣವಿದುರನ ಮನೆಗೆ ಬರಬೇಕು. ಹಾಗೆ ಅಂತ ಹೇಳಿ ಕಳಿಸುವುದು ಹೇಗೆ? ನನ್ನವನಾದಂತಹ ಒಬ್ಬ ಆಳುವನ್ನು ಕರೆದಿದ್ದೇನೆ. ಬಡ ತಾಯಿ ಮಗನೇ, ಹೋಗಿ ಕೃಷ್ಣನಲ್ಲಿ ಮಾತಾಡುವಾಗ ಜಾಗ್ರತೆ. ಯಾಕೆ? ಉಳಿದವರಲ್ಲಿ ಮಾತಾಡಿದ ಹಾಗಲ್ಲ. ನಾನು ಹೇಳಿದ್ರಲ್ಲಿ ಒಂದು ಬಿಂದು, ಒಂದು ವಿಸರ್ಗವನ್ನು ಹೆಚ್ಚು ಹೇಳಿದೆ, ನಿನ್ನ ತಲೆ ಹೋದೀತು. ಆದ ಕಾರಣ ಒಂದೇ ಮಾತಿನಲ್ಲಿ ಹೇಳಬೇಕು. ಏನು? ಕೃಷ್ಣ 7 ಅರಸನ ಅಪ್ಪಣೆಯಾಗಿದೆ ಅಂತ. ಇದಕ್ಕೆ 2 ಅರ್ಥ. ಒಂದು, ಕೃಷ್ಣ 7, ನೀನು ಕುಳಿತದ್ದು ಕೌರವನ ತಾಣ, ಅದು ಕೌರವನ ನೆಲ ಎನ್ನುವುದು ಜ್ಞಾಪಕಕ್ಕೆ ಬೇಕು ಎನ್ನುವುದು. ಮತ್ತೊಂದು, ತಡ ಮಾಡುವುದು ಬೇಡ, ಅಲ್ಲಿ ಅರಸರು ಕಾಯ್ತಾ ಇದ್ದಾರೆ ಎನ್ನುವ ಕಾರಣಕ್ಕೂ ಅಸ್ತಿತ್ವದ ಸ್ಥಾಪನೆಯನ್ನು ಮಾಡುತ್ತೇನೆ. ಆದ ಕಾರಣ ಈ ಮಾತನ್ನು ನೇರವಾಗಿ ನೀನು ಹೇಳಿದ್ದು ಹೌದು. ನಾಳಿನಿಂದ ನೀನು ಸುರಕ್ಷಿತವಾಗಿ ಈ ಸಾಮ್ರಾಜ್ಯದಲ್ಲಿ ಇರ್ತಿ. ಇಲ್ಲದಿದ್ದರೆ ತಲೆ ಹೋದಿತ್ತು ಜಾಕೆ, ಹೋಗಿ ಹೇಳು. ವಿದುರ ನೋಡಿದೆಯಾ? ನೋಡಿ ವಿದುರ ಕೌರವ ಮಾಡಿ ಓನಾಗವ ನೋಡಿದೆಯಾ? ನೋಡುತ್ತಾ ಇದ್ದೇನೆ. ಹೊಸಿಲನ್ನ ದಾಟಿ ನಾವು ಒಡ್ಡೊಲಗ ಚಾವಡಿಗೆ ಬಂದಿದ್ದೇವೆ. ಸುತ್ತಲೂ ನೋಡಿದೆಯಾ? ಘನ ಗಂಭೀರವಾದಂತಹ ಒಡ್ಡೋಲಗ. ಹೌದು. ಇದರ ಕ್ರಮವನ್ನ ನೋಡಿ.
ಕೃಷ್ಣ ಹೆದರಿ ಓಡಿ ಹೋಗ್ಲಿ ಅಂತೇಳಿ ಮಾಡಿದ್ದಾನೋ ಅಂತೇಳಿ ಅನ್ನಿಸ್ತಾ ಉಂಟು. ಆ ಬದಿಗೆ ಗಾಂಗೇಯರು, ಈ ಬದಿಗೆ ದ್ರೋಣರು, ಆಚೆ ಬದಿಗೆ ಕೃಪಾಚಾರ್ಯರು, ಇನ್ನಿತರ ಎಲ್ಲ ಅವರವರ ಸ್ಥಾನದಲ್ಲಿ ಕೂತುಕೊಂಡು ಗಂಭೀರವಾಗಿ ನೋಡ್ತಾ ಇದ್ದಾರೆ. ಜೊತೆಗೆ ಕೌರವನು ಕೂಡ ತನ್ನ ಸಿಂಹಾಸನವೇರಿ ಕೂತಿದ್ದಾನೆ. ಹೌದು, ಘನ ಗಂಭೀರತೆಯ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಬಂದವರು ನಾವು ಈ ಘನ ಗಂಭೀರತೆಯನ್ನು ನೋಡಿ ಇಲ್ಲಿ ಏನು ಆಗ್ಲಿಕ್ಕಿಲ್ಲ ಅಂತೇಳಿ ಓಡಿ ಹೋಗಿ ಅಂತೇಳಿ ಇವನ ವ್ಯವಸ್ಥೆ ಇರಬೇಕು. ಎಲ್ಲರೂ ಎದ್ದು ನಿಂತಿದ್ದಾರೆ. ಹೌದು, ಅದು ನನ್ನನ್ನ ನೋಡಿ ಎದ್ದು ನಿಂತಿದ್ದಾರೆ. ನೋಡ, ಅವನು ಸಿಂಹಾಸನದಲ್ಲೇ ಕುಳಿತಿದ್ದಾನೆ. ಅದು ಅಲ್ಲ, ಇನ್ನಿದ್ದಾರೆ. ಇವನು ಏನು ಮಾಡಿದ್ದೇನು, ಈ ದುಷ್ಟ ಚತುಷ್ಟಯರು ಹೇಳ್ತಾನೆ, ದುಶ್ಯಾಸನ, ಹಾಗೆ ಶಕುನಿ, ಹಾಗೆ ಆಪ್ತಸಖ ಕರ್ಣ, ಮತ್ತೆ ಭಾವ ಸೈಂಧವ, ಇವರು ಇವನ ಆಪ್ತರು ಎಂಬುದಾಗಿ 5 ಜನ ಪಾಂಡವರಿಗೆ ನಾವು ಇವರು ಸಮಾನ ಎನ್ನುವಂಥದ್ದು ಅವರ ನಿಲುವು. ಇವರನ್ನ ನಂಬಿ, ಈ ದುಷ್ಟರನ್ನ ನಂಬಿ ಕೌರವ ಕೆಟ್ಟ. ನೀನು ಹೇಳಿದೆಯಲ್ಲ, ಎಲ್ಲರೂ ಎದ್ದು ನಿಂತು ಗೌರವನ್ನ ಸೂಚಿಸ್ತಾ ಇದ್ದಾರೆ. ಕುಳಿತೇ ಇದ್ದಾನೆ. ನೋಡು ನನ್ನ ಚಮತ್ಕಾರ ಏನು ಅಂತೇಳಿ. ಮಾಡಿದೆ ಮಾಡಿದೆ. ಏನ್ ಮಾಡ್ತಾ ಇದ್ದಾನೆ ಕೌರವ? ಮಾತಾಡಿಸೇನಂತೆ ಕೌರವನ್ನ. ಅರಸ ಮುನಿದಿಗೆ ಏನು ಕೃಷ್ಣ ಇನ್ನು ಮುಂದೆ ಓಡಿ ಇಡ್ತಾನೆ ಅಂತೇಳಿ ಹೇಳುವಾಗ ಓಡೋಡಿ ಬರುವ ಹಾಗೆ ಕಂಡಿತು. ನನ್ನ ಕಾಲಿಗೆ ಬಿದ್ದೆ ನೀನು, ಇನ್ನೇನು ನಿನ್ನನ್ನು ಎತ್ತುತ್ತೇನೆ ಅಂತೇಳಿ ಹೇಳುವಾಗ ಅವಸರದಲ್ಲಿ ಬಿದ್ದ ಹಾಗೆ ಕಂಡಿತು. ಎತ್ತುತ್ತೇನೆ ಅಂತ ಓಡಿ ಹೋಗಿ ಪುನಃ ಸಿಂಹಾಸನವನ್ನ ಏರಿ ಕುಳಿತಿದ್ದಿ. ಕುಳಿತದ್ದು ಮಾತ್ರ ಅಲ್ಲ, ಮುಖ ಆ ಕಡೆಗೆ ತಿರುಗಿಸಿದ್ದಿ. ಸಿಟ್ಟಿನಲ್ಲಿ ಯಾರು ಹೇಗೆ ಮುಖವನ್ನ ತಿರುಗಿಸಿ ಕುಳಿತುಕೊಳ್ತಾರೋ ಅದೇ ರೀತಿಯಲ್ಲಿ ಸಿಟ್ಟಿನಲ್ಲಿ ಕುಳಿತಿದ್ದಿ. ಈ ಕಡೆಗೆ ನೋಡುವುದಿಲ್ಲ. ಒಬ್ಬನನ್ನ ಬರ್ಲಿಕ್ಕೆ ಹೇಳಿ, ಅತಿಥಿಯೊಬ್ಬನನ್ನ ಬರ್ಲಿಕ್ಕೆ, ಅಥವಾ ಅಭ್ಯಾಗತನನ್ನ, ಅತಿಥಿ ಅಂತ ಹೇಳಿದ್ರೆ ಹೇಳದೆ ಬರುವವ, ನಾನು ಹೇಳಿ ಬಂದವ, ಅಭ್ಯಾಗತನನ್ನ ಈ ರೀತಿಯಲ್ಲಿ ಸ್ವಾಗತಿಸುವುದು ಅದು ಅಲ್ಲ. ಮಂಡೆಯನ್ನ ತಗ್ಗಿಸಿದ್ದಿ, ಹೆಂಗಳೆಯರಾಗೆ ಮಂಡೆಯನ್ನ ತಗ್ಗಿಸಿ ಏನೋ ದುಃಖಿತನಾಗಿ ಕುಳಿತ ಹಾಗೆ ಕಾಣ್ತಾ ಇದೆಯಲ್ಲ, ಇದು ನಿನಗೆ ಶೋಭೆಯ? ಏನು ಕಾಲಿಗೆ ನಮಸ್ಕರಿಸಿದ್ದಿ, ಮತ್ತೆ ಅಲ್ಲಿ ಹೋಗಿ ಕುಳಿತಿದ್ದಿ. ಯಾಕೆ ಯಾಕೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಇನ್ನೂ ಸಂಕೋಚವೇ, ಸಿಟ್ಟೆ? ಯಾಕೆ ಈ ತರದ ನಿನ್ನ ವರ್ತನೆ? ಕೃಷ್ಣ, ನನ್ನ ಸಹನೆಯ ಕಟ್ಟೆಯನ್ನೇ ಒಡೆಯುವುದಕ್ಕೆ ಪ್ರಯತ್ನ ಪಟ್ಟೆ ನೀನು. ಮೂದಲಿಸಿ ಮಾತನಾಡಬೇಡ. ಮೂದಲಿಕೆ ಆಯ್ತು, ನೋವಾಯ್ತಲ್ವ ನಿನ್ನ ಕಾಲಿಗೆ? ನನ್ನನ್ನು ಉರುಳಿಸಿದೆ ಅಲ್ಲ ನೀನು. ಆದ್ರೆ ಒಂದು ವಿಚಾರ ಉಂಟು, ನೀನು ತಿಳ್ಕೊಳ್ಳದೆ ಇದ್ದದ್ದು. ಯಾವ ಉರುಳಿಸುವಿಕೆ ಇಲ್ಲಿ ಇದ್ರು ಸುಯೋಧನ ಸಿಂಹಾಸನ ಸಹಿತವಾಗಿ ಉರುಳಿದ್ದಾನೆ ಎನ್ನುವ ಸತ್ಯವನ್ನು ನೀನು ಮರೆಮಾಚುವ ಹಾಗಿಲ್ಲ. ಸುಯೋಧನನನ್ನು ಇಳಿಸುವ ಪ್ರಯತ್ನ ಮಾಡಿದ್ರೆ ಸಿಂಹಾಸನವೂ ಉರುಳುತ್ತದೆ ಅಂತ ಅರ್ಥ. ಹಾಗಾಗಿ ಉರುಳಿಸುವ ಪ್ರಯತ್ನವನ್ನು ನೀನು ಮಾಡಿದ್ರೆ ನಿನ್ನ ಕಾಲಿಗಾದ್ರೂ ನೋವಾಗ್ತದೆ ಎನ್ನುವುದು ಸತ್ಯವೇ. ಹಾಗಿರುವಾಗ ಅಷ್ಟು ಸುಲಭ ಇಲ್ಲ ಏನು ಇವನನ್ನು ಉರುಳಿಸುವುದಕ್ಕೆ. ಹಾಗಾಗಿ ನನ್ನನ್ನು ಸಿಂಹಾಸನದಿಂದ ಕೆಳಗೆ ಇಳಿಸಬೇಕು ಎನ್ನುವುದೇ ನಿನ್ನ
ನಿನ್ನ ಉದ್ದೇಶ ಹೌದಾಗಿದ್ರೆ ನಿನ್ನ ಪಕ್ಕದಲ್ಲಿ ಯಾರಾದರೂ ಇದ್ದಾರ ನೋಡು ಇನ್ನೊಂದು ಸಿಂಹಾಸನವನ್ನು ನಿರ್ಮಿಸುವವರು. ಯಾಕೆ ಇವನನ್ನು ಇಳಿಸುವುದಕ್ಕೆ ಪ್ರಯತ್ನಿಸಿದ್ರೆ ಸಿಂಹಾಸನವೇ ಉರುಳುತ್ತದೆ ಅಂತ ಅರ್ಥ. ಹಾಗಿರುವಾಗ ಅಷ್ಟು ಸುಲಭ ಇಲ್ಲ. ನಿನಗೆ ಆಗುವುದಿಲ್ಲ ಅಲ್ವಾ? ನಿನಗೆ ಆಗುವುದಿಲ್ಲ ಅಲ್ವಾ ನಮ್ಮಲ್ಲಿ ಊಟ? ಆಗುವುದಿಲ್ಲ ಅಲ್ವಾ? ಎಮ್ಮೊಳಗೆ ಆರೋಗಡೆಗೆ ಆಗುವುದಿಲ್ವಾ? ಸಂಧಾನಕ್ಕಾಗಿ ಬಂದವ ಇವತ್ತಿನ ಕೃಷ್ಣ ಮೊದಲಿನ ಕೃಷ್ಣ ಅಲ್ಲ, ಹೊಸ ಅವತಾರ ಅಂತಲೇ ತಿಳ್ಕೊಳ್ಳುವ. ಈಗ ಏನು ಆ ಪಕ್ಷದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿಯೂ ಇದ್ದಾರೆ ಕೆಲವು. ನೀನು ಬಂದ ತಕ್ಷಣವೇ ಎದ್ದು ನಿಲ್ಲುವವರು. ಧೃತರಾಷ್ಟ್ರ ಮಹಾಪ್ರಭುಗಳು ಬಂದ್ರೆ ಎದ್ದು ನಿಲ್ತಾರೋ ಗೊತ್ತಿಲ್ಲ. ಯಾಕೆ? ಧೃತರಾಷ್ಟ್ರ ಮಹಾಪ್ರಭುಗಳಿಗೆ ಕಾಣುವುದಿಲ್ವಲ್ಲ. ಎದ್ದು ನಿಂತದ್ದು ಕುಳಿತದ್ದು ಒಂದೇ ಪರಿಣಾಮ ಅಲ್ವಾ? ಹೌದು. ಆದರೆ ಇವತ್ತು ಬಂದಂತಹ ಕೃಷ್ಣ ಎರಡರಲ್ಲಿ ಒಂದು ತೀರ್ಮಾನ ಮಾಡಿ ಬರ್ತಾನೆ. ಅದು ನಿನಗೂ ಅನಿವಾರ್ಯವೇ ಆಗಿತ್ತು. ಯಾಕೆ? ಇದುವರೆಗೆ ನಿನ್ನ ಅಸ್ತಿತ್ವಕ್ಕೆ ಒಂದು ಬಂಗಾರದ ಚೌಕಟ್ಟನ್ನು ಒದಗಿಸುವುದಕ್ಕೆ ಈ ಪ್ರಸಂಗವನ್ನು ನೀನು ನಿನಗೆ ಬೇಕಾದ ಹಾಗೆ ನಿರ್ಮಿಸ್ತಿ. ಆದೀತು ಅಂತಲೇ ಸ್ವೀಕರಿಸಿದ್ರೆ ನೀನು ನಿನ್ನ ಧರ್ಮವನ್ನು ಪಾಲಿಸಲಿಲ್ಲ. ಬದಲಾಗಿ ಏನು ಮಾಡಿದೆ? ನಮ್ಮಲ್ಲಿಯ ಊಟವನ್ನು ನೀನು ನಿರಾಕರಿಸಿದೆ. ಹೇಗೆ ತೀರ್ಮಾನಕ್ಕೆ ಬಂದೆ? ನೀನು ಈ ಕಡೆಗೆ ಬರಲೇ ಇಲ್ಲ ಎನ್ನುವುದರಿಂದ ತೀರ್ಮಾನ ಮಾಡಿದೆ. ಸರಿ, ನಿನಗೆ ನಮ್ಮೊಳಗೆ ಆರೋಗಡೆಗೆ ಮನಸ್ಸಿಲ್ಲ ಅಂತ ಆದರೆ ಇದ್ರಲ್ಲ ನಿನ್ನನ್ನೇ ಭಜಿಸುವವರು. ಇದೀಗ ಕೋಪವೋ? ಧನಂಜಯ ಭೀಷ್ಮಾಚಾರ್ಯ, ನೀನು ಹುಟ್ಟಿದ್ಯೋ ಇಲ್ವೋ, ಕೃಷ್ಣ ಅಂತಲೇ ಬದುಕಿದವು. ಅವರು ನಿನ್ನನ್ನೇ ಆರಾಧಿಸಿದ್ದೋ ಅಲ್ಲ, ಮೂಲ ಸ್ವರೂಪವನ್ನು ಆರಾಧಿಸಿದ್ದೋ ಅವರಿಗೂ ಗೊತ್ತಿಲ್ಲ, ಕೇಳಿದ ನಮಗೂ ಗೊತ್ತಿಲ್ಲ, ಕೇಳುವುದಕ್ಕೆ ನಾವು ಹೋಗಲೂ ಇಲ್ಲ. ಯಾಕೆ? ಗುರುಗಳಿದ್ರಲ್ಲ ನಮ್ಮ ದ್ರೋಣಾಚಾರ್ಯರು, ಅವರ ಮನೆಗಾದ್ರೂ ಹೋಗಬಹುದಿತ್ತಲ್ಲ. ಒಬ್ಬ ಬ್ರಾಹ್ಮಣನಿಂದ ಹಸ್ತೋದಕವನ್ನು ತೆಗೆದುಕೊಂಡಿದ್ರೆ ನಿನಗೆ ಬರುವ ಕುದ್ದೇನು? ಅಶ್ವತ್ಥಾಮಾಚಾರ್ಯರಿದ್ರು, ಅವರದ್ದೇ ಮಗ, ಅವರ ಮನೆಗೂ ಉಣ್ಣುವುದಕ್ಕೆ ಹೋಗಬಹುದಾಗಿತ್ತು. ಕೃಪಾಚಾರ್ಯರಿದ್ರು, ಅಲ್ಲಿಗೂ ನೀನು ಹೋಗಲಿಲ್ಲ ಅಂತ ಅಂದಾಗ ನಿನ್ನ ನಿರಾಕರಣೆ ಎನ್ನುವುದು ಸ್ಪಷ್ಟವಾಯಿತು. ಆದರೆ ನೀನು ಹೋದದ್ದೆಲ್ಲಿಗೆ? ಎದೆ ಮುಟ್ಟಿ ಸತ್ಯವನ್ನು ಹೇಳಬೇಕು. ಸಂಧಾನಕಾರನಾಗಿಯೇ ಬಂದದ್ದು ನೀನು ಅಲ್ಲ. ನೀನು ಯಾವ ಪಕ್ಷವನ್ನು ಬಲಪಡಿಸಿಕೊಂಡು ಬಂದಿದ್ದೀಯೋ ಆ ಪಕ್ಷವನ್ನು ಬಲಪಡಿಸುವುದಕ್ಕೆ ಆಡಳಿತ ಪಕ್ಷವನ್ನು ಬಿರುಕು ತಂದು ಅದನ್ನು ಒಡೆದು ಅಲ್ಲಿಂದ ಅನೇಕ ಮಂದಿಯನ್ನು ಸೇರಿಸುವುದಕ್ಕಾಗಿ ಬಂದದ್ದು. ಎಲ್ಲಿಗೆ ಹೋದೆ ನೀನು? ತೊತ್ತಿನ ಮನೆಗೆ ಹೋದೆ, ವಿದುರನ ಮನೆಗೆ ಹೋದೆ. ಏನದ್ರಲ್ಲಿ ವಿಶೇಷ? ವಿದುರನ ಮನೆಯಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಅವನೇ ಉಣ್ಣುವ ಕ್ರಮ ಇಲ್ಲ. ಯಾರ ಮನೆಯಲ್ಲಿ ಭೋಜನದ ವ್ಯವಸ್ಥೆಯೇ ಇಲ್ಲವೋ ಕನಿಷ್ಠ ಅಲ್ಲಿ ಇರಲಿ ನೈವೇದ್ಯಕ್ಕಾದ್ರು ಅಂತ ದನವನ್ನು ಕಳಿಸಿಕೊಟ್ಟವರು ನಾವೇ. ಹಾಗಿರುವಾಗ ಹಸುವನ್ನು ಕಳಿಸಿಕೊಟ್ಟು ನೈವೇದ್ಯಕ್ಕೆ ಅಂತ ಮಾಡಿದಂತಹ ಯಾವ ಕ್ಷೀರವನ್ನು ನಲಿವಿನಿಂದಲೇ ಹಸಿವನಿಗಿದೆ. ಈಗೀಗ ಕುಣಿತ ಭಜನೆಯವರ ಕಾಲ, ಅದಕ್ಕೆ ನಾಯಕನೇ ಅವನು, ನನ್ನ ಚಿಕ್ಕಪ್ಪ. ಹಾಗಿರುವಾಗ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ಸಾಂಪ್ರದಾಯಿಕ ಭಜನೆಯವರನ್ನು ಬದಿಗಿರಿಸಿ ಒಂದು ರೀತಿಯ ಒಡೆದಾಳುವ ನೀತಿಯನ್ನೇ ನೀನು ಮಾಡಿದೆ. ನಲಿವಿನಿಂದಲೇ ಕುಣಿಯುತ್ತಾ ಅವನು ಕೊಟ್ಟ, ಕುಣಿಯುತ್ತಾ ನೀನು ಕುಡಿದೆ ಅಲ್ವಾ? ಹೌದು. ಸರಿ, ಕುಡಿದಂತರ ಪರಿಣಾಮ ಏನಾಯ್ತು? ಪುರವೆಲ್ಲ ತುಂಬಿತು. ಪುರವೆಲ್ಲ ತುಂಬಿದ್ದು ನಿಮಗೆ ಕಂಡದ್ದು ಈಗ. ಅದೀಗ ನಿನಗೆ ತಲೆಬಿಸಿ ಆದ? ಏನೂ ಅಲ್ಲ, ಕ್ಷೀರ ಸಾಗರ ನಮ್ಮಲ್ಲಿ ಮೊದಲೇ ಉಂಟು. ಹಾಗಿರುವಾಗ ಅದನ್ನು ಮತ್ತೆ ನೀನು ಖಚಿತಪಡಿಸುವುದಕ್ಕಾಗಿ ಇದನ್ನು ಮಾಡಿದೆಯೋ? ಅದು ಸಂದೇಹ. ಯಾಕೆ? ಮೊದಲೇ ಕ್ಷೀರಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ನಮ್ಮಲ್ಲಿ ನೀವೇ ನಿಮ್ಮ ಕಡೆಯಿಂದ ಹೊಸ ಅನುಷ್ಠಾನ ಬೇಡ. ಆ ಕಾರಣದಿಂದಾಗಿ ಹೇಳ್ತೇನೆ, ಹೊಸ ಚಮತ್ಕಾರವನ್ನು ಹೊಸ ತಂತ್ರಗಾರಿಕೆಯನ್ನು ಮಾಡುವ ಮೂಲಕ
ಏನು ನಿನ್ನ ಸೂಚಿ ಚಲಾಯಿಸುವುದು ಅಂತಲೇ ನೀನು ತೀರ್ಮಾನ ಮಾಡಿದ್ಯಾ? ಹಾಗೊಂದು ವೇಳೆ ಹೌದು ಅಂತ ಆದ್ರೆ ಈಗ ಸರಿ ಆಯ್ತೋ ಇಲ್ಲ? ಏನು ಹೋಗಬೇಕಾದ ಎಲ್ಲಿಗೆ? ಎಲ್ಲಿಗೆ? ಮೊದಲೇ ನೀನು ನಿನ್ನ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೆ ಬಂದವ, ಸಂಧಾನಕಾರನಾಗಿ ಬಂದವ. ಎಲ್ಲೆಲ್ಲ ಸುರಕ್ಷತೆಯನ್ನು ನಾನು ಮಾಡಿದ್ದೇನೆ, ಅಲ್ಲಿ ಎಲ್ಲಿಯೂ ಹೋಗದೆ ಎಲ್ಲಿ ನಾನು ಕಡೆಗಣಿಸಿದ್ದೇನೆ ಅಲ್ಲಿಗೆ ನೀನು ಹೋದೆ ಅಂತ ಆದ್ರೆ, ನೀನು ಸೇವಿಸಿದ್ರಲ್ಲಿಯೋ, ನೀನು ನಡೆದಾಡಿದ್ರಲ್ಲಿಯೋ, ನೀನು ಕುಳಿತುಕೊಂಡಲ್ಲಿಯೋ, ನೀನು ಮಲಗಿದ್ದಲ್ಲಿಯೋ ಏನಾದ್ರೂ ಹೆಚ್ಚು ಕಡಿಮೆ ನಿನಗೆ ಆಯ್ತು ಅಂತ ಆದ್ರೆ ಉತ್ತರ ಯಾರು ಕೊಡಬೇಕು? ಯಾರು ಕೊಡಬೇಕು? ನಾನು ಕೊಡಬೇಕು ಪ್ರಪಂಚಕ್ಕೆ. ಹಾಗಿರುವಾಗ ನನಗೆ ತಲೆಬಿಸಿಯನ್ನು ಉಂಟು ಮಾಡಿ ನಾನು ಸೂಚಿಸದೇ ಇದ್ದಲ್ಲಿ, ನಮ್ಮ ರಾಜಮಾರ್ಗ ಇಲ್ಲದೆ ಇದ್ದಲ್ಲಿ ಕತ್ತಲ ಮಾರ್ಗದಲ್ಲೆಲ್ಲ ಸಂಚರಿಸಿದೆಯಲ್ಲ, ಇದು ನಿನ್ನ ಗುಣ, ನಿನ್ನ ಸ್ವಭಾವ ಅಂತ ಆದ್ರೆ ನೀನು ಹೋದ ಸಂಸ್ಕಾರ ಉಂಟಲ್ಲ ಅದು ಸರಿಯೇ ಆಯ್ತು. ಅವನು ತೊತ್ತಿರ ಮಗ, ಅವನು ದಾಸಿಯ ಮಗ, ರಾಜಸಕ್ಕೆ ಹೇಳಿದವನೇ ಅಲ್ಲ ಅಂತ ಆದಾಗ ನೀನು ಗೋವಳ ಅಲ್ಲಿಗೆ ಹೋಗಿ ಬೇಕಾದನ್ನು ಬೇಕಾದ ಹಾಗೆ ಮಾಡಿದೆಯಲ್ಲ, ಸರಿಯಾಯ್ತು ಸರಿಯಾಯ್ತು. ನಿನ್ನ ಹಣೆ ಬರ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಯ್ತು. ಕೌರವ, ಮದಗರ್ವದಿಂದ ನೀನು ಮಾತಾಡುತ್ತಾ ಇದ್ದಿ. ಏನು ಸಂಸ್ಕಾರಹೀನ ನಾನು ಎಂಬುದಾಗಿ ಹೇಳುತ್ತಾ ಇದ್ದೀಯ. ಅಧಿಕಾರ, ಐಶ್ವರ್ಯ, ಯೌವನ ಜೊತೆಗೆ ಅವಿವೇಕ, ಇದು ಒಂದೊಂದೇ ಸಾಕಂತೆ ಅನರ್ಥವನ್ನು ಉಂಟು ಮಾಡುವುದಕ್ಕೆ. ನಿನ್ನಲ್ಲಿ 4 ಸೇರಿದೆ. ಹೌದು, ನನ್ನಲ್ಲಿ ಸಂಸ್ಕಾರ ಇಲ್ಲ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ನಿನ್ನಂತಹ ಸಂಸ್ಕಾರಹೀನರಿಗೆ ಕೊಟ್ಟು ನನ್ನಲ್ಲಿ ಇದ್ದದ್ದೆಲ್ಲ ಹೋಗಿದೆ ಅಂತ ನಾನು ಹೇಳುತ್ತೇನೆ. ನಿನಗೊಂದು ನೆವನ ಬೇಕಿತ್ತು ಕೃಷ್ಣನನ್ನು ಹಂಗಿಸುವುದಕ್ಕೆ. ಗೋವರ್ಧನೋದ್ಧರಣ ಗೋಕುಲದಲ್ಲಿ ಉದ್ಭವಿಸಿ ಗೋಕುಲವನ್ನು ಕಾಲಕ್ಕೆ ನಿನ್ನ ಮೇಲಿನ ಪ್ರೀತಿಯಿಂದ ಅವರ ಹಿಂದೆಯೇ ಹೋಗಿ ಗುರುಗಳೇ ವಿಶಾಪವನ್ನು ಕೊಡಿ ಅಂತ ಕೇಳಿದಾಗ ಕೊಟ್ಟದ್ದು ಈ ಭಾರಿಯದಾದಂತಹ ಧನುಸ್ಸು. ಅದನ್ನು ಇದುವರೆಗೂ ನಾನು ಕಾಪಾಡಿಕೊಂಡಿದ್ದೆ. ಸಂಧಾನದಂತಹ ಪ್ರಕ್ರಿಯೆ ನಡೆಯುವಾಗ ಇದೊಂದು ನಿರ್ಣಾಯಕವಾದ ಪಾತ್ರ ವಹಿಸುತ್ತದೆ ಎಂಬ ಕಾರಣಕ್ಕಾಗಿ ಇದನ್ನು ಸಭೆಗೆ ತಂದಿದ್ದೆ. ಇನ್ನು ಅದರ ಅಗತ್ಯ ಇಲ್ಲ ಎಂಬುದಾಗಿ ಭಾವಿಸುತ್ತೇನೆ. ಮತ್ತೊಂದು ಸತ್ಯವನ್ನೂ ನಾನು ತಿಳಿದಿದ್ದೇನೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭೀಮಾರ್ಜುನರಿಂದ ಪ್ರಯೋಗಿಸಲ್ಪಡುವಂತಹ ಮಾರ್ಗಣಗಳ ದಾರಿಗೆ ನಿನ್ನನ್ನು ನಿನ್ನ ಬಳಗವನ್ನು ಸೇರಿಸಿಕೊಡುವ ಈ ಭಗವಂತ ಕೃಷ್ಣ ಎನ್ನುವ ಸತ್ಯವನ್ನು ತಿಳಿದ ಮೇಲೆ ಈ ಬಿಲ್ಲಿನ ಅವಶ್ಯಕತೆ ಇಲ್ಲ. ಇದನ್ನು ಮುರಿದು ಕಳಹಿದ್ದೇನೆ, ಸಭಾತ್ಯಾಗ ಮಾಡುತ್ತೇನೆ, ಸಭಾತ್ಯಾಗ. ಸುಯೋಧನ, ರಾಯರ ಮನೆಗಳಲ್ಲಿ ಗೋಪಾಲರ ಮಗುಳ ಪಾಂಡುತನಯರಿಗೆ ನೀವೇ ಅನಿವಾರ್ಯ ಬಂಧುತ್ವ ಮಾತು ತನಗೆ ಬಂದೊಲವ ನಿನಗಿಂದ ಧನು ಜರಿ ನಗುತ್ತ ಸುಯೋಧನ, ನಿನ್ನ ಸಿಟ್ಟಿಗೆ ಕಾರಣ ಇಷ್ಟೇ, ನನ್ನ ಮನೆಗೆ ಊಟಕ್ಕೆ ಬರಲಿಲ್ಲ ಎಂಬುದಾಗಿ. ಹೌದು, ಬರ್ತದೆ ಸಿಟ್ಟು. ಮದುವೆಗೋ ಮುಂಜಿಗೋ ಯಾರಾದರೂ ಹೇಳಿದ್ರೆ ನಮ್ಮ ಮನೆಗೆ ಊಟಕ್ಕೆ ಬಾರದಿದ್ರೆ ಸಿಟ್ಟು ಬರ್ತದೆ ಸಹಜವಾಗಿ. ನಾನು ಹಾಗೋ ಬಂದದ್ದು ಅಲ್ಲ. ರಾಯಭಾರಿಯಾಗಿ ಕೃಷ್ಣ ಬರ್ತಾನೆ. ನಿಮ್ಮ ಕರ್ತವ್ಯವಪ್ಪ, ನಿಮ್ಮ ಕ್ರಮವಪ್ಪ. ನೀವು ಹೇಗೆ ಬೇಕೋ ಹಾಗೆ ಸಿದ್ಧತೆಯನ್ನ, ಮೃಷ್ಟಾನ್ನ, ಭೋಜನವನ್ನ ಮಾಡಿರಬಹುದು. ಹೇಳಿದಿ ನೀನು ಆಚಾರ್ಯ ದ್ರೋಣರಲ್ಲಿ ಹೋಗಬಹುದಿತ್ತಲ್ಲ ಅಂತೇಳಿ. ಅದಕ್ಕಿಂತ ಮೊದಲೇ ನಿನ್ನಲ್ಲಿ ಬರುವುದು ಯಾಕೆ ಬೇಡ ಅಂತೇಳಿ ಹೇಳಿದೆ ಅಂತ ಹೇಳಿದ್ರೆ, ನಾವು ಗೋಪಾಲರು,
ನೀನು ಭೂಪಾಲ. ಭೂಪಾಲ ಊಟ ಮಾಡುವಂತಹ ಕ್ರಮ ಹೇಗೆ, ಗೋಪಾಲ ಊಟ ಮಾಡುವಂತಹ ಕ್ರಮ ಹೇಗೆ? ನಾವು ಎಲ್ಲಿ ಮರದಡಿಯಲ್ಲಿಯೋ ಅಥವಾ ಬೇರೆ ಎಲ್ಲಿಯಾದರೂ ರಸ್ತೆ ಬದಿಯಲ್ಲಿಯೋ ಎಲೆಯಲ್ಲಿ ಸ್ವಲ್ಪ ಏನಾದರೂ ಹಾಕಿ ಊಟ ಮಾಡುವರು. ಇನ್ನೀಗ ಬ್ರಾಹ್ಮಣರ ಮನೆಯಲ್ಲಿ ಅಂದ್ರೆ ದ್ರೋಣಾಚಾರ್ಯರನ್ನ ಹೇಳಿದ್ರಲ್ಲ, ನನಗೆ ಅದು ಕ್ರಮವೇ ಗೊತ್ತಿಲ್ಲ. ಏನೇನೋ ಕ್ರಮ ಹೇಳೋದು ಕೇಳಿದ್ದೇನಂತೆ. ಮೊದಲು ಪಲ್ಯ ಬರ್ತದಂತೆ, ಮತ್ತೆ ಅದಕ್ಕೆ ಅನ್ನಕ್ಕೆ ತುಪ್ಪ ಬರ್ತದಂತೆ, ಅದು ಒಟ್ಟಾಗಿ ಸೇವಿಸಬೇಕಂತೆ, ಮತ್ತೆ ಸಾರು ಸಾಂಬಾರು, ಮತ್ತೆ ವಿವಿಧ ರೀತಿಯ ಭಕ್ಷ್ಯ ಭೋಜ್ಯಗಳು, ಪಾಯಸ ಇತ್ಯಾದಿಗಳನ್ನ ಸೇವಿಸಿದ ನಂತರ ಹುಳಿ ಮೇಲಾರ ಅಂತೇಳಿ ಒಂದು ಉಂಟಂತೆ, ಮಜ್ಜಿಗೆ ಉಪ್ಪಿನಕಾಯಿ. ನನಗೆ ಉಂಟಲ್ಲ ಆ ಸಾರು ಊಟ ಮಾಡಲಿಲ್ಲ, ಸಾರು ಊಟ ಮಾಡಿದ್ರೆ ಹೊಟ್ಟೆ ತುಂಬಿ ಹೋದೀತು ಅಂತೇಳಿ ಕಾಣ್ತದೆ. ಕಂಡಿದ್ದೇನೆ ಕೆಲವರು ಹಾಗೆ ಮಾಡುವಂಥದ್ದು. ಹಾಗೆ ಗೋಪಾಲ ಬ್ರಾಹ್ಮಣರಲ್ಲಿ ಹೋಗುವುದು ಬೇಡ ಅಂತ ಹೇಳಿಕೊಂಡು ಹೋಗದೇ ಇದ್ದದ್ದು. ನಿನ್ನಲ್ಲಿಯೂ ಹಾಗೆ ಭೂಪಾಲನು ಬೇಡ ಎಂಬುದಾಗಿ ಇನ್ನೊಂದು ಕಾರಣ ಉಂಟು ನಿನ್ನಲ್ಲಿ ಬಾರದೇ ಇರಲಿಕ್ಕೆ. ಪಾಂಡವರು ನಿನಗೆ ವೈರಿಗಳು, ಹೌದು ತಾನೆ? ಪಾಂಡವರಿಂದ ಬಂದವ ನಾನು, ರಾಯಭಾರಿಯಾಗಿ ಬಂದವ, ಸರಿಯಲ್ಲ ಅದು. ನಿನ್ನಲ್ಲಿ ಬಂದು ನಾನು ಊಟ ಮಾಡಿದ್ರೆ ಕೆಲವು ಕಥೆಗಳುಂಟು ಹೇಳೋದಕ್ಕೆ, ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ, ರಾಯಭಾರಿಯನ್ನೇ ಇಲ್ಲವಾಗಿದ್ದಾರೆ, ನೀನು ಹಾಗೆ ಮಾಡ್ತೀ ಎಂಬುದಾಗಿ ಹೇಳಿದ್ದಲ್ಲ ನಾನು. ಮತ್ತೂ ಒಂದು ಉಂಟು, ರಾಯಭಾರಿಯಾಗಿ ಬಂದವ ನಿನ್ನ ಊಟವನ್ನ ಮಾಡಿದ್ರೆ ನಾಳೆಯ ದಿನ ನಿನಗೆ ಬೇಕಾದ ಹಾಗೆ ಒಂದು ನಿರ್ಧಾರ ಆಯ್ತು ಅಂತೇಳಿ ಇಟ್ಟುಕೊಳ್ಳುವ. ಏನು ಹೇಳ್ತಾರೆ ಜನರು? ಕೃಷ್ಣ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರಿದ ಎಂಬುದಾಗಿ. ನೋಡಿ, ನಡೀತಿರುವಂತಹ ವಿದ್ಯಮಾನಗಳು ಹೀಗೆ. ನೀನು ನನಗೆ ಬರೇ ಊಟವನ್ನೇ ಕೊಟ್ಟಿರಬಹುದಪ್ಪ, ಆದರೆ ಜನರ ಕಣ್ಣಿನಲ್ಲಿ ನಾನು ನೀನು ಇಬ್ಬರೂ ಅಪರಾಧಿಗಳಾಗ್ತೇವೆ. ಆದ ಕಾರಣ ಹಾಗೆ ಆ ದೃಷ್ಟಿಯಿಂದಲೂ ಬರಲಿಲ್ಲ, ಗೋಪಾಲ ಭೂಪಾಲ ಎನ್ನುವಂತಹ ದೃಷ್ಟಿಯಿಂದಲೂ ಬರಲಿಲ್ಲ, ವೈರಿ ಎನ್ನುವಂತಹ ದೃಷ್ಟಿಯಿಂದ ಬರಲಿಲ್ಲ. ಈಗ ನಿನಗೆ ಸಿಟ್ಟು ನಾನು ಊಟಕ್ಕೆ ಬರಲಿಲ್ಲ ಅಂತೇಳಿ ಅಲ್ವೋ? ಊಟ ಮಾಡೋಣ ಅಂತೆ, ಅದಕ್ಕೆ ಏನಂತೆ? ಇನ್ನು ದಿವಸ ಇದೆಯಲ್ಲ, ನಮ್ಮೊಳಗಿನ ಒಪ್ಪಂದ, ನಾನು ಬಂದಂತಹ ಉದ್ದೇಶ ಸಫಲ ಆಯಿತು ಅಂತೇಳಿ ಆದರೆ ದೂತರ ಮೂಲಕ ಹೇಳಿ ಕಳಿಸುವುದು ಧರ್ಮಜನಿಗೆ, ನಾನು ಬಂದ ಕಾರ್ಯ ಆಗಿದೆ, ನಾನು ಸುಯೋಧನದಲ್ಲಿ ಒಂದು ರಾತ್ರಿ ಇದ್ದು ನಾಳೆಯ ದಿವಸ ಬರ್ತೇನೆ, ಊಟ ಎಲ್ಲ ಮಾಡಿ. ಕ್ರಮ ಹಾಗೆ ಅಲ್ವೋ? ಒಂದು ವಧುವನ್ನು ನೋಡ್ಲಿಕ್ಕೆ ಹೋದ ಕ್ರಮದಲ್ಲಿ, ಇದು ವಧುವಿನ ಕ್ರಮ ಅಲ್ಲ ಹೇಳಿದ್ರೆ ನಾನು, ಆಯ್ತು ಅಂತೇಳಿ ಆದ್ರೆ ಮಾತ್ರ ಊಟ ಅಂತೆ, ಅದಲ್ಲದಿದ್ರೆ ಮತ್ತಿನ ದಿವಸ ಅಂತೆ. ಈಗ ನಿನ್ನ ಈ ಸಿಟ್ಟನ್ನ ಬಿಡು, ನಾನು ಬಂದ ಕಾರ್ಯ ಏನು ಅಂತ ಹೇಳಿದ್ರೆ ಪಂಚೇಂದ್ರಗಳಲ್ಲಿ ಯಾವುದು ಮುಖ್ಯವಾದ್ದು ಅಂತ ಹೇಳಿದ್ರೆ ನೀನಂತೂ ಖಂಡಿತ ಹೇಳ್ತಿ ಕಣ್ಣು ಎಂಬುದಾಗಿ. ಎಲ್ಲರೂ ಹೇಳ್ತಾರೆ ಕಣ್ಣೇ ಪ್ರಧಾನ ಎಂಬುದಾಗಿ. ಆದರೆ ನಾನೇನೇ ಹೇಳ್ತೇನೆ ಗೊತ್ತಾ? ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ, ಅಂದ್ರೆ ಮನುಷ್ಯನ ಮಾನಸಿಕವಾದಂತಹ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅವನ ನಾಲಿಗೆ ಪ್ರಧಾನ. ಹೇಳುವುದು ಕೇಳಿರಬಹುದು ನೀವು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಿದ್ರೆ ಹುಡಿ ಆಯಿತು ಅಂತೇಳಿ. ಆ ಮಾತಿಗೂ ಮುತ್ತಿಗೂ ಸಂಬಂಧವನ್ನು ಕಲ್ಪಿಸಿದ್ದಾರೆ. ನಮ್ಮ ನಾಲಿಗೆ ಕುಲವನ್ನು ಅರುಹಿತು ಎಂಬುದಾಗಿ ಹೇಳ್ತಾರೆ. ಪಾಂಡವರು ಕೊಟ್ಟಂತಹ ಭಾಷೆ, ಆ ಭಾಷೆಯ ಮೂಲಕ, ಅಂದ್ರೆ ಸತ್ಯ ಹರಿಶ್ಚಂದ್ರ ಕೊಟ್ಟಂತಹ ಭಾಷೆಗಾಗಿ ತನ್ನ ಮಡದಿಯ ಕತ್ತರಿಸಲಿಕ್ಕೆ ಕತ್ತಿ ಎತ್ತಿದ್ದಾನೆ. ಹೌದು, ಪಾಂಡವರು ದ್ಯೂತದಲ್ಲಿ ಸೋತಿದ್ದಾರೆ. ಆರಂಭದ ದ್ಯೂತದಲ್ಲಿ ಪ್ರತಿಯೊಂದನ್ನು ಸೋಲ್ತಾ 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 5 ಜನ ಪಾಂಡವರು ಸೋತರು. ಕೊನೆಗೆ ತನ್ನ ಮಡದಿಯನ್ನು ಇಟ್ಟು ಸೋತರು, ದೌತ್ಯವನ್ನು ಒಪ್ಪಿಕೊಂಡ್ರು.
ದ್ರೌಪದಿಯ ಕಣ್ಣೀರನ್ನ ಕಂಡಂತಹ ನಿಮ್ಮಪ್ಪ ಹೇಳಿದ್ದಿಷ್ಟೇ, ದ್ರೌಪದಿ ಏನು ಬೇಕಾದನ್ನ ನಿನಗೆ ಕೇಳು, ಎಲ್ಲವನ್ನ ಹಿಂತಿರುಗಿ ಕೊಟ್ಟರು. ಆದರೆ ಮರುದ್ಯೂತದಲ್ಲಿ ಏನಿನ್ನು ಇಂದ್ರಪ್ರಸ್ಥಕ್ಕೆ ಧರ್ಮಜ ತಲುಪ್ತಾನೆ ಎನ್ನುವುದಕ್ಕಿಂತ ಮೊದಲೇ ಅವನನ್ನು ಮತ್ತೆ ಕರೀಲಿಕ್ಕೆ ಆಯಿತು. ಏನು ಅವನ ಕ್ಷೀಣತೆ ನನಗೆ ಗೊತ್ತಿಲ್ಲ, ದುರ್ಬಲತೆ. ಮತ್ತೆ ಪುನಃ ಬಂದ. ಆವಾಗ ಇಟ್ಟಂತಹ ಪಣ ಬೇರೆ ಏನೂ ಅಲ್ಲ. ಯಾರು ಸೋಲ್ತಾರೋ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಮಾಡಬೇಕು. ನೀನು ಸೋತ್ರೆ ನೀವೆಲ್ಲರೂ ಹೋಗ್ಬೇಕಿತ್ತು. ಆದರೆ ಪಾಂಡವರು ಸೋತರು. ತನ್ನ ಮಾತನ್ನ ನಡೆಸಿಕೊಟ್ಟಿದ್ದಾರೆ ಅವರೀಗ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಮುಗಿಸಿ ವಿರಾಟ ನಗರಿಯ ಬದಿಯಲ್ಲಿರುವಂತಹ ಉಪನಗರವಾದಂತಹ ಉಪಪ್ಲಾವ್ಯದಲ್ಲಿ ಬೀಡು ಬಿಟ್ಟಿದ್ದಾರೆ. ಶತಾನಂದರ ಮೂಲಕ ಹೇಳಿ ಕಳಿಸಿದ್ದಾರೆ ನಿನಗೆ, ಪಾಂಡವರು ತಮ್ಮ ಹಕ್ಕಿನದಾದಂತಹ ರಾಜ್ಯವನ್ನು ಪಡೆಯಲು ಅರ್ಹರು ಎಂಬುದಾಗಿ. ಆದರೆ ನೀನು ಯಥಾಯೋಗ್ಯಂ, ಕ್ಷತ್ರಿಯರಿಗೆ ಯಾವುದು ಯೋಗ್ಯವೋ ಆ ರೀತಿಯಲ್ಲಿ ಪಡಕೊಳ್ಳಲಿ ಅಂತೇಳಿ ಸಂಜಯನ ಮೂಲಕ ಹೇಳಿ ಕಳಿಸಿದೆ. ಆಗ ಧರ್ಮಜ ಹೇಳಿದ್ದು ಇಷ್ಟೇ, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ, ಅವನನ್ನು ಕಳಿಸ್ತೇನೆ ಎಂಬುದಾಗಿ. ಹಾಗೆ ಅಲ್ವೇ ನಾನು ಇಲ್ಲಿ ಬಂದದ್ದು. ಬಂದವ ಈಗ ಹೇಳಿದ್ದಿಷ್ಟೇ, ಯಾವುದು? ನಮಗೆ ಅರ್ಧ ರಾಜ್ಯ ಬೇಕು. ಹೇಗೆ? ಅದು ಸಾಮದಲ್ಲಿ, ಏನು ಯುದ್ಧ ಬೇಡ ಎಂಬುದಾಗಿ. ಏನು ಹೇಳ್ತಾರೆ ಅವರು? ನಮಗೆ ಅರ್ಧ ರಾಜ್ಯವನ್ನು ಕೊಟ್ರೆ ನಮಗೆ ಬೇರೆ ಇನ್ನೇನೂ ಬೇಡ, ಎಲ್ಲ ಮರೀತಾರೆ ಅವರು. ನಿನ್ನ ದುಷ್ಕೃತ್ಯ, ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಎಲ್ಲವನ್ನೂ ಮರೀತಾರೆ. ಮುನ್ನಿನಂತಿರ್ಪುದು. ಹೇಗೆ ಮುನ್ನಿನಂತಿರ್ಪುದು? ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾಪುರದಲ್ಲಿ ಕೌರವರು. ನಾವು ಮಧ್ಯೆ ಹೇಗೆ ಬೇಕೋ ಹಾಗೆ ಇದ್ದುಕೊಂಡು ನೆಂಟರಿಷ್ಟರಾಗಿ ಆ ಕಡೆಗೆ ಈ ಕಡೆಗೆ ಹೋದ ದಾಯಾದಿಗಳಾಗಿ ಅಲ್ಲ, ನೆಂಟರಾಗಿ ಸಹೋದರರಾಗಿ 105 ಮಂದಿ ಕೌರವ, 100 ಮಂದಿ ಕೌರವರು, 5 ಮಂದಿ ಪಾಂಡವರು. ಚಂದ್ರವಂಶ ಇಲ್ಲಿ ಆಳ್ವಿಕೆ ನಡೆಸುವುದನ್ನು ನಮಗೆ ನೋಡಬೇಕು ಎನ್ನುವಂತ ಆಸೆ. ಆದ ಕಾರಣ ಮಾಡಿದ ತಪ್ಪನ್ನೆಲ್ಲ ಪಾಂಡವರು ಮರೀತಾರೆ. ಹಾಗೆ ಅಂತ ನನ್ನಲ್ಲಿ ಇದು ನಡೆಯುವುದಿಲ್ಲ. ಸವಕಲನು ಅನ್ಯ. ಯಾಕೆ ಹೇಳ್ತಾರೆ ಈ ಮಾತನ್ನು? ಇವನು ನನ್ನನ್ನು ಉದ್ದೇಶಿಸಿ ಹೇಳಿದ್ದ ಹೌದಾದರೂ ಕೇಳುವ ಕಿವಿಗಳಲ್ಲುಂಟು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಉದ್ದೇಶಿಸಿ ಹೇಳಿದ್ದೇ ಅಲ್ಲ. ತಾನೆಷ್ಟು ದೊಡ್ಡವಾದ ಸ್ಥಾಪಿಸುವುದಕ್ಕೆ, ತನ್ನತನವನ್ನು ಮೆರೆಸುವುದಕ್ಕೆ ಕೌರವ ಎನ್ನುವ ಇಲ್ಲಿ ಉಪಾಧಿಯಾಗುವುದು ಹೌದು ಅಂತಾದ್ರೆ ನನ್ನ ಮಾತನ್ನು ಇವನಲ್ಲ ಕೇಳುವುದಕ್ಕೆ ನನ್ನವರಿದ್ದಾರೆ. ಹಾಗಾಗಿ ಹೇಳ್ತೇನೆ, ಕೇಳಿದೆಯ ಕರ್ಣ. ಆಹಾ ಆಹಾ, ಇವನ ಶೈಲಿ ಏನು! ಮೇಧಿನಿಯನ್ನು ಉರೇ ಸೋತರು. ನಾನೊಂದು ವೇಳೆ ಸೋತಿದ್ದರೆ ಇವನ ಬಾಯಲ್ಲಿ ಈ ಮಾತು ಬರ್ತಿದ್ದ? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಮೇಧಿನಿಯ ಉರೇ ಸೋತರು ಅಂತಾದಾಗ, ಸಂಪೂರ್ಣ ಸೋತರು ಅಂತಾದಾಗ ಮತ್ತೆ ಕೊಡುವ ಪ್ರಮೇಯವೇ ಬರುವುದಿಲ್ವಲ್ಲ. ನಾನು ಕಳ್ಕೊಂಡಿದ್ರು ನನಗೆ ಮತ್ತೆ ಬರುವುದಕ್ಕೆ ಇಲ್ವಲ್ಲ. ಯಾಕೆ ತಿದ್ದುಪಡಿ ಹೇಳಿದ್ರಲ್ಲ, ತಿದ್ದುಪಡಿ ಉಂಟು. ಬಂದು ಉಪಪ್ಲಾವ್ಯದಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾರನ್ನು ಕೇಳಿಬಿಟ್ಟದ್ದು? ಮೊದಲಿನ ವ್ಯವಸ್ಥೆ ಇದ್ದದ್ದೇ ಹಾಗಲ್ಲ. ಮತ್ತೆ ಪುಗುವುದು ಪಟ್ಟಣವ. ಯಾರ್ಯಾರ ಪಟ್ಟಣವನ್ನು ಹೋಗಿ ಹೋಗಬೇಕು ಅಂತ ಅಲ್ಲ ಅಲ್ಲಿದ್ದದ್ದು. ಈ ಪಟ್ಟಣವನ್ನೇ ಹೋಗಬೇಕು ಅಂತ ಇದ್ದದ್ದು. ಯಾಕೆ ಬದಲಾವಣೆ ತಂದದ್ದು? ಯಾರನ್ನು ಕೇಳಿ ಬದಲಾವಣೆಯನ್ನು ತಂದದ್ದು? ಹಾಗಿರುವಾಗ ಇವನ ಉದ್ದೇಶ ಸಂಧಾನ ಅಲ್ಲ, ಅಟ್ಟಿರುವ
ಒಂದೊಂದು ಹೆಚ್ಚುಗಾರಿಕೆಯನ್ನು ಜಾಗ್ರತೆಯಲ್ಲಿ ಇರಿಸಬೇಕಾದ ಪಾಂಡವರ ಹೆಜ್ಜೆ ತಪ್ಪಿದ್ದೆಲ್ಲಿ? ಇವನ ಮಾರ್ಗದರ್ಶನದಲ್ಲಿ. ಯಾಕೆ? ಇವನು ಜಾರ, ಇವನು ಚೋರ. ಹುಟ್ಟಿನಿಂದಲೇ ಸೆರೆಮನೆಯ ಸಂಪರ್ಕವನ್ನು ಸಂವಹನವನ್ನು ಇಟ್ಟುಕೊಂಡೇ ಬಂದವ. ಇವನು ಪ್ರಪಂಚಕ್ಕೆ ಧರ್ಮವನ್ನು ಬೋಧಿಸುವ, ಪ್ರಪಂಚಕ್ಕೆ ನ್ಯಾಯವನ್ನು ಸಾರುವವ. ಹಾಗಿರುವಾಗ ಅವರಿಗೆ ಇವನೇ ದೈವ. ಅದು ಪ್ರಪಂಚದಲ್ಲಿ ಉಂಟು ಒಂದು ವರ್ಗ. ಜಾರದ ನಿಮ್ಮಲ್ಲಿ ಉಂಟು. ಗೋಪಿ ಜಾರ ಅಂತ ಕೈ ಮುಗಿದರೆ ಸಾಕು. ಯಾರು ಮಾಡಿಕೊಂಡದ್ದು ತಿದ್ದುಪಡಿ? ಇವನನ್ನು ಬೆಂಬಲಿಸುವವರು. ಚೋರತನದ ಆರೋಪ ನಿಮ್ಮಲ್ಲಿ ಉಂಟು. ಇವನಲ್ಲೇ ಉಂಟಲ್ಲ. ಬೆಣ್ಣೆ ಕಳ್ಳ, ಹೆಣ್ಣು ಕಳ್ಳ, ಮಣ್ಣು ಕಳ್ಳ, ಇವನನ್ನೇ ಕೊಂಡಾಡಿದರೆ ಸಾಕು, ನಿಂದನೆಯು ಒಂದು ಸ್ತುತಿ ಆಗ್ತದೆ ಅಂತ ಇವನ ಬೆಂಬಲಿಗರೇ ಮಾಡಿದ್ದು. ಹಾಗಿರುವಾಗ ಜಾರನಾದ ಚೋರನಾದ ಇವನನ್ನು ಸಂಧಾನಕ್ಕೆ ಅಟ್ಟಿದ್ದಾರೆ ಎನ್ನುವಾಗಲೇ ಕೃಷ್ಣ ಅರ್ಥವಾಗ್ತದೆ ನನಗೆ. ನೀನು ಸಂಧಾನಕ್ಕಾಗಿ ಬಂದವ ಅಲ್ಲ, ಮತ್ತೆ ಉಣ್ಣುವ ಅನ್ನದಲ್ಲಿ ಕಲ್ಲನ್ನು ಹುಡುಕುವುದಕ್ಕೆ ಬಂದವ, ಉಣ್ಣುವ ಅನ್ನದಲ್ಲಿ ಕೂದಲನ್ನು ಹುಡುಕುವುದಕ್ಕೆ ಬಂದವ, ಸತ್ತು ಬಿದ್ದ ಪ್ರಾಣಿಯನ್ನು ಹುಡುಕುವುದಕ್ಕೆ ಬಂದವ. ದೋಷವನ್ನೇ ಇಟ್ಟುಕೊಂಡು ನಮ್ಮಲ್ಲಿಗೆ ಬಂದು ನೀನು ಸಂಧಾನದ ಮಾತನ್ನಾಡ್ತೀಯ. ಈಗ ಒಂದು ವೇಳೆ ನಿನ್ನಲ್ಲಿಯೇ ಕೇಳ್ತೇನೆ, ಬಂದು ಬೀಡು ಬಿಟ್ಟಿದ್ದಾರಲ್ಲ ಉಪಪ್ಲಾವ್ಯದಲ್ಲಿ, ಅದನ್ನು ಬಿಡ್ಲಿಕ್ಕೆ ಕೇಳು. ನೇರವಾಗಿ ಇಲ್ಲಿಗೆ ಬರಲಿ ಧರ್ಮರಾಯ. ದಮ್ಮಯ್ಯ ಸೋತು ಹೋಗಿದ್ದೇವೆ, ಮುಂದೆ ಏನು ಮಾಡಬೇಕು ಗತಿ ಇಲ್ಲ ಅಂತ ಹೇಳಿ ಸಂಧಾನ ಬಿಡು. ಅವರಿಗೆ ಬರಬೇಕಾದ ದಾಯಭಾಗವನ್ನು ಬಿಡು, ಅದರ ಬಗ್ಗೆ ಮಾತೇ ಇಲ್ಲ. ಅವರನ್ನು ಪೊರೆಯಬೇಕು, ಹೊತ್ತೊತ್ತಿಗೆ ಉಣ್ಣುವುದಕ್ಕೆ ಅನ್ನ ಬೇಕು. ಪ್ರಭುತ್ವದ ಕಡೆಯಿಂದ ಯೋಚಿಸಲಾಗುವುದು. ಅವರಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪ ಬೇಡ. ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಅದಕ್ಕಾಗಿ ಮತ್ತೆ ಸ್ಪಷ್ಟಪಡಿಸುತ್ತೇನೆ, ಬಗೆಗಳಲ್ಲ ಪಾಂಡವರು, ಈ ಅಗದು ಎನಗೆ. ಹಾಗಾಗಿ ನಿನ್ನ ತಂತ್ರವನ್ನು ಬಲಿಯುವುದಕ್ಕೆ ಬರಬೇಡ. ಬಂದ್ರೆ ಜಾಗ್ರತೆ ಜತನ. ಸುಯೋಧನ ನಡೆಯಬೇಡ ಕೃತಾನಲ್ಲಿಗೆ, ಕೊಡು ಕುಶಲ ವರ ಮೃಗಸ್ಥಳ ವಾರಣಾವತವ. ಬಿಡಲವ ಅವಂತಿ ನಗರವ, ಒಣ ಶಕ್ಷ ಪ್ರಸ್ತವರವ ಮಿಡುಕದೆ ಧರ್ಮ ಜಗೆ ಮಗುಳೆ ಗುಳ ಪೊಡವಿಗೋ ಬಳಗಲಿ ನಡೆಯಬೇಡ ನಲ್ಲಿಗೆ. ಸುಯೋಧನ ಇಷ್ಟೆಲ್ಲ ಮಾತಾಡ್ತಾ ಇರುವಂತಹದ್ದು, ಸಿಟ್ಟಿನಿಂದ ಕುಣಿತಾ ಇರುವಂತಹದ್ದು ಯಾವುದಕ್ಕೆ? ಪೊಡವಿಗೋ ಸುಖ. ಹಿಂದೆ ಒಬ್ಬ ಇದ್ದಂತೆ ರಾವಣ, ಅವನು ಹೆಣ್ಣಿಗಾಗಿ ಸೋತ. ಹೆಣ್ಣು ಹೊನ್ನು ಮಣ್ಣು ಇದು ಮನುಷ್ಯನನ್ನ ಅಧೋಗತಿಗಿಳಿಯುವಂತಹ 3 ಮೆಟ್ಟಲುಗಳು. ಏರಿಸುವಂತದ್ದಲ್ಲ, ಪಾತಾಳಕ್ಕೆ ತಗ್ಗಿಸುವಂತಹ ದುಷ್ಟ ಮೆಟ್ಟಿಲುಗಳು. ಅವನು ಹೆಣ್ಣಿಗಾಗಿ ಸತ್ತ, ನೀನೀಗ ಮಣ್ಣಿಗಾಗಿ ಸಾಯ್ತೀಯ ಅಂತ ನನ್ನ ಪ್ರಶ್ನೆ. ಪೊಡವಿಗೋಸುಗ ಬಳಗ ಸಹಿತಲಿ ನಡೆಯಬೇಡವೋ ಕೃತಾಂತನಲ್ಲಿಗೆ. ಇದು 100 ಮಂದಿ ಕೌರವರು 5 ಜನ ಪಾಂಡವರ ಪ್ರಶ್ನೆ ಆದ್ರೆ ಇಷ್ಟು ಮುಂದೆ ಹೋಗ್ತಿರ್ಲಿಲ್ಲ. ಬಳಗ ಇದೆ. ನೀನು 11 ಅಶ್ವಯಿಣಿ ಸೈನ್ಯವನ್ನ ಸಂಗ್ರಹಿಸಿದ್ದಿ, ಅವರೇನು ಕಡಿಮೆ ಇಲ್ಲ, ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇರಬಹುದು. 7 ಅಶ್ವಯಿಣಿ ಸೈನ್ಯ ಅವರಲ್ಲಿದೆ. ಯುದ್ಧ ಯಾರ ನಡುವೆ ಆಗುವಂತದ್ದು? 100 ಮಂದಿ ಕೌರವರು 5 ಮಂದಿ ಪಾಂಡವರ ನಡುವೆ ಅಲ್ಲ. ಯಾರು ಸಹೋದರ್ಯದಿಂದ, ಯಾರು ಪ್ರೀತಿಯಿಂದ, ಬಳಗದಿಂದಾಗಿ ಆ ಮನೆಗೆ ಈ ಮನೆಗೆ ಹೋಗುತ್ತಿರುವಂತಹ ನೆಂಟರಿಷ್ಟರ ನಡುವೆ ನಡೆಯುವಂತಹ ಕಲಹ. ಧರ್ಮಜ ಹೇಳಿದ್ದಾನೆ ಒಂದು ಮಾತು, ಸಿರಿಸನ ಸುಡಲಿನ್ನು ಬಡತನ ಎನಗಕ್ಕೂ ಕೌರವ ಸುಖಿ ಎಂದು ಪೇಳಿದರೆ ಸಾಕು. ಅಂತಹ ಔದಾರ್ಯವಂತನಾದಂತಹ ಆ ಧರ್ಮಜ ನಿನಗೊಂದು ಮಾತನ್ನ ಹೇಳಿ ಕಳಿ. ಏನು? ಬೇರೇನೂ ಬೇಡ. ಮತ್ತೆ
ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತೇಳಿ, ಆದ್ರೆ 5 ಗ್ರಾಮಗಳಾದರೂ ಸಾಕು ಅಂತ ಹೇಳಿ ಹೇಳಿದ್ದಾನೆ. ಕೊಡು ಕುಶಸ್ಥಳ, ವರ ವೃಕಸ್ಥಳ, ವಾರಣಾವತಿ, ಆವಂತಿ ನಗರ, ಹಾಗೆ ಶಕ್ರಪ್ರಸ್ಥ, ಈ 5 ಗ್ರಾಮಗಳನ್ನ ಕೊಡುವುದರ ಮೂಲಕ, ಅವರು ಪಡೆಯುವುದರ ಮೂಲಕ ಅವರು ಸಂತುಷ್ಟರು. ಎಂತಹ ಅದ್ಭುತವಾದಂತಹ ಔದಾರ್ಯ! ಆ ಔದಾರ್ಯವನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ. ಕೃಷ್ಣ, ನೀನು ಬಂದದ್ದು ರಥ ಏರಿಕೊಂಡಲ್ವಾ? ನಡೆಯುವುದಕ್ಕೆ ಬರ್ತದಲ್ಲ? ಸಂಧಾನಕ್ಕಾಗಿಯೇ ಮರಳಿ ಹೋಗಬೇಕು ಅಂತ ಕ್ಷೇಮಾಭಿಲಾಷೆಯಿಂದಲೇ ಮಾತಾಡ್ತಾ ಇದ್ದೇನೆ. ನನ್ನ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸಬೇಡ, ನನ್ನ ಸಹನೆಯನ್ನು ಕೆದಕಬೇಡ, ನಡೆ ಇಲ್ಲಿಂದ ಅಂತಲೇ ಹೇಳ್ತಾ ಇದ್ದೇನೆ. ಅಂತಂದ್ರೆ ಅಧ್ಯಾಯ ಮುಗಿಯಿತು ಅಂತಲೇ ಅರ್ಥ. ನಡೆಯದಿದ್ರೆ ನನಗೆ ನೀನು ಕೃತಾಂತನ ಮನೆಯ ದಾರಿಯನ್ನು ತೋರಿಸ್ತ, ಯಮಲೋಕದ ದಾರಿ, ನಾನು ನಿನ್ನ ಮನೆಯ ದಾರಿಯನ್ನು ತೋರಿಸ್ತಾ ಇದ್ದೇನೆ. ಸಜ್ಜನಿಕೆಯಿಂದ ಬಂದವನು ಮರ್ಯಾದೆಯಿಂದಲೇ ನಿನ್ನ ಮನೆಗೆ ತೆರಳಬೇಕು ಅಂತ ಏನು ಹೇಳಿದೆ ನೀನು? ಹೋಗದಿದ್ರೆ ನನ್ನ ಕೈಯಿಂದ ಪೆಟ್ಟು ತಿಂದು ಸಾರಬೇಕಾದೀತು. ಇದುವರೆಗೆ ಗಜಪುರದಲ್ಲಿ ಸಂಧಾನಕಾರನಾಗಿ ಬಂದವನಿಗೆ ಬಡಿದ ಚರಿತ್ರೆ ಇಲ್ಲ. ಆದ್ರೆ ನನ್ನಲ್ಲಿ ತಿದ್ದುಪಡಿಗೆ ನೀನು ಆಸ್ಪದವನ್ನು ಉಂಟು ಮಾಡಬೇಕು. ನೀನು ಹೇಳಿದೆಯಲ್ಲ ಸಜ್ಜನಿಕೆ ಪಾಂಡವರದ್ದು, ನೀನೊಂದು 5 ಗ್ರಾಮವನ್ನಾದ್ರೂ ಕೊಟ್ಟರೆ ಸಾಕು ಅಂತ. ಆದ್ರೆ ಅದರ ಮೊದಲೊಂದು ಒಕ್ಕಣೆಯನ್ನು ಕೊಟ್ಟಿದ್ದೆ. ಅವನು ದೊಡ್ಡ ಸಿಕ್ಕಿಯನ್ನು ಮೆರೆದಿದ್ದಾನೆ. ಹೇಗೆ? ದೊರೆತನ ಸುಡಲಿನ್ನು, ಸಿರಿತನ ಎನಗಕ್ಕು, ಬಡತನ ಎನಗಕ್ಕು, ಕೌರವ ಸುಖಿ ಎಂದು ಕೇಳಿದರೆ ಸಾಕು. ನೋಡಿ ಎಷ್ಟು ದೊಡ್ಡ ಔದಾರ್ಯ. ಹೌದೌದು, ಔದಾರ್ಯ ಹೌದು. ಯಾರಿಗೆ? ನಿನ್ನನ್ನು ಭಜಿಸುವ ಅವರಿಗೆ. ಯಾಕೆ? ಅವರು ಯೋಚಿಸುವ ವಿಧಾನವನ್ನೇ ಕಳೆದುಕೊಂಡಿದ್ದಾರೆ. ದೊರೆತನ ಸುಡಲಿನ್ನು ಅಂತ ಹೇಳಿದ್ದು ಯಾವ ಭಾವದಿಂದಲೇ ಇರಲಿ, ಉದ್ದೇಶಿದ್ದು ಚಂದ್ರವಂಶದ ಸಿಂಹಾಸನವನ್ನಲ್ವ, ಚಂದ್ರಹಾಸದ ಸಿಂಹಾಸನವನ್ನು ಸುಟ್ಟು ಬರುವ ಬಡತನವೇ ಆದ್ರೂ ಅದು ನಮಗೆ ಹೆಚ್ಚು. ಹಾಗಿದ್ರೆ ಬಡತನ ಯಮಗಕ್ಕು ಅಂತ ಹೇಳುವಲ್ಲಿ ಚಂದ್ರವಂಶದ ಸಿಂಹಾಸನವನ್ನು ಸುಡಬೇಕು. ಅವರು ರಾಷ್ಟ್ರ ಪ್ರೇಮಿಗಳು, ಅವರು ಧರ್ಮಾತ್ಮರು. ಈ ಮಾತನ್ನು ಕೇಳಿಸಿಕೊಂಡು ನಾವು ಸುಮ್ಮನೆ ಇರಬೇಕು. ಅಯ್ಯ ನಿನ್ನ ಇದೆಲ್ಲ ಬೇಡ, ಯಾವಾಗ ಯಾವುದನ್ನು ಆಡಬೇಕು ಎನ್ನುವುದು ಅವರಿಗೆ ಗೊತ್ತಿರುವುದು. ಹೌದಾಗಿದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ. ನೀನು ಹೇಳಿದೆಯಲ್ಲ 5 ಗ್ರಾಮವನ್ನಾದ್ರೂ ಕೊಟ್ರೆ ಸಾಕು, ಅಲ್ಲಿಗೆ ನಿಲ್ಲಿಸ್ತಿದ್ರೆ ನೀನು ಬುದ್ಧಿವಂತ ಅಂತ ಒಪ್ಪಿಕೊಳ್ತಿದ್ದೆ. ನಾನು ಒಕ್ಕಣೆ ಸೇರಿಸಿದೆಯಲ್ಲ ನೀನು, ಎಂತದ್ದೆಲ್ಲ 5 ಎಂತದ್ದೆಲ್ಲ ನಿನ್ನದು. ಆಯ್ಕೆಯೂ ನಿನ್ನದ್ದೇ ಉಂಟು. ಕೊಡು ಇಂಥದ್ದನ್ನು, 3 ಕೊಡು, 2 ಬಿಡು. ಅಲ್ಲಿ ಅಧಿಕಾರ ಇಲ್ವಾ ಹೇಳುವಲ್ಲಿ? ಯಾವ ಅಧಿಕಾರದ ಹಿನ್ನೆಲೆಯಲ್ಲಿ ಮಾತನಾಡುವುದು? ಈಗ ಧರ್ಮವೇ ಉಳಿಬೇಕು ಅಂತ ಆದ್ರೆ, ಸಂಧಾನವೇ ಆಗಬೇಕು ಅಂತ ಆದ್ರೆ, ರಾಜ್ಯವನ್ನು ಅರ್ಧ ಮಾಡಬೇಕು. ಅರ್ಧ ಮಾಡದೇ ಇದ್ರೆ 5 ಗ್ರಾಮವನ್ನಾದ್ರೂ ಕೊಡಬೇಕು ಎನ್ನುವಲ್ಲಿಗೆ ನಾನಾದ್ರೂ ಒಪ್ಪಬಹುದಾಗಿತ್ತು. ಆದ್ರೆ ಇಂಥದ್ದನ್ನೇ ಕೊಡಬೇಕು. ಚಕ್ರಪ್ರಸ್ಥವು ಇನ್ನೊಂದು ಮತ್ತೊಂದು ಮಗಳೊಂದು ಎಲ್ಲ ಆಯ್ಕೆಯನ್ನು ನೀವೇ ಮಾಡಿಕೊಳ್ತೀರಿ ಅಂತಾದ್ರೆ ಹಕ್ಕಿನಿಂದ ಪಡೆಯುವುದಕ್ಕೆ ಬಂದದ್ದು ಅಂತಲೇ ಅಲ್ವಾ ಅರ್ಥ. ಹಾಗಿರುವಾಗ ಒಂದರಾದ್ರೂ ಕೊಡೆನು ಸಾಮದಿ, ಇದು ನನ್ನ ನಿರ್ಧಾರ. ಸಾಮದಲ್ಲಿ ಕೊಡಬೇಕು ಅಂತ ಇದ್ರೆ ಅರ್ಧ ರಾಜ್ಯ ಏನು, ಅಖಂಡ ಸಿಂಹಾಸನದ ಕಲ್ಪನೆ ಇರುವವ, ಆ ಕನಸನ್ನು ಕಂಡವ ಇಡಿಯೇ ಕೊಡುವುದಿಲ್ಲ. ಹಾಗಾಗಿ ನಿನ್ನ ಬುದ್ಧಿವಂತಿಕೆ ಎಲ್ಲ ಬೇಡ. ಗೋಷ್ಪದ 3 ಅಡಿಯನ್ನು ಕೊಡುವುದಿಲ್ಲ. ಮರ್ಯಾದೆಯಿಂದ ಇಲ್ಲಿಗೆ ಹೋಗುತ್ತೀಯೋ ನಾನು ಕಳಿಸಬೇಕು. के बारे साया पादगी बरी साया बोले पादा
ನಿನಗೆ ಅರ್ಥ ಆಗಿರಬೇಕು. ಕೃಷ್ಣನನ್ನ ಕಟ್ಟಿರೋ ಎಂಬುದಾಗಿ ಹೇಳಿದೆ. ಕಟ್ಲಿಕ್ಕೆ ಹಗ್ಗ ತಕೊಂಡು ಬಂದರು. ಕಟ್ಲಿಕ್ಕೆ ಆಯ್ತಾ? ಇಲ್ಲ. ಹಾಗಾದ್ರೆ ಯಾರು ಶಿಷ್ಟರಿದ್ದಾರೋ ಅವರಿಗೆ ಕೃಷ್ಣ ಏನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಯಾರು ದುಷ್ಟರಿದ್ದಾರೋ ಅವರು ನನ್ನನ್ನು ಕೃಷ್ಣನಾಗಿಯೇ ನೋಡಿದ್ದಾರೆ. ಎಲ್ಲವೋ ಪಾತಕಿ ಅಂತೇಳಿದೆ, ನಾನು ಕೇಳಿದ್ದೆ ಅದಕ್ಕೆ. ಬರಿದೆ ಸಾಯದಿ, ಸುಮ್ಮಗೆ ಸಾವು ಬರುವಂತಹದ್ದು ಅಗತ್ಯ ಉಂಟಾ ಹೇಳು? ಆ ಪಾಂಡವರಿಗೆ ಕೊಡಬೇಕಾದಂತಹ ಅರ್ಧ ರಾಜ್ಯವನ್ನು ಕೊನೆಗೂ ಔದಾರ್ಯದಿಂದ 5 ಗ್ರಾಮವನ್ನಾದರೂ ಕೊಡು ಅಂತ ಹೇಳುವಂತಹದ್ದು ಹೇಳಿದ್ರು ಕೂಡ ನೀನು ಒಪ್ಪುವುದಿಲ್ಲ. ನಿನಗೆ ಒಂದು ಮಾತು ಹೇಳ್ತೇನೆ ನಾನು. ಏನು? ನಿನಗೆ ಇಲ್ಲಿರುವಂತಹ ಜನರಿಗಿಂತ ಎಲ್ಲ ಹೆಚ್ಚು ಆಯುಷ್ಯ ಇದೆ. ಅರ್ಥ ಆಗಿರ್ಬೇಕು. ಏನು? ನಿನ್ನ ಕಣ್ಣಿದರೆ ಅವರು ಸಾಯ್ತಾರೆ. ಆ ಸಾವು ನಿನ್ನಿಂದಾಗಿ ಬಂದದ್ದು, ಅವರಿಗೆ ಈ ಯುದ್ಧದಿಂದಾಗಿ ಬರುವಂತಹದ್ದು. ಆದ ಕಾರಣ ಬರಿದೇ ಸಾಯದಿ ಅವರಿಗೆ ಕೊಡಬೇಕಾದಂತಹ ಅರ್ಧ ರಾಜ್ಯ ಅಥವಾ 5 ಗ್ರಾಮವನ್ನು ಕೊಡುವುದಿಲ್ಲ ಅಂತೇಳಿ ಆದ್ರೆ ನಾನಿದ್ದೇನೆ. ಅತ್ತೆ ಮನೆಯಲ್ಲಿ ಇದ್ದಂತಹ ಪಾಂಡವರಿಗೆ ಹೇಳಿದ್ದೇನೆ, ಮಮ ಪ್ರಾಣ ಹಿ ಪಾಂಡವ ಎಂಬುದಾಗಿ. ಪಾಂಡವರ ಪ್ರಾಣ ಬೇರೆ ಅಲ್ಲ, ನನ್ನ ಪ್ರಾಣ ಬೇರೆ ಅಲ್ಲ. ಕೊಲಿಸಲಾರೆನು ಸರ್ವದ. ಅರ್ಥ ಮಾಡಿ ಇರಬೇಕು. ನೀನ ನನ್ನ ಮುರಾರಿ ಅಂತಲೇ ಗುರುತಿಸಿದ್ದಿ, ನನಗೆ ಅಷ್ಟತ್ತರದ ಸ್ಥಾನವನ್ನ ಕೊಟ್ಟಿದ್ದಿ, ಮುರನೆಂಬ ರಾಕ್ಷಸನನ್ನು ಕೊಂದಿದ್ದಿ, ನನ್ನ ಶಕ್ತಿಯೇನು ಎಂಬುದನ್ನು ನೀನು ಅರ್ಥ ಮಾಡಿಕೊಂಡಿದ್ದಿ. ಆದ ಕಾರಣ ಅವರನ್ನ ಕೊಲ್ಲಿಸುವುದಿಲ್ಲ. ಈ ಸಂಧಾನ ಮಾತಿಗೊಂದೊಂದು ಅರ್ಥವನ್ನು ಸೂಚಿಸುತ್ತಾ ಇದ್ದಿ ಕೃಷ್ಣ. ಅರ್ಥ ಆಗದೆ ನಾನು ನನ್ನ ಮಾತುಗಳನ್ನು ಆಡುವುದಲ್ಲ. ಮತ್ತೇನು? ದೂರಕ್ಕೆ ಬೆದರುವವನಲ್ಲ. ಮತ್ತೆ ದೂರವನ್ನೇ ಕನಸು ಕಾಣ್ತಾ ಇರುವವ ನಾನು. ನಾನು ಕ್ಷತ್ರಿಯರಾಗಿಯೇ ಹುಟ್ಟಿದವ, ಕ್ಷತ್ರಿಯರಾಗಿಯೇ ಬಾಳುವವ. ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಿದ್ರು ಗಂಡು ಮಗನಾಗಿಯೇ ಹೋಗುವ. ಕ್ಷತ್ರಿಯರಿಗೆ ಧುರ ಎನ್ನುವುದೊಂದು ಯಜ್ಞ, ಬದುಕು ಎನ್ನುವುದು ಒಂದು ಯಜ್ಞ. ಅದರಲ್ಲಿ ನಾನು ಹಿಂದುಳಿದೆ ಅಂತ ಆದರೆ ಮತ್ತೆ ನಾನು ಬದುಕಿದ್ದು ಪ್ರಯೋಜನ ಏನು? ಆ ಕಾರಣದಿಂದಾಗಿ ಹೇಳ್ತೇನೆ, ಧುರ ಎನ್ನುವುದು ನನಗೆ ಉತ್ಸವ, ಧುರ ಎನ್ನುವುದು ನನಗೆ ಜಾತ್ರೆ, ಧುರ ಎನ್ನುವುದು ನನಗೆ ಉತ್ಸಾಹ, ಧುರ ಎನ್ನುವುದು ನನಗೆ ಯಜ್ಞ. ಹಾಗಿರುವಾಗ ನನ್ನನ್ನೇ ನಾನು ಅದಕ್ಕೆ ಸಮರ್ಪಿಸ್ತೇನೆ. ಇದಂ ನ ಮಮ ಅಂತ ಹೇಳುವವರ ವರ್ಗ ಬೇರೆ, ಆದ್ರೆ ಇದು ನನ್ನದು ಅಂತ ಗೊತ್ತಿದ್ದೇ ನಾನು ಸಮರ್ಪಿಸಿಕೊಳ್ಳುವುದು. ಹಾಗಾಗಿ ನಿನ್ನ ಬೆದರಿಕೆ ಬೇಡ, ನಿನ್ನ ಹೆದರಿಕೆ ಬೇಡ. ಒಂದೊಮ್ಮೆ ಸೋತು ಸುಣ್ಣವಾಗಿ ಅವರಿಗೆ ರಾಜ್ಯವನ್ನು ನಾನು ಬಿಟ್ಟುಕೊಟ್ಟೆ ಅಂತ ಆದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಜೊತೆಗೆ ಕೃಷ್ಣ, ಒಂದು ಮಾತಿನ ಧರ್ಮ ನನಗೆ ಗೊತ್ತಿದೆ, ಮಾತಿನ ಮರ್ಮವೂ ನನಗೆ ಗೊತ್ತಿದೆ. ಏನು? ನೀವು ಧರಾಧಿಪತಿಗಳು, ಎಲೆಧರಾಧಿಪ ನುಡಿದ ನರಹಿತಿ. ಯಾಕೆ ನೀವು ರಾಜ್ಯವನ್ನು ಕಟ್ಟಿಕೊಂಡಿದ್ದೀರಿ? ಹೇಗೆ? ಮಾಗಧನಿಗೆ ಹೆದರಿ ಎಲ್ಲೆಲ್ಲೋ ಓಡಾಡಿ ನಿಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವಲ್ಲಿ ನಿಮ್ಮದೇ ಆದಂತಹ ಸುರಕ್ಷಾ ವಲಯವನ್ನು ಮಾಡಿಕೊಂಡದ್ದು, ಸಮುದ್ರ ಮಧ್ಯದಲ್ಲಿ ನಿಮ್ಮ ಪುರವನ್ನು ಮಾಡಿಕೊಂಡದ್ದು. ಯಾಕೆ? ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ. ನಿಮ್ಮದಲ್ಲದೆ ಇದ್ರೂ ಮುಂದಿನ ತಲೆಮಾರಿಗಾದ್ರೂ ಬೇಕು ಎನ್ನುವ ಕಾರಣಕ್ಕಾಗಿ. ಆದರೆ ಸಮುದ್ರ ಮಧ್ಯದಲ್ಲಿ ನೀವು ಕಟ್ಟಿಕೊಂಡಂತಹ ನಗರಿ ಎಷ್ಟು ಕಾಲ ಉಳಿದೀತು? ಯಾವಾಗ ಬೇಕಿದ್ರು ಮುಳುಗೀತು. ಆದ್ರೆ ನಮ್ಮದು ಹಾಗಲ್ಲ. ಇದು ಮುಳುಗುವ ಸಾಮ್ರಾಜ್ಯವಲ್ಲ, ಇದು ಉದಿಸುವ ಸಾಮ್ರಾಜ್ಯ. ಆ ಕಲ್ಪನೆ ನನಗಿರುವುದು ಯಾಕೆ ಗೊತ್ತುಂಟ? ಆಳುವುದಿದ್ರೆ ಅಖಂಡ ಸಿಂಹಾಸನವನ್ನು ಆಳ್ತೇನೆ, ಇಲ್ಲದೆ ಇದ್ದರೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇನೆ, ನನ್ನ ಶಿರವನ್ನೇ ಕೊಡ್ತೇನೆ ಹೊರತು ಸಂಧಾನಕ್ಕೆ ಒಪ್ಪುವನಲ್ಲ, ಪಾಂಡವರಿಗೆ ಒಪ್ಪುವನಲ್ಲ. ಹಾಗಾಗಿ ಬರ್ಲಿನಿಂದವರು ಯುದ್ಧಕ್ಕಾಗಿ ಬರ್ಲಿ. ಹಾಗಾದ್ರೆ ಸಿದ್ಧರೇ ಏನಿಲ್ಲ, ಕೊನೆ ನಿಲು ಬೆಂಬಲಗೆ ಭೂಪರನರಗೆ ಕುರುಮಂಡಲಗೆ ಸನ್ನಗವಾಗಿ ಸಮರಗೆ ಬರಲಿ ಪಾಂಡವರು. ನಿನ್ನಡಿಯ ಎನ್ನಯ ತಲೆಯ ನೈಜ ಸಮರ್ಪಿಸುವೆ. ಕಲಗದಲ್ಲಿ ನಿನ್ನಡಿಯೊಳೆಯ ತಲೆಯ ನೈಜ ಸಮರ್ಪಿಸುವೆ. ಇದಕ್ಕೆ ದಿಟ ಎಂತೆನುದಾಯ, ಇದಕ್ಕೆ
ಅಳುಗೆ ದಿಟವೇ ಅಚ್ಯುತಗೆ ಎಲ್ಲವೂ ಅರ್ಥವಾಗಿದೆ ನನಗೆ. ಕೇವಲ ನನ್ನ ಭಾಗ ಮಾತ್ರ ಅಲ್ಲ, ನಿನ್ನ ಭಾಗ ಮಾತ್ರ ಅಲ್ಲ, ಪಾಂಡವರ ಭಾಗವೂ ನನಗೆ ಅರ್ಥ ಆಗಿದೆ ಅಂತಲೇ ಅರ್ಥ. ಯಾವಾಗ ಯುದ್ಧವನ್ನು ಬೇಡ 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 ಅಂತ ಹೇಳ್ತಾ ಬಂದ್ರು, ಇನ್ನೊಂದು ಕಡೆಯಿಂದ ಶಕ್ತಿ ಸಂಚಯನವನ್ನು ಮಾಡಿಕೊಂಡೇ ಬಂದ್ರು. ಹೆಣ್ಣನ್ನು ತನ್ನ ಮಾವನ ಕಡೆಯಿಂದಲೇ ಆದರೂ ಸಂಪತ್ತನ್ನು ಕ್ರೋಢೀಕರಿಸಿದರು. ಇವತ್ತು ಅವರಲ್ಲಿಯೂ ಅಕ್ಷೋಹಿಣಿ ಸೇನೆ ಬಲ ಇದೆ ಎನ್ನುವಾಗ ಈ ಶಕ್ತಿ ಸಂಚಯನ ಯಾಕೆ? ಒಂದಲ್ಲ ಒಂದು ದಿನ ಯುದ್ಧ ಸಂಘಟಿಸದೆ ಅಂತ ಅವರಿಗೂ ಗೊತ್ತಿದೆ. ಮುಂಜಾಗ್ರತೆಯನ್ನು ಅವರೂ ಮಾಡಿದ್ದಾರೆ ಅಂತಾಗುವಾಗ ಅದಕ್ಕಾಗಿಯೇ ಇರುವವ ನಾನು ಯಾಕೆ ಹಿಂದೆ ಬೀಳಬೇಕು? ಆ ಕಾರಣಕ್ಕಾಗಿಯೇ ಹೇಳ್ತೇನೆ, ಸುಮುಹೂರ್ತದಲ್ಲಿ ಕುರುಭೂಮಿಗೆ ಬರಲಿ, ಕುರು ಧಾರುಣಿಗೆ ಬರಲಿ, ನಾನು ಎದುರಿಸ್ತೇನೆ ಎನ್ನುವ ಸಂಕಲ್ಪವನ್ನೇ ತೊಟ್ಟಿದ್ದೇನೆ. ಅದಕ್ಕಾಗಿ ಇದು ಯಾವುದಕ್ಕಾಗಿ ನೀನು ಬಂದದ್ದು? ಸಂಧಾನವನ್ನು ಮಾಡುವುದಕ್ಕಾಗಿ. ಸಂಧಾನವನ್ನು ಮುರಿದಿದ್ದೇನೆ. ಇದು ಬಂಗಾರದ ತಟ್ಟೆಯಲ್ಲಿ ರಣವೀಳ್ಯವನ್ನಿಟ್ಟಿದ್ದೇನೆ. ವೀಳ್ಯದೆಲೆಯ ಮೇಲೆ ಅಡಕೆಯನ್ನಿಟ್ಟು ಇದನ್ನೇ ನನ್ನ ಹರಣವನ್ನಾಗಿಸಿ ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಯಾಕೆ? ಆವತ್ತು ನೀನು ಹೇಳಿದ ಮಾತು ನನಗೆ ಅರ್ಥವಾಗಿದೆ. ನಿರಾಯುಧನಾಗಿ ನೀನು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಬಲರಾಮ ಸಹಿತವಾಗಿ ಬಲ ನಾರಾಯಣಿ ಸೈನ್ಯ ಅಲ್ಲಿಯೇ ನೀನು ವಿಂಗಡಿಸುವುದಕ್ಕೆ ತೊಡಗಿತ್ತು. ನೀನು ಒಟ್ಟು ಮಾಡುವುದಕ್ಕೆ ಬಂದವನಲ್ಲ, ಸ್ಪಷ್ಟವಾಗಿ ಗೊತ್ತಿದೆ ಎನ್ನುವಾಗ ನಿನ್ನಿಂದ ನಿರೀಕ್ಷಿಸುವುದೇನು ನಾನು? ಇದನ್ನೇ. ಆದ ಕಾರಣವೇ ನೀನೇ ನೋಡುವ ಹಾಗೆ ನಿರಾಯುಧನಾಗಿ ನೀನು ಆ ರಣರಂಗದಲ್ಲಿ ಇರಬೇಕು, ಇರತಕ್ಕದ್ದು. ಹಾಗಾಗಿ ನಿನ್ನ ಅಡಿಗೆ ನಾನು ನನ್ನ ಶಿರವನ್ನು ಸಮರ್ಪಿಸುವೆ. ತಪ್ಪಾಗಿ ತಿಳಿಯಬೇಡ, ನಿನ್ನ ಪಾದಕ್ಕೆ ಸಮರ್ಪಿಸ್ತೇನೆ ಅಂತಲ್ಲ, ನನ್ನ ತಲೆ ಉರುಳಿದಿದ್ರು ನೀನು ಅಲ್ಲಿ ಸಾಕ್ಷೀಭೂತನಾಗಬೇಕು ಅಂತಲೇ ಅರ್ಥ. ಆ ಕಾರಣಕ್ಕಾಗಿ ಹೇಳ್ತೇನೆ, ದೂರಕ್ಕೆ ಬೆದರುವವನಲ್ಲ ನಾನು. ಯುದ್ಧ ಮಾಡಿಯೇ ಸಿದ್ಧ. ಒಂದೋ ಪಾಂಡವರು, ಇಲ್ಲದೆ ಇದ್ರೆ ಕೌರವರು. ಸಿಂಹಾಸನದಲ್ಲಿ ಯಾರಾದ್ರೂ ಒಂದು ಪಂಗಡದವರು ಮಾತ್ರ ರಾರಾಜಿಸಬೇಕು. ಆ ಕಾರಣಕ್ಕಾಗಿ ಇದು ಶತಸಿದ್ಧ, ಇದು ಬದ್ಧ, ಇದು ಬದ್ಧ. ಹಾಗಾದ್ರೆ ಹೊಂಬಟಲ್ಲಿ ರಣವೀಳ್ಯವನ್ನ ಇತ್ತಿದ್ಯಲ್ಲ, ಸ್ವೀಕರಿಸಿದ್ದೇನೆ. ಭೀಷ್ಮ ದ್ರೋಣಾದಿಗಳೇ ಕೇಳಿ, ಹಿಂದೆ ರಾಮ ಕಡಲ ತಡಿಯಲ್ಲಿ ಹೋಗಿ ನಿಂತಾಗುವಾಗ ಸಾರಿಕೊಂದರೆ ಪಾಪವಿಲ್ಲ ಅಂತ ಹೇಳಿಕೊಂಡು ಸಂಧಾನಕ್ಕಾಗಿ ಅಂಗದನನ್ನು ಕಳಿಸಿದ್ದಾನಂತೆ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಧರ್ಮಜ ಕೃಷ್ಣನನ್ನೇ ಕಳಿಸಿದ್ದಾನೆ. ಯಾಕೆಂದ್ರೆ ನಾಳೆಯ ದಿವಸ ಪ್ರಪಂಚ ಧರ್ಮಜನನ್ನ ದೂರಬಾರದು ಎಂಬುದಾಗಿ ಕೊಟ್ಟಂತಹ ರಣವೀಳ್ಯವನ್ನು ನಾನು ಸ್ವೀಕರಿಸಿದ್ದೇನೆ. ನೀವು ಸಾಧ್ಯ ಆದರೆ ಬುದ್ಧಿವಾದ ಮಾತನ್ನ ಹೇಳಿ ನಾಳೆಯ ದಿನ ಅವನ ಮನ ಪರಿವರ್ತನೆ ಆದರೆ ಸುಖಾಂತ್ಯವಾಗ್ತದೆ. ಇಲ್ಲದಿದ್ರೆ ನಾಳೆ ರಣಕ್ಷೇತ್ರದಲ್ಲಿ ಎದುರಾಗೋಣ. ಒಡೆಯನಿಗೆ ಜಯ ಜಯ ಮಂಗಲ ರಂಗತು ಪೂಜಿತ ಜಯ ಭಂಗಿಸಿ ಪೊರೆವ ಮತಮತವದನ ಮಗ ಗಣಪತಿಗೆ ಮಂಗಲೋ ಜಯ ಜಯ ಮಂಗಲೋ ಮಂಗಲೋ ಮಂಗಲೋ. ಆತ್ಮೀಯ ಕಲಾಭಿಮಾನಿಗಳೇ, ಪಾರ್ಥಿಸುಬ್ಬ ಸಭಾಂಗಣ ಮದವರ ವಿಘ್ನೇಶ ವೇದಿಕೆಯಲ್ಲಿ ಇಷ್ಟು ಹೊತ್ತು ಆರಾಧನಾ ಕಲಾವೇದಿಕೆ ಶಂಕರ ಸಾರಡ್ಕ ಮತ್ತು ಬಳಗದವರಿಂದ ಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲ ಆಲಿಸಿದವರಿದ್ದೇವೆ, ಕೇಳಿದವರಿದ್ದೇವೆ. ಈ ತಾಳಮದ್ದಳೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಂಡದ ಮುಖ್ಯಸ್ಥರು ಹಾಗೂ ಕಲಾವಿದರು ವೇದಿಕೆಯಲ್ಲಿ ಉಪಸ್ಥಿತರಿರುವುದರ ಮೂಲಕ ಯಕ್ಷಗಾನ ವೇದಿಕೆಯ ಸಂಚಾಲಕರಾದಂತಹ ಸುನಿಲ್ ಮಧೂರು ಇವರು ತಂಡದ ಮುಖ್ಯಸ್ಥರನ್ನು ಗೌರವಿಸಿ ಸ್ಮರಣಿಕೆಯನ್ನು ಕೊಟ್ಟು ಮಹಾಗಣಪತಿ ದೇವರ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಹಾಗಣಪತಿ ಹಾಗೂ ಮದನಂತೇಶ್ವರ ದೇವರ ಪೂರ್ಣವಾದಂತಹ ಅನುಗ್ರಹ ನಿಮ್ಮ ಕಲಾ ತಂಡಕ್ಕೆ ಪ್ರಾಪ್ತಿಯಾಗುವುದರ ಮೂಲಕವಾಗಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಲಾ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ
ಮಹಾಗಣಪತಿ ದೇವರು ಅನುಗ್ರಹಿಸಲಿ ಎನ್ನುವ ಹಾಗೆ ಮಹಾಗಣಪತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಹಕರಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗಳಿಗೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಹರಿದರ್ಶನ ಎನ್ನುವಂತಹ ಪ್ರಸಂಗ ಜರುಗುವುದಕ್ಕಿದೆ. ನಡೆಸಿಕೊಡುವವರು ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ, ಕೋಟೆಕ್ಕಣಿ, ಕಾಸರಗೋಡು ಇವರಿಂದ ಹರಿದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ, ಕೋಟೆಕ್ಕಣಿ, ಕಾಸರಗೋಡು ಇದರ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರುಗಳಿಗೆ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಪುಟಾಣಿಗಳಿರ್ಬೋದು, ಅವರ ಹೆತ್ತವರಿರ್ಬೋದು, ಅವರಿಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿರ್ಬೋದು, ನೇಪಥ್ಯದಲ್ಲಿ ಸಹಕರಿಸುವಂತಹ ಎಲ್ಲ ಕಲಾವಿದರುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಆಗಮಿಸಿದಂತಹ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೂ ಕೂಡ ಕ್ಷೇತ್ರದ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ತಂಡಕ್ಕೆ ಸ್ಮರಣಿಕೆಯನ್ನು ಕೊಡುವಲ್ಲಿ ಸಹಕರಿಸಿದಂತಹ ಸುನಿಲ್ ಮಧೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಹರಿದರ್ಶನ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ, ಕೋಟೆಕ್ಕಣಿ, ಕಾಸರಗೋಡು ಇವರಿಂದ. ಭಾಗವತರು ಚೌಕಿ ಪೂಜೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಯಕ್ಷಗಾನ ಪ್ರದರ್ಶನದ ಬಳಿಕ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರ ಕೂಡ್ಲು ಇವರಿಂದ ಮತ್ಸ್ಯಾವತಾರ ಎನ್ನುವಂತಹ ಯಕ್ಷಗಾನ ಬಯಲಾಟ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಈ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಸಹಕಾರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಾಳೆ ಈ ವೇದಿಕೆಯಲ್ಲಿ ಪ್ರಾತಃ ಕಾಲ 9 ಗಂಟೆಗೆ ಸರಿಯಾಗಿ ಹರಿಕಥಾ ಕೀರ್ತನೆ, ಹರಿದಾಸ ಜಯಾನಂದ ಕುಮಾರ್ ಹೊಸದುರ್ಗ. 10:30ಕ್ಕೆ ಯಕ್ಷಗಾನ ತಾಳಮದ್ದಳೆ, ಶಿವಭಕ್ತ ವೀರಮಣಿ, ಸಿದ್ಧಿಗಣೇಶ ಕಲಾವೃಂದ ಮಧೂರು. ಮಧ್ಯಾಹ್ನ 1 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ, ಶರಸೇತು ಬಂಧನ, ಶುಭಾನಂದ ಶೆಟ್ಟಿ ಕುಳೂರು, ಮಂಜೇಶ್ವರ ಮತ್ತು ಬಳಗದವರಿಂದ. ಮಧ್ಯಾಹ್ನ 3:30ಕ್ಕೆ ಯಕ್ಷಗಾನ ಕೂಟ, ಶ್ರೀ ಜಯರಾಮ್ ಭಟ್ ದೇವಸ್ಯ ಮತ್ತು ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ. ಸಂಜೆ 6 ಗಂಟೆಗೆ ಯಕ್ಷಗಾನ ಬಯಲಾಟ, ಷಣ್ಮುಖ ವಿಜಯ, ಸ್ಕಂದ ಯಕ್ಷಗಾನ ಕೇಂದ್ರ, ಪಾಯಿಚಾಲು ಕೂಡ್ಲು. ರಾತ್ರಿ 8 ಗಂಟೆಗೆ ಯಕ್ಷಗಾನ ಬಯಲಾಟ, ಪ್ರಸಂಗ ಜಾಂಬವತಿ ಕಲ್ಯಾಣ. ನಡೆಸಿಕೊಡುವವರು ಧರ್ಮಶಾಸ್ತ್ರ ಯಕ್ಷಗಾನ ಕಲಾ ಸಂಘ ಅಡೂರು. ಇವಿಷ್ಟು ಕಾರ್ಯಕ್ರಮಗಳು ನಾಳೆಯ ದಿವಸ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಹೃದಯರಾದಂತಹ ಕಲಾಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ, ಕೋಟೆಕ್ಕಣಿ, ಕಾಸರಗೋಡು ಇವರಿಂದ ಹರಿದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಈ ತಂಡದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಇದೀಗ ನಿಮ್ಮ ಮುಂದೆ ಶ್ರೀರಾಮನಾಥ ಯಕ್ಷಗಾನ ತರಬೇತಿ ಕೇಂದ್ರ ಕೊಟ್ಟೆಕಣಿ ಕಾಸರಗೋಡು ಇವರಿಂದ ಹರಿದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದಾದ ಬಳಿಕ 8:30ಕ್ಕೆ ಸರಿಯಾಗಿ ಶ್ರೀ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ತರಬೇತಿ ಕೇಂದ್ರ ಕೂಡ್ಲು ಇವರಿಂದ ಮತ್ಸ್ಯಾವತಾರ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಇದಕ್ಕೆಲ್ಲ ಸಹೃದಯರಾದಂತಹ ತಾವುಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವರೆ ನಮ್ಮ ಜೊತೆ ಪ್ರೀತಿಯಿಂದ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ನಾಳೆಯ ದಿವಸ ದಿನಾಂಕ 29/3/2025 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹರಿಕಥಾ ಕೀರ್ತನೆ ಹರಿದಾಸ ಜಯಾನಂದ ಕುಮಾರ್ ಹೊಸದುರ್ಗ ಇವರಿಂದ. ಅದಾದ ಬಳಿಕ 10:30ಕ್ಕೆ ಯಕ್ಷಗಾನ ಬಯಲಾಟ ಶಿವಭಕ್ತ ವೀರಮಣಿ ಸಿದ್ಧಿಗಣೇಶ ಕಲಾವೃಂದ ಮದೂರು. ಮಧ್ಯಾಹ್ನ 1ರಿಂದ ಯಕ್ಷಗಾನ ತಾಳಮದ್ದಳೆ ಶರಸೇತು ಬಂಧನ ಶುಭಾನಂದ ಶೆಟ್ಟಿ ಕುಳೂರು ಮಂಜೇಶ್ವರ ಮತ್ತು ಬಳಗ. ಮಧ್ಯಾಹ್ನ 3:30ಕ್ಕೆ ಜಯರಾಮ್ ಭಟ್ ದೇವಸ್ಯ ಮತ್ತು ಬಳಗದವರಿಂದ ತಾಳಮದ್ದಳೆ. 6 ಗಂಟೆಗೆ ಯಕ್ಷಗಾನ ಬಯಲಾಟ ಷಣ್ಮುಖ ವಿಜಯ ಸ್ಕಂದ ಯಕ್ಷಗಾನ ಕೇಂದ್ರ ಪಾಯಿಚಾಲು ಕೂಡ್ಲು. 8 ಗಂಟೆಗೆ ಯಕ್ಷಗಾನ ಬಯಲಾಟ ಜಾಂಬವತಿ ಕಲ್ಯಾಣ ಧರ್ಮಶಾಸ್ತ್ರ ಯಕ್ಷಗಾನ ಕಲಾಸಂಘ ಅಡೂರು. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹೃದಯರಾಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ನಿಮಗೆಲ್ಲರಿಗೂ ಸೌಭಾಗ್ಯವನ್ನು ಅನುಗ್ರಹಿಸಿ ಸ್ವಾಮಿಯ ಸೇವೆಯನ್ನು ಮಾಡುವಂತಹ ಭಾಗ್ಯ ನಿಮಗೂ ನಿಮ್ಮ ಸಹ ಕುಟುಂಬಗಳಿಗೂ ಅನುಗ್ರಹಿಸುವಂತೆ ಸ್ವಾಮಿಯಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರು ಗಣೇಶ ಸ್ಕಂದ ಸಹಿತ ಒಂದೇ ವಾಂಛಿತ ಸಿದ್ಧವೇ.
कृपाकरी शङ्करि श्रुतजनपालिनि महाबलाद्रिवासिनि महिषासुरमर्दिनि श्री चामुण्डेश्वरि पालय मां कृपाकरी शङ्करि श्रुतजनपालिनि महाबलाद्रिवासिनि महिषासुरमर्दिनि श्री चामुण्डेश्वरि पालय वाचामगोचर महिम विराजिते वरगुण भरिते वाचामगोचर महिम विराजिते वरगुण भरिते वाक्पति मुख सुर वंदिते वासुदेव सहजाते वाक्पति मुख सुर वंदिते वासुदेव सहजाते सानिद रिसानिद पदनि पमगद प मगरि सरि ग पमगरि सरि द रि ग प पमगरि ग पद सरि ग पमगरि सरि ग पद सानिद प द सरि ग पद सरि ग पद स नीद रि सरि रि स नीद प म ग रि सरि रि ग प पद द स नीद रि सा नीद पद प म ग रि
ದಿಗ್ವಿಜಯಕ್ಕೋಸ್ಕರ ನಮ್ಮ ರಾಜ್ಯವನ್ನು ಮುತ್ತಿಟ್ಟಿದ್ದಾನಂತೆ. ಅವನ ರಣರಂಗಕ್ಕೆ ಬಿಡಲೇಬಾರದು. ಆಯುಧವನ್ನು ಎತ್ತಿಕೊಳ್ಳಿ, ಸಿದ್ಧರಾಗಿ.
ಹಾಗಾಗಿ ನಾವೆಲ್ಲ ಅತ್ತೆ ಕಡೆಗೆ ಹೋಗೋಣ, ನಡೆಯಿರಿ. ತಲೆ ಗಟ್ಟಿಯಾಗಿದೆ ಎಂದು ಬಂಡೆಗೆ ಚಚ್ಚಿಕೊಳ್ಳುವವರನ್ನು ಹುಚ್ಚರೆಂದು ಕರೆಯುತ್ತಾರೆ. ಅದೇ ದೇಹ ಬಲವಾಗಿದೆ ಎಂದು ನನ್ನ ಬಳಿಗೆ ಬಂದರೆ ತಲೆ ಹೋದಿತ್ತು ಜಾಗ್ರತೆ. ಏನಂತೆ? ನನ್ನ ಶಕ್ತಿ ಸಾಮರ್ಥ್ಯ ನನಗೆ ತಿಳಿದಿದೆ. ನಿನ್ನ ಯುದ್ಧಕ್ಕೆ Yeah.
ಕಪ್ಪ ಕಾಣಿಕೆಯನ್ನ ಕೊಟ್ಟು ನಮಗೆ ಶರಣಾದೆ ಅಂತ ಆದ್ರೆ ನಿನ್ನೆ ಯೌವನಪುರದಲ್ಲಿದ್ದು ಬಿಡ್ತೀಯ, ಇಲ್ಲವಾದ್ರೆ ಯಮಪುರವನ್ನ ಸೇರುತ್ತೀಯಾ? ನಿಲ್ಲ ಯುದ್ಧಕ್ಕೆ. ದಿಗ್ವಿಜಯ ಯಾತ್ರೆಯನ್ನು ನಾವು ಮುಂದುವರಿಸುತ್ತೇವೆ. ಹೊರಡ ಮುನ್ನ ಇದ ಒಂದು ಮಿತ್ರತ್ವದ ಅಪ್ಪುಗೆಯ ಆಲಿಂಗನ. ಸರಿ, ನಾವಿನ್ನು ಮುಂದೆ ಜಯನ ಕಮಲಾಕ್ಷ ನರಗರೆವೆನ್ನು ನುತಿಸುತ್ತಿದ್ದರು ಹರಿ ವಿಷ್ಣು ಸಾಧಿಸಿ ಕಪ್ಪ ಕಾಣಿಕೆಯನ್ನ ಸಂಗ್ರಹಿಸಿ ಅರಮನೆಗೆ ಬಂದಾಕ್ಷಣ ಇಡೀ ರಾಜ್ಯವೇ ಸಂತಸದಿಂದ ನಮ್ಮನ್ನ ಬರಮಾಡಿಕೊಂಡಿತು. ಆದರೆ ನನ್ನವಳಾದಂತಹ ಚಂದ್ರಸೇನೆಯು ಕಣ್ಣೀರನ್ನ ಸುರಿಸುತ್ತಿದ್ದಳು. ಏನು ಎಂಬುದಾಗಿ ವಿಚಾರಿಸಿದಾಗ ಎಷ್ಟು ಸಂಪತ್ತಿದ್ದರೇನಂತೆ, ನಮಗೊಬ್ಬ ಉತ್ತರಾಧಿಕಾರಿ ಎಂಬುವನು ಇಲ್ಲವಲ್ಲ ಎಂದು ಯೋಚಿಸುತ್ತಿದ್ದಳು. ಆಕೆಗೆ ಸಮಾಧಾನದ ಮಾತುಗಳನ್ನ ಹೇಳಿ ಹರಿಯ ಕುರಿತಾಗಿ ತಪಸ್ಸನ್ನಾಚರಿಸಿ ಆತನನ್ನ ಒಲಿಸಿಕೊಂಡು ಆತನ ಮುಖೇನ ಒಂದು ಪುತ್ರನನ್ನು ಪಡೆಯುವ ನಿರ್ಧಾರವನ್ನು ಮಾಡಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಕಾನನದೆಡೆಗೆ ತೆರಳಿ ಹರಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನಂತೆ.
ಇಂದ್ರನು ಯೋಗ ನಿಂದಿರುವರು ಕರಿಕಲ ವಿಪರೀತ್ಯ ಧ್ಯಾನದಲ್ಲಿ ವಿಪರೀತ್ಯ ಧ್ಯಾನದಿ ಬರಬರಿಯ
ಸಫಲವಾಯಿತು ಮುನಿ ಮುನಿರ ಸಫಲವಾಯಿತು ಕೂಲಿ ಮುನಿ ಅಗಸ್ಯನ ಅಪರಾಧನಿಗಿಗೋ ತಪ್ಪದು ಮುನಿಗುಣನ ಒಪ್ಪಿ ಮನ್ಮನಿ ಸಲಹೆಯ ಗುಣನ ತಿಳಿದು ಮನನದೋ ತಪ್ಪಾಯಿತು ಮುನಿ ಮುನಿರ ಸಫಲ ಮುಂದಕ್ಕೆ ಸಹಸ್ರ ವರುಷಗಳಿಲ್ಲ ಮುಂದಕ್ಕೆ
ಗಂಧರ್ವ ಸಹಿಸುವುದಕ್ಕೆ ಆಗುವುದಿಲ್ಲ ಸ್ವಾಮಿ, ಆಗುವುದಿಲ್ಲ. ಆದರೆ ಇದಕ್ಕೆ ಒಂದು ದಾರಿ ಇದೆ. ಏನು ಗೊತ್ತೇ? ಪ್ರಾಣೇಶ್ವರ,
ಬರುವೆ ಬಾರಿಗೆ ನಿನಗಾಗಿ ಬರುವೆ ಬಾರಿಗೆ ನಿನಗಾಗಿ ಬರುವೆ ಬಾರಿಗೆ ನಿನಗಾಗಿ ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಈಗಲೇ ಭೂಲೋಕಕ್ಕೆ ಇಳಿದು ಝರಕೇಳಿಯನ್ನು ಆಡಿ ನಿಮ್ಮ ಮನವನ್ನು ಸಂತೋಷಗೊಳಿಸುತ್ತೇನೆ. ಈಶದಕ್ಕೆ ಬರುತ್ತದೆ ಅಲ್ಲವೇ? ಇನ್ನು ತಡ ಮಾಡುವುದು ಬೇಡ, ನೇರವಾಗಿ ಭೂಲೋಕಕ್ಕೆ ಇಳಿಯುವ.
ಶಾಪಕ್ಕೆ ಕೈ ಹಾಕಿ ನಿನಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹಿಡಿ ಶಾಪ. ಗಂಧರ್ವ ಲೋಕದಿಂದ ಬಂದು ಬೆನ್ನಗಡ್ಡೆ ಒಂದು ನಿನಗೆ ಶಾಪ ಆಗ್ತಾನೆ. ಮಕರನಾಗಿ ಹೋಗು, ಮಕರನಾಗಿ ಹೋಗು, ಮಕರನಾಗಿ ಹೋಗು. ಮಕ್ಕಳೇ, ಸಿಟ್ಟಿನ ಬರದಲ್ಲಿ ಶಾಪವನ್ನು ಕೊಟ್ಟಾಯಿತು. ಶಾಪದ ಪ್ರಕಾರ ಮಕರನಾಗಿ ಭೂಲೋಕದಲ್ಲಿ 1000 ವರ್ಷ ಕಳೆಯಲೇಬೇಕು. 1000 ವರ್ಷ ಕಳೆದಾಕ್ಷಣ ಹರಿಯ ಚಕ್ರವು ಈತನ ಶಿರವನ್ನು ಕತ್ತರಿಸುತ್ತಿದೆ. ಆಗ ಗಂಧರ್ವನಾಗಿ ನಿಮ್ಮ ಜೊತೆ ಸೇರಿಕೊಳ್ಳುವುದಕ್ಕಿದ್ದ. ಹಾಗಾದರೆ ನಾವೀಗ ತೆರಳೋಣ. You don't know.
ದುಃಖವನ್ನು ಕಳೆಯಬೇಕಾಗಿದೆ. ಅದಕ್ಕಾಗಿ ಹೊರಟು ನಡೆಯುತ್ತೇನೆ. ಗಂಡು
ಬನು ಸ್ವಲಗ ಜಲದಿ ಚಂದನ ಕವ್ಯ ವೇದ ಬ್ರಹ್ಮ ತುಳೆಯೇ ಪರಿಯಗಿದು ಪ್ರಾಣವನಿನಗೆ ಗಣಪತಿ ಹರಿ ಹರಿ ಚಕ್ರ ಪದ್ಮಾಂಗಿತ ಸ್ವರೂಪನೋ ಶಂಕರ ಗಜಾ ಚಕ್ರ ಪದ್ಮಾಂಗಿತ ಸ್ವರೂಪದಾನಂದ
ನನ್ನ ಆಹಾರದ ವಸ್ತು. ಈತನನ್ನು ತಿನ್ನುವಾಗ ಕೇಳುವುದಕ್ಕೆ ಬಂದವ ನೀನು ಯಾರೆಂದು ಹೇಳು. ಶಿಷ್ಟರನ್ನು ರಕ್ಷಿಸುವ ಬಾಂಧವನೇ ನಾನು. ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳನ್ನು ರಕ್ಷಿಸುವವನೇ ನಾನು. ನಿನ್ನ ಕರುಳನ್ನು ಈ ಚಕ್ರದಿಂದ ತೆರೆಯುತ್ತೇನೆ. ಬಾ ಮುಂದೆ. ಬಾ ಮುಂದಕ್ಕೆ. Oh,
ಇದುವರೆಗೆ ಹರಿದರ್ಶನ ಯಕ್ಷಗಾನ ಬಯಲಾಟ ವೀಕ್ಷಿಸಿದಿರಿ. ನಡೆಸಿಕೊಟ್ಟವರು ಶ್ರೀ ರಾಮನಾಥ ಯಕ್ಷಗಾನ ತರಬೇತಿ ಕೇಂದ್ರ, ಕೋಟೆಕಣಿ, ಕಾಸರಗೋಡು. ಇವರಿಗೆ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ವಂದನೆಗಳು. ಇದರ ಸಂಚಾಲಕರಾದ ಶ್ರೀ ಗುರುಪ್ರಸಾದ್ ಕೋಟೆಕಣಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರು ಬ್ರಹ್ಮಕಲಶ ಸಮಿತಿಯ ಜೊತೆ ಕಾರ್ಯದರ್ಶಿಗಳು ಹೌದು, ಹಾಗೆಯೇ ಆರ್ಥಿಕ ಸಮಿತಿಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಸದಸ್ಯರು ಹೌದು. ಇವರು ವೇದಿಕೆ ಬರಮಾಡಿ ಈ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಇವರಿಗೆ ತಲ್ಪನಾದಿ ವೆಂಕಟರಮಣ ಭಟ್ ಇವರು ಶಾಲು ಸ್ಮರಣಿಕೆಯೊಂದಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ, ಶ್ರೀ ರಾಮನಾಥ ಯಕ್ಷಗಾನ ತರಬೇತಿ ಕೇಂದ್ರ, ರಾಮನಗರ, ಕೋಟೆಕಣ್ಣಿ, ಕಾಸರಗೋಡು ಇವರಿಂದ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶ ಹಾಗೂ ಮೂಟಪ ಸೇವೆಯ ಅಂಗವಾಗಿ ಪಾರ್ಥಿಸುಬ್ಬ ಯಕ್ಷಗಾನ ಈ ಸಭಾಗಣದಲ್ಲಿ ಗುರುಗಳಾದ ಜಯರಾಮ್ ಪಾಟಾಳಿ ಪಡುಮಳೆ ಅವರ ಸಾರಥ್ಯದಲ್ಲಿ ಗಜೇಂದ್ರ ಮೋಕ್ಷ ಎಂಬ ಯಕ್ಷಗಾನ ಬಯಲಾಟವು ಸಂಪನ್ನಗೊಂಡಿದೆ. ಇದರಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದವರು ಭಾಗವತರು ಶ್ರೀ ಮನೋಹರ್ ಬಲ್ಲಾಳ್ ಅಡ್ವಳ, ಚಂಡೆ ಮದ್ದಳೆ, ಪವನ್ ಕಲ್ಲೂರಾಯ ಮಧುರ್, ಸುದರ್ಶನ್ ಕಲ್ಲೂರಾಯ ಮಧುರ್, ಚಕ್ರತಾಳ ಪ್ರಸಾದ್ ಬದಿಯಡ. ഹിന്ദുക്കൾക്ക് ഇവൻ മഹിരാവണൻ, ഇസ്ലാമിൽ അവൻ ഇബലീസ് എന്ന് പറയും, ക്രിസ്ത്യാനികൾക്കിടയിൽ അവൻ ഒരു പേര് ലൂസിഫർ. വാടാ. हो मुझे दुनिया से नहीं कोई काम, मुझे दुनिया से नहीं कोई काम, मैं तो रटू राधा राधा नाम, मैं तो रटू राधा राधा नाम, मेरी अपनी वृषभानु दुलारी, मेरी
अपनी वृषभानु दुलारी, मेरी अपनी वृषभानु दुलारी, मेरी अपनी वृषभानु दुलारी। जहाँ विराजे राधा रानी, जहाँ विराजे राधा रानी, जहाँ विराजे राधा रानी, जहाँ विराजे राधा। भाव से मेरो मन लग्यो बरसाने में, जहाँ विराजे राधा रानी, मेरो मन लग्यो बरसाने में, जहाँ विराजे राधा रानी। जहाँ विराजे राधा रानी, मेरो मन लग्यो बरसाने में, जहाँ विराजे राधा रानी। बोल वृषभानु दुलारी की, ऐसी जय बोलोगे नेक जोर तो बोलो, बोल वृषभानु दुलारी की। मुझे दुनिया से नहीं कोई काम, मुझे दुनिया से नहीं कोई काम, मुझे दुनिया से नहीं कोई काम, मुझे दुनिया से नहीं कोई काम। तो फिर ओ मैं तो रटू राधा राधा नाम, मैं तो रटू राधा राधा नाम। ओ जय राधे 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 राधे, जय राधे 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 राधे, वृषभानु दुलारी राधे राधे, बरसाने वाली राधे राधे, जय राधे 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 राधे, श्री राधे 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 राधे। मुझे दुनिया से नहीं कोई काम, मुझे दुनिया से नहीं कोई काम। ओ मैं तो रटू राधा राधा नाम, मैं तो रटू राधा राधा नाम। और दर्शन करूं शुभ शाम, दर्शन करूं शुभ शाम, ओ दर्शन करूं शुभ शाम, दर्शन करूं शुभ शाम। और मेरे मन में विराजे श्याम दीवानी, मेरे मन में विराजे श्याम दीवानी, मेरे मन में विराजे
श्याम दीवानी, मेरे मन में विराजे श्याम दीवानी, जहाँ विराजे राधा रानी, जहाँ विराजे राधा ओ मेरो मन लगो बरसाने में, जहाँ विराजे राधा रानी, बल वृषभानु के जमाई की। श्री राधा रमण लाल की, श्री राधा वल्लभ लाल की। ये वाली पंक्ति आप सबके लिए और विशेष हमारे बी पराग भैया के लिए। ये वाली पंक्ति कौन सी? मेरे मन में ना लागे कोई रंग, मेरे मन में ना लागे कोई रंग, ओ मेरे मन में ना लागे कोई रंग, मेरे मन में ना लागे कोई रंग। क्यों? ओ मैं तो रहूं संतन के संग, मैं तो रहूं संतन के संग, ओ मैं तो रहूं रसिकन के संग, मैं तो रहूं रसिकन के संग, ओ मेरे मन में ना लागे कोई रंग, मेरे मन में ना लागे कोई रंग, ओ मैं तो रहूं रसिकन के संग, मैं तो रहूं रसिकन के संग, ओ मेरे मन में बढ़त उमंग, मेरे मन में बढ़त उमंग, ओ मेरे मन में बढ़त उमंग, मेरे मन में बढ़त उमंग। और ओ बरसाना बीरज रजधानी, बरसाना बीरज रजधानी, ओ बरसाना बीरज रजधानी, बरसाना बीरज रजधानी। भाव से जहाँ विराजे राधा पता हो ये कौन को पद है? हमारे बरसाने वाले बाबा श्री विनोद बिहारी दास बाबा की। एक बार जोर से कहो, विनोद दास बिहारी बाबा की, बरसाने वारी की, वृषभानु दुलारी की। मुझे दुनिया से नहीं लेना देना, मुझे
यहाँ कोई नहीं अपना, यहाँ कोई नहीं अपना, ओ यहाँ कोई नहीं अपना, यहाँ कोई नहीं अपना। पर बाबा कह रहे हैं क्या? मेरी अपनी वृषभानु दुलारी, मेरी अपनी संसार को अपनो बनावे में इतनो धीरे कभी नहीं बोलते, तब चीख चीख के बोलेंगे जी हाँ, संसार हमारो है। और ठाकुर जी हमारे, किशोरी जी हमारी, वाह में ऐसे धीमे बोल रहे हो, अरे ने गर्जना करके बोलो, मेरी अपनी वृषभानु दुलारी, मेरी अपनी वृषभानु दुलारी, वृषभानु दुलारी, प्यारी राधा प्यारी, मेरी वृषभानु दुलारी, प्यारी राधा प्यारी, मेरी अपनी वृषभानु दुलारी, मेरी अपनी वृषभानु दुलारी, जहाँ विराजे राधा रानी हो, जहाँ विराजे राधा रानी, जहाँ विराजे राधा रानी हो, जहाँ विराजे राधा रानी, ओ मेरो मन लग्यो बरसाने में, जहाँ विराजे राधा रानी, मेरो मन लग्यो बरसाने में, जहाँ विराजे राधा, श्यामा प्यारी, जय श्यामा प्यारी, श्री कुंज बिहारी, वृषभानु दुलारी, बरसाने वारी, कीरत सुत प्यारी, हम सबकी प्यारी, हरिदास दुलारी, श्री कृष्ण प्यारी, सब भक्त प्यारी, बरसाने वारी, बरसाने वारी, बरसाने वारी, हरिदास दुलारी, अति सुकुमारी, अति सुकुमारी, जय राधे राधे, जय राधे राधे, सब प्रेम से गाओ, सब भाव से गाओ, सब मिल के गाओ, सब झूम के गाओ, जय राधे राधे, जय राधे राधे, जय राधे राधे, जय राधे राधे, जय श्यामा प्यारी, जय कुंज बिहारी, बरसाने वारी, कीरत सुत प्यारी, जय राधे राधे, जय राधे राधे, जय राधे राधे, जय राधे राधे, जय जय श्री राधे, जय जय श्री राधे, जय जय श्री राधे, बोल बरसाने वारी की मुझे दुनिया से नहीं लेना देना, मुझे दुनिया से नहीं लेना देना, ये जगत है एक सपना, ये जगत है एक सपना, यहाँ कोई नहीं अपना, यहाँ कोई नहीं
अपनी वृषभानु दुलारी, मेरी अपनी वृषभानु दुलारी, मेरी अपनी वृषभानु दुलारी, मेरी अपनी वृषभानु दुलारी, जहाँ विराजे राधा रानी, जहाँ विराजे राधा रानी, ओ मेरो मन लगो बरसाने में, जहाँ विराजे राधा रानी, ओ मेरो मन लगो बरसाने में, जहाँ विराजे राधा रानी। बोलो वृषभानु दुलारी की जय हो। हेलो मोटो। Motorola Edge 60 Fusion. Edge out the ordinary. Hello, Moto.